ಮೆಲ್ಲೆ.
Thank you.
ವಿಘ್ನದ್ವಾತ ನಿವಾರಣೈಕತರಣಿಯೇ ವಿಘ್ನಾಟ ವಿಗವ್ಯವಾ ವಿಘ್ನವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಪ್ತಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಗಜಮುಖದವಗಿ ಗಣಪಗೆ ಚೆಲ್ವ ತ್ರಿಜಗವಂದಿತ ನೀಗಾರತಿ ಎತ್ತೀರೇ ಗಜಮುಖದವಗಿ ಗಣಪಗೆ ಹರದುಳು ಪರಶುಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಮೃಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಿ ಆರತಿ ಎತ್ತಿರೆ ಆರತಿ ಎತ್ತೀರೇ ಗಜಮುಖದವಗೆ ಗಣಪ ನೆನೆಗಿರೋ ಜನರಿಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನು ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಪೂರ ವಿಘ್ನೇಶ್ವರನ ದಿನ ದಿನ್ನತಿ
ತೋತನ ದಿನ್ನತಿ ದಿಂತನ ದಿನ್ನತಿ 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 ದಿಂತನ 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 ದಿನ್ನತಿ ತೋತನ 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 ದಿನ್ನತಿ ಧೀತ ಗಿಡ ದಿಲ್ಲತಿ ಧೋತ ಗಿಡ ದಿಲ್ಲತ ದಿಂತನ ದಿನ್ನತಿ ತೋತನ ದಿಲ್ಲತಿ ತತೈ ದಿಲ್ಲತಿ ತೈ ದಿನತಿ ತೈ ದಿನ ದಿನತ ದಿನ ದಿನತೈ ದಿನ ದಿನತ ದಿನ ತೈ ದಿನತ ದಿನ ತೈ ದಿನತ ದಿನ ತೈ ದೈ 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 ದತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಯನ ಬಾಲನೆನಿಸೆ ಬಾಲಗಿರಿಜಯನ ಬಾಲನೆನಿಸಿ ರಿಪುಜಾಲವಸವರಿದ ಶೀಲ ದಯಾನಿಧೆ ಹರೆಯೊಳ್ಳು ರಂಜಿಸುವ ಹರೆಯೊಳ್ಳು ರಂಜಿಸುವ ವರಮಧುಪುರದೊಳ್ಳು ನೆಲೆಸಿರುವ ಕರುಣದಿ ನಿಜ ಕಿಂಕರನಿಗೊಲಿದೋ ಕರುಣದಿ ನಿಜ ಕಿಂಕರನಿಗೊಲಿದು ಹೊರದಿನ ಬರು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ತಗಿಡ ತತ್ತಿಮಿ ತಗಿಡ ಗಿಡ ತಗ ತಗಿಡ ತಿನ್ನತ್ತಿ ತೋ ತಗಿಡ ತತ್ತಿಮಿ ತಗಿಡ ಗಿಡ ತಗ ತಗಿಡ ತಿನ್ನತ್ತಿ ತೋಂತನ ತಿನ್ನತ್ತಿ 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 ತೋಂತನ ತೋಂತನ ಧೀಂತನ ತಿನ್ನತ್ತಿ ತಗಿಡ ಗಿಡ ತಗ 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 ತಗಿಡ ತಿನ್ನತ್ತಿ ಒಂದೇ ದೇವರ ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಪುರುಷನುಳ್ಳನೆ ಕಾಂತೆ ಈ ಮಾಯೆಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವ ಪ್ರೇಮದಿ ಕರೆದರೆ ಕಾಮಿತವೀವ ಪ್ರೇಮದಿ ಕರೆದರೆ ಕಾಮಿತವೀವ ತಾತಕತ ದಿನ ತೆಯ್ಯ ತೆಯ್ಯ ತಾದಿಮಿತ ದಿನ ತೆಯ್ಯ ದಿನ ದೈ ದಿನ ದೈ ದಿನ ದೈ ದಿನ ದೈ ತಾತಕತ ದಿನ ತೆಯ್ಯ ತೆಯ್ಯ ತಾದಿಮಿತ ದಿನ ತೆಯ್ಯ ದಿನ ದೈ ದಿನ ದೈ ದಿನ ದೈ ದಿನ ದೈ ತತ್ತೋಂಗದಿ ಕುತಕತಿ ಕಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕತಿ ಕಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕ ತಾತಕತ ದಿನ ತೆಯ್ಯ
ತೈಯ ತಾ ಧಿಮಿ ತ ಧಿನ್ನ ತೈ ತಕತ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ದಿತ್ತಾಂ ಧೀಂ ಗಿಟ ಗಿಟ ತಗ ತರಿ ಗಿಟ ಗಿಟ ತಗ ತಾ ದಿತ್ತಾಂ ಧೀಂ ಗಿಟ ಗಿಟ ತಗ ತರಿ ಗಿಟ ಗಿಟ ತಗ ತಾ ದಿತ್ತಾಂ ಧೀಂ ಗಿಟ ಗಿಟ ತಗ ತರಿ ಗಿಟ ಗಿಟ ತಗ ತಾ 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 ಗಿಟ ತಗ ತಾ ಗಿಟ ತಗ ತಾ ಗಿಟ ತಗ ತೈ ತಗ ತ ದಿನ್ನ ತೈ ತೈಯ ತೈಯ ತಾ ಧಿಮಿ ತ ಧಿನ್ನ ತೈ ತಗ ತ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿನ್ನ ತೈ ಧೀಂ ಗಿಟ ಗಿಟ ತಗ ತರಿ ಗಿಟ ಗಿಟ ತಗ ಧೀಂ ಗಿಟ ಗಿಟ ತಗ ತರಿ ಗಿಟ ಗಿಟ ತಗ ಧೀಂ ಗಿಟ ಗಿಟ ತಗ ತರಿ ಗಿಟ ಗಿಟ ತಗ ಧಿನ ತಾಂ 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 ತಾ ತಕ ತರಿನ ತೈ ತೈಯ ತೈಯ ತಾ ಧಿಮಿ ತ ಧಿನ್ನ ತೈ ತಕ ತ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ತಾನನಾಂ ತಧಿರಿನಾಂ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂಥ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಬ್ಬಾಷ್ ಮತ್ತು ಶ್ರೀ ಮಹಾಗಣಪತಿ ದೇವರು ಹಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಶಹಬ್ಬಾಷ್ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಹಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರುಗಳಯ್ಯ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವದೇವರುಗಳು ಶಹಬ್ಬಾಷ್ ಮತ್ತು ಸಕಲ ದೈವದೇವರುಗಳು ಹಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ರಯ್ಯ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ರು ಶಹಬ್ಬಾಷ್ ಮತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ರು ಹಲ ಅತ್ತಿಗಾರು ಕುಶಾಲಗಾರು ಮೋಜುಗಾರು ಶಹಬ್ಬಾಷ್ ತಮ್ಮ ಕೀರ್ತಿ ನಾಕೂರು ಹಬ್ಬಲೆಂದು ಕೊಟ್ಟಂತಹ 60 ಮೊಳ ಹೊಟ್ಟೇಶ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ ಯಾರೇ ರಂಗನ ಕರೆಯ ಬಂದವರು
ದಿನತೆ ಕಳ್ಳ ಮುಚ್ಚಲು ಕಳ್ಳ ಮುಚ್ಚಲು ನಿದ್ದೆ ಬಾರದೆ ನಾಗೆ ಬಣ್ಣಿಸಿ ಮಾತನಾಡಲು ಸೇರದೆ ನಾಗೆ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಾಗೆ ತೋಂಗದ ದಿನತೆ
ಅಂಬರು ಹರಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಾಲಗೋಡು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿಯೇ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾರಾಂಬುಜಕ್ಕೆ ಬುಡ ಮಾಡುತ್ತವಳಿ ಬೆಲಿ ಕಥಾಮೃತವ ಸ್ವರ್ಗಲೋಕಕ್ಕೆ ಯಾರು ಅಂತ ದೇವೇಂದ್ರ ಮಹಾಪ್ರಭು ಎಂದು ಕೇಳಿ ನಾವೇ ಸರಿ ಅನೇಕ ವಿಧೇಯ ದೃಢಮಾನರು ಕೇಳಿರೈ ಮೃಡನ ಭಜಿಸುತ್ತ ಬ್ಯೂದೆಯೇ ಆ ಆ ಮೃಡನ ಭಜಿಸುತ್ತ ಬ್ಯೂತೆ ಬಿಡುಗಣ್ಣ ರೋಡೆ ತನವ ಪಡೆದು ಸುರವಾದ ಸುರರು ದಿಕ್ಪಾಲಕರು ಓ
ಒದಗಿದ್ದು ನಮ್ಮ ಪೂರ್ವ ಸುಕೃತವೇ ಸರಿ. ಹುಟ್ಟುವುದಕ್ಕೆ ಅತಿಥಿ ಕಶ್ಯಪರಿಗೆ ಮಕ್ಕಳಾಗಿ ಭೂಲೋಕದಲ್ಲಿಯೇ ನಾವು ಹುಟ್ಟಿಕೊಂಡವರು. ಸಾಧನೆಯ ಮೂಲಕವಾಗಿ ಮೇಘವಂತ ಪರ್ವತವನ್ನು ಸೇರಿ ಶತಾದ್ವರವನ್ನು ಕೈಗೊಂಡು ತನ್ಮೂಲಕವಾಗಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಅವರ ವರಪ್ರಸಾದವೋ ಎಂಬಂತೆ ಈ ಸ್ವರ್ಗಲೋಕವನ್ನು ನಾವು ಒಂದು ಮನ್ವಂತರದವರೆಗೆ ಪಡೆದವರಿದ್ದೇವೆ. ಮಾತ್ರವಲ್ಲ, ಅಗ್ನಿ, ವರುಣ, ವಾಯು, ಈಶಾನ, ಕುಬೇರ, ನಿರುತಿ ಮೊದಲಾದ ಅಷ್ಟ ದಿಕ್ಪತಿಗಳಾದಂತ ನೀವೆಲ್ಲರೂ ಸ್ವರ್ಗದ ಈ ಪೀಠವನ್ನು ನಾನು ಏರುವಂತ ಹೊತ್ತಿಗೆ ನನ್ನ ಸನ್ನಿಹಿತರಾಗಿದ್ದೀರಿ. ನಿಮ್ಮನ್ನೆಲ್ಲ ಕಂಡಾಗ ಮನಸ್ಸಿಗೆ ಸಂತೋಷವಾಗುತ್ತದೆ. ಅದು ಒಂದು ಕಡೆಯಲ್ಲಿ ಮನು ಮುನಿಗಳು ಲೋಕದ ಉಳಿತಿಗೆ ಬೇಕಾದಂತಹ ಚಿಂತನ ಮಂಥನಗಳನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ರಂಭಾದಿ ನಾರಿಯರು ಸಂಭ್ರಮದಿಂದ ನರ್ತಿಸುತ್ತಾ ಇದ್ದಾರೆ. ಅವರ ನರ್ತನಕ್ಕೆ ಅನುಕೂಲವಾಗಿ ಚಿತ್ರಸೇನನ ಮೃದಂಗ, ಆಹಾ ಓಹೋ ಓಹೋ ಗಂಧರ್ವರ ಗಾಯನ ಇವೆಲ್ಲವೂ ಕಣ್ಣಿಗೆ ಕಂಪನ್ನು, ಕಿವಿಗೆ ಇಂಪನ್ನು ಒದಗಿಸಿಕೊಡುತ್ತಾ ಉಂಟು. ಮಾತ್ರವಲ್ಲ, ನೋಡಿದ್ರ ಇಲ್ಲಿರುವ ಸುವಸ್ತುಗಳು ಒಂದೇ ಎರಡೇ. ಕಾಮಿಸಿದ್ದನ್ನು ಕರುಣಿಸಿಕೊಡಬಲ್ಲ ಕಾರಣೀಕವುಳ್ಳ ಕಾಮಧೇನು, ಅಲ್ಪಕಾಲದಲ್ಲಿ ಕಲ್ಪಿಸಿದ್ದನ್ನು ತಲುಪಿಸಿಕೊಡಬಲ್ಲ ಕಲ್ಪವೃಕ್ಷ, ಉಚ್ಚ ಸ್ಥಾನದಲ್ಲಿದ್ದುಕೊಂಡು ಉಚ್ಚ ವ್ಯವಹಾರಗಳಿಗೆ ಮುಂದಾಗುವ ಉಚ್ಚೈಶ್ರವ, ಪರುಷಮನಿ, ಹೀಗೆ ಅತುಲ ಸಂಪತ್ತನ್ನು ಹೊಂದಿ ವೈಭವದಿಂದ ಈ ಸ್ವರ್ಗಲೋಕದಲ್ಲಿ ನಾವೆಲ್ಲ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಭೂಲೋಕದಲ್ಲಿ ಮನುಷ್ಯರು ಮಾಡುವಂತ ಯಾಗ, ಯಜ್ಞ, ದಾನ, ಧರ್ಮ ಇವುಗಳಿಗೆ ಅನುಗುಣವಾಗಿ ಸಕಾಲಕ್ಕೆ ಬೇಕಾದಂತ ಫಲವನ್ನು ಅವರಿಗೆ ಒದಗಿಸುತ್ತಾ ಅವರ ಜೀವನವು ಸುಭಿಕ್ಷವಾಗಿರುವಂತೆ ಸದಾ ಕಾಲವು ನಾವು ಎಚ್ಚರಿಕೆಯನ್ನು ವಹಿಸುವ. ಇಲ್ಲಿರುವಂತ ಸಂಪತ್ತು, ಇಲ್ಲಿರುವಂತ ವೈಭವ ಇದನ್ನೆಲ್ಲವನ್ನು ಸಂತೋಷದಿಂದ ಅನುಭವಿಸುತ್ತಾ ಇದ್ದರೂ ಮನಸ್ಸಿನ ಆಳದಲ್ಲಿ ಒಂದು ಪ್ರಶ್ನೆ ಮತ್ತೆ 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 ನನ್ನನ್ನು ಕಾಡುತ್ತಾ ಉಂಟು. ಓ ಸುಮನಸರೇ, ಬೇರೇನು ಅಲ್ಲ, ಹೇಳುವುದಕ್ಕೆ ನಮ್ಮ ದೊಡ್ಡಮ್ಮನ ಮಕ್ಕಳು ಭೂಲೋಕದಲ್ಲಿ ಹುಟ್ಟಿಕೊಳ್ಳುತ್ತಾರೆ. ಮಾತ್ರವಲ್ಲ, ಮೇಲಕ್ಕೆ ನೋಡುತ್ತಾರೆ, ಕಾಣುವುದು ಸ್ವರ್ಗಲೋಕ. ಅದನ್ನು ಹೇಗಾದರೂ ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ಅರನನ್ನು, ಅಜನನ್ನು ಮೆಚ್ಚಿಸಿ ಅಜೇಯವಾದಂತ ವರವನ್ನು ಸಂಪಾದಿಸಿ ಈ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡುತ್ತಾರೆ. ಈ ಹಿಂದೆ ಬಂದಂತ ಕಳರನೇಕರನ್ನು ನಾವು ಬಡಿದೋಡಿಸಿದ್ದೇವೆ. ಮುಂದೆ ಒಂದು ವೇಳೆ ಈ ಸ್ವರ್ಗಲೋಕಕ್ಕೆ ರಕ್ಕಸರ ದಾಳಿಯಾಯಿತು ಅಂತಾದ್ರೆ ನೀವೇನು ಮಾಡಬಲ್ಲಿರಿ?
ಮುಖ್ಯ ಕಾರಣವಾದುದು ಇಲ್ಲಿರೋ ವಸ್ತುಗಳು. ಹೌದು. ಅದನ್ನು ಬಯಸಿ ಮರುಳರಂತೆ ಬರುತ್ತಾರೆ. ಹಾಗೆ ಬಂದ ಆ ದುರುಳರನ್ನು ನಾನು ಸದೆಬಡಿಯುತ್ತೇನೆ, ಬಿಡುತ್ತಿದ್ದೇನೆ. ಮೇಲಾಗಿ ಅವನ ಭಾಗ್ಯವ ದೊರಕಿಸುವ ದೇವರು ಕಮಲದ ಹರವಲಿಯರು. ಸುರಪಾಲ, ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗ್ಲಿ. ಈ ಹಿಂದೆ ಅದೆಷ್ಟು ದಾನವರು ನಮ್ಮ ಸ್ವರ್ಗಲೋಕದ ಮೇಲೆ ದಾಳಿಯನ್ನು ಮಾಡಿದವರಿದ್ದಾರೆ. ಒಂದೊಮ್ಮೆಗೆ ಸೋತರೂ ಕೂಡ ಶ್ರೀಹರಿಯ ಕೃಪೆಯಿಂದ ಮತ್ತೆ ಪಡೆದುಕೊಂಡವರಿದ್ದೇವೆ. ಇನ್ನು ಮುಂದಕ್ಕೆ ಅಂತವರ ದಾಳಿ ಆಯಿತು ಅಂತ ಆದ್ರೆ ಅವರನ್ನು ನಾನು ಸದೆ ಬಡಿತೇನೆ, ಬಿಡು ಚಿಂತೆ. ಬಲು ದೋಷವಾಂತೇನ ನೀವೇಗ ನುಡಿಗೆ, ನೀವೇಗ ನುಡಿಗೆ. ಆ, 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 ಬಲು ದೋಷವಾಂತೇನ ನೀವೇಗ ನುಡಿಗೆ, ನೀವೇಗ ನುಡಿಗೆ. ಕಲಿಗಳು ನಿತ್ಯ ಸಗನದೊಳಗೆ, ನೀವು ಕಲಿಗಳು ನಿತ್ಯ ಸಗನದೊಳಗೆ, ಸಂಗನದೊಳಗೆ. ಕಳರ ಭೀತಿಯು ನಮಗಿಳಿದಿಲ್ಲ, ಕಳರ ಭೀತಿಯು ನಮಗಿಳಿದಿಲ್ಲ. ನಳಿನ ಮನ ಕರುಣರಲ್ಲಿ ಸುಳ್ಳಲ್ಲ. ದೋಷವಂತೇನ ನೀವೆಂದ ನುಡಿಗೆ, ಕಲಿಗಳು ನಿಶ್ಚಯ ಸಂಗರದೊಳಗೆ. ದೇವತೆಗಳೇ, ಸುರಪಾಲ, ಆಹಾ! ನೀವು ಆಡಿದಂತ ಒಂದೊಂದು ವೀರೋಕ್ತಿಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಸರಿ. ನಿಮ್ಮ ಪರಾಕ್ರಮ ಏನು ಎನ್ನುವುದನ್ನು ಅರಿಯದೆ ನಾನು ಈ ಪ್ರಶ್ನೆಯನ್ನು ಕೇಳಿದ್ದಲ್ಲ. ಸದಾ ಕಾಲವು ನೀವು ಎಚ್ಚರಿಕೆಯಿಂದಿರಬೇಕು ಎನ್ನುವ ಉದ್ದೇಶದಿಂದಲೇ ನಿಮ್ಮನ್ನು ಎಚ್ಚರಿಸುವುದಕ್ಕೆ ಬೇಕಾಗಿ ಈ ಪ್ರಶ್ನೆಯನ್ನು ನಾನು ಕೇಳಿದವ. ಸರಿ. ಮತ್ತೆ ರಕ್ಕಸರೆಲ್ಲ ಸ್ವರ್ಗಕ್ಕೆ ದಾಳಿ ಮಾಡಿದಂತ ಹೊತ್ತಿಗೆ ನೀವು ತೋರಿಸಿದ ಒಂದೊಂದು ಪರಾಕ್ರಮ, ರಣಕ್ಷೇತ್ರದಲ್ಲಿ ಕದನ ಕಲಿಗಳು ನೀವು ಎನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ರೆ ಒಂದು, ಸದಾಕಾಲ ರಕ್ಕಸರು ಇಲ್ಲಿ ಬರುವಾಗ ವರವನ್ನು ಸಂಪಾದಿಸಿ ಬರುತ್ತಾರೆ. ಅವರಿಗೆ ಸೋಲುವುದಲ್ಲ ನಾವು. ಆ ವರಕ್ಕೆ ಗೌರವವನ್ನು ಕೊಟ್ಟು ಸೋತಂತೆ ನಟಿಸಿ ಓಡಬೇಕಾದಂತ ಪ್ರಮೇಯ ನಮಗೊದಗುತ್ತದೆ. ಅದೇನೇ ಇರಲಿ, ಸದಾಕಾಲವು ಶ್ರೀಮನ್ನಾರಾಯಣನ ಅನುಗ್ರಹ ನಮ್ಮ ಮೇಲಿರುವವರೆಗೆ ಈ ಸ್ವರ್ಗದ ಪೀಠ ಸ್ಥಿರವಾಗಿ ಆತ ಉಳಿಸಿಕೊಡುತ್ತಾನೆ ಎನ್ನುವುದರಲ್ಲಿ ಯಾವ ಸಂದೇಹ ನಮಗಿಲ್ಲ. ಆದ್ರೆ ಇಷ್ಟೇ ಇವತ್ತಿನ ವಿಷಯ ಅಲ್ಲ, ಇವತ್ತಿನ ಒಂದು ವಿಶೇಷ ವಿಷಯ ಇದೆ.
ಲೋಕದಲ್ಲಿ ಇರುವಂತಹ ಪ್ರಭು ಪರಮೇಶ್ವರನನ್ನು ಇಲ್ಲಿವರೆಗೆ ಕರೆತಂದು ಅವನನ್ನು ಅರ್ಚಿಸಿ ಮೆಚ್ಚಿಸಿ ತನ್ಮೂಲಕವಾಗಿ ಆತನ ಆಶೀರ್ವಾದವನ್ನು ಸಂಪಾದಿಸಿಕೊಳ್ಳಬೇಕು ಎನ್ನುವಂತ ಉದ್ದೇಶ ನನ್ನದು. ಆದುದರಿಂದಲೇ ನಾವೆಲ್ಲರೂ ಜೊತೆಯಾಗಿ ಸನಾತನವು ನಿತ್ಯ ನೂತನವಾದಂಥ ಕೈಲಾಸವನ್ನು ಸೇರಿಕೊಳ್ಳಬೇಕು. ಪರಮೇಶ್ವರನನ್ನು ವೈಭವದ ಮೆರವಣಿಗೆ ಮೂಲಕವಾಗಿ ಈ ಸ್ವರ್ಗಕ್ಕೆ ನಾವು ಕರೆತರಬೇಕು. ಆದುದರಿಂದ ನಮ್ಮ ವೈಭವ ಎಷ್ಟುಂಟು, ನಮ್ಮಲ್ಲಿ ವಾಹನ ಎಷ್ಟುಂಟು ಎನ್ನುವುದನ್ನು ತೋರಿಸುವುದಕ್ಕೆ ಹೋಗುವುದಲ್ಲ. ದೇವರ ಬಳಿಗೆ ಭಕ್ತನು ಹೋಗುವಾಗ ಕೇವಲ ಭಕ್ತಿ ಭಾವವನ್ನೇ ಇರಿಸಿ ಹೋಗಬೇಕು. ಆದುದರಿಂದ ಕಾಲ್ನಡಿಗೆ ಮೂಲಕವಾಗಿ ಭೂಲೋಕವನ್ನು ಸೇರಿ ತನ್ಮೂಲಕವಾಗಿ ಉತ್ತರದಲ್ಲಿರುವಂತ ಆ ಕೈಲಾಸವನ್ನು ಏರಿ ಕಾಲ್ನಡಿಗೆಯಲ್ಲೇ ಅವನನ್ನು ಕರೆತರಬೇಕು ಎನ್ನುವಂತ ಉದ್ದೇಶ. ತಡ ಮಾಡುವುದಲ್ಲ, ಎಲ್ಲರೂ ಜೊತೆ ಸೇರಿಕೊಂಡು ಪರಮೇಶ್ವರನ್ನು ಕರೆತರುವುದಕ್ಕಾಗಿ ಕೈಲಾಸದ ಕಡೆಗೆ ನಡೆಯೋಣ. ಪದುಳ ಬಿಡಿದೈ ತರುತ ಕೃಷೆಯಡಸಿ ಪಥದೊಳಗೆ ಉದಕಮಂ ಅರಸಿ ಉದಕಮೌ ಅರಸಿ ಕಾಣದೆ ಬಳಲುದಿರೆ ಪದುಳ ಬಿಡಿದೈ ತರುದಾಗ ಸ್ಪರ್ಶಿಸಿ ಮುಂದೆ 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 ಸಾಗಿ ಬರ್ತಾ ಇದ್ದೇವೆ. ಈ ಭೂಮಿಯ ಗುಣವೋ ಏನು, ಭೂಮಿಯನ್ನು ಸ್ಪರ್ಶಿಸಿದ್ದೇ ತಡ ದೇಹಕ್ಕೆ ಆಯಾಸ, ಯಾವುದೋ ರೀತಿಯ ಒಂದು ಜಡತ್ವ ಆವರಿಸುತ್ತಾ ಉಂಟು. ಇದಕ್ಕೆ ಏನು ಮಾಡೋಣ? ಸ್ವಲ್ಪ ಉದಕ ಸಿಕ್ಕಿದ್ರೆ ಕುಡಿದು ಮತ್ತೆ ಮುಂದೆ ಸಾಗಿದ್ರೆ ಒಳ್ಳೆಯದು ಎನ್ನುವ ಹಾಗೆ ಭಾವಿಸುತ್ತಾ ಮುಂದೆ 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 ನೀರೆಲ್ಲಿ ಉಂಟು ಅಂತ ಹುಡುಕುತ್ತಾ ಬಂದವ. ಎಲ್ಲಿ ನೋಡಿದ್ರು ನೀರಿಲ್ಲ. ಹೌದು, ಹಾಗಂತ ಇಲ್ಲೇ ನಿಲ್ಲುವುದಲ್ಲ. ಉದಕವನ್ನು ಹರಸುತ್ತಾ ಹರಸುತ್ತಾ ಮುಂದೆ 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 ಮುಂದೆ
ಯೋಗ್ಯತೆ ಎನ್ನುವುದಿದ್ರೆ ಹಾ ನಮ್ಮ ಯೋಗ ಭಾಗ್ಯವನ್ನು ಮತ್ತೊಬ್ಬರು ಕಸಿದುಕೊಂಡು ಹಾ ಸುಖಿಗಳಾಗಿ ಜೀವಿಸುವುದನ್ನು ನೋಡುವುದಕ್ಕೆ ಅಸದಳ. ನಿಜ. ಯಾಕೆ ಈ ಮಾತನ್ನು ಹೇಳಿದ್ದು? ಯಾಕೆ? ಹೇಳುವುದಕ್ಕೆ ನಾವು ಹಿರಿಯ ಭಾಗಿಗಳು. ಹಾ ಆದ್ರೆ ಈ ಕಾಲದಲ್ಲಿ ನತದೃಷ್ಟರ ಹಾಗೆ ಬದುಕುವಂತಹ ಸ್ಥಿತಿ ಬಂದೊಳಗಿದೆ ನಮಗೆ. ಹಾ ಏನು ನಮ್ಮ ಹಿರಿಯರು ಸಾಧನೆ ಮಾಡಲಿಲ್ವೇ? ದೇವರನ್ನು ಮೆಚ್ಚಿಸಲಿಲ್ವೇ? ಹಾ ಸ್ವರ್ಗಲೋಕಕ್ಕೆ ಹೋಗಲಿಲ್ವೇ? ಆದ್ರೆ ಹಾ ಯಾವತ್ತಿಗೂ ಸುಸ್ಥಿರವಾಗಿ ಸ್ವರ್ಗವನ್ನು ಆಳುವಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಒದಗಲೇ ಇಲ್ಲ. ಹಾ ನಮ್ಮ ಹಿರಿಯರೆಲ್ಲ ಪ್ರಯತ್ನಿಸಿದ್ದು. ಆದ್ರೆ ಹಾ ಆಮೇಲೆ ಆ ದೇವೇಂದ್ರ ಹಾ. ಅವನ ಕಪಟದಿಂದ ಎಲ್ಲರೂ ಅಳಿದು ಹೋಗಿದ್ದಾರೆ. ಇಂದಿನ ದಿನ ಹಾಗಲ್ಲ. ಹಾ. ನಾವು ಹೇಗಾದರೂ ಮಾಡಿ ಸಾಧನೆಯನ್ನು ಮಾಡಬೇಕು ಹೌದಣ್ಣ. ಎಂಬಂತಹ ಉದ್ದೇಶದಿಂದ ಹಾತೊರೆಯುತ್ತಾ ಇದ್ದೇವೆ. ತಮ್ಮ, ಹಾ. ಆ ದೇವೇಂದ್ರ ಹಾ. ಮೂರು ಮೂರ್ತಿಗಳನ್ನು ಮೆಚ್ಚಿಸಿದ್ದಾನೆ ಎಂಬಂತಹ ಅಹಂಕಾರ, ಹಾ. ಅಹಂಭಾವ ಅವನಲ್ಲಿದೆ. ಅದು ಈಗ ನಿರ್ನಾಮವಾಗಬೇಕಂತಾದ್ರೆ ಹಾ. ಒಂದೇ ಒಂದು ಉಪಾಯ. ಮೂರು ಮೂರ್ತಿಗಳು ಅವನನ್ನು ವಿರೋಧ ಮಾಡಬೇಕು. ಹೌದೌದು. ವಿರೋಧ ಮಾಡಿದ್ರು ಅವನಿಗೊಂದು ಗತಿಯನ್ನು ನಾವೇ ಕಾಣಿಸಬಹುದು. ಹಾ. ಹೇಗೆ ಹೇಳ್ಬೇಕು? ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮರಲ್ಲಿ ಅಗೈತನವನ್ನು ಸಾಧಿಸುತ್ತಾ ಬರುವವರು ಆ ದೇವತೆಗಳು. ಹಾಗೆಂದು ಅವರಿಗೆ ವಿಶೇಷವಾದಂತಹ ಶಕ್ತಿಯನ್ನು ದೊರಕುವುದಕ್ಕೆ ಅವರು ಏನು ಮಾಡಿದ್ದಾರೆ? ಮೂರು ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಶತಮಖಗಳನ್ನು ಮಾಡಿ ಈ ಅಧಿಕಾರವನ್ನು ಪಡೆದವರಿದ್ದಾರೆ. ಆದರೆ ಈ ಅಧಿಕಾರ ಅವರ ಕೈಯಲ್ಲಿರುವ ತನಕ ನಮ್ಮವರಿಗೆ ಯಾರಿಗೂ ಅವನನ್ನು ಸೋಲಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ವಿಶೇಷವಾಗಿ ಒಂದು ಉಪಾಯವನ್ನು ನಾನು ಹುಡುಕಿದ್ದೇನೆ. ವರ್ತಮಾನವನ್ನು ಕೇಳಿಬಲ್ಲೆ ಅಣ್ಣ. ದೇವೇಂದ್ರನು ಶಿವನನ್ನು ಪೂಜಿಸುವುದಕ್ಕೆ ಬೇಕಾಗಿ ಕೈಲಾಸಕ್ಕೆ ಬರ್ತಾ ಇದ್ದಾನೆ. ಆದರೆ ಹೊರಡುವಾಗ ಹೀಗೆ ಎದೆಗೊಟ್ಟು ಹೊರಟು ಬಂದಿದ್ದಾರೆ. ದೇವತೆಗಳಲ್ಲಿ ಎಲ್ಲಾ ವಿಚಾರವನ್ನು ಹೇಳಿದ್ದಾರೆ. ಆದರೆ ಈಗ ದಾರಿ ಮಧ್ಯದಲ್ಲಿ ಆತನಿಗೆ ನಡೆಯುವುದಕ್ಕೆ ಆಗುವುದಿಲ್ಲ. ಆಯಾಸ ಆಗಿದೆ, ದಣಿವಾಗಿದೆ. ಈ ಹೊತ್ತಿಗೆ ನಿನಗೊಂದು ಮಾತು ಗೊತ್ತುಂಟ? ಜೋರು ಹಸಿವೆ ಆಗುವ ಹೊತ್ತಿಗೆ ಅನ್ನವೇ ಬೇಕಂತ ಇಲ್ಲ. ಮಣ್ಣು ತಿಂದ್ರು ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಅವರ ಯೋಚನೆ ಇರ್ತದೆ. ಅಷ್ಟೇ ಯಾಕೆ, ಜೋರು ಬಾಯಾರಿಕೆ ಆಗುವಾಗ ನೀರೇ ಬೇಕು ಅಂತ ಇಲ್ಲ, ಏನಾದ್ರೂ ಒಂದು ಕುಡಿಯುವ ಹೀಗೆ ಯೋಚನೆ ಅವರದ್ದು ಇರ್ತದೆ. ಆ ಹೊತ್ತಿಗೆ ಈ ಹೊತ್ತಿಗೆ ದೇವೇಂದ್ರ ಶಿವನನ್ನು ಪೂಜಿಸುವುದಕ್ಕೆ ಬರ್ತಾ ಇದ್ದಾನೆ. ಈ ಹೊತ್ತಿಗೆ ಒಂದು ಉಪಾಯವನ್ನು ನಾವು ಮಾಡಬೇಕು. ದೇವೇಂದ್ರ ನೇರವಾಗಿ ಶಿವನ ಬಳಿಗೆ ಹೋಗಬಾರ್ದು, ಸ್ವಲ್ಪ ಬದಲಾವಣೆಯ ಮೂಲಕ ಹೋಗಬೇಕು. ಹೇಗೆ? ಭೂಲೋಕದಲ್ಲಿ ಮದ್ಯ ಸೇವನೆಯಿಂದ ಏನೆಲ್ಲ ಪರಿಣಾಮ ಆಗ್ತದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡವರು ನಾವು. ಸುರೆಯನ್ನು ಕುಡಿದರೆ ಒಂದೊಂದು ರೀತಿ ಆಗ್ತದೆ. ಅದರ ಪರಿಣಾಮ ಏನು, ಅದರ ಅಮಲು ಏನು, ಅದು ಎನ್ನುವುದನ್ನು ಚೆನ್ನಾಗಿ ಅರಿತುಕೊಂಡವರು ನಾವು. ಅದು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬುದನ್ನು ನಾವು ಚೆನ್ನಾಗಿ ಬಲ್ಲೆವು. ಹಾಗಿರುವಾಗ ಮೊದಲು ನಾವು ಏನು ಮಾಡಬೇಕು? ಈ ಹೊತ್ತಿಗೆ ಆತನಿಗೆ ಬಾಯಾರಿಕೆ ತಾಳಲಾಗುವುದಿಲ್ಲ. ಈ ಹೊತ್ತಿಗೆ ನಾವು ಸುರೆಯನ್ನು ಕೊಂಡೋಗಿ ಆತನಿಗೆ ಕೊಡಬೇಕು. ಈಗ ಬಾಯಾರಿದ ದೇವೇಂದ್ರನಿಗೆ ಸುರೆಯನ್ನು ಕೊಡಬೇಕು. ತತ್ಪರಿಣಾಮವಾಗಿ ಆ ಸುರೆಯು ಅವನನ್ನು ಸೇರಿದ ಮೇಲೆ ಅವನು ಬೇರೆ ರೀತಿ ವರ್ತಿಸ್ತಾನೆ ಎಂಬ ಕೆಲಸ ಮಾಡುವುದಿಲ್ಲ, ಆ ಸುರೆ ಎಲ್ಲ ಕೆಲಸ ಮಾಡಿಸ್ತಾನೆ. ನೀ ಹೇಳಿದ್ದು ಸುರಾಪಾನದಿಂದ ಆ ಸುರಪ ಆ ರೀತಿಯಾಗಿ ವರ್ತಿಸಿಯಾನು ಲೋಕ ಮೂರರಲ್ಲಿ ಅವನ ಮರ್ಯಾದೆ ಹೋಗಬಹುದು ಎಂಬ ಹಾಗೆ ಆಲೋಚನೆ ಮಾಡ್ತಾ ಇದ್ದಿ. ಅಷ್ಟು ಮಾಡಿದ್ರೆ ಸಾಕಾಗ್ತದ ನಮ್ಮ ಮತ್ತೆ
ಹೇಳಿದ್ದು ಸರಿ. ಈ ಮದ್ಯವನ್ನು ಸೇವಿಸಿ ಒಳ್ಳೆಯದನ್ನು ಮಾಡಿದ್ದು ಇತಿಹಾಸದಲ್ಲಿ ಇಲ್ಲ. ಯಾರು ಮಾಡ್ಲಿಲ್ಲ, ಯಾರು ಒಳ್ಳೆಯ ಕಾರ್ಯ ಮಾಡಲಿಲ್ಲ. ಆದ್ರೆ ಒಳ್ಳೆಯ ಕೆಲಸ ಏನು? ಏನು? ಸತ್ಯವನ್ನು ಮಾತಾಡ್ತಾರೆ. ಏಯ್! ಕೆಲವೊಮ್ಮೆ ನಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವ ಶಕ್ತಿ ಇದ್ರೆ ಕುಡಿದ್ರು ಯಾರಿಗೂ ಏನಾಗುವುದಿಲ್ಲ. ಸುಳ್ಳು ಹೆಚ್ಚೇ ಆಗುವುದು. ಕತೆಗೆ ಕತೆ ಕಟ್ಟಿ ಸುಳ್ಳಿನ ಸರಮಾಲೆಯನ್ನೇ ಸುರಿಸ್ತಾರೆ. ಆದ್ರೆ ತಮ್ಮ, ಈ ಕಾಲದಲ್ಲಿ ಹಾಗಲ್ಲ. ನಾವು ಕುಡಿಯುವಂತಹ ಸುರೆಯನ್ನು ದೇವೇಂದ್ರನಿಗೆ ಕುಡಿಸಿ ಏನಾದ್ರೂ ಒಂದು ಅಚಾತುರ್ಯದ ಕೆಲಸವನ್ನು ಮಾಡಿಸಿ ಮೂರು ಮೂರ್ತಿಗಳ ಕೋಪಕ್ಕೆ ತುತ್ತಾಗುವ ಹಾಗೆ ಮಾಡಬೇಕು ಎಂಬುದು ನಿನ್ನ ಆಶೆ ಅಂತ ಆದ್ರೆ ಅದಕ್ಕೆ ಪೂರಕವಾಗಿ ನಾನು ಇನ್ನೊಂದನ್ನು ಹೇಳಬೇಕಾ? ಏನಣ್ಣ? ಬರೇ ಸುರೆಯನ್ನು ಕುಡಿದ್ರೆ ಹಾಗಾಗುವುದಿಲ್ಲ. ಯಾಕೆ? ಯಾಕೆ? ಸುರಪಾಲ ಎಂಬ ಹಾಗೆ ಹೆಸರು ಯಾಕೆ ಅವನಿಗೆ? ಸುರೆಯನ್ನು ಕುಡಿಯುವ ಕಾರಣ ಸುರಪಾಲ, ಸುರಪರುವರು. ಹಾಗಿರುವಾಗ ಅಲ್ಲಿ ಸುರೆ ಇರುವಾಗ ನಮ್ಮ ಈ ಭೂಲೋಕದ ಸುರೆ ಅವನಿಗೆ ತಟ್ಟಲಿಕ್ಕಿಲ್ಲ, ಅವನಿಗೆ ಏನೂ ಆಗ್ಲಿಕ್ಕಿಲ್ಲ. ಆದ್ರೆ ತಮ್ಮ, ಏನಾದ್ರೂ ಪರಿಣಾಮ ಆಗಬೇಕಂತಾದ್ರೆ ಒಂದು ಉಪಾಯ ಉಂಟು. ಆ ಸುರೆಯಲ್ಲಿ ನಮ್ಮಲ್ಲಿ ಇಬ್ಬರು ಯಾರಾದ್ರೂ ಒಬ್ಬರು ಅಣುವಿನ ರೂಪದಲ್ಲಿ ಆ ಸುರೆಯ ಭಾಂಡವನ್ನು ಸೇರಿಕೊಳ್ಬೇಕು. ಸೇರಿಕೊಂಡು ಮತ್ತೊಬ್ಬ ಆ ಸುರೆಯನ್ನು ಮಾರಿಕೊಂಡು ಹೋಗಬೇಕು. ಒಬ್ಬ ಮಾರುವವ, ಇನ್ನೊಬ್ಬ ಅಣುರೂಪಿ ಆ ಸುರೆಯ ಒಳಗೆ. ಹೀಗೆ ಮಾಡಿದೆವಂತಾದ್ರೆ ಮಾರುವವನು ನೇರವಾಗಿ ಹೋಗಿ ದೇವೇಂದ್ರನಿಗೆ ಅದನ್ನು ಮಾರಿದಂತಾದ್ರೆ ಬಾಯಾರಿದಂತಹ ದೇವೇಂದ್ರ ಆ ಸುರೆಯನ್ನು ಕುಡಿಯುತ್ತಾನೆ. ತತ್ಪರಿಣಾಮವಾಗಿ ಅಣುರೂಪದಲ್ಲಿದ್ದಂತಹ ನಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ಅವನನ್ನು ಸೇರಿ ಆಮೇಲೆ ನೀ ಹೇಳಿದ ಹಾಗೆ ಅವನು ಕೆಲಸ ಮಾಡ್ಲಿಕ್ಕಿಲ್ಲ. ಏನಿದ್ರು ನಾವು ಹೇಳಿದ ಹಾಗೆ, ಅರ್ಥಾತ್ ನಾವೇ ಅವನನ್ನು ಕೆಲಸ ಮಾಡಿಸುವುದು. ಹಾಗೆ ಮಾಡಿದೆವಂತಾದ್ರೆ ಅವ ಹೋಗುವುದೆಲ್ಲಿಗೆ? ಕೈಲಾಸಕ್ಕೆ. ಅಲ್ಲಿ ಹೋಗಿ ಪರಶಿವನನ್ನು ಅರ್ಚಿಸುವುದಲ್ಲ, ಪರಶಿವನಿಗೆ ಒಂದು ಗತಿಯನ್ನು ಕಾಣಿಸಿಯನು. ಆ ಪರಶಿವನ ಕೋಪಕ್ಕೆ ತುತ್ತಾದನಂತಾದ್ರೆ ಮೂರನೇ ಕಣ್ಣಿಗೆ ಅವನು ಭಸ್ಮವಾಗುವುದಂತೂ ಖಚಿತ. ಹಾಗಾಗಿ ಹೇಳ್ತಾ ಇದ್ದೇನೆ, ಇದುವೇ ಒಳ್ಳೆಯ ಉಪಾಯ. ದೇವೇಂದ್ರನಿಗೆ ಸುರೆಯನ್ನು ಕುಡಿಸಬೇಕು ಅಂತ ಆದ್ರೆ ಮೊದಲು ನಾವಿಬ್ಬರು ವೇಷ ಮಾಡ್ಬೇಕು. ಅದೇ ವೇಷ ಮಾಡ್ಬೇಕು. ಒಬ್ಬ ಅಣು ಆಗ್ಬೇಕು, ಒಬ್ಬ ವ್ಯಾಪಾರಿ ಆಗ್ಬೇಕು. ಇಬ್ಬರು ವೇಷಧಾರಿಗಳು ಬೇಕು. ಹೌದು ಅಣ್ಣ, ಏನು? ನಿನ್ನ ಮಾತಿನಂತೆ ಮಾರುವುದಕ್ಕೆ ಒಂದು ಜನ ಬೇಕು, ಅನುರೂಪಿಯಾಗಿ ಸೇರುವುದಕ್ಕೆ ಒಂದು ಜನ ಬೇಕು. ಈಗ ನನ್ನ ನಿರ್ಧಾರದ ಮುಖೇನ ಸುರೆಯನ್ನು ಮಾರುವ ಕೆಲಸವನ್ನು ನಾನೇ ಮಾಡ್ತೇನೆ. ನೀನು ಹಾಗಾದ್ರೆ ನನಗುಳಿದಿರುವುದು ಅದು ಅಣುವಿನ ರೂಪ. ಯಾಕೆ ನಿನಗೆ ಆ ಕೆಲಸವನ್ನು ಕೊಟ್ಟಿದ್ದೇನೆ? ಯಾಕೆ? ಒಂದು ಒಳ್ಳೆಯ ಕೆಲಸವನ್ನು ಹಾಳು ಮಾಡುವುದಕ್ಕೆ ನಿನಗೇನು ಹೇಳಿಕೊಡ್ಬೇಕು ಅಂತ ಹೇಳಿ ಅದರಲ್ಲಿ ಎತ್ತಿದ ಕೈ ನೀನು. ನೀ ಹೇಳಿದ್ದನ್ನು ಒಪ್ಪಿದೆ. ನಿನಗೆ ನನ್ನಷ್ಟು ಹಾಳು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇಲ್ಲ, ನನ್ನ ಅಣ್ಣ ಅಲ್ವಾ ನೀನು? ಹಾಗಿರುವಾಗ ಮೊದಲಾಗಿ ಆತನಿಗೆ ಸುರೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಕುಡಿದ ನಂತರ ನೇರವಾಗಿ ಕೈಲಾಸಕ್ಕೆ ಹೋಗ್ತಾನೆ. ಕೈಲಾಸದಲ್ಲಿ ಶಿವನನ್ನು ನೋಡಿ ಪೂಜಿಸುವಂತಹ ಕೈಯಲ್ಲಿ ಹಿಡಿದಂತಹ ವಜ್ರಾಯುಧದಿಂದ ಹರನ ಮಂಡೆಗೆ ಬಡಿಯುವುದು ಮಾತ್ರ ಅಲ್ಲ, ಕೋಪಗೊಂಡಂತಹ ಹರ ಹೆಚ್ಚಿನದಂತಹ ಕಿಚ್ಚುಗಣ್ಣನ್ನು ತೆರೆಯುತ್ತಾನೆ. ತೆರೆದಾಕ್ಷರ ಲೋಕ ಮೂರೇ ಸುಟ್ಟು ಭಸ್ಮವಾಗಿ ಹೋಗ್ತಾನೆ. ಆ ಹೊತ್ತಿಗೆ ದೇವೇಂದ್ರನು ಭಸ್ಮವಾಗಿ ಹೋಗ್ತಾನೆ. ಮುಂದಿನ ಕಾರ್ಯಕ್ರಮ ನಮ್ಮದು, ಸ್ವರ್ಗದ ಅಧಿಕಾರ ನಮ್ಮದು. ಅಣ್ಣ, ಏನು ಹೇಳಿದ್ರು ಕೂಡ ಒಂದು ನೆನಪಿಟ್ಟುಕೋ, ಏನು? ಈ ಕೆಲಸದಲ್ಲಿ ನಾವು ಯಶಸ್ವಿ ಆಗಬೇಕು. ಯಾಕೆ ಗೊತ್ತು? ಯಾಕೆ? ನಾವು ಬಂದಾಗಲೂ ನಮ್ಮ ಮೇಲೆ ಕಣ್ಣಿರ್ತದೆ, ಹೋಗುವಾಗಲೂ ಕಣ್ಣಿರ್ತದೆ. ಯಾಕೆ? ಇವರಿಗೆ ಕೆಲಸವೇ ಇಲ್ಲ ಈ ಪ್ರಸಂಗದಲ್ಲಿ ಅಂತ ಎಲ್ಲರೂ ಆಡಿಕೊಳ್ಳುವುದನ್ನೇ. ಹಾಗಾಗಿ ಇವತ್ತು ನಾವು ಎಷ್ಟು ಕೆಲಸ ಮಾಡಿದ್ದೇವೆಂದು ಕೊನೆಯವರೆಗೆ ಗೊತ್ತಾಗಬೇಕು. ಆ ರೀತಿಯಾಗಿ ಒಂದು ಪರಿಣಾಮ ದೇವೇಂದ್ರನಲ್ಲಿ ಮೂಡಬೇಕು. ನೀನು ಯಾರ ಹತ್ರ ಮಾತಾಡೋದ?
ಬಾತೇರು ಬಗೆರ ಎಲ್ಲ ಅಮ್ಮಡ ಬಾತೇರ್ನ ಅಲ್ಲ ಆತು ಬಣ್ಣಗ ತಾಟಿನ ಮೇಲೆ ಎಲ್ಲ ಬಾತೇರು ನೀ ಅಂದಿ ಯಾರು ನೀನು ಯಾರು ಹೆಸರು ಎಂತ ವಾ ಏನು ಹೆಸರು ಎಂತ ನಿನ್ನದು ಎಂಕಪ್ಪೆ ಎಂಕಪ್ಪ ಹಾ ನಿನ್ನ ಅಪ್ಪ ಸಂಕಪ್ಪೆ ಅವರಪ್ಪ ಲಿಂಗಪ್ಪೆ ನಿಮ್ಮ ವಂಶ ಎಲ್ಲ ಅಪ್ಪನವರೇ ಅನಂದಿ ನೀನು ಯಾವ ಭಾಷೆ ಮಾತಾಡುದು ಹೀರೋ ಭಾಷೆ ಆತೇರು ನಮ್ಮದು ದೇವ ಭಾಷೆ ಹಾ ದೇವ ಭಾಷೆ ಅಂದ ಎಂಕಲ ಒಂದು ಲೋಕದ ಭಾಷೆ ಯಾವ್ದದು ತುಳು ತುಳು ತುಳುವೆ ತುಳು ಎತ್ತು ಬರ್ಕೆ ಇದು ಬೆಳಕಾಯ ಬಂದ ಇರ್ತಿತ್ತು ನಮ್ಮಳು ತುಳುವೆ ಅಲ್ಲ ನಿನ್ನ ಭಾಷೆ ಹೇಳಿದ್ದು ಹಾ ತುಳು ಭಾಷೆ ನಾವು ಮೇಲಿಂದ ಬಂದದ್ದು ಅಂದ ಉರ್ದ ಕುಲಕ್ಕ ಈ ಊರಿನವರಲ್ಲಿ ಅವೇ ಲೋಕಜ್ಜಿ ಲೋಕ ಉಂಟು ಮೇಲೆ ಅವೇ ಸ್ವರ್ಗ ಸ್ವರ್ಗ ತಾಂಟಿನ ಅಂಚ ತಿಂದೆ ಲೋಕಜ್ಜಿ ಅಂದೆ ನೀನು ಸಿಕ್ಕಿದ್ದು- ಕೆಂಚಲ ಬೋರ್ಡ್ ಆಗ್ಬಿಡು ಅಪ್ಪ ನೀನು ಸಿಕ್ಕಿದ್ದು ಒಳ್ಳೇದಾಯ್ತು ತಾನೆ ಅಯ್ಯೋ. ಹ್ಮ್ ನನಗೆ ಹಾ ವಾ ಏನು ಕೂಡುದಿಲ್ಲ ಬಸವಳಿ ಐದೊಬ್ಬಳಿಗೆ ಹೋದೆ ಬಸವಳಿದಿದ್ದೇನೆ ಅಂತ ಮಸಾಲೆ ಇತ್ತೆ ಹೋಗ್ತೀಯೇ ನೀರೇ ಇಜ್ಜಿಗೆ ಮುದ್ದೆಲ್ಲ ಮೈಪೇರೆ ಆಗಲ್ವ ವಾ ಬಾಯಾರಿದ್ದೇನೆ ಬಾಯರ್ಗೆ ಬಾಯ ಕಂಡ ಹೊಟ್ಟಲು ಮಂಜೇಶ್ವರ ದುಂಬೋದು ಉಪ್ಪಲ್ಲಿ ತಿರ್ಗೋಡು ಸೀದಾ ಒಳ್ಳೆ ಬಾಯರ್ಗೆ ಹೋಗು ನೀರಡಿಕೆ ನೀರಡಿಕೆ ನೀರು ಮಾಡ್ತೀನಿ ಬಜ್ಜಿ ಇವ ಎಂತ ಮಾತಾಡ ಅವಳು ತುರ್ತು ಮುಳ್ಳು ಉದಕ ಉದಕನ ಮದಕನ ಆಗಲ್ವ ಮುಖ ನೀರು ಬಾಯಾರಿಕೆ ಆಗಿದೆ ಅಂತ ಬಾಜಲ ಮಗ ಆತದ್ದು ಮಲ್ಲ ಮಾತಿರೋದು ಏನು ಬಾಜಲ ಇಂಚ ಬಂದು ಹೆಂಗಂದ ಜಪಜ ನೀರುಂಟ ಪರಿಯರೆ ಬೋಡುಂದತ್ತ ನೀರುಂಟ ನೀರು ಮುಲ್ಪ ಮುಲ್ಪ ಸರಿ ಕಟ್ಟು ಬರ್ಸಾರ್ ಬಿಡ ಹೌದು ಅಲ್ಲ ವರ್ಷ ಹತ್ರ ನೀರು ಬಿಡು ಹ್ಮ್. ಸುದ್ದಿಟ್ಟು ಬೋಲೆಗೆ ಪೂರ ಆಚಿದ್ ಬೋತುದು ಆಮೇಲೆ ತಮೇಜಿ ಪೂರ ಅಲ್ಪ ಅಲ್ಪ ಕಟ್ಟ ಬರ್ದೇವಿ ಒಂದು ಅಲ್ಪ ತಕ್ಕಲೆ ಬೋಡೆ ಹೌದು ಇಲ್ಲಿ ನಾವು ಕೂಡ ತುಂಬಾ ಹುಡುಕಿದೆವು ನಮಗೆ ನೀರು ಎಲ್ಲಿ ಎಂಕ್ಲೆ ಗೆಜ್ಜಿಗೆ ಅಲ್ಪ ಅಲ್ಪ ಬರ್ತಿತ್ತು ಇಷ್ಟು ತುಂಬಿಡು ಹೌದಾ ಇಲ್ಲಡೆಗೆ ಏಯ್, ವಾ ಅದೆಂತದ ಓ ಇದು ಮುಂದೆ ಅವು ಕಲಿ 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 ಇನ್ನು ಎಲ್ಲಿಗೆ ಎಷ್ಟು ಪ್ರಾಯ ಆಯ್ತು ಇನ್ನು ಎಲ್ಲಿಗೆ ಕಲಿ ಹಾ ಇನ್ನು ಎಲ್ಲಿಗೆ ನೀನು ಕಲಿಯುದು ನಿನ್ನ ಭಾಷೆದ ಕಲಿ ಹತ್ತಿ ಒಂದು ಪರ್ಪಿನ ಕಲಿ ಅಮ್ಮ ಆಲಾಪುಡು ಕಾಲುವೆ ಕಲಿಗೆ ನಿನ್ನ ಅಮ್ಮೆ ಭಾಷೆ ಜನಗಳು ಪಾತ್ರೆ ಇರುವಂಡ ಆಗಲ್ವ ವಾ ಕಳ್ಳು ಕಳ್ಳು ಹಾ ಕಳ್ಳುವೆ ಹಾ ನಮ್ಮ ಭಾಷೆಯಲ್ಲಿ ಅದಕ್ಕೆ ಅವೇನು ಕಲ್ಲುವೇ ಬಂದಿನ ಹಾ ಅನಿಗಳ ಕಲ್ಲು ನಮ್ಮ ಭಾಷೆಯಲ್ಲಿ ಅಂಗನ ಕಲಿ ಕಲಿ ಅದು ಅದಕ್ಕೆ ಮಧು ಅಂತ ಹೆಸರು ಮಧು ಹಾ ಮಧು ಹೆಸರುತ್ತೆ ಹಾಗೆ. ಮಧು ಚಿಕ್ಕುಜಿ ಹಾಗೆಲ್ವ ಅದನ್ನು ಕರೆಯೋದು ಹಾಗೆ ಮಧು ಮಧು ನಿಗಳು ಬನ್ನಿ ಹೌದೌದು ಅಂದೆ ನೀನು ಸಿಕ್ಕಿದವಳು ಈತಿ ಮತ್ತು ಫಾತಿ ಇರುವಾಗ ಇಲ್ಲಿ ಏನಿಂದ ಅಂದಾಜೆ ಗೊತ್ತಾಗ್ಲಿಲ್ವಾ ಇಚ್ಚಿ ದೇವೇಂದ್ರ ಸ್ವರ್ಗಲೋಕದ ದೇವೇಂದ್ರ ಏನ ಅಂತ ಹೇಳ್ದೆ ಅದೆಂತದಕ್ಕೆ ನೋಡುವ ಗೊತ್ತಾಗುದಿಲ್ವಾ ಅವೇ ಈಗ ಎಲ್ಲಿಯಾದ್ರೂ ನೋಡಿದ್ಯಾ ನೀನು ಭೂಲೋಕದಲ್ಲಿ ಇಂತ ಇಚ್ಚಿ ಮತ್ತೆ ಒಂದು ಒಂದು ಒಂದಿರ ನರಮಾಣಿ ಬಾಡ್ಲು ಇಚ್ಚಿನಟ್ಟು ಮತ್ತೆ ದೇವರ ಲೆಕ್ಕಂಚಿನ ನಾವು ದೇವಲೋಕದ ಕಿರೇ ತುಂಬಿ ಒಂದು ಅರ್ಧ ಹೆಜ್ಜೆ ನಾವು ಬೆವರುದಿಲ್ಲಲ್ಲ ಬೆಗಾರ್ಜಿನ ಬೆವರುದೇ ಇಲ್ಲ ಬೆಗಾರ್ಜಿನ ಮಾತ್ರ ಮೇಯ್ನ್ ಆದ್ರು ಅದು ನಿಮಗೆ ಮಾತ್ರ ಕೊಳೆ ಆಗುದು. ಅಂಗ ಒಂಜಿಗರಿಗೆ ಮೇಯ್ಚಿದ ನಮಗೆ ಹಾಗೆಲ್ಲ ಏನು ನೀರು ಸಿಕ್ಕಿಲ್ಲ ಇದು ನಮಸ್ಕಾರ ಏನು ಅಮ್ಮೇರು ಇಂಚೊಳ್ಳೆರು ಬಂದ್ರೆ ಹಾ? ಏನು ಅಮ್ಮೇರು ಅಮ್ಮೇರು ನಿನ್ನ ಅಪ್ಪ ಎಲ್ಲಿದ್ದಾರೆ ಇಂಚಿ ಸ್ವಲ್ಪ ಕಡೆ ಬಿಡ್ತೇನೆ ಸ್ವಲ್ಪಕ್ಕೆ ಬೋಲೆ ತುಳಸಿ ಕೊಟ್ಟಿಟ್ಟು ನೀರು ಬಿಡ್ತು ಯಾನೆ ಕಡೆ ಬಿಡ್ತೆ ಅವರು ಈಗ ಸ್ವರ್ಗಕ್ಕೆ ಹೋಗಿದ್ದಾರೆ ಎನ್ನುವುದಕ್ಕೆ ನಿಘಂಟು ಇರ್ತದೆ ಯಾನೆ ಕಡೆ ಬಿಡ್ತೇತ ನೀನು ಕಳಿಸಿದ ಕೂಡ ಆಗುತ್ತದ ಹೋಗ್ಬಿಡೇತ ಹಾಗೆಲ್ಲ ಆಗುದಿಲ್ಲ ಜೋಕುಳು ಕಡೆ ಬಿಟ್ಟಾಗ ಅಮ್ಮೇರು ಏನು ಅವ ಮಾಡಿದ ಪಾಪ ಪುಣ್ಯ ಅದ ನಿರ್ಧರಿಸ್ತದೆ ಅವು ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕು ಆದ ಮೇಲೆ ಒಂಜಿಲ ಮಲ್ದಿ ಆದ ಮೇಲೆ ಮಲ್ದಿನ ಒಂಜಿ ಮಾತ್ರ ಏನಾದ್ರು ಲೋಕ ಹೋಗಿ ತರದು ಬಿಡ್ತೀನಿ ಬೇತೆ ಹುಲ್ಲ ಇಜ್ಜಿ ಆಯ್ತು ಇರ್ಲಿ ವಾ. ನೋಡುವ ನಾನು ಸಮಯ ಬಂದ್ರೆ ನೋಡಿ ಹೇಳ್ತೇನೆ ವಾ. ಅದಲ್ಲ ಇದೇನು ಹೇಳಿದೆ ನೀನು ಕಲಿ ಅದು ಕಲಿ ಮಾತು ಅನಂತ. ಎಲ್ಲಿಗೆ ಎಲ್ಲಿಗೆ ವೈವೆಯ ಮಧುಮನು ತಾರಿಲ್ಲಿ ಮುಂದಕ್ಕೆ ಹೋಗದಿರು ತಾರಿಲ್ಲಿ ಮುಂದಕ್ಕೆ ಹೋಗದಿರು ಬಲ್ಲಿದಾಸರ ನಾನಿರುವೆನು ಬಲ್ಲಿದಾಸರ ನಾನಿರುವೆನು ನೀರೆಲ್ಲಿಯೂ ಕಾಣದೆ ಬಳಲುವೆನು ಎಲ್ಲಿಗೆ ವೈವೆಯೋ ತಿಮ್ಮಪ್ಪ ತಿಮ್ಮಪ್ಪ ಎಂತ ಎಂಕಪ್ಪೆ ಎಂಕಪ್ಪೆ ಎಂಕಪ್ಪ ಎಂಕಪ್ಪ ವಾ ಎಂತದಲ್ಲ ಹಾ ಏನು ಕೂಡುದಿಲ್ಲ ಅಂದೆ ಜೊಪ್ಪಲೆ ಅಂತ
ಮಲಗುವುದಲ್ವೋ? ಕೈಗಾರ ಬಚ್ಚಿದೆ ಒಂದು ಸ್ವಲ್ಪ ಉದಕ ನೀರು ಸಿಕ್ಕಿದ್ರೆ ಹಾ ಮತ್ತೆ ನಾನು ಮುಂದುವರಿತೇನೆ. ಬಾಜಿ ಎಲ್ಲ ಬಿಡತ್ತೆ ಬಾಜಿ ಎಲ್ಲ ಬಿಡ ಖಾಲಿ ಬರಲ್ಲ ಬಾಜಿ ಎಲ್ಲ ಹೋಗ್ಬಿಡ ಏನೇ ಆದೀತು ಈಗ ನಿನ್ನದು ಉಂಟಲ್ಲ ಅಂದ ಮಧು, ಮತ್ತೆ ಬಾಜಿ ಎಲ್ಲ ಬಿಡು ಸ್ವಲ್ಪ ನನಗೆ ಕೊಡು. ಹೌದು ನಾನು ಸ್ವಲ್ಪ ಕುಡಿದು ಮತ್ತೆ ಮುಂದುವರಿತೇನೆ. ನಾನು ಮತ್ತೆ ಎಲ್ಲಿಯಾದ್ರೂ ನೀರು ಸಿಕ್ತು ಏನು ವಾಲೋಕದಲ್ಲ ಒಡ ಅಲ್ಲಿ ಐಟದೆಲ್ಲ ಬೇಜಾರಿದ್ದು ಆಂಡ ಕಾಸು ಬರಂದೆ ಕಲಿ ಬರಿಯಾಗಿ ಆಗ್ಬಿಟ್ಟೆ ಅದು ನಿನಗೆ ಕೊಡುವ ಹಾ ಹಣ ಅಲ್ವಾ? ಅಣ್ಣ ನನ್ನ ಕಾಸು ಕೊಡು ಎಷ್ಟು ಬೇಕಾದ್ರೂ ಕೊಡು. ಇದು ಬಂಡಿ ಎಂಕುಲವೇನೆ ಮಾರ್ದು ಬಂದಿದ್ದೀನಿ ಅವನು ಹೌದಾ? ಗೊತ್ತಾಯ್ತು. ಇದು ಎಂಕುಲ ಇಲ್ಲ ಬಡಿ ಚೋಕ್ಲೆ ಬರೋ ಉಳ್ತುಂಟು ಕೊಡು ಅರಿತಾರೆ ನೋಡಿ ಬಂದು ಬರ್ಕ ಬನ್ನಿ ಸ್ವಲ್ಪ ಕೊಡು. ಸ್ವಲ್ಪ ಕೊಡು. ಸ್ವಲ್ಪ ಕೊಡು. ಹಾಂ ಸ್ವಲ್ಪ ಆಯಾಸ ಆಗ್ತದೆ ಅಷ್ಟೇ. ಮತ್ತೆ ಅಥವಾ ಬಚ್ಚೆ ನನ್ನ ಬಾಜಿ ಎಲ್ಲ ಲೆಕ್ಕ ಸ್ವಲ್ಪ ಸಿಕ್ಕಿದ್ರೆ ಕಾಸ್ಕೋರ್ ಬರ ಎಲ್ಲ ಕೊಡುವ. ಬೋನಿ ಗಿರಾಕಿ ಆತಿ ಬೋನಿ ಆತಿ ಇವತ್ತಿದು ನಿನಗೆ ಎಷ್ಟು ಬೇಕು ಹೇಳು, ಅಷ್ಟು ನಾನು ಕೊಡ್ತೇನೆ. ನಡಪು ಗೋಪಿನ ಬೇರೆ ಬಲೆ ಬರ್ಕ ಬಲೆ ಬಲೆ ಕಲಿ ಬರ್ಕ ಇಲ್ಲಿ ಕೊಡು, ಇಲ್ಲಿ ಕೊಡು, ವಾ ಇಲ್ಲಿ ಕೊಡು. ನೀರು ಹೊರಗೆ ನೋಡು ಮೇಲೆ ಕಲಬೇಕು ಹೌದು. ಅವಾಪುಜಿ ಮೂಲೆ ಕುಲ್ಲೆ ಆ? ಮೂಲೆ ಕುಲ್ಲೆ ಗೆತ್ತೆ ನಾನು 3 ಲೋಕದ ಅಧ್ಯಕ್ಷ ದೇವೇಂದ್ರ ಕೆಳಗೆ ಕೂತ್ಕೊಳ್ಳೋದು ಹೇಗೆ? ಈ ಅಧ್ಯಕ್ಷ ಎಣ್ಣೆ ಅಡಿಗೆ ದೇವಲೋಕ ಕಂಡು ಮೂರು ಕಲಿ ಬರ ಮೂರು ತಿರ್ತು ದೇವರವರು ಇಲ್ಲಾಂದ್ರೆ ಕೊಡುದಿಲ್ವ? ಕಲಿ ಬರಿಬೇಕ ಏರು ಹಾ ಮಿತ್ತು ಹೋಗುದು ಹಾ ತಿರ್ತುಕೊಂಡ ಮೇಲೆ ಹೋಗ್ಲಿಕ್ಕಿಲ್ಲ. ಮಿತ್ತು ವಾರೈತಿ ಒಳ್ಳೆ ಮೂರಿಯರು ಉಂಟ ಹಾಗೆ ಮಿತ್ತು ಬೋಂಡತ್ತ ಮೂರು ತಿರ್ತೆಗುಂಡ ತಿರ್ತೆ ಮೂರು ಜನ ಮಿತ್ತುಗುಂಡ್ರವಲ್ಲಿ ಬರ್ಲ ಪಾಡ್ನಾಗ ಏನು ಮಾಡುದು? ಎಲ್ಲರಿಗೆ ಮಾರಲಿ ಕುಲೊಂದು ಮಾಡ್ತೀನಿ ಮಿತ್ರು ಬಾವಾಜ ಅಂತ ಲೆಕ್ಕ ತಿರ್ತು ಕುಂತು ಬರಾಡಿಗೆ ಹೋಯ್ತು ಏತು ಲಾಯ್ಕ್ ಇವುಗಳ ಮಾತ್ರ ನಾವು ಏನು ಪುದ ದೇವೆ ಅವ ತಲಿ ಬಂಡ ಉಂಡತಿ ಸುಯಿಂಪಿ ಸುಯಿಂಪಿ ಅದು ಹೇಗೆ? ಅವು ಅಂಚೆನೆ ಅಲ್ಲೇ ಕಮ್ಮಿ ನೋಡಿ ಗೊತ್ತಾಗ್ಬೋದು ಭಾರಿ ಕಲಿ ಮಾತ್ರ ತಾಳಿದ ಕುಡಿಕೆ ಪೋರೆ ಅವು ಐಕ ಅಭ್ಯಾಸ ಕೊಡು ಬರ್ಲಿ ಬರ್ಲಿ ಎಂತದ ಇದು? ಕಲಿ ಹುಳಿ ಹುಳಿ ಉಂಟು. ಹುಲಿ 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 ಹೊರತು ಅದು ಕಮ್ಮಿ ನಾನೇ ಅಂಚೆನೆ ಹೀಗೆ ಹಾ ಕಲಿತ ಕಮ್ಮಿ ನಾವು ಕುಲಿತ ಕಮ್ಮಿನೇ ಬೇತೆ ಇದರಲ್ಲಿ ಕಸ ಎಷ್ಟು ಉಂಟು ನೋಡು. ವಾ ಕಸ ನೋಡಿ ಎಷ್ಟು ಉಂಟು ಅಂತ. ಮೀಸೆಚ್ಚೆ ಅದಕ್ಕೆ ಅವು ಯಾರ್ಪೆ ಒಂದು ಕೊಂಡಾಗ ಗಜ ವಾಯ್ಕಿತಿ ಕೊಡು ಮೀಸೆ ಅದೇ ಮೀಸೆ ಉಡ್ಬಿದ್ದೆ ಕಲಿ ಬರೆಯರಿಗೆ ಈ ಉದ್ದ ಮೀಸೆಯವರೆಲ್ಲ ಬಿಡುದು ಅದಕ್ಕೆ. ಕತೆ ಅವನ ಮೀಸದ ಕಲಿ ಬರ್ಕೊಂಡು ಹಾಕೊಂಡು ಲೆಕ್ಕ ನೀರು ಬರ್ರಿ ಗೊತ್ತಾಗ್ಬಿಡು ಕಲಿ ಕಜ ಓಡು ಬಂಜಿ ತೊಲೆ ಹೋಗ್ಬಿಟ್ಟು ಮೀಸೆ ಹಿಡ್ಕೊಂಡು ನಾನು ಅದೇ ಪತ್ತಿಜ ಎಣ್ಣೆ ಹುಳಿ ಹುಳಿ ಉಂಟು ಇದು. ಪುಲಿ ಪುಲಿ ಇಜ್ಜಿಯೇ ಪುಲಿ ಹಣ್ಣನೇ ಕಲಿ ಏನು ಹೌದಾ? ಹಾ ಅಲ್ಲಿ ಬೊಕ್ಕ ಚೂರು ದೇ ಮೂಕು ಕೈ ಬರ್ತದೆ ಅಂಚ ಅಂಚ ಹಾ ಅಲ್ಲಿ ಹೋಯ್ತೇನ ಅವು ಒಂಜಿ ತಿಪ್ಪಿ ಹೋಯ್ನೆಟ್ಟ ಬೊಕ್ಕ ಆಯ್ನೆ ಒಯ್ಪಿ ಒಂದು ಬಾಯಿಗೆ ಹೊಡ್ಲಿ ಅದೆಂತದು? ನೆಕ್ಕ ಪುದ ಚಕ್ಕುಲಿ ಚಕ್ಕುಲಿ ಅಂದನು ಆಹಾ, ಇದು ಕೆತ್ತುವ ಶಿಲ್ಪಿ ಯಾರ? ವಾ ಯಾವ ಶಿಲ್ಪಿ ಕೆತ್ತುದು? ಕೆತ್ತುನ ಮತ್ತೆ ಹೇಗೆ? ಮರಾಠಿ ಮಲ್ಪುಣಿ ಬಾರಿ ವೃತ್ತಾಕಾರವಾಗಿ ಕಲ್ಲಡಿ ಮಲ್ಪುಣ ಇದು ಹೇಗೆ ಮತ್ತೆ? ಅವು ಅಡಿ ಕಡೆಯದು ಹ, ಐಂಚ ಒತ್ತಾರೆ ಅವರೊಂದು ಹೌದಾ? ಎಣ್ಣೆ ಗುರುಪಿನವು ಎಣ್ಣೆಯಲ್ಲಿ ಅನ್ನಂದು ಎಣ್ಣೆ ಬೇಕು ಕೊಜ್ಜೋರು ಅನ್ನದ ಐಕ ಪಕ್ಕ ಕೊಡೋದು ಹೋಗಿ ಕಾಯಿನ ದೆಪ್ಪು ನಮ್ಮ ಸ್ವರ್ಗದಲ್ಲೆಲ್ಲ ಇದಿಲ್ಲ. ಅವು ಅವು ಕೋಟೆ ಇದೆಗೆ ಚಕ್ರ ನೀನು ತಯಾರು ಮಾಡುದ? 5 ಅವರನ್ನು ಬರಿತಾ ಇಲ್ಲ ಅನ್ನಂದು ಅವನಿಗೆ ಇದೆಲ್ಲ ಅವೇ ಗಟ್ಟಿ ಬೇರತ್ತೆ ಆಗಿಲ್ಲ ಅಲ್ಲಿ ಒಂದು ಚಕ್ಕುಲಿ ಬಣ್ಣ ಹೌದಾ? ಹಾ ಹ್ಮ್, ಅರಿತ ಭಾರಿ ರುಚಿಕರವಾಗಿದೆ. ಉಂಟಲ್ಲ ನೀವು volunteer ಇರ್ತದೆ volunteer ಬಲ್ದು ಅವು ತಿಂತೆ ಭಾರಿ ಕಸಾಟು ತಿಂತು ಗಡ್ಡೆ ಹೆಚ್ಚಾಗಿ ಗಡ್ಡೆ ಬಗರ್ತದೆ ಸ್ವಲ್ಪ ಹಾಕು. ಕಾಸು ಬರ್ಬಾರ್ದು ಮೊಕ್ಕದಲ್ಲಿ ತೆಂಗು ಮುಗಿನ ಅಟ್ಟಿ ಅಟ್ಟಿ ಬಾ ನೀವು ಏಪ ಆಯ್ತೀನಿ ಇಂಚಿ ಏಪ ಬೈದೀನಿ ಇಂಚಿ ನಾನು ಮೊನ್ನೆ ಪ್ರಯಾಣ ಪ್ರಾರಂಭ ಮಾಡಿದ್ದೆ. ಅಂದ್ರೆ ಹೊರಿಯೇನೆ ನಮ್ಮವರು ಇದ್ದಾರೆ ತುಂಬಾ ಮಂದಿ. ಬಡಿಜಪ್ಪಲು ಹೋಯ್ತು ಎಲ್ಲ ಇದೆ.
ನೀನು ಹೇಳಿದ ವಿಷಯ ಹೌದು. ಹಾ ಒಮ್ಮೆ ಕುಡಿದ್ರೆ ಮತ್ತೆ ಬೇಕು ಬೇಕು ಅಂತ ಆಗ್ತದೆ. ಏನೋ ಆಯ್ತು ಪ್ರಮಾಣ ಅಂತೇಳಿ ಹೌದು, ಈಗ ಸ್ವಲ್ಪ ಹುಳಿ ಹುಳಿ ಕಡಿಮೆ ಆಯ್ತು. ನಿಕ್ಕು ಬುಚ್ಚಿ ಎನ್ನ ಅಂತ ಬಂದ್ಬಿಡವು ಏ, ನಮಗೇನು ಏ, ಚೂರು ಬರ್ಬೇಕಾದ್ರೆ ತೋಜು ఒక ఆయన అయిపోయి ಸ್ವಲ್ಪ ಹಾಕು. ಬರಲೆ ನೀರು ಬರೋದಿಲ್ಲ ಈಗ ಹತ್ತತ್ತು ತುಲೆ ಈ ಎಂಕಪ್ಪಗಲ ದೇವೇಂದ್ರಗಳ ಸಂಬಂಧ ಈಗ ಅಲ್ಪದ ಕೊಂಚ ಎನ್ನಿದ್ದು ನೇಚು ನಿನಗೆ ಮದುವೆ ಆಗಿದೆ? ಅಂದ್ರೆ ಆಗ್ತದೆ. ಹೌದಾ? ಹಾ ಎಷ್ಟು ಮಕ್ಕಳು? ರೆಡ್ ಹಾ ಆಗೋದು ನೀನು. ಗಂಡ ಎಷ್ಟು ಹೆಣ್ಣು ಎಷ್ಟು? ಒಂಜಿ ಎಣ್ಣಿ ಅಂದ್ರೆ ಒಂಜಿ ಹಣ್ಣು ಒಂಜಿ ಪೊಣ್ಣು ಒಂದು ಗಂಡು ಒಂದು ಹೆಣ್ಣು. ಒಂಜಿ ಉಲಾಯಿ ಒಂಜಿ ಬಿಲಾಯಿ ಆರತಿಗೊಂದು ಕಿರುತಿಗೊಂದು. ನೀರೇನು ಜೀವಗಳು ಈಗ ಉಂಟು ಅಂದೆ ಈ ಗಂಟು ತಾನೇ ಅತ್ತು ಈ ಗಂಟು ಕಂಡದುಂಡೆ ಅತ್ತು ನಮಗೆ ಲೋಕದ ಮಕ್ಕಳೆಲ್ಲ, ಲೋಕದ ಜನರೆಲ್ಲ ಮಕ್ಕಳ ಹಾಗೆ. ಮಗ ಜನಕ್ಕೂ ಪಂಡಿಲಕ್ಕ ನಮ್ಮಲಾಗೆ ನೋಡ ನಾವು ಯಾವೇ ನೋಡೆ ಒಳ್ಳೇದುಂಟ. ಚಕ್ಕುಲಿದು ಲಾಯ್ಕಲ್ಲ ಬಸ್ತು ಜಾ ಒಂದು ಒಳ್ಳೆ ಅವಿನಾಭಾವ ಸಂಬಂಧ. ಏನು ಗುಂಡು ಗುಂಡು ಅವು ಗುಂಡು ಪೂಜೆ ಅವು ಗುಂಡು 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 ಅದಂಗೆಲ್ಲ ಬಿಡವು ತಿಮ್ಮಪ್ಪ ಎಂಕಪ್ಪೆ ಎಂಕಪ್ಪೆ ನೀನು ಮತ್ತೆ ನಿನ್ನ ಅಮ್ಮೇರ ಸಂಕಪ್ಪೆ ಅಪ್ಪ, ಅವನಪ್ಪ ಲಿಂಗಪ್ಪೆ ನಿನ್ನೆಲ್ಲ ಅಪ್ಪನ ಸಂತಾನೆ. ಭಾರಿ ಒಳ್ಳೇದು. ಇದೆ ಇದಕ್ಕೆ ಕಲಿ ಬರ್ಬಿಡ ಬೇರೆ ರೀತಿಗೆ ಅಂದ್ರೆ ಬಸ್ಸ ಕೊಲ್ಪಿನಿ ಕುಲತ್ತಿ ನಿರ್ಮಲ ಬಸ್ಸ ಆಗ್ತದೆ. ಈ ಸೆಕೆ ದಮ್ಮು ಕಟ್ಟುನಲ್ಲ ಕಮ್ಮಿ ಆಗ್ಬೋದು. ಪಲ್ಪಿನ ನೀರಿಲ್ಲ ಭುಜ ಅಣ್ಣ ಸಂಗತಿ ಇತ್ತೆ ನೀರು ಮಾರದೆ ಕಾಸು ಮಾಡ್ಬಿಡಕೊಳ್ಳೋದು ಕೊಂಚ ಸಾಧ್ಯ ಬಿಡಾಕలేదు ವರ್ಷ ಹಾಕೇರಿ ಗಂಡ ಒಂದು ಎರಡು ಮೂರು ತಿಂಗಳು ತುಟ್ಟು ಮಾಡ್ಕೊಳ್ಳಿ ಹೊರಗಡೆ. ಭಾರಿ ಒಳ್ಳೆ ಒಂದು ಅನುಭವ. ಅಂದಾನೆ ಒಂದು ದೇಹ ಎಲ್ಲ ಅದೂರ ಅಲೆ 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 ಕಾಲಿನ ಬೈಲ ಕಾವಜ ಒಂದು ಹೊಸ ಉಲ್ಲಾಸ. ಅಲ್ಲಪ್ಪ ಹೊಸ ಉಲ್ಲಾಸ ಉಲ್ಲಾಸನೆ ಉಲ್ಲಾಸ. ಒಂದು ಮೈಯಲ್ಲ ಹಗೂರ ಗಾಳಿ 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 ಗಾಳಿ. ಮಂಡ್ಯದಲ್ಲಿ ನಾಮಂಡೆ ಇಲ್ಲ ಏನು ಆಗ್ತಿಲ್ಲ. ಅದೇ ಕುಳ್ಳೆ ಕುಳ್ಳೆ ಪಂಚೆ ಮಾಡಿ ಕುಳ್ಳೆ ಕುಳ್ಳುಳ್ಳೆ ಎಂಡೆ ಕೂತ್ಕೊಳ್ಬೇಕಾ? ನಾನು ಇದು ಪಿದಾಡ್ನೆ ಪಿದಾಡ್ನೆ ಅಂದ್ರೆ ಬೋಪುಣೆ ಬೋಪುಣೆ ಹೋಗುದು ಎಲ್ಲಿಗೆ ಮನೆಯ? ಎಂಕೊಂಚು ಬೇರೆ ನಾನು ಏ ಒಣ್ಣ ರಂಗಪ್ಪ, ಮೇಲೆ ನೋಡ ನಮ್ಮ ಸ್ವರ್ಗಲೋಕ ಹೋಲು ನೋಡಲ್ಲಿ. ಹೋಲಿನೆ ರಮ್ಮೆ ನೋಡು ರಮ್ಮೆ. ಹೋಲಿ ಬೇಡಿ ಬೇಡಿ ನೋಡು. ಎಂಕೊಂಚು ಆಸೆ ಆಗ್ತದೆ ಅಲೆನೂರ ತೂಗೋಡು ಒಂದು ರಮ್ಮೆ ಮೇನಕ್ಕೆ ಅಂದ್ರೆ ಪಕ್ಕ ಊದುವತ್ತಿದ್ದೋಳೆ ಎಲ್ಲ ಊದುವತ್ತಿ ರಾವುಲೆ ಬಿಡದೆ ಹೌದೌದು ಎಲ್ಲ ಇದ್ದಾರೆ. ಹೋಲಿ ನೋಡ ಅವರದ್ದು ಕುಣಿಯುದು ನೋಡ. ಹೆಚ್ಚಿನ ಕಣಗಟ್ಟು ಎಂತದಕ್ಕೆ ಎಂಜಿನ ದಾಳಜ್ಜಿ ಅಲ್ಪ ನಿನಗೆ ಕಾಣುದಿಲ್ವಾ? ಅಲ್ಲಿ ನೋಡು, ಹೋಲು ಅಲ್ಲಿ ನೋಡು, ಆ ಕುಕ್ಕದ ಒಂದು ಕುಕ್ಕುಲಜ್ಜಿ ಕುಕ್ಕದ ಮತ್ತೆ ಮುದ್ದೇಳು ಬೂರೊಂದೇರಿ ಅಲ್ಲಿ ಮೇಲೆ ನೋಡ. ಎಂಜಿನೇ ಮಕ್ಕಳ ಜಂಡ ಐರಾವತ ಐರಾವತ ನನ್ನ ವಾಹನ. ವಾತನ ಬಿತ್ತಾನ ಮಕ್ಕಳ ಜಂಡ ನೋಡ ಅಲ್ಲಿ ನೋಡ. ದಾಲ ತೋಟು ಮಾರ್ಯಾರ ದಾಲಜ್ಜಿ ಉಚ್ಚೈ ಶ್ರವಸ್ ಉಚ್ಚೈ ಶ್ರವಸ್. ಇದ್ದೀನ ಹೆಚ್ಚಿನ ಮಣ್ ಕೂಡ ಇದ್ದಾನ ಇಷ್ಟು ಚಂದ ಕಾಣ್ತದೆ ಅಂತ ನಂಗೆ ಗೊತ್ತಿಲ್ಲ ಸ್ವರ್ಗಲೋಕ. ಅಂದೆ ಆ, ಯಾನ್ ಬೋಪೆ ಎನ್ನ ಕಾಸು ಕೊಡ್ಲಿ ಎಲ್ಲಿಗೆ? ಈ ಜೊತೆ ಮಿತ್ತೆ ತಗೊಂಡು ಎತ್ತಿ ನಾನೀಗ ಮಲಗಿದ್ದೇನಾ? ಮಗನೇ ಈ ಜಬ್ಬರ ಇದೆ ಗರಬಿಲ್ಲ ಮಲಗಿದೆ ನಾನು. ಮಗನೇ ನೀನೆಂತ ಮಾಡುದು? ನೀನು ಕೂತಿ ಯಾರು ಕೊಡೋದು ಅತಿ ಯಾರು ನೋಡಿ ಕೂತೆ
ಅವು ಈಗ ಬೋಡೆ ಕಾಯ್ತಿತ್ತಿನ ಇದು ನಮ್ಮ ವೈಭವದ ಸಂಕೇತ. ತಂದೆ ಅವು ಹೆಂಗೆ ಕೊಡ್ಬಾರೆ ಎಂತ ಅದು? ಅಥವಾ ಮುಂಚೆ ಕೊಡುವಳು ಬರೇ ಮುಂಚೆ ಸಾಮಾನು ಕಲ್ಲಡ್ ಬಾರ್ದು ಮುದ್ದೆ ಕಡೆ ಬಂಗ ಬಿಡಲ್ಲ ಎಂತದಿದು? ಅದಕ್ಕೆ ಆಗುದಾ? ಇದು ನಮ್ಮ ಒಂದು ಘನತೆಯ ಸಂಕೇತ, ಆಯುಧ. ಇದು ನಮ್ಮ ಕೈಯಲ್ಲಿ ಬೇಕು. ಅಂದೆ ಹೌದು. ಅವು ಇಚ್ಚಿರಾಬು ಜೊತೆ ಆ? ಅಂದೆ ಶೋಭೆ ಶೋಭೆ ಇದು ಶೋಭೆ. ಎಡ್ಡೆಣ್ಣು ಮಾತ್ರ ಸ್ವಲ್ಪ ಕೊಡ. ಅದು ಅವು ಗೊತ್ತ ಆಸೆ ಆಸೆ ಓಡುವ ನಿನಗೆ ಕೊಡೋದು ಮತ್ತೆ ಯಾರಿಗೆ? ಅವು ಗಡ್ಡೆ ವೈಪೇಣ ಮಾತ್ರ ಇವೆಲ್ಲ ಕಟ್ಟಿಂಡು ತಾನೆ ಇದು ಆಯ ಚೂರು ಬೇರೆ ಅಂತ ಶುರು ಮಾಡಿದೆ ತಲೆ ಬಿತ್ತು ಕುದ್ದಾತಲ್ಲಿ ಹೆಸರೇ ಹೇಳಿದ್ದು ಹೆಂಗಪ್ಪಿ ಮದುವೆ ಆದ್ರೆ ಅದನ್ನ ಆಗಿದೆ. ಹಾ ಎಷ್ಟು? ಒಂಜೆ ಒಂಜೆ ತಿರಗೈತೆ ಅದಲ್ಲಿ ನನಗಷ್ಟೇ. ಮಕ್ಕಳುಂಟಾ? ಲಾಡ್ಡೆ ಹೌದಾ? ಎಷ್ಟು ಹುಡುಗ ಎಷ್ಟು ಹುಡುಗಿ ಎಷ್ಟು? ಒಂಜೊಂಜಿ ಒಂದು ಹುಡುಗ ಒಂಜಿ ಕೊಣ್ಣು ಒಳ್ಳೆ ಸಂಸಾರಸ್ಥೆ. ಚಕ್ಕು ನೋಡೆ ಹಾ ಕೊಡು ಕೊಡು. ಇದೆ ಇದೆ ನೀನು ಬರ್ತೀಯಾ ಒಳ್ಳೆದು ಸ್ವರ್ಗಕ್ಕೆ? ಈಚು ಬೇಗ ಬಿಟ್ಟು ಅಮ್ಮೇರುಳ್ಳಿ ಇರುತ್ತೆ ಬಾ ಒಟ್ಟಿಗೆ ಹೋಗುವ. ಈಚು ಅಮ್ಮೇರುಳ್ಳಿ ಇರುತ್ತೆ ಇದು ಅಲ್ಲಿಗೆ ತಕೊಂಡು ಬಾ. ಅಲ್ಲಿ ಒಂದೇ ಬೇರೆ ಬೇರೆ ಅಲ್ಪ ಅಂದ್ರೆ ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ, ಅಂದೆ ಎಲ್ಲರಿಗೆ ಹಂಚಬಹುದು. ನೀನು ಹಿಡ್ಕೊಂಡು ಮೇಲೆ ಬಾ. ಅದು ತಾರೆ ಉಂಡೆ ಬಲ್ಲೆ ಆ, ನಮ್ಮ ತಾರೆ ಕಲ್ಪವೃಕ್ಷ. ತಾರಿ ಕಲ್ಪವೃಕ್ಷ. ಹಿಂದಲ್ಲ ಬಿಡು ಅಲ್ಪರಸ ಬರ್ತಿ ಅಲ್ಪವೃಕ್ಷ ಅಲ್ವ? ಹೋಗ ಅಲ್ಪವೃಕ್ಷ ಅಲ್ಪವೃಕ್ಷ ಇಲ್ಲಿ. ಹಾ ಇಲ್ಲಿಂದ ನೀನು ಹಿಡ್ಕೊಂಡು ಕಲ್ಪರಸ ತಾರೆ ಐತಿ ನೀನು ಇಲ್ಲಿಂದ ಇದು ತಾರಿ ಮುಂದೆ ಮಾತ್ರ ತಾರಿ ಹೌದಾ? ನೀನು ಇದನ್ನು ಹಿಡ್ಕೊಂಡು ಹಿಂಗ ತಿಕ್ಕೋದು ಹಿಂಗ ಬೊಕ್ಕಲ ಇಟ್ಟೆ ಒಳ್ಳೆದಾಗ್ತದ? ಒಂದು ಬಾಂಗಲ ಉಂಟು ಮೋರಿಯಲ್ಲಿ ಅಲ್ಲ ಎಂಕಿಂದಿಟ್ಟೆ ಅಭ್ಯಾಸ ಅನುಭವ ನಮ್ಮೆಲ್ಲ ಉಂದೆ ಬೇರೆ ನಿಮ್ಮ ಕುಲಗಚ್ಚು ಎಲ್ಲ ಇದನ್ನೇ. ಇದು ಬರುದಿಲ್ಲ ಸ್ವರ್ಗಕ್ಕೆ ಹಾಗಾದ್ರೆ? ಜೀನಿ ಬರ್ಬೋದು ನಾನು ಬರ್ಬೇಕು ಬರೆಯರನ್ನು ಮಾತ್ರ ನಿನ್ನನ್ನು ಬಿಡ್ಬೇಕ ನಾನು. ಒಂದು ಜಾಗ ಜೀಲಿ ಬರೀಟ್ಲ ನಿನಗೆ ಅಲ್ವಾ? ಎಷ್ಟು ಜಾಗ ಬೇಕಾದ್ರೂ ಉಂಟು ನಮ್ಮಲ್ಲಿ. ಇಲ್ಲಿಯವರು ಸ್ವರ್ಗಕ್ಕೆ ಬರುದು ಕಡಿಮೆ. ಅಂದೆ ಈಗ ಬರ್ರೆ ಹುಡುಕ್ತಾರ ಅಲ್ಲ ನರಕಕ್ಕೆ ಹೋಗುದು ಎಷ್ಟು ಅಂತ ಅಂದೆ ನಾವು ಜಾಗ ಇದ್ದೋಡು ಅಲ್ಲಿ ಜಾಗ ಉಂಟು, ಯೋಗ್ಯತೆ ಇಲ್ಲ ಅಷ್ಟು. ಅಂದೆ ಅಂಚಲ ಉಂಟೆ ಅದೇ ಬರೋದು ಯೋಗ್ಯತೆ ಪೂರ ಮತ್ತೆ ನಿನಗೆ ಉಂಟು, ನೀನು ಸ್ವರ್ಗಕ್ಕೆ. ನಾನು ಕಡಿಮೆ ಬರ್ತೇನೆ ನಾನು ಕೊಡ್ತಿದ್ದೇನಲ್ಲ, ನನಗೆ ಕೊಟ್ಟಿದ್ದೆಲ್ಲ. ನಿನ್ನನ್ನು ನಾನು ಮೇಲೆ ಬರುವಾಗಲೂ ಹಿಡ್ಕೊಂಡು ಹೋಗ್ತೇನೆ. ನಿನ್ನನ್ನು ಎಷ್ಟು ಸಮಯ ಇಲ್ಲಿ ಬಿಡುದಿಲ್ಲ ನಾನು. ಅಂದೆ ಮತ್ತೆ ಅದು ಹೆಂಗ ಬೇಗ ಬರೋದು ಉಂಟು ಅಂದಾಜು ಬರುತ್ತೆ ಆಯ್ತು ನನಗೆ ಮನಸ್ಸಾಗ್ಲಿಲ್ಲ, ನಿನ್ನ ನೋಡ್ಲಿಲ್ಲಲ್ಲ ನಾವು. ಅಂದೆ ಈಗ ಗೊತ್ತಾಯ್ತು ನೀನು ಹೇಗೆ ಜನ ಹೇಗೆ ಅಂತ ಗೊತ್ತಾಯ್ತು. ಆರ ಹತ್ತಿರ ಬೋದಾತು ಅದು ಒಳ್ಳೇದುಂಟು ಅಂದದೆ ಮುಟ್ಟಿರಿ. ಹಾ ಸ್ವಲ್ಪ ಕೊಡು, ಸ್ವಲ್ಪ. ಕೊಡ್ತಾಯಿ ಇದು ಹೋಲ್ದಿಯಾರು ಮುಂದೆ ಹೋಲ್ದಿಯಾರು ತಿಪ್ಪಿ ತಿಪ್ಪಿ ಹೋಲ್ದಿಯಾರು ಕಲ್ಲಿನ ಮೇಲೆ ಅವು ಪೂರ ತೋಜುಲಿಯ ಅಲ್ಲಿ ಉಂಟಾ? ಮೂರುಂಡಿ ಕೊರ್ಪೆ ನೇ ಮೂರು ಈ ಬೇಕು ದೇವೇಂದ್ರೇನೆ ಮಾತ್ರ ಕುಲಾಯಿ ದೇವೇಂದ್ರ ಅಂತ ಕುಲ್ಲಾಯಿ ದೇವೇಂದ್ರ ನಿನಗೆ 2 ಮಂದಿ ಹೆಂಡತಿಯರಲ್ಲ? ಎರಡು ಜೋಕುಲು ಬುಡದಿ ಒಂಜಿ ಆಗ ಮತ್ತೆ 2 ಹೇಳಿದೆ ಬೇರೆ ಆಗ ಜೋಕುಲು ನಡ್ದು ಮಕ್ಕಳೆರಡ? ಗಂಡೆಷ್ಟು? ಒಂಜಿ ಒಂಜಿ ಒಂದು ಗಂಡು ಒಂದೇನು? ಯಾವುದೇ ಆಯ್ತು, ಒಳ್ಳೇದಾಯ್ತು, ಒಳ್ಳೇದಾಯ್ತು. ಅಂದೆ ಬರ್ತೇನೆ ಪಾ ಬರ್ತೇನೆ. ಕಾಸು ಕಾಸು ಎಂತದು? ಕಲಿತ ಕಾಸು ಧನ? ಹಾ ಯಾರಿಗೆ? ಎಂಕು ಎಂತದಕ್ಕೆ? ಕಲಿ ಮಾಡ್ಲಿಕ್ಕೆ ಕುಡ್ದದ್ದು ನಾನು, ಅಣ್ಣ ನಿನ್ಗೆ ಯಾಕೆ ಕುಡ್ದ? ಮಗ ಅದೆಂತದಕ್ಕೆ?
ಅನ್ನ ಕಲಿತ ಬೇರೆ ಏನು ಮೂರ್ತಿ ಮಾಡ್ತದೆ ಕಾಣದಿದ್ದೇನ ಹೌದು ನೀ ಎಲ್ಲಿಂದ ತಂದದ್ದು ಅವು ತಾರಿ ಇದ್ದೆ ಮೇಲಿಂದ ಅಂದೆ ಆ ಮರದಿಂದ ಹಾ ಅಲ್ಲಿಂದ ನೀನು ಈಗ ಕೆಳಗೆ ತಗೊಂಡು ಬಂದ ಅಂದೆ ಅವು ತೀರ್ತು ಬರ್ಪೂಜಿ ಅಲ್ಲಿಂದ ನಮ್ಮ ಮಿತ್ರರು ಹೋದ ತೀರ್ತು ಜಗಳವರು ಅಲ್ಲಿಂದ ನೀನೀಗ ತಂದಿ ಅಂದೆ ಈಗ ನಿಜವಾಗಿ ಇದು ಎಲ್ಲಿದ್ದದ್ದು ಬಂತು ಅಲ್ಲಿದ್ದದ್ದು ಅನ್ನಂದೆ ಅಲ್ವಾ ನಿಜವಾಗಿ ಇದರ ಅಧಿಕಾರ ಹೊಣೆ ಯಾರಿಗಿರುವುದು ಬೇರೆಗೆ ಆ ಮರಕ್ಕಿರುವುದು ಅವು ಅಂದೆ ಅಲ್ವಾ ಅಂದೆ ನೀನು ತಂದು ಕೊಟ್ಟದ್ದಷ್ಟೇ ಅಂದೆ ನಿಜವಾಗಿ ನಾನು ಹಣ ಯಾರಿಗೆ ಕೊಡ್ಬೇಕು ಹೆಂಗ್ ನಿನಗಲ್ಲ ಪಕ್ಕ ಅದು ಬಂದು ಕೇಳಿ ಅದಕ್ಕೆ ಕೊಡ್ತೇನೆ ಅವು ಮರ ಕೇಳಿ ಅದಕ್ಕೆ ಕೊಡ್ತೇನೆ ನಿನಗೆಂತದಕ್ಕೆ ಕೊಡುದ ನಿನಗೆಂತದಕ್ಕೆ ಕೊಡುದು ನೀನೆಂತದ್ದು ಅದಕ್ಕೆ ನೀನು ತಯಾರು ಮಾಡಿದ್ದ ಅದನ್ನು ತಯಾರು ಮಾಡಿದ್ದದು ನಿನಗೆಂತದಕ್ಕೆ ಕೊಡುದು ಕನ್ಯಾಕುಳು ಪ್ರಥಮ ಪಾತ್ರೆ ನೆನಪಿಸಿ ಸುಳ್ಳತ್ತು ಎಂತದು ಏಯ್ ಆ? ಎರಡ ಪಾತ್ರೆ ಗೊತ್ತಿಲ್ಲ ಪಾತ್ರೆ ಎರಡ ಗೊತ್ತಿಲ್ಲ ನೀನು ಸ್ವರ ಏನೇ ಮುರ್ತದ ಏನು ಸ್ವರ ಏನೇ ಮುಂದೆ ಮುರ್ತದ ಕತ್ತಿ ಹತ್ತು ಮಾತ್ರ ಹಾ. ಒಂದು ಕತ್ತಿ ಬೇತೆ ಹಾ. ಇನ್ನು ಪೋಣಕ ನಾಲ್ಕು ಕಣಕ್ಕಂದು ಸ್ವಲ್ಪ ನುಂಗಿಯಲ್ಲಿ ಮರ ಉಂಟು ಕಟ್ಕೊಂಡು ಅಲ್ಲಿ ಎಲ್ಲಿ ಲೆಕ್ಕ ಬಾರ್ದು ಈ ಕತ್ತಿ ಹೊತ್ತದ ಮತ್ತೆ ವ್ಯವಸ್ಥೆ ಇಲ್ಲದಿದ್ರೆ ಹಾಗೆ ಹೇಳ್ಕೊಂಡು ಹೋಗು. ನಿಲ್ಲಕಂತ ಕತ್ತಿ ಉಂದಿಲ್ಲ ಯಾವುದು ಒಂದು ಬೆಟ್ಟು ಬಾಂಡ ಗಡಿ ಅಂಡ ಯಾವು ಕುಡಿ ಅಂಡಾಗ ಗೊತ್ತಾಗ್ಲು ಕಾಸು ಕೊರಲ ಬೊಕ್ಕ ನಡಬಲ ಹಾ? ಕಾಸು ಕೊರು ಬೊಕ್ಕ ಬೋ ಯಾರಿಗೆ ಎಂಕ ಕೊಡುದಿಲ್ಲ ಎಂತ ಮಾಡ್ತೀಯ ಕೊಡುದಿಲ್ಲ ನಾನು ಎಂತದಕ್ಕೆ ಕೊಡುದು ಹೊತ್ತು ಬೂರ್ನಿಂದ ಗೊತ್ತಾಗ ಜಾಗ್ರತೆ ಜಾಗ್ರತೆ ಮಾಡ್ತಾರೆ ಕಡ್ಪೆ ಎಂತದ್ದು ಗೊತ್ತುಂಟ ನಿನಗೆ ಔಷಧ ಆಯ್ತು ಅಂಟೆಕೊಂಡು ಕೊಟ್ರೆ ನೀನು ಹಾ. ನೀ ಅಡಿಗೆ ಹೋಗ್ಬೇಕು ಐದು ಮುಂದೆ ತಾವಿಸ್ತದೆ ನಿನ್ನೆಟ್ಟು ಬೀಜ ಏನ ಎಂತದು ಕತ್ತೀರಿ ಅಲ್ಲ. ಪರ್ತೆಣ್ಣೊಂದು ಇರ್ಲಿ ತೂಬಿಲೆ ಕತ್ತಿ ಅದಕ್ಕೆ ಎಂತ ಮಾಡ್ಬೇಕು ಹಾ ಕಾಸು ಕೊರ್ಲೇಬೇಕ ಬೋಲೆ ಆಗುದಿಲ್ಲ ಹಣ ಕೊಡುದಿಲ್ಲ ಎಂತ ಕೊಡುದು? ಹೇಳುದಿಲ್ಲ. ಕಾಸು ಕೊಡ್ಲಿ ಕೊಡು ತಿಮ್ಮಪ್ಪ ನೀನು ಎಂಕಪ್ಪೆ ಎಂಕಪ್ಪ ವಾ ಯಾನೆ ಇದು ಮಾತಾಡ್ಬೇಡ ನನ್ನ ಹತ್ರ ನೀನು ಇದು ಕಾಸು ಮಾತಾಡ್ಬೇಡ. ಕೊರ್ಲಿ ಬಾತಿ ಹೇಳ್ತಿಯಾನೆ ಆಗುದಿಲ್ಲ. ಆಗುದಿಲ್ಲ. ಕಾಸು ಕೊರ್ಲಿ ನಿನ್ನ ನಾಡು ಬತ್ತೆ ಬೊಕ್ಕ ಬೆಟ್ಟ ಬೆಚ್ಚಾಡಿ ಬೊಕ್ಕ ಹಣ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಕಾಸು ಕೊರ್ಲಿ ಔಷಧ ನೀನ ಎಂತದಕ್ಕೆ ಹತ್ತು ಬಂದಾಗ ಅಲ್ಲ ನಿನಗೆ ಎಂತ- ಪಾಸೆ ಓಡು ನನ್ನ ಮನೆಗೆ ಅಲ್ಲ ಎಂತದಕ್ಕೆ ಕಾಸು ಕೊರ್ಬೇಕು ಅಲ್ಲಿ ಕೊರಲು ಬಂತೀನಿ ಹೇಗೆ ಯಾವಾಗ ನಾಳೆ ದೊಂಡೆ ದೌಲಾಯಿ ಕೊಡಿ ಯಾವಾಗ ಪಾತ್ರೆ ಮಾತ್ರೆ ಬೋಡು ಎಟ್ಟೆ ಪಾತ್ರೆ ಬೋಡು ನಾನು ಸುಳ್ಳು ಹೇಳಿದ್ದೆ ಮಾತ್ರೆಯಲ್ಲಿ ನಾನು ಹೇಳಿದ್ದೇನೆ ಹಾಗೆ ಈ ಬಗೆ ಅಮ್ಮೆ ಬಂತೀನ ನೀನಲ್ಲ ಹೇಳಿದ್ದು ಈಗ ಬಂತೀನಿ ನಾನು ಹೇಳಿದ್ದೆ ಬೇಡ ನನಗೆ ಬೇಡ ಇದು ಹುಳಿ ಉಂಟು ಬೇಡ ಅಂತ ನೀನೆ ಒಂದು ಸ್ವಲ್ಪ ಕೊಟ್ಟಿದ್ರೆ ಮತ್ತೆ ಒಳ್ಳೇದಾಗ್ತಾನೆ ಬಾಜಿಯಲ್ಲಿ ಬರ್ತು ಅದು ಮುಲ್ಪ ಎಣ್ಣೆ ಇದ್ರೆ ಜೀವ ರೂಪಾಯಿ ನೋಡ್ತಿದ್ದು ಯಾನ್ ಖಾಲಿ ಕೊಡ್ತೀನಿ ನೀನು ಮಾತಾಡಿದ್ರೆ ಬೇಡ ಹೋಗ್ತೀಯ ಕಾಸು ಕೊಡು ಹೋಗ್ತೇ ಇಲ್ಲ ಮುಜಿ ಕಾಸಾಯ ಕಾಸು ಕೊಯ್ಯ ಎನ್ನ ಹೋಗುತ್ತೆ ಇಲ್ಲ ಕಾಸು ಕೊಡು ಎನ್ನ ಪಕ್ಕ ಹೋಗ್ತೀಯ ಹೋಗ್ತೇ ಇಲ್ಲ ಯಾರ ಹತ್ರ ಕತ್ತಿ ದಿಯರ ಬಲ್ಲಿತ್ತು ಯಾರ ಹತ್ರ ನೀನು ಯಾರ ಹತ್ರ ಮಾತಾಡುದ ಕತ್ತಿ ಯಾರ ಹತ್ರ ಮಾತಾಡುದು ಅದೇನ ಬೀಜವನ್ನು ಮಾರ ಪುರುಷೋತ್ತಿದ್ದೆ ಯಾರ ಹತ್ರ ಮಾತಾಡು ತಿಪ್ಪಿಯೋಡೆ ಒಳ್ಳಿ ಮೂಗುಗಳೆಲ್ಲ ಮಾಡ್ತಾವೆ ಮದುವೆ ಆಗಿದಾನ ಎಲ್ಲ ಮತ್ತೆ ಕೆಬಿಗೆ ಮದುವೆ ಆಗಿದ ಕೇಳಿದಕ್ಕೆ ಉತ್ತರ ಕೊಡು ಯಾಕಂದ್ರೆ ಬಂತೆ 10 ಸರ್ತಿ ಬಂತೆ ನನಗೆ ಮದುವೆ ಆತನು ಎಷ್ಟು ಮದುವೆ ಆಗಿದೆ ಒಂಜಿ ಮತ್ತೆ ಆಗ ಎರಡು ಅಂತ ಹೇಳಿದ್ದು ನೀನು ಆಗ ಎರಡು ಅಂತ ಹೇಳಿದ್ದು ನೀನು ರಾತ್ರಿ ಜೋಕುಳು ರಾತ್ರಿ ಜೋಕುಳು ಗಂಡ ಎಷ್ಟು ಹೆಣ್ಣು ಎಷ್ಟು ಒಂಜಾನು ಒಂಜಿ ಬೊಣ್ಣು ಒಂಜಿ ಬೊಣ್ಣು ಒಂಜಾನು ಹೆಸರೇಗ ತಿಮ್ಮಪ್ಪ ಎಂಕಪ್ಪೆ ಎಂಕಪ್ಪ ಓ ನಿನ್ನಪ್ಪ ಸಂಕಪ್ಪೆ ಅವನಪ್ಪ ಲಿಂಗಪ್ಪೆ ಶಬಾಸ್ ಸರಿ ಇದ್ದಾನೆ ಇಲ್ಲಿ ಬಂದು ಹುಚ್ಚುಗಾಟ ಬಾಯಿ ಕೊಟ್ಟಿದ್ದೆ ನಾನು ಹಾಗೆ ಹೇಳಿದೆ ಬೇಡ ಅಂತ. ಹೆಂಗೆ ಬೇಡ ನೀನು ಕುಡಿಸಿದೆ ಅದನ್ನು. ಕೊರು ಕೊರು ಬರ್ತೀನಿ ಈ ಜನ ಮಾರೇನೆ ಅದನ್ನೆಲ್ಲ ಕುಡಿಸಿ ನಮ್ಮಂತವರನ್ನೆಲ್ಲ ನೀನು ಲಗಾಡಿ ತೆಗಿತೆ ತಗೊಂಡೆ ಬಿಡಿ ಎಂತ ಒಂದು ಮರ್ಯಾದಸ್ಥರ ಕುಟುಂಬ ಹಾಗೆಲ್ಲ ಜೀವ ಬಿಡು ಅಂಟ ಕೊಡು ಮಾರ ಈಗ ನಿನಗೆ ಹಣ ಐ ಸರ್ತಿ ಹೋಗ್ಬಿಡ ಹೋಗ್ಬಿಡ ಹಣ ಬೇಕಾ ನಿನಗೆ? ಹಣ ಬೇಕಾ ಹಣ ಬೇಕಾನ ಧನ ಬೇಕಾ ನಿನಗೆ ಧನ ಧನ ಬೇಕಾ ಪರ್ಣೆಗಳು ಒಳಗೆ ಹಾಕಿ ಏಯ್, ಬೇಕಾನ ನಿನಗೆ ಧನ ಬೇಕಾ ಮದುವೆ ಆಗಿದೆ ನಿನಗೆ ಮದುವೆ ಆಗಿದೆ ಎಷ್ಟಾಗಿದೆ ಮಕ್ಕಳು ಗಂಡು
ಮೂಜಿ ಲೋಕಲ ತೋಜಿ ಬುಡಿ ಬುಡಿಯಾರಿ ఏంది పల్లీరేనయ్యా పల్లీరేనాడు జనం వల్ల ನಿನಗೆ ದನ ಬೇಕಾ పా ಧನ ಬೇಕಾ పొడిచి ఉన్నా పొడిచి 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 ದನ ಬೇಕಾ పొడిచి ದನ ಬೇಕಾ కత్తి కొరపరా కత్తి కొరప ಎಂತ ತಗ್ಗಿದ್ದು ನಿನಗೆ అవి ఎన్నే ಒಣಗಿ ಎಲ್ಲ ಒಟ್ಟಿಗೆ ತೆಗಿತೇನೆ ಹಿಂದೆಂದ ಹೋಗುದು ನೀನು ಹಿಂದೆಂದ ಹೋಗುದು ನೀನು ಹಿಂದೆಂದ ಯಾಕೆ ಹೋಗುದು ನೀನು ಹಿಂದೆಂದ ಹೋಗ್ಬೇಡ ಮುಂದೆ ಬಾ ಮುಂದೆ ಬಾರ ಈಗ ಬಾರ అది గుడ్డి కూడా సైపరా అంటే పన్నెగలే చాలా ఊరు ಒಂಜಿನಿಗ ಡೆಂಕಲ್ ಹೋಗ್ತೀನಿ ಮದುವೆಯಾಗಿದ ಆತನು ಮಕ್ಕಳು ಗಡ್ಡು ಗಂಡು ಒಂಜಿ ಹೆಣ್ಣು ಒಂಜಿ ಎಷ್ಟು ಮದುವೆ ಆಗಿದೆ ಒಂಜಿ ಕೆತ್ತನೆ ಬರ್ತಿ ಬಾರ ನಾನು 2 ತಿಂಗಳು ಬರೋಣ ಬೇಕಾ ದನ ಬೇಕಾ ನಿನಗೆ ದನ ಬೇಕಾ ಈ ತತ್ತ ಮೂಜಿ ಕಾಸ್ತಾಯ ನನ್ನ ಗೊತ್ತಾಗ್ಬಿಡು ನೀನು ಯಾರು ಇಷ್ಟೆಲ್ಲ ಮಾಡಿದ ಹೋಗಾಲತ್ತು ನೋಡಿ ನನ್ನ ಭಾರಿ ಎಟ್ಟೆ ನನ್ನ ಹತ್ರ ಎಲ್ಲ ಮೆಕ್ಕೆ ನಿನ್ನ ಮಂಡ್ಯದ ಹೆಂಚೆ ಕಲಿಪೆ ಅಲ್ವಾ ಒಳ್ಳೆ ಶಬ್ದಗಳು ಕಲ್ಲು ಕಲ್ಲು ಮಾರುವನ ಬಾಯಿಂದ ಕಳುವು ಕಂಡನಾಗ ಶಕ್ರನು ಕಾಡನಾಗ ಆಡನಾರಜತಾದ್ರಿಯೊಳಗ ಕಾಡಲನ ಬದಿರುತ್ತ ನೆರೆದಿಗಗ ಏಳು ಮುನಿಗಳ ಕೂಡಿ ಶಿವತುತಿಗೋಡು ಏಕೋ ದೃಢದನಿಯೇ ಕಾಡಲಾಗ ನೇರವಾಗಿ ಕೈಲಾಸ ಲೋಕವನ್ನು ಪ್ರವೇಶ ಮಾಡಿದ ಅಬ್ಬ ಎಂತ ರಮಣೀಯವಾದ ದೃಶ್ಯ ಎಲ್ಲವನ್ನು ನೋಡುತ್ತಾ ಏನು ಆಶ್ಚರ್ಯ. ನಾನು ಬಂದ ಕ್ಷಣ ಎಲ್ಲರೂ ನನ್ನನ್ನು ಗೌರವಿಸ್ತಾರೆ ಎನ್ನುವ ಹಾಗೆ ನಾನು ಆಲೋಚಿಸಿದ್ರೆ ಈಶ್ವರ ಸುಮ್ಮನೆ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾನೆ. ಯಾವತ್ತು ನಾನು ಬಂದ್ರೆ ನಗುಮುಖದಿಂದ ಸ್ವಾಗತಿಸುತ್ತಾ ಇದ್ದವ ಈ ರೀತಿ ಹಾಗಲ್ಲ, ಅಹಂಕಾರದಿಂದ ಕಣ್ಣನ್ನು ಮುಚ್ಚಿ ಕುಳಿತುಕೊಂಡು ಬಾಯಲ್ಲೇನು ಮಣ 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 ಹೇಳ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಈ ದೇವೇಂದ್ರನನ್ನು ಅವಮಾನಿಸಬೇಕು ಎನ್ನುವಂತ ಉದ್ದೇಶ. ಓಹೋ, ಈಶ್ವರನಿಗೆ ಅಹಂಕಾರ ತಲೆಗೆ ಅಡರಿತೆ, ಇವನ ಅಹಂಕಾರವನ್ನು ಇಳಿಸಬೇಕಲ್ಲ. ಬಂದದಳೋ ಶಂಕರನ ಕಣ್ಣಿನ ಮೈನಯನ ಲೋಕದ ಉಳಿಕೆ
ನನ್ನನ್ನು ನಾನು ತೊಡಗಿಸಿಕೊಂಡವ, ಜ್ಞಾನಾಸಕ್ತನಾಗಿದ್ದೆ. ಲೋಕದವ ಗೊಳವೇ ನನಗಿರಲಿಲ್ಲ. ಆದರೆ ಒಮ್ಮೆಂದೊಮ್ಮೆಲೆ ನನ್ನ ಶಿರದ ಮೇಲೆ ಯಾರೋ ಹೊಡೆದಂತ ಅನುಭವವಾಯಿತು. ಕಣ್ತೆರೆದು ನೋಡಿದೆ, ಓಲಾಡುತ್ತಾ ತೇಲಾಡುತ್ತಾ ಕಣ್ಣ ಮುಂದೆ ಕಾಣುತ್ತಿರುವುದು ದೇವೇಂದ್ರ, ಸ್ವರ್ಗಲೋಕದ ಅಧ್ಯಕ್ಷ. ಹಾಗಿದ್ದರೆ ಇವನು ಹೊಡೆಯುವುದಕ್ಕೆ ನನಗೆ ಸಾಧ್ಯ ಉಂಟೆ? ನನ್ನ ಭಕ್ತನಿದ್ದಾನೆ, ಅನುದಿನವೂ ನನ್ನ ಕುರಿತಾದಂತ ನಾಮಸ್ಮರಣೆಯ ಮೂಲಕವಾಗಿ ಕೈಲಾಸಗಿರಿಯನ್ನು ಸೇರಿಕೊಳ್ಳುವವ. ಅಂತವನಾದರೂ ನನ್ನ ತಲೆ ಮೇಲೆ ಹೊಡೆದಿದ್ದಾನೆ ಅಂತಾದರೆ ಅಹಂಕಾರ ಅಡರಿದೆ. ಸರಿಯಾದ ಶಿಕ್ಷೆಯನ್ನೇ ಒದಗಿಸಿಕೊಡಬೇಕು. ನಾನೇ ಹೋಗುವುದಾ? ಬೇಡ. ತೃಣವನ್ನು ಕಡಿಯುವುದಕ್ಕೆ ಕೊಡೆಯಲ್ಲಿ ಅನಿವಾರ್ಯತೆ ಉಂಟೆ? ಇಲ್ಲವಲ್ಲ. ಇಂತಹ ಒಂದು ಅನ್ಯಾಯದ ಕಾರ್ಯವನ್ನು ಮಾಡಿರುವಂತಹ ದೇವೇಂದ್ರನಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕಾದರೆ ನಾನಲ್ಲ, ನನ್ನ ಮಕ್ಕಳಿದ್ದಾರಲ್ಲ, ಬನ್ನಿ ಮಕ್ಕಳೇ. ಯಾಕೆ ಹೀಗೆ? ಏನು ಕಾರಣ? ಅರು ಹೆಮ್ಮಲಿ.
ಅಂತ ಹೇಳಿ ನಿಮ್ಮ ದೀರ್ಘ ಕರೆಗೆ ಮೊರೆಯಾಗಿ ಇಲ್ಲಿ ಬಂದು ನೋಡಿದೆ ಎಂದಾದರೆ ನಿಮ್ಮ ತಲೆಗೆ ಯಾರೋ ಘಾತಿಸಿದ ಹಾಗೆ ಕಾಣ್ತಾ ಉಂಟು. ಹೌದು, ತಲೆಯಿಂದ ರಕ್ತವು ಧಾರಾಕಾರವಾಗಿ ಸುರಿಯುತ್ತಾ ಉಂಟು. ಕಣ್ಣುಗಳೆಲ್ಲ ಕೆಂಪಾಗಿವೆ. ನಮ್ಮನ್ನು ಕರೆದಕ್ಕೆ ಏನು ಕಾರಣ? ಕರೆಸಿಕೊಳ್ಳಬೇಕಾದರೆ ಬಲವಾದ ಉದ್ದೇಶವೇ ಉಂಟು. ಹಣೆಯನ್ನು ನೋಡಿದ್ದೀರಿ ತಾನೇ, ರಕ್ತ ಸೋರುತ್ತಾ ಉಂಟು. ಹಾಗಾದರೆ ಮೂರು ಲೋಕದ ದೇವನಾಗಿರುವಂತ ನನ್ನ ಹಣೆಯಲ್ಲಿ ಈ ರೀತಿಯಾದಂತಹ ಪೆಟ್ಟು ಬೀಳಬೇಕಾದ್ರೆ ಅದಕ್ಕೆ ಕಾರಣವೇನು? ಏನು ನನ್ನನ್ನು ಎದುರಿಸುವಂತಹ ಅಥವಾ ನನ್ನನ್ನು ಹೋರಾಟದಲ್ಲಿ ಜಯಗೊಳಿಸುವಂತಹ ಈ ಪ್ರಪಂಚದಲ್ಲಿ ಯಾರಾದ್ರೂ ಇಷ್ಟರವರೆಗೆ ಹುಟ್ಟಿದ್ದುಂಟ ಹೇಳಿ? ಇಂಥ ಹೋರಾಟವನ್ನೆಲ್ಲ ಮಾಡಿದವರು, ಹಾಗೆಂದು ನನ್ನ ದೇಹದಲ್ಲಿಯೂ ಒಂದು ಕೆಂಪು ರಕ್ತ ಉಂಟು ಅಂತ ನೋಡಿದವರು ಈ ಪ್ರಪಂಚದಲ್ಲಿ ಇದ್ದಾರ? ಈ ರೀತಿ ಕಾಣುವಂತೆ ಆಗಿದೆ ಅಂತಾದ್ರೆ ಮಾಡಿದವರು ಸರಿಯಾದ ಶಿಕ್ಷೆಯನ್ನು ಒದಗಿಸಿಕೊಡಬೇಕಲ್ವಾ? ಹೋರಾಟದ ಮೂಲಕವಾಗಿ ಅವನು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಲ್ಲ. ಜ್ಞಾನಾಸಕ್ತನಾಗಿರುವಂತಹ ನನ್ನ ಹಣೆಯ ಮೇಲೆ ಹೊಡೆದಿದ್ದಾನೆ. ತಿಳಿಯದೇ ಇರುವಂತಹ ಕಾಲದಲ್ಲಿ ಅಂತವನಿಗೆ ಸರಿಯಾದ ಶಿಕ್ಷೆಯನ್ನು ಒದಗಿಸಿಕೊಡಬೇಕು. ಈ ರೀತಿಯಾದಂತಹ ಘಾತವನ್ನು ಕೊಟ್ಟವರು ಯಾರು ಅಂತ ಯೋಚನೆ ಮಾಡಿದ್ರೆ ಬೇರೆ ಯಾರೂ ಅಲ್ಲ, ಯಾರೋ ಒಬ್ಬ ದುಷ್ಟನೋ ಅಥವಾ ಅಧರ್ಮಿಯೋ ರಾಕ್ಷಸನೋ ಮಾಡಬಹುದಿತ್ತು. ಯಾರು ಲೋಕಮುಖದಲ್ಲಿ ಸಜ್ಜನನೆಂದು ಗುರುತಿಸಿಕೊಂಡವನು, ಸುಮನಸರೆಂದು ಗುರುತಿಸಲ್ಪಟ್ಟವನು, ಲೋಕದ ಒಳಿತಿಗಾಗಿಯೇ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ದೇವೇಂದ್ರನೇ ಇಂತಹ ಅನ್ಯಾಯವನ್ನು ಮಾಡಿದ್ದಾನೆ. ಹಾಗಿದ್ದರೆ ನಮ್ಮವನೆಂದು ಸುಮ್ಮನೆ ಬಿಡುವುದಕ್ಕೆ ಉಂಟಾ? ಮಗು ಸಣ್ಣವರಿರುವಾಗ ಜಂಗೆಯಲ್ಲಿ ಕುಳಿತು ಎದೆ ಹಾಲನ್ನು ಹುಣ್ಣುವಂತಹ ಹೊತ್ತಿನಲ್ಲಿ ತಾಯಿಯ ಎದೆಗೆ ಮಧು ಹೋಗಿ ಒದಿಬಹುದು. ಅದೇ ದೊಡ್ಡವರಾದ ಮೇಲೆ ಅದೇ ಮಗು ಒದಿತದೆ ಅಂತ ಆದ್ರೆ ಅದನ್ನು ಉಳಿಸುವುದಕ್ಕೆ ಸಾಧ್ಯ ಉಂಟಾ? ಹಾಗಿದ್ರೆ ಒಂದು ಕಾಲು ಕಡಿಬೇಕು, ಶಿರ ಕತ್ತರಿಸಬೇಕು. ಅಂತ ಕಾರ್ಯವನ್ನು ನೀವು ಮಾಡಬೇಕು. ನಾನೇ ಹೋಗಬಹುದು ಬಹುದಾಗಿತ್ತು, ಆದರೆ ಇಲ್ಲ, ಈ ಕಾರ್ಯ ನಿಮ್ಮಿಂದ ಆಗಬೇಕು. ಅವನು ನನ್ನ ಎದುರುಗಡೆ ಏನೂ ಅಲ್ಲ, ಆದರೂ ಅನ್ಯಾಯ ಮಾಡಿದವನಿಗೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಒದಗಿಸಿಕೊಡಬೇಕಾದ ನಮ್ಮ ಹೊಣೆಗಾರಿಕೆ. ಅದಕ್ಕಾಗಿಯೇ ನಿಮ್ಮನ್ನು ಕರೆಸಿಕೊಂಡಿದ್ದೇನೆ. ನೋಡಿ, ನಿಮ್ಮ ತಂದೆಗೆ ಇಂಥ ಅನ್ಯಾಯವಾಗಿದೆ, ಏನು ಮಾಡ್ತೀರಿ? ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ದೇವರೆಂದು ಪೂಜಿಸಬೇಕಾದಂತಹ ದೇವೇಂದ್ರ ನಿಮ್ಮ ತಲೆಗೆ ಘಾತಿಸಿದ್ದೇನೆ. ಹೌದು ಮಗು, ಬಿಡಿ ಚಿಂತೆಯನ್ನು, ಹೊಡಿ ಅಪ್ಪಣೆಯನ್ನು. ಏನು ಆ ಮಾಡುತ್ತೀರಿ? ದೇವೇಂದ್ರ ತಲೆಗೆ ನಾನು ಘಾತಿಸಿದ್ದೇನೆ. ಹೌದು, ಆತನ ಶಿರವನ್ನು ತಂದು ನಿಮ್ಮ ಪಾದಬುಡಕ್ಕೆ ನಾನು ಅರ್ಪಿಸ್ತೇನೆ. ಸಂತೋಷವಾಯಿತು ಮಕ್ಕಳೇ. ನಿಮ್ಮ ಶೌರ್ಯತನದ ಬಗ್ಗೆ ಸಂಶಯ ನನಗೆ ಉಂಟು ಅಂತಲ್ಲ, ಆದರೆ ಸ್ವಲ್ಪ ಎಚ್ಚರಿಕೆ ಬೇಕು. ಒಬ್ಬ ರಾಕ್ಷಸನ ಜೊತೆಯಲ್ಲಿ ಹೋರಾಟ ಮಾಡಬಹುದು, ಆದರೆ ಇವನು ಕುಡಿದವರ ಸಾಹಸ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಯೋಚಿಸಿ ಹೆಜ್ಜೆಯನ್ನಿಡಿ. ಸರಿಯಾದಂತಹ ಅವನಿಗೆ ಮಾಡಿರುವ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟು ಆದಷ್ಟು ಬೇಗ ಬರಬೇಕು. ಜಯಶೀಲರಾಗಿ ಬನ್ನಿ ಮಕ್ಕಳು.
ಒಳ್ಳೇದಾಗ್ತದೆ. ಮತ್ತೆ ಆಗದೆ ಇದು ಬರ್ತೀಯ ನಮ್ಮ ಜೊತೆ? ಯಾಕೆ ಸ್ವರ್ಗಕ್ಕೆ ಬರ್ತೀಯಾ? ನಿನ್ನ ಜೊತೆಗೆ ಬರುವುದಕ್ಕೆ? ಹೌದು. ಅದಕ್ಕೆ ನಾನು ಜನವಾ? ನೀನು ಆದಿತ್ಯಂತ ಯೋಚನೆ ಮಾಡಿದ್ದು. ನಿನ್ನ ಜೊತೆ ಬರುವವನು ನಾನಲ್ಲ. ಕೈಲಾಸಕ್ಕೆ ಬಂದು ನನ್ನ ಅಪ್ಪನ ತಲೆಗೆ ಬಡಿದೀಯ ಪಾಪಿ. ಹ? ಹೌದು. ಅಪ್ಪ ಆ, ಯಾರು? ನನ್ನ ಅಪ್ಪ ನಿನ್ನಪ್ಪ ಯಾರಪ್ಪ? ಈಶ್ವರ ದೇವರು. ಈಶ್ವರಪ್ಪ. ಆ, ಈಶ್ವರಪ್ಪ. ಶಿವಪ್ಪ. ಶಿವಪ್ಪ. ಅವರ ಕುಮಾರ ಶಿವಕುಮಾರ ಷಣ್ಮುಖ ನಾನೇ ಇದ್ದೇನೆ. ಅದೆಂತದ ಕೈಯಲ್ಲಿ? ಬೇಡಾಯುಧ. ಅದೆಂತದಕ್ಕೆ? ಅದು ನಿನ್ನ ಮಂಡೆಗೆ ಬಡಿಲಿಕ್ಕೆ. ನಿನಗೆ ಮಂಡೆ ಎಷ್ಟುಂಟಾ? ನನಗೆ ಆರು. ಅದೆಂತ ಕಾರು ಒಂದು ಸಾಕಾಗುದಿಲ್ಲ. ಅದು ನನಗೆ ಎಷ್ಟು ಇರಲಿ, ನಿನಗೆ ಸಮಸ್ಯೆ ಏನು? ನನಗೆ ಸಮಸ್ಯೆ ಇಲ್ಲ. ನನಗೆ ನನಗೆ ಒಂದಿದ್ದೇ ನೀನು ಹೀಗೆ ಮಾಡುತ್ತಿ. ನಿನ್ನದು ಏನಾದ್ರೂ ಅಲ್ಲ, ನನಗೆ ಒಂದಿದ್ದು ಈಗ ಆಗ್ತದೆ. ಆ, ನಿನಗೆ ಆರರಲ್ಲಿ ನನ್ನ ಹಾಗೆ ಆಗ್ತಾ ಇದ್ರೆ ಲೋಕ ಉಳಿತಾ ಇರ್ಲಿಲ್ಲ. ಮತ್ತೆ ಬಿಡುವೇನೆ, ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕೆ ನಾನಲ್ಲ. ಹಾಗಾಗಿ ಆ, ಬಂದದೆಂತ? ಅಪ್ಪನ ತಲೆಗೆ ಘಾತಿಸಿದ್ದನ್ನು ಪ್ರಶ್ನೆ ಮಾಡುವುದಕ್ಕೆ ಬಂದದ್ದು. ಅಷ್ಟು ಬೇಗ ಹಂಗಿದೆ ದೇವೇಂದ್ರ. ಇನ್ನ ನೋಡಿದ್ಯಾ? ಏಯ್, ಹಂಗೆ ಆಗ್ತೀಗ. ಅದೇ ಸಮಸ್ಯೆ ಆಗುವುದು. ಇಲ್ಲಿ ದೇವೇಂದ್ರ ನೀನು, ಮತ್ತೆ ನೀನು ಯಾರು? ನಾನು ಕುಮಾರ. ಯಾರು ಕುಮಾರ? ಶಿವಕುಮಾರ. ಎಂತದಕ್ಕೆ ಬಂದದ್ದು? ನಾನು ನಿನ್ನ ಜೊತೆ ಯುದ್ಧ ಮಾಡುವುದಕ್ಕೆ ಬಂದದ್ದು. ಹೌದಾ? ಹೌದೌದು. ಕೂತ್ಕೊಂಡು ಮಾತಾಡುವ. ಏಯ್, ಇಲ್ಲಿ ಬಾರ. ಕುಮಾರ ಏನು ಕುಳಿತುಕೊಂಡು ಮಾತಾಡುವುದಕ್ಕೆ ನಾನಲ್ಲ. ಮತ್ತೆ ನಾನು ನಿಂತುಕೊಂಡು ನಿನ್ನಲ್ಲಿ ಹೋರಾಟ ಮಾಡುವುದಕ್ಕೆ ಬಂದವ. ನಿನ್ನ ನಿಂತು ಮಾತ್ರ ಕುಳಿತೆ ಅಂತಿಲ್ಲ. ಕುಳಿತುಕೊಂಡು ಕೂಡ ಉಂಟು ನನ್ನದು, ಅದು ನಿನಗೆ ಬೇಡ. ಮತ್ತೆ ಬೇರೆ ಯಾವುದೆಲ್ಲ ಉಂಟು? ನನ್ನದು ಹಲವಾರು ಬಗೆಗಳುಂಟು, ಅದು ಯಾಕೆ ನಿನಗೆ? ಅಲ್ಲ, ಯಾವುದೆಲ್ಲ ಉಂಟು ಅಂತ? ಅದು ನಿನಗೆ ಈಗ ಬೇಕಾಗಿಲ್ಲ, ಮುಂದೆ ಬರುವಾಗ ಹೇಳುತ್ತೇನೆ. ಯಾವುದು ಬರುವಾಗ? ಸಮಯ ಬರುವಾಗ. ಅದೆಂತ ಸಮಯ? ಅಷ್ಟಕ್ಕೂ ನಾನು ನಿನ್ನ ಸೇನಾಧಿಪತಿ ಅಂತ ನಿನಗೆ ತಲೆಯಲ್ಲಿ ಉಂಟಾ? ಹೌದಲ್ಲ? ಮತ್ತೆ? ಸೇನಾಧಿಪತಿ. ಹಾ. ಬಾ ಕುದುರೆ ಹೊಡಿ. ಏ, ಸೇನಾಧಿಪತಿ. ದೇವಲೋಕದಲ್ಲಿ ಸೇನಾಧಿಪತಿ, ಇಲ್ಲಿ ನಿನ್ನ ಜನ ಅಲ್ಲ. ಮತ್ತೆ ಇಲ್ಲಿ ಅಂತ? ಇಲ್ಲಿಗ ಘಾತಿಸಿದ್ದಕ್ಕೆ ಪ್ರಶ್ನಿಸುವುದಕ್ಕೆ ಬಂದದ್ದ? ಮತ್ತೆ ಇಲ್ಲಿ ಯಾಕೆ ಬಂದದ್ದ? ನನ್ನ ಅಪ್ಪನಿಗೆ ಘಾತಿಸಿದ್ದಕ್ಕೆ ಪ್ರಶ್ನಿಸುವುದಕ್ಕೆ ನೀನು ಬಂದದ್ದು. ಪ್ರಶ್ನಿಸಬೇಕಾದ್ದು ನಿನ್ನ ಅಪ್ಪ. ನಾನು ಗೊತ್ತುಂಟ ನೀನು ಅಪ್ಪನ ಮಣ್ಣಿಗೆ ಹೊಡೆದ ನೀನನ್ನು ಆಹಾ, ನನ್ನನ್ನಲ್ಲ, ನನ್ನ ಸೇನಾಧಿಪತಿ ನೀನು. ಹೌದಾ? ಹೋಗಿ ಅಪ್ಪನನ್ನು ಅದು ಕೇಳು. ಅಲ್ಲಿ. ಮತ್ತೆ ನಿನಗೆ ಸೇನಾಧಿಪತಿ ಆಗುವುದಕ್ಕಿಂತ ಮೊದಲು ನಾನು ಅವರಿಗೆ ಮಗ. ಅದಕ್ಕೆ ನಿನಗೆ ಸೇನಾಧಿಪತಿ ಪಟ್ಟ ಕಟ್ಟಿದ್ದು ನಾನಲ್ಲ. ಅದು ಒಪ್ಪಿಗೆ ಇರಬಹುದು, ಅದು ಕಟ್ಟಿದ್ದು ಯಾಕೆ? ಯಾಕೆ? ನಿನಗೆ ಉಪಕಾರ ಮಾಡಿದ್ದಕ್ಕೆ ನೀನು ಕಟ್ಟಿದ್ದು. ಯಾವಾಗ? ಮತ್ತೆ ನಿನಗೆ ಉಪಕಾರ ಮಾಡಲಿಲ್ವೋ? ಅದು ಎಲ್ಲಿಯ? ಮತ್ತೆ ತಾರಕಾಸುರನ ಉಪಟಳದಿಂದ ನೀನು ಅಪ್ಪನಲ್ಲಿ ಬಂದು ಕೂಗಿದಾಗ ನಾನು ಬರ್ಲಿಲ್ವ ನಿನ್ನ ಜೊತೆಗೆ? ನೀನು ಬಂದದ್ದು ಅದಕ್ಕೆಲ್ಲ. ನೀನ ನಾನು ಕರೆದಿದ್ದನ? ಯಾರು? ಇವನಿಗೊಂದು ಪ್ರಚಾರ ಬೇಕಿತ್ತು, ಸಣ್ಣ ಹುಡುಗನಿಗೆ. ಎಲ್ಲಿ ವೇದಿಕೆ ಸಿಗ್ತದೆ ಅಂತ ಕಾಯ್ತಾ ಇದ್ದ. ಹೌದೌದು, ನಾವು ಇಲ್ಲಿ ನಾವೊಂದು ಬಂದು ಕೂಗಿದೆವು. ಒಮ್ಮೆಲೆ ಓಡ್ಕೊಂಡು ಬಂದ ಅಪ್ಪ ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ನೀವು ಕರ್ತದ್ದು ಯಾರನ್ನು ಬೇಕು ಅಂತ ಯಾರನ್ನು ಹೇಳಿದ್ದು? ಹೇಳಿದ ಅಪ್ಪನಲ್ಲಿ. ಅಮ್ಮ ಅಪ್ಪ ಹೇಳಿದ. ಏನು ಹೇಳಿದ್ದಿ ನೀನು? ಸಣ್ಣವ ಹುಡುಗ ಆಗ್ಲಿಕ್ಕಿಲ್ಲ, ಯಾವ್ದಕ್ಕಾಗ್ಲಿಕ್ಕಿಲ್ಲ. ಹಾಗೆ ಪ್ರಯೋಜನ. ನಾನು ಕೂಡ ಮತ್ತೆ ಕೂಡ ನಿನ್ನ ಸಮಸ್ಯೆಯನ್ನು ತಿಳಿದುಕೊಂಡು ಬಂದು ಈಗ ನನಗೆ ಇದು ಪ್ರಚಾರ ಅಲ್ವಾ? ನೀನು ಅಷ್ಟು ಬಂದದಕ್ಕೆ ನಿನಗೆ ಸೇನಾಧಿಪತಿ ಕಟ್ಟಿದ್ದು. ಹೌದಾ? ನೋಡು, ನಾನು ಬರದಿದ್ರಲ್ಲಿ ತಾರಕನ ಉಪಟಳವು ನಿಲ್ಲುತ್ತಿರ್ಲಿಲ್ಲ. ಏನಾಗ್ತಿರ್ಲಿಲ್ಲ. ಯಾಕೆ? ಅಷ್ಟು ಹೊತ್ತಾಯ್ತು. ಇನ್ನು ಸ್ವಲ್ಪ ಸಮಯದಲ್ಲಿ ಅವನೇ ಸಾಹಿತ್ಯ ಪ್ರಾಯ ಆಗುದಿಲ್ವ? ತಾರಕಾಸುರ ಎಷ್ಟುಂತ ಕಿರೀಟ ಕಟ್ಟಿ ಕೂತ್ಕೊಳ್ಳುದು. ಒಂದು ಲೆಕ್ಕಾಚಾರ ಇಲ್ವಾ ಕಿರೀಟ ಒಟ್ಟು ಕಟ್ಟಿಕೊಂಡು ಕೂತ್ಕೊಳ್ಳುದು ತಾರಕಾಸುರ. ನೀನೊಂದು ಹೇಳಿದಿ ಸುಮ್ಮನಿಲ್ಲದೆ. ಏಯ್, ಈಗ ಆಗಿ ಹೋದದ್ದು ಆಗಿ ಹೋಗಿದೆ. ಆಗಿರೋದೆ ಹಾ, ಈಗ ಬರ್ದದ್ದು ಬರ್ದಾಗಿದೆ. ನೀನು ಹೋಗು ಸುಮ್ಮನೆ. ಏಯ್, ಅದಾಗುವುದಿಲ್ಲ. ನಾವು ಜಗಳ ಯಾಕೆ ಮಾಡುದು? ನನ್ನ ಸೇನಾಧಿಪತಿ ನೀನು. ಬಿಸಿ ಬಿಸಿ ಪ್ರಕರಣ. ನಿನಗೆ ಮದುವೆ ಮಾಡಿದ್ದಾನೆ ಗೊತ್ತುಂಟ? ಯಾರಿಗೆ? ಅದು ನನಗೆ ಗೊತ್ತು. ಗೊತ್ತುಂಟಾ? ಗೊತ್ತುಂಟು, ಗೊತ್ತು. ಹೇಗಿದ್ದಾಳೆ? ಹೆಂಡತಿ ಹೇಗಿದ್ದಾಳೆ? ಅತಿಥಿ ಕ್ಷೇಮ ವಿಚಾರಣೆ ಬೇಡ. ಅಲ್ಲ, ಹೆಂಡತಿ ಹೇಗೆ? ಚೆನ್ನಾಗಿ ನೋಡ್ಕೊಳ್ತೀಯಲ್ಲ? ನೋಡಿಕೊಳ್ಳದೆ ನಾನು ನೋಡಿಕೊಳ್ಳುತ್ತೇನೆ. ಹೌದಾ? ಹಾ, ಮತ್ತೆ ನಿನಗೆ ಹೀಗೆ ಬದುಕಬೇಕು ಅಂತ ಆಸೆ ಉಂಟಾ? ಯಾರಿಗೆ? ನಿನ್ನ ನನಗೆ ಉಂಟು, ನಿನಗುಂಟಾ? ಮತ್ತೆ ನನಗೆಲ್ಲ ಮತ್ತೆ ಇಲ್ಲದೆ ಏನು ಅಂತ? ನಿನಗೆ ಉಂಟು, ನನಗೆ ಉಂಟು. ಗಾಡಿ ತಗೊಳ್ಳೋದು.
ಮಾತಾಡುದಾ? ನನ್ನ ಸೊಂಡಿಲಲ್ಲಿ ಮಾತಾಡುದು ನಿನಗೆ ಎತ್ತಕ್ಕೆ? ಅದೆಂತ ಉಸಿರಾಟಿ ಮಾತಾಡ್ತದ ಇಲ್ಲ? ಹಾ, ಎಲ್ಲ ಕೆಲಸವನ್ನು ಮಾಡ್ತದೆ. ಯಾಕೆ ಹೀಗೆ ಮಾಡಿದೆ? ತಂದೆಯವರಿಗೆ ಯಾಕೆ ಘಾತಿಸಿದೆ? ಮಾಡಿದ್ದೆಲ್ಲವೂ ತಪ್ಪಾಯ್ತೆಂದು ಒಪ್ಪಿದರೆ ಲೇಸು, ಇಲ್ಲಾದ್ರೆ ಹಿಡಿದಂತ ಪರಶುವಿನ ತಲೆ ಕಡಿಯೇನು? ಮಾಡುವ ಅದನ್ನು ಪ್ರಶ್ನೆ ಮಾಡಿದಕ್ಕೆ ಬಂದವ ಸಾಮಾನ್ಯವೆಂದು ಭಾವಿಸಿದ್ಯಾ? ಕಾಲಭೈರವಡಿದ್ದೇನೆ. ಯಾಕೆ ಬಂದದ್ದು? ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಉಂಟು ಎಂದಾದ್ರೆ ನನ್ನಲ್ಲಿ ತೋರಿಸಿ. ಎಂತ ಮಾಡಬೇಕು? ಹ? ಮಾಂಡಿಗೆ ಬಡಿತೇನೆ. ಅಭಿಪ್ರಾಯ ಐತ್ಯಾ? ಈಗ ನಾನು ಬಂದದ್ದು ಯಾಕೆ ಗೊತ್ತಾ? ನೀನು ಬಂದದ್ದು ಮತ್ತೆ ನೋಡು, ಈಗ ಇದೊಂದು ಹೇಳು ನಾವು ಇತ್ಯರ್ಥ ಮಾಡೋ. ಭಾರಿ ಗಲಾಟೆ ಆಗ್ತಾ ಉಂಟು ಪುಣ್ಯಾತ್ಮ, ಕಷ್ಟ ಆಗ್ತದೆ. ಎಲ್ಲ ಕಡೆಯಿಂದ ಆ ಕಡೆಯಿಂದ ಎಲ್ಲ ಒಂದು ಇದೆ ವಿರೋಧವೇ ಮಾಡುದು ಪುಣ್ಯಾತ್ಮ. ಇದ್ರ ಬಗ್ಗೆ ಒಂದು ನಿನ್ನ ನಮಗೆ ಕಷ್ಟ ಅದಕ್ಕೆ ಇಲ್ಲಿಗೆ ಬಂದದ್ದು. ಯಾವುದು ಕಷ್ಟ? ಈಗ ಇದು ನೀನೊಂದು ಬೆಂಬಲ ಕೊಟ್ರೆ ಒಂದು ಸ್ವಲ್ಪ ಮೇಲೆ ಬಿದ್ದಿತ್ತು ಒಂದು ವಿಷಯ. ನಿನಗೆ ಬೆಂಬಲ ಕೊಡುವುದಿಲ್ಲ. ಯಾಕೆ? ಎಲ್ಲರೂ ನನ್ನ ಜನಕನನ್ನು ಕಂಡಾಗ ಕರ ಜೋಡಿಸಿ ಕೈ ಮುಗಿತಾರೆ. ಆದ್ರೆ ನೀನು ಮಾತ್ರ ಏನು ಮಾಡಿದೆ? ಹಿಡಿದಂತ ವಜ್ರಾಯುಧದಿಂದ ನನ್ನ ಜನಕನ ಹಣೆಗೆ ಘಾತಿಸಿದ್ದಿ. ಅದು ನನಗೆ ಗೊತ್ತಾಗಿದೆ, ಈಗ ಸ್ವಲ್ಪ ಗೊತ್ತಾಯ್ತು ಮಾಡಿದ ತಪ್ಪು ಅಂತ. ಆದ್ರೂ ನೀನು ಒಂದಲ್ಲ, ನೀನು ಜನ ಯಾರು? ವೀರಭದ್ರ. ವೀರಭದ್ರ ಪರಿಚಯ ಸಿಗ್ಲಿಲ್ಲ ಅಂದಿದ್ದೆ ಎಂದು ದಕ್ಷಾಜ್ಞ ದಕ್ಷಾಧರದ ವೀರಭದ್ರ. ಏ ಪುಟಾಣಿ, ನೀನೇ ಅದು? ಅದು ಇಷ್ಟು ಸಿಕ್ಕಿದ್ದ? ಇಷ್ಟು ಬೇಕಾದ್ರೆ ಇಷ್ಟಿದ್ದೆ. ಈಗ ಸ್ವಲ್ಪ ಇದಾದೆ ಅಲ್ಲ? ಎಂತದ ಅದು? ಅದು ಈಗ ಎಂತದಕ್ಕೆ ಬಂದದ್ದು? ಅಲ್ಲ, ನಾನು ಬಂದದ್ದು ಯಾಕೆ? ನನ್ನ ಜನಕನಿಗೆ ಘಾತಿಸಿದ್ದೆ, ಮಾಡಿದ್ದು ತಪ್ಪಾಯ್ತೆಂಬುದಾಗಿ ಅವಳ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳು. ಯಾರಿಗೆ ಹೊಡೆದದ್ದು? ನನ್ನ ಜನಕನಿಗೆ. ಯಾರು ಗೊತ್ತಾಗ್ಲಿಲ್ಲ? ಚಂದ್ರಶೇಖರ ಪರಮೇಶ್ವರ. ಪರಮೇಶ್ವರನಿಗೆ ನಾನು ಹೌದು ಹೊಡೆದದ್ದು? ಹೌದು. ಯಾವಾಗ? ಅವರು ಹೊಡೆದ ಕಾರಣ ನಮ್ಮನ್ನು ಕಲಿಸಿದ್ಲಿ. ನೀವಾಗಿರ್ಲಿಲ್ವ ನಾನು ಹೊಡೆಯುವಾಗ? ಇರ್ಲಿಲ್ಲ. ಮತ್ತೆಂತ ತಿಂದು ಸಾಯ್ಲಿಕ್ಕ ನೀವು ಅಲ್ಲಿ ಕೈಲಾಸ? ಅಲ್ಲ, ನಾವು ಹೊಡೆದ ಮೇಲೆ ತಲೆ ಹಿಡ್ಕೊಂಡು ಮಕ್ಕಳೇ ನನಗೆ ಒಬ್ಬ ಹೊಡೆದ, ಎಲ್ಲಿದ್ದೀರಿ, ಎಲ್ಲಿಗೆ ಬನ್ನಿ ಅಂತ ಹೇಳುವಾಗ ನೀವು ಬರುದಾ? ಅಲ್ಲ, ಯಾವಾಗಲೂ ಅವರ ಜೊತೆ ಇರ್ಲಿಕ್ಕೆ ಆಗ್ತದ? ಮತ್ತೆ ನೀವೆಂತ ಬೇರೆ ಕೆಲಸ ಉಂಟು? ನಮ್ಗೆ ಬೇರೆ ಕೆಲಸ ಉಂಟು. ದನ ಮೇಯಿಸ್ಲಿ. ದನ ಮೇಯಿಸ್ಲಿಕ್ಕೆಲ್ಲ ಮತ್ತೆಂತ? ನಮ್ಗೆ ಅಲ್ಲಿ ತಿರುಗಾಟ ಎಲ್ಲ. ನೀವು ತಿರುಗಾಟವೇ ಜಾಸ್ತಿ ಆದದ್ದು ನಿಮಗೆ. ಕೈಲಾಸದ ಬಗ್ಗೆ ಗೊಡವೇ ಇಲ್ಲ ನಿಮಗೆ. ನೀವು ಪ್ರಕರಣ ಕೇಳಿದ್ರೆ ಯಾವ್ದಂತ ಗೊತ್ತಿಲ್ಲ ಒಟ್ಟು. ಅಲ್ಲ, ಈಗ ಮಾಡಿದ ತಪ್ಪಲ್ಲ, ಕ್ಷಮೆಯನ್ನು ಕೇಳಿದ್ರೆ ಬರ್ತಿದ್ಯಾ? ಎಲ್ಲ ಮಾಡಿ
ಮತ್ತೆ ಕುಡಿಯುವುದು ಯಾಕೆ? ಅದು ಆಗುದಿಲ್ಲ ಅಂತ ಗೊತ್ತಾಯ್ತು ಈಗ ಅಲ್ವಾ? ವಿಷಯ ಅಂತ ಜನಕನ ತಲೆಗೆ ಗಾತಿ. ಜನಕಾತಿ ಇರ್ಲಿ ಮಾರ, ನೀನು ಅದು ಇದು ವಿಷಯಕ್ಕೆ ಬಾ. ಅದೇ ಅದಕ್ಕೆ ಬಂದದ್ದು ಪ್ರಶ್ನಿಸುವುದಕ್ಕೆ. ಪ್ರಶ್ನೆ? ಹೌದು. ಈ ಜನ ಯಾರು? ವೀರಭದ್ರ. ವೀರಭದ್ರ ಅವತ್ತಿದು ಪುಟಾಣಿ ಒಳ್ಳೆ ಬೆಳೆದಿಯಲ್ಲ, ಇದೆಲ್ಲ ಕಟ್ಲಿಕ್ಕೆ ಶುರು ಮಾಡಿದೆಯಲ್ಲ ನೀನು. ಮೊನ್ನೆ ಚಿಕ್ಕದ ಅಂತಲ್ಲ ಏನು ಕಟ್ಟಿದ್ದು? ಇದೆ ಇದೆಯಾ? ಯಾವಾಗ್ಲೂ ಇದೆ. ಹೀಗೆ ಇರುದ? ಹೌದು. ಬಂದದೆ ಅಂತಗೆ ಜನಕನ ತಲೆಗೆ ಗಾತಿ. ನೀನು ಅದೊಂದು ಜನಕ ಬಿಡು, ಬೇರೆ ಎಂತಂದ್ರೆ ಹೇಳು. ಅದನ್ನೇ ನೀನು ಮಾಡಿದ್ದು ತಪ್ಪಾಯ್ತು ಎಂಬುದಾಗಿ ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳು. ಯಾರ್ದು? ನನ್ನ ಜನಕನದ್ದು. ಹೌದಾ? ಹಾ, ಇದು ಎಂತದು ಗೊತ್ತುಂಟಾ? ಅದು ವಜ್ರ ಇದು. ಹಾ, ಇದೆಂತ ಗೊತ್ತುಂಟಾ? ಅದೆಂತದು? ಕಟಾರಿ. ಕಟೋರಿ? ಹಾ, ಅದೆಂತದಕ್ಕೆ? ತಲೆಗಡಿಯುವುದಕ್ಕೆ. ಇದ್ರಲ್ಲಿ ಎಂತ ಇಲ್ಲ. ಮತ್ತೆ ಖಾಲಿ ಒತ್ತಿದ್ರಾಯ್ತು. ಇದರಲ್ಲಿ ಕಾಲು ಕಡಿದ್ರೆ ಇದು ಕೂಡ ಟುಕ್ ಆಗ್ತದೆ. ನೋಡುವ ಬಾ. ನಿನಗೆ ಅಹಂಕಾರವೆನ್ನುವುದು ತಲೆಗಡರಿರುವಾಗ ಒಂದು ಪ್ರಸಂಗ ಆಗಿದೆ. ನೆನಪುಂಟ ನಿನಗೆ? ಸಮುದ್ರ ಮಥನದ ಒಂದು ಪ್ರಕರಣವೇ ನಡೆದು ಹೋಯಿತು. ತುಂಬಾ ಪ್ರಕರಣ ಆಗಿದೆ. ಮೊನ್ನೆ ಒಂದು ಪ್ರಕರಣ ಹೇಳಿ ಪ್ರಯೋಜನ ಇಲ್ಲ. ಹೌದು. ಯಾವುದು? ಮೊನ್ನೆ ನಮ್ಮದೊಂದು ಪ್ರಕರಣ ಆಯ್ತು. ಹೌದಾ? ನಿಮ್ಮದು ತುಂಬಾ ಉಂಟು, ನಮಗೆಂತ ಮಾಡುದು? ಏನು ಮಾಡುವ ಹೇಳು? ಈಗ ನೀವೊಂದು ಹೊಸ ಪ್ರಕರಣ ಮಾಡುದು ಬೇಡ. ಹೊಸ ಪ್ರಸಂಗ ಆಗುತ್ತದೆ ಈಗ ನೋಡೊಂದು. ಏನು ಮಾಡಿದೆ ನಿನಗೆ ನೆನಪುಂಟ ನಿನಗೆ? ಎಂತ ಮಾಡಿದೆ? ಕೈಲಾಸಗಿರಿಯನ್ನು ಸೇರಿಕೊಂಡೆ. ನನ್ನ ಶಿರದ ಮೇಲೆ ಗಾತಿಸಿದ್ದೀಯ. ಹೌದಾ? ನಾವೇ ಒದಗಿಸಿಕೊಟ್ಟಂತಹ ದೇವಲೋಕ. ಅಲ್ಲಿ ನೀನು ಇಷ್ಟರವರೆಗೆ ಉತ್ತಮವಾದಂತಹ ಕಾರ್ಯದ ಮೂಲಕವಾಗಿ ನಿನ್ನನ್ನು ನೀನು ತೊಡಗಿಸಿಕೊಂಡವ. ಲೋಕದ ಒಳಿತಿಗಾಗಿಯೇ ತನ್ನನ್ನು ತಾನು ತೊಡಗಿಸಿಕೊಂಡಂತ ನಿನ್ನಲ್ಲಿ ನಮಗೆ ಹೆಮ್ಮೆ ಇತ್ತು. ಆದ್ರೆ ಇಂದು ಹಾಗಲ್ಲ. ಈ ರೀತಿಯಾದಂತಹ ಕೃತ್ಯವನ್ನು ಎಸಗುತ್ತಿ ಅಂತಾದ್ರೆ ಏನಿದಕ್ಕೆ ಅರ್ಥ? ನೀವು ತುಂಬಾ ಮಾತಾಡಿದ್ರೆ ನಾನು ಕೂತ್ಕೊಳ್ತೇನೆ. ಬಾ, ನಂಗೆ ಕುಳ್ಳಿಗೆ ಆಗುದು. ನೀನು ಬೇಕಾದಷ್ಟು ಮಾತಾಡಿ ಈಗ ನಿನಗೆ ನೆನಪಾಗುವುದು. ಅವನಿಗೆ ತಮ್ಮನೆ ನಿಲ್ಲುವುದಕ್ಕೆ ಆಗುತ್ತಾ ಇಲ್ಲ, ಅವನಿಗೆ ವಾಸನೆ ಬರ್ತಾರೆ. ಹೌದಾ? ಹಾ. ಏ, ಸಬೇಸ್. ಯಾವುದು? ವಾಸನೆ ಸಿರ ಕಡಿದೇನು ಕೇಳ್ತ? ಏಯ್! ಗೊತ್ತಿಲ್ಲ. ಅಲ್ಲ, ಅವನು ದಾರಿ ತಪ್ಪಿದ್ದಾನೆ. ಸಿಕ್ಕವರ ದಾರಿ ತಪ್ಪಿಸುವ ಗೊತ್ತಿಲ್ಲ ಅವನು. ನಾನು ಈಗ ತಿರುಗಿದ್ರೆ ಗೊತ್ತಿಲ್ಲ. ಏಯ್, ಆ, ಮರ್ಯಾದಿದ್ದಾನೆ. ದಾರಿಯನ್ನು ಇದು ಹಿಡ್ಕೊಂಡು ಬಂದ ಮೂರು ಇದ್ರದ್ದು ನನ್ನ ಎದುರು. ತಲೆ ಪೂರ ಕೆಟ್ಟಿದೆಯಾ ನಿನ್ನದು? ಮಾಡ ಮಾಡ ಮಾರಹರ ನಾವೇ. ಮಾರಹರ ಹಾ. ಯಾರು ಎಲ್ಲ ನನ್ನ ಹರಣ ಮಾಡಬಹುದು ಹಾ. ಎನ್ನುವಂತ ಉದ್ದೇಶದಿಂದ ಈ ದೇವೇಂದ್ರನ್ನು ಪ್ರಶ್ನಿಸ್ಲಿಕ್ಕೆ ಬಂದದ್ದ. ಹೌದು, ನಾನೇ. ನೀನು ಮುಂದುವರಿದಂತಾದ್ರೆ ಏನು ಮಾಡಿ? ಆವತ್ತು ಆಗ ತಲೆಗೆ ಬಡ್ದದ್ದು. ಹಾ. ಈಗ ಶಿರ ಹರಿಸ್ತೇನೆ. ನೋಡುವ ಬಾ. ಬಗೆ ಬಗೆ ಕಡೆ ಕಾಲ ಬಂತೆಂದು ಓಡಲು ಓಡಲು ಒಳಿತ ಸುರ
ಶಿವ ಕರುಣ ಸಾಗರ ನೀನಿ ತೆರದಿ ಶರಣ ಸೇವಕರಲ್ಲಿ ಕೋಪಿಸಿದರೆ ಮೂದೆ ಹರಣಕಾರ ಹರಣ ಕಾವರ ತೋದೆ ಮುದದಿ ಹರ ಹರ ಮಹಾದೇವ ಮಹಾಲಿಂಗೇಶ್ವರ ಸಹಸ್ರಲಿಂಗೇಶ್ವರ ಶಾಂತ ಚಿತ್ತನಾಗಬೇಕು ಎಂಬುದಾಗಿ ಬೃಹಸ್ಪತಿಯ ಭಿನ್ನಪ್ಪ. ಬೃಹಸ್ಪತಿಗಳೇ, ದೇವಾದಿದೇವ ನಿನಗಿರುವಂತ ವಿನಯತೆ ಓ. ಆ ಸೌಜನ್ಯ ಆ. ನಿನ್ನ ಶಿಷ್ಯನಿಗೆ ಇಲ್ಲದಾಗಿ ಹೋಯಿತು. ಏನ್ ಮಾಡೋಣ, ಕುಹಗಿಗಳ ಕುತಂತ್ರಕ್ಕೆ ಒಳಗಾಗಿದ್ದಾರೆ. ಬದಿಗೆ ಸರಿ, ಸುಟ್ಟು ಸುಡುಗಾಡು ಮಾಡ್ತೇನೆ ಅವನನ್ನು. ದೇವಾದಿದೇವ ಆ. ನೀನೇ ಈ ರೀತಿ ನಿನ್ನನ್ನೇ ನಂಬಿದವರನ್ನು ಆ. ಸುಟ್ಟು ಬಿಡುತ್ತೇನೆ ಎಂಬುದಾಗಿ ಮುಂದುವರೆದರೆ ಮುಂದೇನು ದೇವ ಲೋಕ ಉಳಿದೀತೆ. ನಂಬಿದವರಿಂದ ಕಾರ್ಯವನ್ನು ಮಾಡಬಹುದಾ? ಮಾಡಬಾರ್ದಿತ್ತು. ಅಯ್ಯ ಕ್ಷಮಿಸಬೇಕು, ಅವನನ್ನು ಲೋಕವನ್ನು ಉದ್ಧರಿಸಬೇಕು, ರಕ್ಷಿಸಬೇಕು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಶಂಭೋ ಮಹಾದೇವ. ದೇವಗುರುವರ ನಿನ್ನ ನುಡಿಗಳನ್ನ ಬದಲು ಮೀರುವೆ ಬಲದೊಳು ಭಾವಿಸಲು ಕುಂಬರಿದು ಕಾರ್ಯವು ತೇರಿದಲ್ಲೇ ದೇವ ಗುರುವರ ಜ್ಞಾನಮೂರ್ತಿ, ದೇವರ ದೇವ ನನ್ನನ್ನು ಶಾಂತಗೊಳಿಸುವುದಕ್ಕಾಗಿ ವಿಧ ವಿಧದಿಂದ ಭಜಿಸುತ್ತಾ ಇದ್ದೀಯ, ನಾಮಸ್ಮರಣೆಗಳನ್ನೇನೋ ಮಾಡುತ್ತಾ ಇದ್ದೀಯ. ಹೌದು ಸ್ವಾಮಿ. ಕ್ರೋಧಗೊಂಡಂತಹ ನಾನು ನನ್ನ ಹೆಚ್ಚಿನ ಕಣ್ಣು ಕಿಚ್ಚಿನ ಕಣ್ಣನ್ನು ತೆರೆದೆ. ಅದರ ಮೂಲಕವಾಗಿ ಒಂದು ಕಿಡಿ ಹೊರ ಬಂದಿದೆ. ಅದನ್ನೇನು ಮಾಡಲಿ, ವ್ಯರ್ಥವಾಗಿ ಹೋಗುತ್ತದೆ ಅಲ್ವಾ? ಓ ದೇವಾ, ಸುರರ ಬಾಧಿಪರಾಗಿ ಮರುಳನ ಪುರದ ಮೀಪದೊಳಿಯರು ಕ್ರೋಧವ ಶರದಿಯೊಳಗಿಳೆ ಹಲನ ಬಹರೆಯೇ ಸುರುಳರೆನರೋ ಸುರರ ಬಾಧಿಪರಾಗಿ ದೇವ ಮಹಾದೇವ, ಹಾ. ಕಿಚ್ಚಿನ ಕಣ್ಣಿಗೆ ಏನು ಬಲಿ ಎಂಬುದಾಗಿ ಕೇಳುತ್ತಾ ಇದ್ದೀರಾ? ಹೌದು. ದೇವರ ದೇವ, ಹಾ. ಲೋಕಕಂಟಕರಾಗಿ ಮೆರೆಯುತ್ತಾ ಇದ್ದಾರೆ ದುರುಳರು, ರಾಕ್ಷಸರು. ಹೌದೇ? ಸಮುದ್ರ ತಟದಲ್ಲಿ ಸ್ಥಳದಲ್ಲಿದ್ದಾರೆ. ಹಾ. ನಿನ್ನ ಕಿಚ್ಚಿನ ಕಣ್ಣನ್ನು ಆ ಕಡೆ ಬೀಸಿದವಳು, ಹಾಗೇ ಆಗಲಿ. ಜ್ವಾಲೆಯನ್ನು ಆ ಕಡೆ ಬೀಸು. ದೇವ ಶಾಂತಚಿತ್ತನಾಗಬೇಕು, ದೇವೇಂದ್ರನ ಉಳಿಸಬೇಕು, ರಕ್ಷಿಸಬೇಕು. ಅಯ್ಯೋ ದೇವೇಂದ್ರ, ಜಯ ಜಗತ್ಪಾಲ ಜಯ ಜಯ ಜಗತ್ಪಾಲ ಗುಣಶೀಲ ಶಿವಲೋಲ ಜಯ ಚಾರು ಚಾರಿತ್ರ ಸಾಧು ಸಾಧು ಜನ ಕುಲ ಮಿತ್ರ ಜಯ ದುಷ್ಟ ಕುಲದಷ್ಟ ಸುರನ ರೋರಗ ಶ್ರೇಷ್ಠ ಜಯ ನಮೋ ಜಯ ಕಪರ್ದಿ ಶರಣು ಶರ್ವ ಸರ್ಪಭೂಷಣ ಪಾರ್ವತಿ ಚವರ ತ್ರಿನೇತ್ರ ತ್ರಿಪುರ ನಾಶನ ಪಾರ್ವತಿ ಚವರ ತ್ರಿನೇತ್ರ ತ್ರಿಪುರ ನಾಶನ ಪರಮ ಪುರುಷ ನಿನ್ನ ಚರಣ ಸರಸಿ ಜಾತನೆ ಅನುಮನದಿಯೇ ಸ್ಮರಿಸುತ್ತಿರದೆ ಹರುಷದಿಂದಲೇ ಬರಲು ರವಿ ಕಡಿತ ತೇಜವಿ ಭರಿತನಾಗಿ ಮೆರೆವ ಮಧ್ಯಾಹ್ನ ಸಮಯದಿ ಶರಣು ಶರ್ವ ಸರ್ಪಭೂಷಣ ಶರಣು ಶರಣು ಗಂಗಾಧರನೇ, ನೀಲಕಂಠನೇ, ಮೃತ್ಯುಂಜಯನೇ, ಸರ್ವಭೂಷಣನೇ. ಸ್ವಾಮಿಯೇ, ನನ್ನ ಸರ್ವ ಅಪರಾಧವನ್ನು ಮನ್ನಿಸಬೇಕು. ತಿಳಿದು ಅಪರಾಧವನ್ನೆಸಗಿದವನಲ್ಲ ದೇವೇಂದ್ರ. ಯಾಕೆ ಹೀಗಾಯಿತು ಎನ್ನುವುದನ್ನು ಅರಿಯದೆ ಹೋದವನು. ದೇವರೇ, ನಿನ್ನನ್ನೇ ಘಾತಿಸುವುದಕ್ಕೆ ನಾನು ಮನ ಮಾಡಿದೆ. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ನನ್ನನ್ನು ಉದ್ಧರಿಸು. ಕರಿಬರುತ್ತಲೇ ಕೇಳು ಮರುಗಿರಿ ಮನದಿ ಕರಿಬರುತ್ತಲೇ ಕೇಳು ಮರುಗಿರಿ ಮನದಿ
ನರಜನ್ಮ ಗಣಪರ ತೆರದಿ ಈವರೆಗೆ ಎರವಿಲ್ಲ ನಿಲ್ಲಳು ಕರುಣವೂಟೆನಗೆ ಎರವಿಲ್ಲ ನಿನ್ನೊಳು ಕರುಣವೂಟೆನಗೆ ಕರಿಬರುತ್ತಲೇ ಕೇಳು ದೇವೇಂದ್ರ ಸದಾಕಾಲ ದೇವಲೋಕ ಕೈಲಾಸಗಿರಿಯನ್ನು ಸೇರಿಕೊಳ್ಳುವುದರ ಮೂಲಕವಾಗಿ ನನ್ನನ್ನು ಅರ್ಚಿಸಿ ಮೆಚ್ಚಿಸಿ ಇಲ್ಲಿಂದ ತೆರಳುವವನು ನೀನು. ಈ ರೀತಿಯಾದಂತಹ ವ್ಯವಹಾರವನ್ನು ಯಾವತ್ತಾದರೂ ದೇವೇಂದ್ರ ಮಾಡಿದ್ದುಂಟ? ಈ ರೀತಿಯಾದಂತಹ ಕೃತ್ಯವನ್ನು ಎಸಗುವುದಕ್ಕೆ ಇರುವವನ ದೇವೇಂದ್ರ. ಹಾಗಿದ್ದರೆ ಈ ರೀತಿಯಾಗಿ ಯಾಕೆ ಆಗಿ ಹೋಯಿತು? ನಿನಗೆ ಅರಿವಿಲ್ಲದೆ ನಡೆದಂತಹ ಒಂದು ಘಟನೆ, ದುರುಳರು ಮಾಡಿರುವಂತಹ ಮೋಸದಿಂದಲಾಗಿ, ಅವರ ಕೆಟ್ಟ ಕಾರ್ಯದಿಂದಲಾಗಿ ನಿನಗೆ ಇಂತಹ ಒಂದು ಸ್ಥಿತಿ ಒದಗಿ ಬಂದಿದೆ. ಆದರೆ ಇದರಿಂದ ಆದಂತಹ ಪರಿಣಾಮವೇನು? ಸಮುದ್ರ ತಳದಲ್ಲಿ ವಾಸ ಮಾಡುತ್ತಾ ಇದ್ದಂತಹ ದುಷ್ಟರು ಅವರ ವಧೆಯಾಗಿದೆ ಎನ್ನುವಲ್ಲಿಗೆ ಲೋಕದ ಒಳಿತಿಗಾಗಿ ಇಷ್ಟರವರೆಗೆ ದೇವೇಂದ್ರ ತನ್ನನ್ನು ತಾನು ತೊಡಗಿಸಿಕೊಂಡ ಎನ್ನುವುದೇ ಸ್ಪಷ್ಟ. ಇಲ್ಲ ಅಂತಂದ್ರೆ ಪ್ರಾರಂಭದಲ್ಲಿ ನನ್ನ ಹಣೆಗೆ ಪೆಟ್ಟು ಬೀಳುವಾಗ ನಾನು ನನ್ನ ಮಕ್ಕಳನ್ನು ಕರೆಯುವಂತ ಅನಿವಾರ್ಯತೆ ಇತ್ತ. ಕೇವಲ ಇನ್ನ ಒಂದು ಉರಿಕಣ್ಣನ್ನು ಬಿಚ್ಚಿದ್ರೆ ಸಾಕಾಗ್ತಿರ್ಲಿಲ್ಲ ಸ್ವಾಮಿ. ಅಲ್ವೇ, ಸುಡುತ್ತಾ ಇದ್ದೀನಿ. ಆದರೂ ಕೂಡ ಈ ರೀತಿಯಾಗಿ ನಾಟಕವಾಡಿದ್ದು ಯಾಕಾಗಿ? ಲೋಕದ ಒಳಿತಿಗಾಗಿ. ಇರಲಿ, ಚಿಂತೆ ಮಾಡುವಂತ ಅನಿವಾರ್ಯತೆ ಇಲ್ಲ. ದುಗುಡ ಬೇಡ. ನಿನ್ನ ಪುರವನ್ನು ಸೇರಿಕೋ, ಸಂತೋಷದಿಂದ ಇದ್ದುಕೋ, ಲೋಕದ ಒಳಿತಿಗಾಗಿ ತೊಡಗಿಸಿಕೋ. ಶುಭವಾಗಲಿ. ಜಯ ಜಯ ಶಂಭೋ ಶಂಭೋ. ಪಡುದಿಕ್ಕು ನಿನ್ನ ಕೈಯ ವರುಣಪ್ಪ, ಪಡುದಿಕ್ಕು ನಿನ್ನ ಕೈಯ ವರುಣಪ್ಪ, ದೊಡ್ಡ ಕಡಲಿ ಗೋಡೆಯ ನೀನೆ ವರುಣಪ್ಪ, ದೊಡ್ಡ ಕಡಲಿ ಗೋಡೆಯ ನೀನೆ ವರುಣಪ್ಪ. ನಮ್ಮ ಒಡಲಿಗೆಯುವ ನೀನೆ ವರುಣಪ್ಪ, ನಮ್ಮ ಒಡಲಿಗೆಯುವ ನೀನೆ ವರುಣಪ್ಪ. ಮಡದಿ ಮಕ್ಕಳು ಕೂಡಿ ವರುಣಪ್ಪ, ಮಡದಿ ಮಕ್ಕಳು ಕೂಡಿ ವರುಣಪ್ಪ. ನಿನಗೆ ಕೊಡ ಮಾಡುವೆವು ಸ್ವಾಮಿ ವರುಣಪ್ಪ, ನಿನಗೆ ಕೊಡ ಮಾಡುವೆವು ಸ್ವಾಮಿ ವರುಣಪ್ಪ.
ಸಲಹಯ್ಯ ವರುಣಪ್ಪ ಈ ಚಿಣ್ಣರ ಸಲಹಯ್ಯ ವರುಣಪ್ಪ ನಮ್ಮ ಅಣ್ಣ ಗಿಟ್ಟಿರೋ ಸ್ವಾಮಿ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ನಮ್ಮ ಕರುಣದಿಂದಲಿ ಕಾಯೋ ವರುಣಪ್ಪ ನಮ್ಮ ಕರುಣದಿಂದಲಿ ಕಾಯೋ ವರುಣಪ್ಪ ಶರಣು ಶರಣು ಸ್ವಾಮಿ ವರುಣಪ್ಪ ನಮ್ಮ ಕರುಣದಿಂದಲಿ ಕಾಯೋ ವರುಣಪ್ಪ ನಮ್ಮ ಕರುಣದಿಂದಲಿ ಕಾಯೋ ವರುಣಪ್ಪ ಶರಣು 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 ವರುಣಪ್ಪ ನೀನೇ ಕಾಯ್ಬೇಕಪ್ಪ ರಕ್ಷಿಸ್ಬೇಕಪ್ಪ ನಾವೆಲ್ಲವರು ಬೆಸ್ತರು ಮೀನು ಹಿಡಿಯುವುದೇ ನಮ್ಮ ಕಾಯಕ ಇಂದು ಕೂಡ ದೇವರ ಪೂಜೆಯನ್ನು ಮಾಡಿ ನಮ್ಮ ದೇವರು ವರುಣ ದೇವರು ಹಣ್ಣು ಕಾಯನ್ನು ಸಮರ್ಪಿಸಿ ಕಾಲಿಗೆ ಅಡ್ಡ ಬಿದ್ದು ನಮಸ್ಕರಿಸಿ ನಾವು ಹೊರಟಿದ್ದೇವೆ ಎಲ್ಲಿಗೆ ಮೀನು ಹಿಡಿಯೋದಕ್ಕೆ ತಡ ಮಾಡುವುದಕ್ಕೆ ಬಲೆ ತೆಗೆರಿ ಮೀನು ಶಿಶುವನು ಪಥದಿನಲಿನಲಿದು ಚೆಲುವ ತನದಲ್ಲಿ ಮೆರವಣಿಗಿಸಿ ಅಲ್ಲಪ್ಪ ಸರಿ ಕಣ್ಣು ಬಿಟ್ಟು ನೋಡಿ ಅಲ್ಲಪ್ಪ ಮಗು 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 ಹೌದು ಬಲೆಗೆ ಸಿಕ್ಕಿಕೊಂಡಿದೆ ಬಲೆಯಿಂದ ಬಿಡಿಸಾಯ್ತಪ್ಪ ಯಾವ ರೀತಿಯ ಮಗು ಯಾರಪ್ಪ ಎಲ್ಲಿಯಪ್ಪ ಏನಪ್ಪ ನೋಡಪ್ಪ ಸ್ವಲ್ಪ ತೊಳಿಯಪ್ಪ ನೀರು ನೀರು ಸಾಕಪ್ಪ ಸಾಕಪ್ಪ ಮಗು ಯಾರು ನಿನ್ನ ಅಪ್ಪ ಊರು ಎಲ್ಲಿ ಅಪ್ಪಮ್ಮ ಯಾರು ಇಲ್ಲಿ ಯಾಕೆ ಬಂದೆ ಹೇಗೆ ಬಿದ್ದೆ ಇಲ್ಲ ಬೇರೆ ಭಾಷೆ ಬೇರೆ ಭಾಷೆ ಅರ್ಥ ಆಗ್ಲಿಲ್ಲ ಬೇರೆ ಬೇರೆ ಭಾಷೆ ಯಾರಿಗೆ ಗೊತ್ತುಂಟು ಯಾರಿಗೆ ಗೊತ್ತಪ್ಪ ಏರಿಯಾ ಏರಿಯಾ ಇದು ಯಾವಾಗ ಯಾವ ಇಲ್ಲಪ್ಪ ಮಾತಾಡುದೇ ಇಲ್ಲ ನೋಡಪ್ಪ ಸಿಕ್ಕಿದ್ದಲ್ಲಿ ಇಲ್ಲಿ ಸಮುದ್ರದ ಸಿಕ್ಕಿದ್ದು ಯಾರಿಗೆ ಕೊಡ್ಬೇಕು ನಮ್ಮ ದೇವರಿಗೆ ಕೊಡ್ಬೇಕು ಹಾಗಾಗಿ ಮಗುವನ್ನು ಎತ್ತಿಕೊಳ್ಳಪ್ಪ ನಮ್ಮ ದೇವರಲ್ಲಿ ಹೋಗೋಣ ಇರುವಂತಹ ಸ್ಥಳ ವರುಣ ಭೂಪತಿ ಎಂಬುದಾಗಿ ಓಲಗವಿತ್ತ ವಿಚಾರ ಶರದಿ ಕರ್ಪದೂರ
ವರುಣ ನಾಮಕನಾದಂತಹ ನಾನು ಅಷ್ಟ ದಿಕ್ಪತಿಗಳಲ್ಲಿ ಒಬ್ಬನಾಗಿ ಪಶ್ಚಿಮ ದಿಕ್ಕಿನ ಒಡೆಯನಾಗಿ ಶರದಿ ಮಧ್ಯದಲ್ಲಿ ಸಿಂಧೂವತಿ ಪಟ್ಟಣವನ್ನು ನಿರ್ಮಿಸಿ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಒಡ್ಡೋಲಗ ಚಾವಡಿಯನ್ನು ಪ್ರವೇಶ ಮಾಡಿದ ಕೂಡಲೇ ವರುಣ ದೇವನಿಗೆ ಜಯವಾಗಲಿ, ವರುಣ ದೇವನಿಗೆ ಶುಭವಾಗಲಿ ಎನ್ನುವಂತಹ ಜಯಕಾರವನ್ನು ಕೇಳುವಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಉಂಟು. ಹಾಗೆಯೇ ಸುರಪನ ಸುಧರ್ಮ ಸಭೆಯ ಕಾರ್ಯಕಲಾಪಗಳನ್ನೆಲ್ಲ ಮುಗಿಸಿ ನಮ್ಮದಾದಂತಹ ಒಡ್ಡೋಲಗ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ನಮ್ಮವರ ಯೋಗಕ್ಷೇಮಗಳನ್ನು ವಿಚಾರಿಸುವಂತಹ ಸಮಯ. ಯಾರೋ ನನ್ನನ್ನು ಕಾಣಬಯಸಿದ್ದಾರಂತೆ. ಯಾರದು? ಗಳಿಲನೈತಂದಾಳಿ ಬದನಳಿದಂಗೆ ರಘುಗಳ ಮಗನ ಮುಂದಿಗುಳುಗುತ್ತಲೇ ದೇವರೇ ಶರಣಪ್ಪ ಶರಣಪ್ಪ ವರುಣಪ್ಪ. ಬೆಸ್ತರು ಹೌದು ದೇವರೇ. ಎಲ್ಲರನ್ನೂ ಕೂಡಿಕೊಂಡು ನನ್ನೆಡೆಗೆ ಬಂದಿದ್ದೀಯಲ್ಲ, ನಿಜ. ಏನಾಯಿತು? ದೇವರೇ. ಯಾಕೆ ಬಂದೆ? ವರುಣಪ್ಪ ಭಿನ್ನಪ್ಪ ಕೇಂಟು ಸ್ವಾಮಿ ಶರದಿಯುಳ್ ಸಿಕ್ಕಿದ ತರಳನ ಕಾಣ್ತು. ಸ್ವಾಮಿ ಶರದಿಯುಳ್ ಸಿಕ್ಕಿದ ತರಳನ ಕಾಣ್ತು. ಹರನುಲಿದನು ನಿನಗೆಂದು, ಹರನುಲಿದನು ನಿನಗೆಂದು ಈ ಬರಿ ವಿಚಿತ್ರವಾಗಿಂದೆ ಕಂಡುದಿಲ್ಲೆಂದು. ಹುಣ್ಣಿಮೆ ಚಂದ್ರನ ಬೆಡ್ಗು, ಹುಣ್ಣಿಮೆ ಚಂದ್ರನ ಬೆಡ್ಗು ನೋಡು ಪುಣ್ಯದ ಫಲದಿಂದ ಹೀಗೆ ಕೈಗೂಡ್ಗು. ಪಣ್ಣಿಸಲೇನ್ ಸಿರಿ ಸೇರ್ಗು, ಪಣ್ಣಿಸಲೇನ್ ಸಿರಿ ಸೇರ್ಗು. ಪಾಲ್ ಬೆಣ್ಣೆಗಳಿಂದೀಗ ಕೂಸನ್ನು ಸಲ್ಕು. ವರುಣಪ್ಪ ಭಿನ್ನಪ್ಪ ಕೇಳು ಸ್ವಾಮಿ ಶರದಿಯುಳ್ ಸಿಕ್ಕಿದ ತರಳನ ಕಾಣು. ವರುಣಪ್ಪ ವರುಣಪ್ಪ ನಮ್ಮ ದೇವಪ್ಪ ಕೇಳಪ್ಪ ಕೇಳ್ಬೇಕಪ್ಪ. ಬೆಸ್ತರೇ, ಸ್ವಾಮಿಯೇ, ಯಾಕೆ ಬಂದಿರಿ? ಯಾವತ್ತೂ ಏನಾಯಿತು? ಹಾಗೆ ಇವತ್ತು ಕೂಡ ನಾವು ಮೀನು ಹಿಡಿದಕ್ಕಾಗಿ ಸಮುದ್ರಕ್ಕೆ ಹೋಗಿದ್ದೆವು. ಅದು ನಿಮ್ಮ ಕಾಯಕವಲ್ಲವೇ? ಎತ್ತ ಕಡೆ ಬಲೆ ಬೀಸಿದ್ರು ನಮಗೆ ಮೀನೇ ಇಲ್ಲದಾಯ್ತು. ಮೀನೇ ಸಿಗಲಿಲ್ಲ. ಹೌದು. ಮುಂದಕ್ಕೆ ಕೊನೆಗೆ ನಿನ್ನನ್ನೇ ಪ್ರಾರ್ಥಿಸ್ತಾ ಒಂದು ಕಡೆಗೆ ಬಲೆಯನ್ನು ಬೀಸಿ ಎಳುತ್ತಾ ಇರುವಾಗ ಆ ಬಲೆಗೆ ಸಿಲುಕಿಕೊಂಡಿತು ಮೀನಲ್ಲ, ಮತ್ತೆ ಮಗು. ಮಗು. ಹೌದು. ಹುಣ್ಣಿಮೆಯ ಚಂದ್ರನ ಮುಖದಂತೆ ಆ ಮಗುವಿನ ಮುಖ. ಆ ಮಗುವನ್ನು ಯಾರಿಗೆ? ದೇವರೇ ಪರಮೇಶ್ವರನೇ ಒಪ್ಪಿಸಿದ್ದು ಎಂಬುದರಲ್ಲಿ ಸಂಶಯವಿಲ್ಲ. ಅದು ನಮಗಾಗಿ ಅಲ್ಲ, ಮತ್ತೆ ನಿನಗಾಗಿ ಎಂದು ತಿಳಿದಿದ್ದೇವೆ. ನಿನಗೆ ಒಪ್ಪಿಸಿ ಹೋಗುವುದಕ್ಕೆ ಬಂದಿದ್ದೇವೆ. ಸ್ವೀಕರಿಸಬೇಕು ಈ ಮಗುವನ್ನು. ಇದು ಮಗುವ? ಸಿಕ್ಕಿದ ಮಗು. ಹೀಗೆ ಬಾ ಮಗು. ಸಮುದ್ರ ತಳದಲ್ಲಿ ಸಿಕ್ಕಿದ ಮಗು. ತರಳನ ನಿತ್ತಂಬಿಗನಿಗೆ ವಸ್ತ್ರಾಭರಣವಿತ್ತು ಕಳುಗಿಸಿ ಕೊಡುತ್ತ, ವಸ್ತ್ರಾಭರಣವಿತ್ತು ಕಳುಗಿಸಿ ಕೊಡುತ್ತ. ತರಳನ ನಿತ್ತಂಬಿಗನಿಗೆ ವಸ್ತ್ರಾಭರಣವಿತ್ತು ಕಳುಗಿಸಿ ಕೊಡುತ್ತ, ವಸ್ತ್ರಾಭರಣವಿತ್ತು ಕಳುಗಿಸಿ ಕೊಡುತ್ತ. ಕರುಣದಿ ಬಾಲನ ಎತ್ತಿಕೊಳ್ಳುತ್ತ, ಕರುಣದಿ ಬಾಲನ ಎತ್ತಿಕೊಳ್ಳುತ್ತ ಅತಿ ಹರುಷದಿ ಸತಿಯೊಡಯೇನಗುತ್ತ. ತರಳನ ನಿತ್ತಂಬಿಗನಿಗೆ ವಸ್ತ್ರಾಭರಣವಿತ್ತು ಕಳುಗಿಸಿ ಕೊಡುತ್ತ, ತರಳ ನಿತ್ತ ಅಂಬಿಗನಿಗೆ. ಬೆಸ್ತರೇ, ವರುಣದೇವರೇ, ಬಹಳ ಸಂತೋಷವಾಯಿತು. ವಾ. ನೀವು ಮೀನನ್ನು ಹಿಡಿಯುವುದಕ್ಕೆ ಬೇಕಾಗಿ ಹಾ. ಬಲೆಯನ್ನು ಬೀಸಿದಂತಹ ಸಂದರ್ಭದಲ್ಲಿ ವಾ. ಸಿಕ್ಕಿದಂತಹ ಈ ಮಗುವನ್ನು ತಂದು ವಾ. ನನಗೆ ಒಪ್ಪಿಸಿದವರಿದ್ದೀರಿ. ಹೌದು ದೇವರೇ. ಯಾಕಾಗಿ? ವಾ.
ಶರದಿಯಲ್ಲಿ ಸಿಕ್ಕಿದಂತಹ ಪ್ರತಿಯೊಂದು ವಸ್ತುವು ಕೂಡ ಅದು ವರುಣದೇವನಿಗೆ ಸೇರಿದ್ದು ಎನ್ನುವ ಹಾಗೆ ಖಂಡಿತ ನಿಮ್ಮದಾದಂತಹ ಕಾರ್ಯವನ್ನು ಕಂಡು ಬಹಳ ಸಂತೋಷವಾಯಿತು. ಆಗ್ಲಿ ಒಡೆಯ. ಹಾಗಾಗಿ ಇಂತಹ ಕಾರ್ಯವನ್ನು ಮಾಡಿದಂತಹ ನಿಮ್ಮನ್ನು ಸುಮ್ಮನೆ ಬಿಡುತ್ತೇನೆ ಅಂತ ಭಾವಿಸಿದ್ದೀನಿ. ಅಂದ್ರೆ ಹೆದರಬೇಡಿ, ವಾ, ನಿಮ್ಮನ್ನು ದಂಡಿಸುತ್ತೇನೆ ಎನ್ನುವ ಹಾಗೆ ನಾನು ಆಡಿದ್ದಲ್ಲ. ಮತ್ತೆ ಸಂತೋಷಗೊಂಡಂತಹ ನಾನು ವಾ, ನಿಮಗೆ ಏನಾದರೂ ಒಂದು ಉಡುಗೊರೆಯನ್ನು ನೀಡಬೇಕು ಹುಡುಗರೇ, ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಆಗ್ಲಿ ಜನ. ಹಾಗಾಗಿ ಕೇಳ್ತಾ ಇದ್ದೇನೆ, ವಾ, ನಿಮಗೆ ಏನು ಬೇಕು, ವಾ, ಎಷ್ಟು ಬೇಕು, ವಾ, ಎಲ್ಲಿಂದ ಬೇಕು, ವಾ, ಯಾವಾಗ ಬೇಕು, ವಾ, ಎಲ್ಲವನ್ನು ಹೇಳಿದೆ ಅಂತ ಆದ್ರೆ ವಾ. ಅದಕ್ಕೆ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ದೇವರೇ, ಅದು ಬೇಕು ಇದು ಬೇಕು ಎಂಬುದಾಗಿ ನಾವು ಕೇಳುವುದಿಲ್ಲ. ಹಾ. ನೀವೇನಾದ್ರೂ ಕೊಟ್ರೆ ಅದನ್ನು ತಕೊಂಡು ಹೋಗ್ತೇವೆ, ಬಿಟ್ರೆ ಬೇರೆ ಏನು ಬೇಡ. ಹೌದೇ? ಓ. ನಿಮ್ಮದಾದಂತಹ ದೀನತೆಯನ್ನು ಕಂಡು ವಾ. ನಿಮಗೆ ಕೊಡದೇ ಇದ್ರೆ ನನ್ನದೇ ತಪ್ಪಾಗುತ್ತದೆ. ವಾ. ಹಾಗಾಗಿ ಚಿಂತಿಸಬೇಡಿ. ಹಾ. ಓ, ಅಲ್ಲಿ ನೋಡಿ, ವಾ. ನಮ್ಮದಾದಂತಹ ಭಂಡಾರಿಗಳು, ವಾ. ಅವರಲ್ಲಿ ವಾ. ನಿಮಗೆ ಏನು ಬೇಕು, ವಾ. ಎಷ್ಟು ಬೇಕು ಎನ್ನುವ ಹಾಗೆ ಕೇಳಿ ವಾ. ತೆಗೆದುಕೊಳ್ಳಿ. ಹಾಗಿದ್ರೆ ಭಂಡಾರಿಗಳು ಕೊಡ್ತಾರಲ್ಲ ದೇವರೇ? ಭಂಡಾರಿಗಳು ನಿಮಗೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ. ಆಗ್ಲಿ ಆಗ್ಲಿ ದೇವರೇ, ಆಗ್ಲಿ. ಆಗ್ಲಿ ಆಗ್ಲಿ ಆಗ್ಲಿ. ಶರಣು ಶರಣು ಶರಣಪ್ಪ ದೇವರೇ. ಶರದಿಯಲ್ಲಿ ಸಿಕ್ಕಿದಂತಹ ಈ ಮಗುವನ್ನು ತಂದು ನನಗೆ ಒಪ್ಪಿಸಿದ್ದಾರೆ. ಹಲವು ಕಾಲದಿಂದ ನಮಗೆ ಒಂದು ಚಿಂತೆ ಇತ್ತು, ಮಕ್ಕಳಿಲ್ವಾ ಎನ್ನುವಂತಹ ಚಿಂತೆ. ಆದರೆ ಈಗ ಪರಮೇಶ್ವರನೇ ಈ ಮಗುವನ್ನು ನಮಗಾಗಿ ಕರುಣಿಸಿದ್ದಾನೆ ಎಂದು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದರೆ ಇಂತಹ ಸಂತೋಷವನ್ನು ನಾನು ಮಾತ್ರ ಅನುಭವಿಸುವುದಲ್ಲ, ನನ್ನ ಮಡದಿಯಾದಂತಹ ವಾರುಣಿ ಇದ್ದಾಳೆ, ಅವಳಲ್ಲೂ ಈ ವಿಚಾರವನ್ನು ಹೇಳಬೇಕು. ವಾರುಣಿ, ಪ್ರಾಣೇಶ್ವರ, ಮೊಟ್ಟಮೊದಲಾಗಿ ನಮ್ಮ ಪವಿತ್ರ ಪಾದಕ್ಕೆ ಶುಭವಾಗಲಿ ಅಂತೇಳು. ಯಾಕಾಗಿ ಕರೆದಿದ್ದೀರಿ? ಬಾರೆ ಮೋಗನಾಗಿ ಬಾಬಾ, ಬಾರೆ ಪ್ರಾಣಕಾಂತೆ, ಬಾರೆ ಪ್ರಾಣಕಾಂತೆ. ಆ, 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 ಬಾರೆ ಮೋಗನಾಂಗಿ ಬಾಬಾ, ಬಾರೆ ಪ್ರಾಣಕಾಂತೆ, ಬಾರೆ ಪ್ರಾಣಕಾಂತೆ. ಬಾರೆ ಪೂರ್ಣ ಚಂದ್ರವದನೆ, ಬಾರೆ ಪೂರ್ಣ ಚಂದ್ರವದನೆ, ಬಾರೆ ಬಾ ಶಂಕರೇ. ಸುಗುಣೆ ನೀ ನೋಡಿದೆ ಏನೆ ಈ ಮಗುವ ಕಡಲೊಳಗೆ, ಸುಗುಣೆ ನೀ ನೋಡಿದೆ ಏನೆ ಈ ಮಗುವ ಕಡಲೊಳಗೆ. ಒಗೆದರ್ಯಾರೋ ತಾನೆ ಬಲ್ಲೆಗೆ ನೆಗೆದು ಬಂದುದೆ ನಗೆ, ಒಗೆದರ್ಯಾರೋ ತಾನೆ ಬಲ್ಲೆಗೆ ನೆಗೆದು ಬಂದುದೆ ನಗೆ. ಬಾರೆ ಮೂಗನಾಗಿ, ಓ ಮೋಹನಾಂಗಿ, ಪ್ರಾಣೇಶ್ವರ, ಪ್ರಾಣಕಾಂತೆ, ವಲ್ಲಭ, ನಿತ್ಯವೂ ಕೂಡ ನಾನು ನಿನ್ನನ್ನು ಕರೆಯುವಂತಹ ಸಂದರ್ಭದಲ್ಲಿ ಆ, ಸಂತೋಷದಿಂದಲೇ ನಗುಮುಖದಿಂದಲೇ ನನ್ನ ಬಳಿಗೆ ಬರುತ್ತಾ ಇದ್ದವಳು ನೀನು. ಹೌದು. ಆದರೆ ಇಂದು ಹಾಗಲ್ಲ. ನಿನ್ನ ಮುಖವನ್ನು ಗಮನಿಸಿದೆ ಎಂದಾದರೆ ಆ, ಏನೋ ಒಂದು ರೀತಿಯಾದಂತಹ ಚಿಂತೆ ನಿನ್ನ ಮುಖದಲ್ಲಿ ಕಾಣುತ್ತಾ ಉಂಟು. ಏನಾಯಿತೇ? ನೀವಾಡಿಂತಹ ಮಾತಿನ ಸತ್ಯವೇ. ಆ, ಈ ಹೊತ್ತಿಗೆ ನಿಮ್ಮ ಕರೆನ ಆಲಿಸಿ ಬರುವಂತಹ ಸಂದರ್ಭದಲ್ಲಿ ಆ. ಮನಸ್ಸಿಗೆ ಬೇಸರ ಬಹಳಷ್ಟು ಉಂಟು ಸ್ವಾಮಿ. ಏನು ಬೇಸರ? ಮದುವೆಯಾಗಿದ್ದಷ್ಟು ವರ್ಷಗಳು ಕಳೆದು ಹೋದರೂ ಕೂಡ ಆ, ಎಲ್ಲ ತಂದೆ ತಾಯಂದಿರಿಗೆ ಆಸೆ ಇಡುವುದು ಸಹಜ. ಆ, ಮಕ್ಕಳನ್ನು ಪಡೆದು ಸಂಸಾರ ಜೊತೆ ಜೀವನ ನಡೆಸಿಕೊಳ್ಳಬೇಕು ಎಂಬುದಾಗಿ. ಹೌದು. ಅಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯಿತು. ಆ, ಆ ದೇವರಲ್ಲಿ ಅದೆಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಆ. ಇಷ್ಟರವರೆಗೆ ನಮ್ಮ ಪ್ರಾರ್ಥನೆ ವ್ಯರ್ಥವಾಗಿ ಹೋಯಿತು. ಮಕ್ಕಳಿಲ್ಲೆಂಬ ಕಾರಣಕ್ಕೆ ಈಗ ಚಿಂತೆಯಲ್ಲಿದ್ದೇವಿಲ್ಲ ನಾವು. ಪ್ರಾಣಕಾಂತೆ, ಏನು ಪುತ್ರ ಸಂತಾನ ಇಲ್ಲ ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಅದೆಷ್ಟೋ ದೇವರಲ್ಲಿ ಪ್ರಾರ್ಥಿಸಿಕೊಂಡವರು ನಾವು, ಆ, ಅದೆಷ್ಟೋ ದಿನಗಳ ಕಾಲ ಚಿಂತೆಯಲ್ಲೇ ಇದ್ದವರು ನಾವು. ಹೌದು. ಆದರೆ ಇಂದು ನಮ್ಮದಾದಂತಹ ಪ್ರಾರ್ಥನೆ ಆ. ಫಲಿಸಿತು ಕಣೆ. ಅಂದರೆ ದೇವರು ಕಣ್ಣು ಬಿಟ್ಟಿದ್ದಾರೆ. ಅಂದರೆ ಆ. ದೇವರು ಕಣ್ಣು ಬಿಟ್ಟಿದ್ದಾರೆ. ನಾವು ಕೇಳಿದಂತಹ
ಕೋರಿಕೆ ಏನುಂಟು ಅದನ್ನು ಈಡೇರಿಸಿದ್ದಾನೆ. ಏನು ಸ್ವಾಮಿ ವಿರೋಧಕ್ಕಾಗಿಂತ ಮಾತನಾಡುತ್ತಿದ್ದೀರಿ ಏನು? ಖಂಡಿತವಾಗಿಯೂ ಅಲ್ಲ. ಮತ್ತೆ ಓ ಅಲ್ಲಿ ನೋಡಂತೆ. ಈ ಮಗು ಹೌದು. ಇದರ ಬಣ್ಣ ನೋಡಿ ಅಂತೆ. ಆ, ಎರಡು ಬಣ್ಣದಲ್ಲಿ ಕಾಣ್ತಾ ಉಂಟು. ಹೌದು. ಯಾರು ಈ ಮಗು? ಎಲ್ಲಿಂದ? ಮೀನು ಹಿಡಿಯುವುದಕ್ಕೆ ಹೋದಂತಹ ಬೆಸ್ತರು ಬಲೆಯನ್ನು ಬೀಸಿದಂತಹ ಸಂದರ್ಭದಲ್ಲಿ ಆ ಬಲೆಗೆ ಸಿಕ್ಕಿದಂತಹ ಮಗುವೇ ಇದು. ಅದಕ್ಕೆ ಶರದಿಯಲ್ಲಿ ಸಿಕ್ಕಿದಂತಹ ಮಗುವನ್ನು ವರುಣ ದೇವನಿಗೆ ಒಪ್ಪಿಸಬೇಕು ಎನ್ನುವಂತಹ ಉದ್ದೇಶದಿಂದ ಅವರು ಬಂದು ಈ ಮಗುವನ್ನು ನಮ್ಮ ಬಳಿ ಇರಿಸಿ ಹೋದರು. ಅದಕ್ಕೆ ಆದರೆ ಏನು? ಒಂದು ವಿಚಾರ ನಿನ್ನಲ್ಲಿ ಹೇಳುವುದಕ್ಕೆ ಉಂಟು. ಹೇಗೆ? ಹೇಗೂ ಪುತ್ರ ಸಂತಾನ ನಮಗಿಲ್ಲ. ಮಕ್ಕಳಿಲ್ಲದಂತಹ ನಮಗೆ ದೇವರೇ ಅನುಗ್ರಹಿಸಿದಂತಹ ಪ್ರಸಾದ ಎನ್ನುವ ಹಾಗೆ ನಾವು ಭಾವಿಸಿ ಈ ಮಗುವನ್ನು ನಾವೇ ಸಾಕೋಣವೇ. ರಮಣ ಎಂತ ಮಾತನಾಡಿದ್ದೀರಿ? ಕಮನೀಯ ಕರನಿನ್ನ ರಮಣ ಲಾಲಿಸು ಓ ರಮಣ, ನಿರ್ಣಯ ಮಿತ ಸದ್ಗುಣ ಸುವರ್ಣ ನಿಜ. ನಿರ್ಣಯ ಮಿತ ಸದ್ಗುಣ ಸುವರ್ಣ ರಮಣ ಕಮನೀಯ ಕರನಿನ್ನ ರಮಣ ಲಾಲಿಸು ಲಾಲಿಸಬೇಕು. ನಿರ್ಣಯ ಮಿತ ಸದ್ಗುಣ ಸುವರ್ಣ ಇದು ನಿರ್ಣಯ ಮಿತ ಸದ್ಗುಣ ಸುವರ್ಣ ಸುಮನ ಸರಸಗಿದ ಕ್ರಮವೋ ಸುಮನ ಸರಸಗಿದ ಕ್ರಮವೋ ದಾನವರ ಕೃತ್ರಿಮವೋ ಆಧಾರವಿದ್ದು ದಾನವರ ಕೃತ್ರಿಮವೋ ರಂಜಿಪ ಶಿಶುವ ಸುಮನ ಸರಸಗಿದ ಕ್ರಮವೋ ದಾನವರ ಕೃತ್ರಿಮವೋ ರಂಜಿಸುವ ಶಿಶುವ ಕಮನೀಯ ಕರನಿನ್ನ ರಮಣ ಲಾಲಿಸು ನಿರ್ಣಯ ಮಿತ ಸದ್ಗುಣ ಸುವರ್ಣ ಕಾಂತ ಪ್ರಾಣೇಶ್ವರ, ಪ್ರಾಣಕಾಂತೆ. ಬೇಸರದಲ್ಲಿರುವಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಸಂತೋಷವಾಗಬೇಕೆಂಬ ಕಾರಣಕ್ಕಾಗಿ ಈ ಹೊತ್ತಿಗೆ ನನ್ನನ್ನು ಕರೆದು ಎಂತಹ ಮಾತನ್ನೇ ಆಡಿಸುತ್ತಿದ್ದೀರಿ. ಏನಾಯ್ತು? ಬೆಸ್ತರು ಮೀನು ಹಿಡಿಯೋಕೆ ಹೋದಂತಹ ಸಂದರ್ಭದಲ್ಲಿ ಮೀನಿನ ಬದಲು ಸಣ್ಣಂತ ಒಂದು ಮಗು ಸಿಕ್ಕಿದೆ. ಹೌದು. ಆ ಮಗುವನ್ನು ನಿಮ್ಮ ಬಳಿಗೆ ತಂದು ಕೊಟ್ಟಿದ್ದಾರೆ. ಯಾಕೆ? ನೀವು ನೋಡಿಕೊಳ್ಳಬೇಕು ಎಂಬುದಾಗಿ. ಹೌದು. ಅದೇನು ಅವರು ಮಾಡಿದಂತಹ ಕೆಲಸ ಏನು ತಪ್ಪೇನೂ ಅಲ್ಲ, ಸತ್ಯವಂತಹ ಕೆಲಸವನ್ನು ಮಾಡಿದ್ದಾರೆ. ಹೌದು. ಯಾಕಂದರೆ ಅವರಿಗೆ ಬೆಳೆಸೋದಕ್ಕೆ ಕಷ್ಟವಾಗುವುದು ಸಾಧ್ಯ ತಾನೆ. ಖಂಡಿತವಾಗಿ. ಆ ಕಾರಣಕ್ಕಾಗಿ ನಿಮ್ಮ ಬಳಿಗೆ ತಂದು ಕೊಟ್ಟಿದ್ದಾರೆ. ಅದರಲ್ಲೂ ಹಾ. ಶರದಿಯಲ್ಲಿ ಸಿಕ್ಕಿದಂತಹ ಪ್ರತಿಯೊಂದು ಸುವಸ್ತುಗಳು ಕೂಡ ಹಾ. ಸೇರಬೇಕಾದುದು ಯಾರಿಗೆ ಅಂತ ಆದ್ರೆ ಹಾ. ಈ ವರುಣ ದೇವನಿಗೆ. ಹೌದು. ಹಾಗಾಗಿ ಹಾ. ವರುಣ ದೇವನಾದಂತಹ ನನಗೆ ತಂದು ಅವರು ಒಪ್ಪಿಸಿದ್ದಾರೆ. ಖಂಡಿತ. ಆದ್ರೆ ನನ್ನ ಮೇಲೆ ನಂಬಿಕೆ ಬರಬೇಕೆಂಬ ಕಾರಣಕ್ಕಾಗಿ ನನ್ನ ಕರೆದು ಇಂಥ ಮಾತನಾಡಿದ್ದೀರಿ. ಹೌದು. ಮಾತನಾಡಿದ್ದೇನು ತಪ್ಪಲ್ಲ. ಆದರೂ ಒಂದು ಮಾತು, ಏನು? ಸದಾ ಕಾಲ ಹಾ. ಮೂರು ಲೋಕ ಕೂಡ ತಮ್ಮ ಆದಿರದಲ್ಲಿದೆ ತಾನೆ. ಹೌದು. ಎಲ್ಲರೂ ನಿಮ್ಮನ್ನು ಕಂಡ ಆ ಕ್ಷಣ ಅಸೂಹೆ ಮತ್ಸರ ಅಧಿಕವಾಗುವುದು ಸಹಜ ತಾನೆ. ದೇವನು ದೇವತೆಗಳು ಅಷ್ಟು ಮಾತ್ರವಲ್ಲದೆ ರಾಕ್ಷಸರು ಕೂಡ ಯಾವ ಹೊತ್ತಿಗೆ ಯಾವ ವೇಷದಲ್ಲಿ ಎಲ್ಲಿ ಹೇಗೆ ಬರುತ್ತಾರೆ ಹೇಳುವುದಕ್ಕೆ ಕಷ್ಟ. ಹಾಗಾಗಿ ನಿಮ್ಮನ್ನು ಮೋಸಪಡಿಸಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಇಂದಿನ ದಿವಸ ಒಂದು ಮಗುವನ್ನು ತಂದು ಕೊಡುತ್ತಾರೆ. ಅದೇ ನಾಳೆ ದಿವಸ ಒಂದು ವಯಸ್ಸಿನಂತ ಮುದುಕನನ್ನು ತಂದು ಕೊಡುತ್ತಾರೆ. ಆವಾಗ ಕೂಡ ನೀವು ಆ ಮುದುಕರನ್ನು ನಾನೇ ನೋಡಿಕೊಳ್ಳುವ ಮಾತನಾಡುತ್ತೀರೇ ಹೇಳಿ. ಹಾಗಾಗಿ ಒಂದು ಮಾತು, ಏನು? ಈ ಮಗುವನ್ನು ಇಷ್ಟರು ತಂದು ಕೊಟ್ಟಿದ್ದಾರೆ. ಹೌದು. ಆತನ ತಂದೆ ತಾಯಿ ಯಾರು, ಆತನ ಹೆಸರು ಯಾವುದು, ಕುಲ ಯಾವುದು, ಗೋತ್ರ ಯಾವುದು, ಎಲ್ಲವನ್ನು ಕೂಡ ತಿಳಿದವರು ನಾವೇನು ಅಲ್ಲ ತಾನೆ. ಹಾಗಾಗಿ ಇಂತಹ ಮಗುವನ್ನು ನಾವು ನಮ್ಮ ಅರಮನೆಯಲ್ಲಿ ಕರೆದುಕೊಂಡು ಹೋಗಿ ಯಾವುದೇ ರೀತಿ ಕುಂದುಕೊರತೆ ಇಲ್ಲ ರೀತಿಯಲ್ಲಿ ನೋಡಿಕೊಂಡು ಬಂದರೆ, ಒಂದು ವೇಳೆ ನಮ್ಮ ಪಾಲಿಗೆ ಯಾವುದೇ ರೀತಿಯಾದ್ರೂ ಕಷ್ಟ ಬಂದರೆ ಆ ಕಷ್ಟವನ್ನು ಪರಿಹರಿಸುವುದು ಕಷ್ಟ ತಾನೆ. ಹಾಗಾಗಿ ಬೇಡ ರಮಣ. ರಮಣಿ, ಇದಕ್ಕಾಗಿ ಚಿಂತೆ ಬೀಡಿಲಿ ಕಮಲದ ಎಳನಯನೆ ಇದಕ್ಕೆ ಕಾಂತೆ ತೆರನ ಕುಂತು
ಪತಿಯ ನಮಗೊರೆವ ಚಿಂತೆ ಬೇಡಲೇ ಆ ರಮಣಿ, ನಿನ್ನದಾದಂತಹ ಚಿಂತೆ ಎನ್ನುವುದು ಸಾಧುವಾದದೆ. ಸತ್ಯವೇ. ಯಾಕೆ ಹೇಳಿದೆ? ರಾಕ್ಷಸರ ಮಾಯೆಯೋ ಅಲ್ಲ ದೇವತೆಗಳ ವಂಚನೆಯೋ ಆಗಿರಲೂಬಹುದು. ಯಾಕೆಂದ್ರೆ ಪತಿಯಾದಂತಹ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕಾದುದು ಸತಿಯ ಧರ್ಮ. ಖಂಡಿತ. ಹಾಗಾಗಿ ನೀನು ಈ ಮಾತನ್ನ ಆಡುತ್ತಾ ಇರುವೆ. ಆ ಬಗ್ಗೆ ನೀನೇನೂ ಚಿಂತಿಸಬೇಡ. ಯಾಕಾಗಿ ಮಾತು ರಮಣ? ಯಾಕೆಂದರೆ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸಬಲ್ಲವನು ಬ್ರಹ್ಮದೇವ. ಹೌದು. ಈಗಿಂದೀಗಲೇ ಈ ಮಗುವನ್ನು ಕರೆದುಕೊಂಡು ಸತ್ಯಲೋಕಕ್ಕೆ ಹೋಗುತ್ತೇನೆ. ಆ ಬಳಿಕ ಈ ಮಗುವಿನ ಕುಲ ಯಾವುದು, ತಂದೆ ತಾಯಿಗಳು ಯಾರು, ಗೋತ್ರ ಏನು ಎನ್ನುವ ಹಾಗೆ ಬ್ರಹ್ಮದೇವನಲ್ಲೇ ಕೇಳಿ ನಂತರ ಈತನು ಉತ್ತಮ ಕುಲದಲ್ಲಿ ಜನಿಸಿದ್ದೇ ಹೌದು ಅಂತಾದ್ರೆ ಈ ಮಗುವನ್ನು ನಾವೇ ಸಾಕೋಣ. ಆದೀತು ರಮಣ. ನೀವು ಆಡಿದ ಮಾತನ್ನು ಕೇಳಿದ ಮನಸ್ಸಿಗೆ ಸಂತೋಷವಾಯಿತು. ಹೊತ್ತು ಕಳೆಯುವುದಿಲ್ಲ. ನಿಮ್ಮ ಈ ದಾರಿ ನಿರೀಕ್ಷೆಯಲ್ಲಿ ಇರ್ತೀನಿ ನಾನು. ಆಗಲಿ. ಒಳಗಿದ್ದು ಮಗು ಹೀಗೆ ಬಾ. ಜಯ ಜಯ ಜಗನ್ಮೂಲ ಸುಗುಣವಾಣಿ ಲೋಲ ಜಯ ಜಯಾಮೃತ ದೂರ ನಿಗಮಗಮಾತಾರ ಈ ಮಗ ಜಲ್ಲಗಳು ಸಿಕ್ಕಿದ ಶಿಶುವಿನ ನಾಮಕರಣ ಕೈವರೇ ನಾಮನದೊಳಗಿನ ಈ ಕಣಕ್ಕೇದು ಆ ಮಗುವನ್ನು ಕರದಿ ಬ್ರಹ್ಮದೇವರೇ, ವರುಣನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಈ ಕಡೆ ಬರುವರೇ ಬಲವಾದಂತಹ ಕಾರಣ ಉಂಟು. ಏನಪ್ಪ? ನೋಡಿ, ನಾನು ಒಬ್ಬನೇ ಬಂದದ್ದಲ್ಲ, ಈ ಮಗುವನ್ನು ಕರೆದುಕೊಂಡು ಬಂದಿದ್ದೇನೆ. ಏನು ವಿಷಯ? ವಿಷಯ ಮೀನು ಹಿಡಿಯುವುದಕ್ಕೆ ಹೋದಂತಹ ಬೆಸ್ತರ ಬಲೆಗೆ ಸಿಕ್ಕಿದಂತಹ ಈ ಮಗುವನ್ನು ನಾನೇ ಸಾಕಿ ಬೆಳೆಸಬೇಕು ಎನ್ನುವ ಹಾಗೆ ಅವರು ಹೇಳಿ ನನ್ನೆಡೆಗೆ ತಂದು ಒಪ್ಪಿಸಿದರು. ಆದರೆ ಈ ಮಗು ಆ ಶರದಿಯಲ್ಲಿ ಎಲ್ಲಿಂದ ಬಂತು, ಈ ಮಗುವಿನ ತಂದೆ ತಾಯಿಗಳು ಯಾರು, ಕುಲ ಯಾವುದು, ಗೋತ್ರ ಯಾವುದು ಎನ್ನುವ ಹಾಗೆ ಬ್ರಹ್ಮದೇವರಾದಂತಹ ನೀವು ನನಗೆ ತಿಳಿಸಿಕೊಡಬೇಕು. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸಬಲ್ಲಂತಹ ನಿಮ್ಮ ಸೃಷ್ಟಿಯೇ ಇದಾಗಿದ್ದು ಹೌದು ಅಂತಾದ್ರೆ ಈ ಮಗು ಯಾರದ್ದು ಎನ್ನುವ ಹಾಗೆ ನನಗೆ ಹೇಳುತ್ತೀರಿ. ನೋಡಪ್ಪ, ಇಲ್ಲಿ ಬಾರಪ್ಪ. ಪಿಡಿದೆತ್ತಲಾಗಿಯು ತೊಡೆಯನೆರುದ ಕಟ್ಟ ಪಿಡಿದಲ್ಲುಕಿದ ನೋವಿಗೆ ಕಟ್ಟ ಪಿಡಿದಲ್ಲುಕಿದ ನೋವಿಗೆ ಮಿಡುಕುತ್ತಲಿಳಿದುದ ದಟಿಗನ ತಲೆ ಕಲ್ಲು ಒಡನೆಯೇ ಬಾಷ್ಪಗಳು ಈ ಮಗುವನ್ನು ನೋಡ್ಲಿಕ್ಕೆ ಅಂತ ನಾನು ನನ್ನ ತೊಡೆಯಲ್ಲಿ ಕೂರಿಸಿದ್ದು. ಆದರೆ ಈ ಮಗು ನನ್ನ ಗಡ್ಡಕ್ಕೆ ಕೈ ಹಾಕಿದೆ. ಬ್ರಹ್ಮದೇವರ ಗಡ್ಡಕ್ಕೆ ಕೈ ಹಾಕಿತು ಅಂತಾದ್ರೆ ಈ ಮಗು ಸಾಮಾನ್ಯ ಮಗುವಲ್ಲ. ಸಾಮಾನ್ಯ ಈ ಮಗುವನ್ನು ಕರೆದುಕೊಂಡು ಬರುವುದಕ್ಕೆ ನಾನೆಷ್ಟು ಕಷ್ಟಪಟ್ಟೆ ಗೊತ್ತುಂಟ. ನನ್ನ ಕಾಣುವಾಗಲೇ ಗೊತ್ತಾಯಿತು. ಹೌದು, ಇದೊಂದು ಮಗು ಅಂತ ಹೇಳಿದವರಿಗೆ ಬಡಿಬೇಕು. ಈ ಮಗುವ ಬಗ್ಗೆ ಹೇಳುವುದಾದ್ರೆ ಕೇಳು. ಈಶ್ವರನ ಸಂಭೂತನು ಬದಲು ಪೃಥ್ವೀಶ್ವರರಿಗಳು ಕನಿವನು ಬದಲು ಪೃಥ್ವೀಶ್ವರರಿಗಳು ಕನಿವನು ವಿಶ್ವಾಸಗಳು ರಕ್ಷಿಸು ಶೌರ್ಯ ಕಮರೇಶ್ವರರಿಗಿಳು ಇವನು ಶೌರ್ಯ ಕಮರೇಶ್ವರರಿಗಳು ಕನಿವನು ಈಶ್ವರನ ಸಂಭೂತನು ಈತನ ಬಗ್ಗೆ ಹೇಳುವುದಾದ್ರೆ ಪರಮೇಶ್ವರನ ಸಂಭೂತನೀತ. ಹೌದು, ಅವನಿಂದಲೇ ಸೃಷ್ಟಿಸಲ್ಪಟ್ಟವನೀತ. ಮುಂದಕ್ಕೆ 3 ಲೋಕಕ್ಕೂ ಒಡೆಯನಾಗಬಲ್ಲ ಸಾಮರ್ಥ್ಯ ಉಳ್ಳವನೀತನಾಗುತ್ತಾನೆ. ನೀನು ಈತನನ್ನು ಇವನಿಗೆ ಬೇಕಾದಂತ ವಿದ್ಯಾಭ್ಯಾಸವನ್ನು ಗಳಿಸಿಕೊಟ್ಟು ಮುಂದಕ್ಕೆ ನೀನು ಪಾಲಿಸಿದೆ ಅಂತಾದ್ರೆ ಈತನು ದೊಡ್ಡ ವ್ಯಕ್ತಿಯಾಗುತ್ತಕ್ಕಿದ್ದಾನೆ. ನೀನು
ಅಲ್ಲ ಬ್ರಹ್ಮದೇವ, ಓ. ಆದ್ರೆ ಆ. ಇವನನ್ನು ಗುರುತಿಸಿ ಕರೆಯುವುದಕ್ಕೆ ಒಂದು ಹೆಸರು ಬೇಕಲ್ಲ. ತರಿಸುವುದು ಇನ್ನಿಳೆಯಲಿ ತರಿಸಿದುದು ಇನ್ನಿಳೆಯಲಿ ಬೆಸರಿವಗೆ ವರ ಜಲಂತರ ಎನ್ನುತ್ತಲಿ ಕರೆವುದೀತಗೆ ಪಡೆದನ ಕೈಯಿಂದ ಹೊರತು ಬೇರಿಲ್ಲ ಮರಣ. ವರುಣ, ಬ್ರಹ್ಮದೇವ, ಈತನಿಗೆ ಒಂದು ಹೆಸರಂತ ಹೇಳಿದೆ. ಆ, ನನ್ನ ಗಡ್ಡವನ್ನು ಹಿಡಿದು ಈತನು ಎಳೆಯುವಂತ ಕಾಲಕ್ಕೆ ನನ್ನ ಕಣ್ಣಿಂದ ಹರಿದಂತ ನೀರೊಂದು ಈತನ ಶಿರದ ಮೇಲೆ ಹೋಗಿ ನಿಂತಿದ್ದೆ. ಆ ನೀರನ್ನು ಈತನು ಶಿರದಲ್ಲಿ ಧರಿಸಿಕೊಂಡಿದ್ದಾನೆ. ಆ ಕಾರಣದಿಂದಾಗಿ ಈತನಿಗೆ ಜಲಂಧರನೆಂಬ ಹೆಸರನ್ನಿರಿಸಿದ್ದೇನೆ. ಆದರೆ ಈತನಿಗೆ ಸಾವು ಎಂಬುದು ಬರುವುದಾದ್ರೆ ಅದು ಈತನ ಸೃಷ್ಟಿಕರ್ತನಿಂದ ಮಾತ್ರ ಸಾಧ್ಯವಾದದ್ದು. ಹೋಗಪ್ಪ, ನಿಮಗೆ ಶುಭವಾಗ್ಲಿ, ಕರೆದುಕೊಂಡು ಹೋಗು. ಲೋಲಲೋಚನೆಯ ಸಲಗುತ್ತಲೇ ಕೂಳ ನದಿ ಬಲ ಕಾಲನೇ ಹರಶಂಭೋ ಮಹಾದೇವ, ಕಾಪಾಡು ಸ್ವಾಮಿ ಕಾಪಾಡು. ಮಂತ್ರಿ ಕುಂಭಕೇತ, ಪ್ರಾತಃ ಕಾಲದಲ್ಲಿ ಎದ್ದಂತ ನಾವು ಪ್ರಭು ಪರಮೇಶ್ವರನ್ನು ಪೂಜೆಯನ್ನುಗೈದು ಪ್ರಸಾದವನ್ನೇ ಸ್ವೀಕಾರ ಮಾಡಿದಂತ ನಾವು ಒಡ್ಡೋಲಗವನ್ನು ನೆನೆಸಿದಂತ ಸಮಯದಲ್ಲಿ ಸೋನಿತಾಪುರದ ಅಧಿಕಾರಿ ಕಾಲನೇಮಿಗೆ ಜಯವಾಗಲಿ ಎಂಬಂತಹ ಘೋಷಣೆಯನ್ನು ಕೇಳಿದಾಗ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ. ಇಲ್ಲಿರುವಂತಹ ಪ್ರಜೆಗಳನ್ನೆಲ್ಲ ಮಕ್ಕಳ ಉಪಾಧಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಕುಂದು ಕೊರತೆಯನ್ನು ತಂದವರು ನಾವಲ್ಲ. ಆದರೆ ನಿಮ್ಮ ಸಮೂಹದಲ್ಲಿ ಹಿಂದಕ್ಕಾದರೂ ನಾನು ಯೋಗ್ಯತಾ ಬಂದಂತಹ ತರುಣಿಯನ್ನು ತಂದು ನನಗೆ ಮದುವೆಯನ್ನು ಮಾಡಿಸುವವರು ನೀವಾಗಿದ್ದೀರಿ. ನಮ್ಮ ದಾಂಪತ್ಯ ಜೀವನದಲ್ಲಿ ಮಗಳೊಬ್ಬಳು ಹುಟ್ಟಿದ್ದಾರೆ. ಹುಟ್ಟಿದಂತಹ ಮಗಳನ್ನು ಯೋಗ್ಯತಾವಾದಂತಹ ಗುರುಮಠಕ್ಕೆ ಕಳುಹಿಸಿಕೊಟ್ಟು ಬೇಕಾದಂತಹ ವಿದ್ಯಾಭ್ಯಾಸವನ್ನು ಕಳುಹಿಸಿಕೊಟ್ಟವರು ನಾವಾಗಿದ್ದೇವೆ. ಆದರೆ ವೃಂದೆ ಎಂಬಂತಹ ನಾಮಧೇಯನ್ನು ಕೊಟ್ಟಿದ್ದೇವೆ. ಈಗ ಸ್ವಲ್ಪ ಪ್ರಾಯಕ್ಕೆ ಬಂದಿದ್ದಾರೆ. ಎದೆತ್ತರಿಗೆ ಬೆಳೆದಂತಹ ಮಕ್ಕಳಿಗೆ ಮದುವೆಯನ್ನು ಮಾಡಿಸಬೇಕು. ಹಿಂದಕ್ಕಾದ್ರೂ ನಿಮ್ಮಲ್ಲಿ ಅದು ಬಾಲಿ ನಾನು ಹೇಳಿದವನಾಗಿದ್ದೇನೆ. ನಮಗೆ ಅನುರೂಪವಾದಂತಹ ತರುಣ ಬೇಕು. ಆದರೆ ಈ ಸಮಯ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ಹಲವು ಕಡೆ ನೀವು ಸಂಚಾರವನ್ನು ತರುವವರು ನೀವಾಗಿದ್ದೀರಿ, ಸಕಲ ಸೂಚನೆಯನ್ನು ತರುವವರು ನೀವಾಗಿದ್ದೀರಿ. ಯಾವುದೇ ರೀತಿಯಾದರೂ ಕೂಡ ರಾಜರಿಗೆ ಸಕಲ ಯಾವುದೇ ರೀತಿಯಲ್ಲಿ ಆದರೂ ಕೂಡ ಏನು ತೊಂದರೆ ಆದರೂ ಕೂಡ ನೀವು ಅದನ್ನು ಸರಿಪಡಿಸುವವರು ನೀವಾಗಿದ್ದೀರಿ. ನಮ್ಮ ಕರ್ತವ್ಯ ಅದು. ಆದರೆ ಈ ಸಮಯದಲ್ಲಿ ನನ್ನ ಮಗಳ ಬಗ್ಗೆ ನೀವು ಏನಾದರೂ ಒಂದು ಹುಡುಗನ್ನು ಹುಡುಕಿದ್ದೀರಾ ಅಂತ ನಾನು ಯೋಚನೆ ಮಾಡುವುದು. ಕೇಳು ಕಾಲ ನೇಮಿ ತಿಥಿಕುಲ ಜಾಲ ಸದಾ ಪ್ರೇಮಿ, ತಿಥಿಕುಲ ಜಾಲ ಸದಾ ಪ್ರೇಮಿ.
ಕಾಲನೇಮಿ ತಿಟಿಕುಲ ಜಾಲ ಸದಾ ಪ್ರೇಮಿ ತಿಟಿಕುಲ ಜಾಲ ಸದಾ ಪ್ರೇಮಿ ಬೇಳುವೆನೊಂದಿಳೆಯೊಳು ಹೊಸ ವಾರ್ತೆಯ ಬೇಳುವೆನೊಂದಿಳೆಯೊಳು ಹೊಸ ವಾರ್ತೆಯ ಕೇಳುವುದು ಕಳಕುಲ ಕೇಳಿಗೆ ಯೋಚನೆ ಕೇಳು ಕಾಲನೇಮಿ ತಿಟಿಕುಲ ಜಾಲ ಸದಾ ಪ್ರೇಮಿ ಮಂತ್ರಿಗಳೇ, ಈ ಕಾಲದಲ್ಲಿ ನಮ್ಮದಾದಂತಹ ಪ್ರಜೆಗಳನ್ನು ಸಂರಕ್ಷಿಸುತ್ತಾ ಇರುವವರು ನೀವು. ಹಾಗಾಗಿ ತಿಥಿ ಕುಲದಲ್ಲಿ ಹುಟ್ಟಿದಂತಹ ನೀನು ಈ ಕಾಲದಲ್ಲಿ ಅವಳ ಹೇಳಿಕೆಯನ್ನು ಅವಳ ತಾಯಿತನವನ್ನು ಪೂರ್ಣಗೊಳಿಸುವಲ್ಲಿ ನಿನ್ನದಾದಂತಹ ಪ್ರಯತ್ನವು ಬಹಳ ಇದೆ. ಹಾಗಾಗಿ ಅಸುರರಿಗೆ ಸಹಕಾರವನ್ನೆಸಗುತ್ತಾ ಸತ್ಕರ್ಮಗಳನ್ನೆಸಗುತ್ತಾ ಬೇಕಾದ ರೀತಿಯಲ್ಲಿ ಬದುಕಿದವರು ನಾವುಗಳಾಗಿದ್ದೇವೆ. ನಿಜ. ಇದಕ್ಕೆ ಕಾರಣ ನೀನು ಆಗಿದ್ದೀಯ. ಆ ಕಾರಣಕ್ಕಾಗಿ ಅಸುರರಿಗೆ ಯಾವ ರೀತಿಯ ತೊಂದರೆ ಬರದ ಹಾಗೆ ನೀನು ಕಾಪಾಡ್ತಾ ಇದ್ದೀಯ. ಈ ಕಾಲದಲ್ಲಿ ನಾವು ಸಂತೋಷವಾಗಿಯೇ ಇದ್ದೇವೆ. ಆದರೆ ಈ ಕಾಲದಲ್ಲಿ ನಿನ್ನ ಮಗಳ ವಿಚಾರವಾಗಿ ನನ್ನಲ್ಲಿ ಹೇಳಿದ್ದೇವೆ ಹಿಂದೆ, ಅರ್ಥವಾಗುತ್ತದೆ. ತಂದೆಯಾದವರಿಗೆ ಮಗಳಿಗೊಂದು ಮದುವೆ ಮಾಡಿದ್ರೆ ಸ್ವಲ್ಪ ಸಂತೋಷ, ಇಲ್ಲದಿದ್ರೆ ಬೇರೆ ಏನು ಯೋಚನೆ ಆಗ್ತದೆ. ಎದೆತ್ತರಿಗೆ ಬೆಳೆದಂತ ಮಕ್ಕಳಿಗೆ ಮದುವೆ ಮಾಡಿಸ್ಬೇಕು. ಈಗ ಪ್ರಾಯಕ್ಕೆ ಬಂದಿದ್ದಾಳೆ. ಹಲವು ಬಾರಿ ನಿಮ್ಮಲ್ಲಿ ಈ ಮಾತ ನಾನು ಹೇಳಿದ್ದೇನಪ್ಪ. ನಮಗೆ ಅನುರೂಪವಾದಂತ ಹುಡುಗ ಬೇಕು, ನಮ್ಮ ಯೋಗ್ಯತೆಗೆ ಸರಿಯಾದಂತ ಹುಡುಗ ಇಲ್ಲಿದ್ದಾನೆ. ನೀವು ಹಲವು ಕಡೆ ಸುತ್ತಾಡ್ತಾ ಇದ್ದೀರಿ. ಹೌದು. ಆದ್ರೆ ನಿಮ್ಮಲ್ಲಿ ನಾನು ಹೇಳುವುದು ಕರ್ತವ್ಯ. ನಿನ್ನ ಮಗಳಿಗೆ ತಕ್ಕುದಾದಂತಹ ವರ ಯಾರು ಅಂತ ಯೋಚನೆ ಮಾಡಿದ್ರೆ ಒಂದು ವಿಚಾರವನ್ನು ಸುಂದರ ಬಾಲಕನು ಸುಂದರ ಬಾಲಕನು ಕಡಲೊಳು ಬಂದು ತನ್ನು ತಾನು ಕಡಲೊಳು ಬಂದು ತನ್ನು ತಾನು ತಂದು ಮನೆಗೆ ಎಲ್ಲಿ ಚಂದತಿ ಸಲಗುತ್ತಾ ತಂದು ಮನೆಗೆ ಎಲ್ಲಿ ಚಂದತಿ ಸಲಗುತ್ತಾ ಆನಂದದಿಂದಿ ಕನಸಿಂದು ಬಾಲಕ ವರಜಲಂದರ ಎನ್ನುತ್ತ ನಾಮವು ತರಳಗೆ ಅಬುಜಸುತ್ತ ಸರನರ ಉರಗರಿ ಮರಣವಿಲೆನುದಲ್ಲಿ ತರಸಿ ವರವನಿಂತಿರುವ ಯುವತೆಯ ವರ ಜಲಂದರ ಎನ್ನುತ್ತ ಸುಂದರ ಬಾಲಕ ನಿನ್ನ ಮಗಳಿಗೆ ಸಕ್ಕದಾದಂತಹ ವರ ಯಾರು ಅಂತ ಯೋಚನೆ ಮಾಡಿದ್ರೆ ಸುಂದರ ಬಾಲಕನೊಬ್ಬ ಹುಟ್ಟಿಕೊಂಡಿದ್ದಾನೆ. ಸುಂದರ ಬಾಲಕ. ಸಿಂಧುಮತಿ ಪಟ್ಟಣವನ್ನು ಆಳುತ್ತಾ ಇದ್ದಾನೆ. ಈತನ ಹುಟ್ಟಿನ ವಿಚಾರವಾಗಿ ಬಹಳ ವಿಶೇಷವಿದೆ. ವಿಶೇಷ ರೀತಿ. ಬೆಸ್ತರಿಗೆ ಸಿಕ್ಕಿದಂತಹ ಮಗುವನ್ನು ವರುಣ ದೇವರಿಗೆ ತಂದುಕೊಟ್ಟರಂತೆ. ವರುಣ ದೇವರವರಿಗೆ ಹೆಸರು ಹೇಗೆ, ಇವನ ವಿಚಾರವನ್ನು ಏನು ತಿಳಿಯಬೇಕೆನ್ನುವ ಕಾರಣಕ್ಕಾಗಿ ಬ್ರಹ್ಮನ ಹತ್ರ ಕರ್ಕೊಂಡು ಹೋದ. ಆ ಕಾಲದಲ್ಲಿ ಬ್ರಹ್ಮನೇ ಈತನಿಗೆ ಹೆಸರನ್ನಿಟ್ಟಿದ್ದಾನೆ, ಜಲಂಧರ ಎನ್ನುವ ಹಾಗೆ. ಈ ಕಾಲದಲ್ಲಿ ಅಸುರರಿಗೆ ಯುವ ನಾಯಕನಾಗಿ ಬೆಳೆಯುತ್ತಾ ಇದ್ದಾನೆ ಈತ. ಸುಂದರನೂ ಇದ್ದಾನೆ, ಸಮರ್ಥನೂ ಇದ್ದಾನೆ, ವಿದ್ಯೆಯಲ್ಲಿಯೂ ಕೊರತೆ ಇಲ್ಲ. ಹಾಗಾಗಿ ನಿನ್ನ ಮಗಳಾದಂತಹ ವೃಂದೆಗೆ ತಕ್ಕುದಾದವರ ಈತನೇ ಎನ್ನುವುದರಲ್ಲಿ ಸಂದೇಹವಿಲ್ಲ. ಹೇಗೆ ಕೊಡಬಹುದೇ? ಬೇಳಲಿ ಬರಿ ಕಾಲನೇಮಿಯು ಬಾಳಗ ಋಷಿತನಾಗಿ ನೀವ ಬಾಲಕನ ಕರೆ ತನ್ನಿರಿ ಎನ್ನ ಅನುಗೆಯ ಅವನಿಗೀವೆ ನಾನೆಂದ ನೀವ ಬಾಲಕನ ಕರೆ ತನ್ನಿ ಎನ್ನ ಅಣುಕೆಯ ಅವನಿಗೀವೆ ನಾನೆಂದ ಪೇಳಲಿ ಪರಿ ಕಾಲನೇಮಿಯು ಬಾಳ ಕರುಷಿತನಾಗಿ ಮಂತ್ರಿಗಳೇ, ನೀವಾಡಿದಂತ ನುಡಿಯನ್ನು ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಬಹಳ ಸಂತೋಷವಾಯಿತು. ನಿಮ್ಮ ಅಂತರಂಗದ ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದು. ನನ್ನ ಮಗಳು ಬೇರೆಯಲ್ಲ, ನಿಮ್ಮ ಮಗಳು ಬೇರೆಯಲ್ಲ. ಖಂಡಿತ ಆ ರೀತಿಯಲ್ಲಿ ನೋಡಿದವರು ನೀವಾಗಿದ್ದೀರಿ. ಅನುರೂಪವಾದಂತಹ ತರುಣನ್ನು ಹುಡುಕಿ ನೀವು ತಂದಿದ್ದೀರಂತಾದರೆ
ಆದರೆ ಅವನ ಯೋಗ್ಯತೆಯನ್ನು ಎಲ್ಲ ತಿಳಿಸಿದ್ದೀರಿ ನನ್ನಲ್ಲಿ ಬಹಳ ಸಂತೋಷವಾಯಿತು. ಈಗ ಅವನನ್ನು ನನಗೆ ನೋಡ್ಬೇಕು. ಆದಷ್ಟು ಶೀಘ್ರವಾಗಿ ನನ್ನ ಸಕಲ ವಿಚಾರ ಆತನಲ್ಲಿ ತಿಳಿಸಿ ಬೇಗ ನೀವು ಕರೆದುಕೊಂಡು ಬರಬೇಕು. ಆದಷ್ಟು ಬೇಗ ಸಿಂಧುಮತಿ ಪಟ್ಟಣ ಸೇರ್ತೇನೆ. ಬಳಿರೆ ಪರಾಕ್ರಮ ತೀರ ಇರುವಂತಹ ಸ್ಥಳ ಸಿಂಧುಮತಿಗೆ ಅಧಿಕಾರ ಯಾರು ಎಂಬುದಾಗಿ ಕೇಳಿದ್ದೀರಿ. ಜಲಂಧರ ಭೂಪತಿ ಸರಿ ಓಲಗ ವಿತರಿಸ ಅನೇಕ ಇದೆ ಆಲಿಸಿ. ಇತ್ತಲೊಂದಿನ ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳು ಹುಟ್ಟಿಕೊಳ್ಳಬೇಕು ಅಂತಾದರೆ ದೇವರ ಅನುಗ್ರಹದ ವಿಶೇಷ ಅತೀ ಅಗತ್ಯ. ಆದರೆ ದೇವರಿಂದಲೇ ಹುಟ್ಟಿಕೊಳ್ಳುವವರು ಬಹಳ ವಿರಳ. ಈ ಜಲಂಧರನ ಜನ್ಮಕ್ಕೆ ಕಾರಣವಾದದ್ದು ಹರನ ಹಣೆಕಣ್ಣು. ಬ್ರಹ್ಮದೇವರ ಕಣ್ಣೇ ನನ್ನ ಹೆಸರಿಗೆ ಕಾರಣವಾಯಿತು. ಲಾಲನೆ ಪಾಲನೆಯನ್ನು ಮಾಡಿ ಪ್ರಬುದ್ಧರನ್ನಾಗಿಸಿದವನು ವರುಣದೇವ. ಮಮತಾಮಯಿಯಾಗಿರುವಂತ ವಾರುಣಿ ದೇವಿಯ ತಾಯಿತನ, ಮಾತೃತ್ವ ಪ್ರಬುದ್ಧನಾಗಿರುವಂತಹ ನನಗೆ ಸಿಂಧುಮತಿ ಅಧಿಕಾರವನ್ನು ವರುಣದೇವನಿಂದಲೇ ಕೊಡಲ್ಪಟ್ಟಿತು. ವರ್ತಮಾನ ಕಾಲದಲ್ಲಿ ಅಧಿಕಾರಿಯಾಗಿ ಮೆರೆಯುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ಎಂತಹ ವಿಶೇಷತೆ! ಬ್ರಹ್ಮದೇವರ ವರದ ಅನುಗ್ರಹ ಒಂದು ಕಡೆ, ಇನ್ನೊಂದು ಕಡೆ ಪ್ರಭು ಪರಮೇಶ್ವರ ದೇವರ ಕೃಪಾ ದೃಷ್ಟಿ, ಅನುಗ್ರಹ ದೃಷ್ಟಿ. ವರುಣ ದೇವನಿಂದ ಸಕಲ ವಿದ್ಯಾಭ್ಯಾಸ, ಅಂತೂ ಪೋಷಣೆ. ವಾರುಣಿ ದೇವಿಯೇ ನನ್ನನ್ನು ಸಲಹಿದಳು. ಎಂತಹ ಭಾಗ್ಯ, ಎಂತಹ ಪರಮ ಭಾಗ್ಯ ನನ್ನ ಪಾಲಿಗೊದಗಿ ಬಂತು. ಆದರೆ ಒಂದು ಕೊರತೆಯನ್ನು ಕಾಣ್ತಾ ಇದ್ದೇನೆ. ಬೀಳಲೇ ಬೇಕಾದವನ ಕಣ್ಣು ಇನ್ನೂ ಬೀಳಿಲ್ವಲ್ಲ ನನ್ನ ಮೇಲೆ. ಪಾಲನಾ ಕರ್ತೃವಾಗಿರುವಂತಹ ಶ್ರೀಹರಿಯ ಕಣ್ಣು ನನ್ನ ಮೇಲೆ ಯಾವಾಗ ಬೀಳುತ್ತದೋ ಅಲ್ಲಿಗೆ ನನಗೊಂದು ಮುಕ್ತಿ, ಅಲ್ಲಿಗೆ ನನಗೊಂದು ಸಾರ್ಥಕ್ಯ ಎಂಬಂತ ಆಶಯವನ್ನು ಹೊಂದಿ ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾಗಿ ಆಳ್ವಿಕೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ದಕ್ಷತೆಯಿಂದ ಕೂಡಿದೆ ನಮ್ಮ ಆಳ್ವಿಕೆ. ಸಭೆಯನ್ನು ಪ್ರವೇಶ ಮಾಡಿದ್ದೇನೆ. ನನ್ನ ಸಂದರ್ಶನಕ್ಕೆ ಮುಕ್ತ ಅವಕಾಶ. ಹೀಗೆ ಬರಲಿ, ಹೀಗೆ ಬರಲಿ. ಏನಿದು? ಅಯ್ಯೋ, ಅನಿರೀಕ್ಷಿತವಾಗಿ ನಿಮ್ಮ ಆಗಮನದಿಂದ ಒಮ್ಮೆ ದಿಗ್ಭ್ರೂಢನಾಗಿ ಹೋದೆ. ಯಾಕಂದರೆ
ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಇರುತ್ತಾನೆ ಹೊರತು ಆ ವ್ಯಕ್ತಿಯಲ್ಲಿ ರಾಜಕೀಯ ಇರುವುದಿಲ್ಲ. ರಾಜಕೀಯದ ಒಳಗಿದ್ದು ಪಳಗಿ ಆತ ಒಬ್ಬ ಮುತ್ಸದ್ದಿ ಅಂದೆನಿಸಿಕೊಂಡು ಪ್ರಪಂಚಕ್ಕೆ ಒಳ್ಳೆಯದನ್ನೇ ಮಾಡುತ್ತಾನೆ. ಆ ಮೂಲಕ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ. ಪುಣ್ಯಾತ್ಮ, ನಿಮ್ಮ ಪರಿಚಯ ನನಗಿಲ್ಲದೆ ಹೋದರೂ ಕೂಡ ರಾಜಕೀಯದಲ್ಲಿ ಒಬ್ಬ ಮುತ್ಸದ್ದಿ ಇದ್ದೀರಿ ಎಂಬುದನ್ನು ತಿಳಿಯುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇವೆ. ಹಾಗಾದರೆ ಅಂತಹ ರಾಜಕೀಯ ಕ್ಷೇತ್ರ ಯಾವುದು, ಊರು ಯಾವುದು, ರಾಜ್ಯ ಯಾವುದು ಎಂಬುದನ್ನು ಕೇಳಲೇಬೇಕಾಗುತ್ತದೆ. ನೀವು ಎಲ್ಲಿಂದ ಬಂದವರು, ಯಾಕಾಗಿ ಬಂದವರು, ನಿಮ್ಮ ಹೆಸರೇನು, ನನ್ನಿಂದ ಏನಾಗಬೇಕು ತಿಳಿಸುವಿರೇ? ಮಗನೇ ಕೇಳು ಮುದದಿ ಪ್ರಾಯವಿದು ನೆಗೆದಾಡುತ್ತೀಗ ಸಮಯದಿ. ಮಗನೇ ಕೇಳು ಮುದದಿ ಪ್ರಾಯವಿದು ನೆಗೆದಾಡುತ್ತೀಗ ಸಮಯದಿ. ಸುಗುಣೆಯಲ್ಲವರಿಸಬೇಕು, ಸುಗುಣೆಯಲ್ಲವರಿಸಬೇಕು, ಕೀರ್ತಿಯನ್ನು ಜಗತ್ತೊಳಗೆ ಮೆರೆಸಬೇಕು, ಕೀರ್ತಿಯನ್ನು ಜಗತ್ತೊಳಗೆ ಮೆರೆಸಬೇಕು. ಸುಮ್ಮನಿರಬಹುದೇ ಹೀಗೆ, ಸುಮ್ಮನಿರಬಹುದೇ ಹೀಗೆ, ಮನೆಯೊಳಗೆ ಗುಮ್ಮನೆಂದೆನರೆ ನಿನಗೆ, ಮನೆಯೊಳಗೆ ಗುಮ್ಮನೆಂದೆನಲೆ ನಿನಗೆ. ಒಮ್ಮೆ ದಿಗ್ವಿಜಯಗೈದು ಬರುವ ನಡೆ ಸಮ್ಮಾನದಿಂದ ಗೆಲ್ಲಿತು. ಮಗನೇ ನೀ ಕೇಳು ಮುದದಿ. ಮಗನೇ, ನಿನ್ನನ್ನು ಕಾಣುವಾಗ ಸಂತೋಷವಾಗುತ್ತಾ ಇದೆ. ಹಾಗಾಗಿ ಸಂತೋಷದಿಂದಲೇ ಮಗನೇ ಎಂಬುದಾಗಿ ಸಂಬೋಧಿಸಿದ್ದೇನೆ. ಒಳ್ಳೆಯದು. ಹಿರಿತನ, ವಯಸ್ಸಿನ ವರಿಷ್ಠತೆಗೆ ನಾವು ಗೌರವ ಮನ್ನಣೆಯನ್ನು ಕೊಡಲೇಬೇಕಾಗುತ್ತದೆ. ಈ ಕಾಲದಲ್ಲಿ ನಿನ್ನನ್ನು ನೋಡುವಾಗ ಯಾವಾಗಲೂ ಒಂದು ಯೋಚನೆ, ನಮ್ಮ ಹಸುರ ಕುಲದಲ್ಲಿ ಹೀಗೂ ಇದ್ದಾರೋ ಎನ್ನುವ ಹಾಗೆ ಬೆಳೆಯುತ್ತಾ ಇದ್ದೀಯ. ಅಂದರೆ ಹೀಗಿರಬಾರದಿತ್ತು. ಖಂಡಿತವಾಗಿ ಹೀಗೇ ಬೇಕು. ನಮಗೆ ಆಶ್ಚರ್ಯ, ಓ ನಮ್ಮ ಬಾಲಕ ಹೀಗೆ ಇದ್ದಾನೆ ಎನ್ನುವಂತಹ ಒಂದು ಸಂತೋಷದ ವಿಚಾರ. ಹಾಗೆ ಹಾಗೆ ಹಾಗಾಗಿ ಸಂತೋಷ ಪಟ್ಟಂತಹ ನಾನು ನಿನ್ನನ್ನು ಕಾಣುವಾಗ ಎಲ್ಲಾ ವಿಚಾರದಲ್ಲೂ ಕೊರತೆಗಳು ಕಾಣ್ತಾ ಇದೆ. ಬೇಕು ಬೇಕಾದಂಥದ್ದೆಲ್ಲದನ್ನು ನೀನು ಪಡೆದುಕೊಂಡಿದ್ಯಾ. ಹೌದು. ಏನು ಲೋಕದ ಎಲ್ಲ ಕಡೆಗಳಲ್ಲಿ ಯಾರ ಹೆಸರು ಜಲಂಧರ, ಜಲಂಧರ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೆಸರು ಗಳಿಸಿರುವಂತಹ ನೀನು ಈ ಕಾಲದ ಗುಮ್ಮನಾಗಿ ಮನೆಯೊಳಗಿರುವುದ? ಗುಮ್ಮನಾಗ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೇನಲ್ಲ ಸ್ವಾಮಿ. ಪ್ರಜೆಗಳ ಯೋಗಕ್ಷೇಮ, ಅವರಿಗೇನಾದರೂ ತೊಡಕು ತೊಂದರೆ ಆದರೆ ನಾನು ಅಲ್ಲಿಗೆ ಹೋಗಿ ವಿಚಾರಣೆ ಮಾಡುವುದರ ಮೂಲಕ ಪರಿಹಾರವನ್ನು ನೀಡುತ್ತೇನೆ. ಹಾಗಿದ್ದ ಕಾರಣ ಯಾವುದೇ ಕೊರತೆ ನಮ್ಮ ರಾಜ್ಯಕ್ಕಿಲ್ಲ ಎಂಬುದೇ ನನ್ನ ತೀರ್ಮಾನ. ಅಷ್ಟು ಸಾಕಾಗುತ್ತದ? ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾದದ್ದು? ಹೆಚ್ಚಿಗೆ ಅಂದರೆ ಒಬ್ಬ ಸಕಲ ಸಂಪತ್ತು ಇದೆ, ಯಾವುದು ಬೇಕೋ ಅದಲ್ಲಲ್ಲಿ ಇದೆ. ಹೆಸರನ್ನು ಗಳಿಸಿದ್ದಿ, ಮತ್ತೆ ಪ್ರಸಿದ್ಧಿಯೂ ಇದೆ. ಪ್ರಸಿದ್ಧಿಯೂ ಇದೆ. ಆದರೆ ಹೆಸರಲ್ಲೇ ಸೀಮಿತ ಆದ್ರೆ ಆಯ್ತಾ? ಮನೆಯೊಳಗೆ ಕುಳಿತುಕೊಂಡ್ರೆ ಆಯ್ತಾ? ಬೇರೆ ವಿಚಾರ ಬೇಡುವ? ಬೇರೆ ನಿನಗೆ ಕೊರತೆ ಕಾಣ್ತಾ ಉಂಟಲ್ಲ. ಹೀಗೆ ಕ್ರೀಡೆ ಆ ರಂಗದಲ್ಲಿ ನಾನು ಸ್ವಲ್ಪ ಹಿಂದೆ ಇದ್ದದೆಲ್ಲ ಇನ್ನು ಕಳ್ಕೊಳ್ಳುದು ಬೇಡ. ಕ್ರೀಡೆಯ ವಿಚಾರವಾಗಿ ಹೇಳಿದ್ದಲ್ಲ, ನೀನು ಪ್ರಾಯ ಪ್ರಬುದ್ಧನಾಗಿದ್ದೀಯ, ನಿನಗೊಂದು ಕೊರತೆ ಕಾಣುವುದಿಲ್ಲ. ಕಿರೀಟ ಉಂಟು, ರಥ ಸಿದ್ಧವಾಗಿಯೇ ಇದೆ ಎಲ್ಲಿಗೆ ಬೇಕಾದ್ರೂ, ಮತ್ತೆ ನಮ್ಮ ಸಭೆ ಅಚ್ಚುಕಟ್ಟಾಗಿಯೇ ಇದೆ. ಇನ್ನು ಕೊರತೆ ನಿಮ್ಮ ಕಣ್ಣಿಗೆ ಕೆಲವರೆಲ್ಲ ಎಷ್ಟು ಚಂದ ಮಾಡಿದ್ರು ಕೊರತೆ ಕಂಡು ಹುಡುಕುವವರುಂಟಲ್ಲ, ಯಾವುದಾದ್ರೂ ಒಂದರಲ್ಲಿ ಕೊರತೆ ಇದ್ದೇ ಇದೆ ಅಂತ ಹೇಳ್ತಾರೆ. ಇನ್ನು ಅವರನ್ನೆಲ್ಲ ಸುಮ್ಮನೆ ಕೂತುಗೊಳಿಸುವುದಕ್ಕೆ ನನಗೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಮಾತಾಡುವವನು ನಾನು ಯಾರು ಅಂತ ಗೊತ್ತಾಯಿಲ್ಲ. ನೀವು ಹೇಳೂ ಇಲ್ಲ, ನಾನು ಕೇಳೂ ಇಲ್ಲ. ಬಂದಾಗಲೇ ಕೇಳಿದ್ದೇನೆ ನಾನು. ನೀವೆಲ್ಲ ವಿಚಾರ ಕಾಲನೇಮಿ ಎನ್ನುವ ಹರಸನ ಹೆಸರು ಕೇಳಿದ್ಯಾ? ಅಲ್ಲಿ ಕಾಲನೇಮಿಯ ಮಂತ್ರಿ ಕೇತ ಎನ್ನುವಾಗೆ ನನ್ನ ಹೆಸರು. ಮತ್ತೊಂದು ನಮಸ್ಕಾರ, ಒಳ್ಳೆಯದು. ನೀವೀಗ ಈ
ಕೊರತೆ ಕೊರತೆ ಅಂತ ಹೇಳ್ತಾ ಇದ್ದೀರಿ. ಆ. ನಿಮ್ಮ ಅಲ್ಲಿ ಇಲ್ಲದೆ ಇರುವಂತ ಅಭಿವೃದ್ಧಿಯೋ ಅಲ್ಲ ಐಶ್ವರ್ಯವೋ, ಆ. ಇಲ್ಲಿ ಯಾವುದು ಕೊರತೆ ಉಂಟು ಅಂತ ನಿಮ್ಮ ಬಾಯಿಯಿಂದಲೇ ಕೇಳಿ ತಿಳಿಯುವ ಕುತೂಹಲ. ಏನಾಗಿದೆ ಸ್ವಾಮಿ ನನಗೆ? ಗೊತ್ತಾಗ್ಲಿಲ್ಲ ಎಷ್ಟು ಹೇಳಿದ್ರು. ಆಹಾ. ಕೊರತೆ ನಿನ್ನಲ್ಲಿದೆ. ಯಾವುದು? ನಿನ್ನ ವಾಮಭಾಗ. ವಾಮಭಾಗ ನನ್ನ ಸರಿ ಉಂಟು. ಗೊತ್ತಾಗ್ಲಿಲ್ಲ. ನನ್ನ ಎಡ ಕೈಯಲ್ಲ ಹೇಳುದು, ಎರಡು ಕೈಗಳು ಸರಿ ಉಂಟು. ಈಗ ನೀನು ಪೀಠದಲ್ಲಿ ಕುಳಿತರೆ ಹೌದು. ವಾಮಭಾಗದಲ್ಲಿ ಯಾರು ಕುತ್ಕೊಡ್ಬೇಕು? ವಾಮಭಾಗದಲ್ಲಿ ಯಾರು ಇಲ್ಲ, ಮಂತ್ರಿ ತಂದೆ ಕೊರತೆ ಅಂತ ಹೇಳಿದ್ದು. ಓಹೋ ಎಂದ್ರೆ ನಿನಗೆ ಒಂದು ಮದುವೆಯಾಗಬೇಕು. ಓ ಹೋ ಹೋ ಅಂದರೆ ಮದುವೆ ಆಗದೇ ಇರುವಂತ ಅರಸ ಪೂರ್ಣನಾಗುವುದಿಲ್ಲ. ಆಗುದು ಹೇಗೆ? ಪೂರ್ಣತ್ವ ಬರಬೇಕು ಅಂತಾದ್ರೆ ಕೈ ಹಿಡಿದ ಸತಿ ಜೊತೆಯಲ್ಲಿಯೇ ವಾಮಭಾಗದಲ್ಲಿಯೇ ಬೇಕು. ಅಲಂಕರಿಸಿದ್ರೆ ಆ. ಅದೊಂದು ಚಂದ. ಹೌದೇ ಆ, ನೋಡಿ ಸ್ವಾಮಿ, ಆ, ಯಾವುದಕ್ಕೂ ಒಂದು ಕಾಲ, ಯೋಗ, ಕೂಡಿ ಕರಣ, ಇದೆಲ್ಲ ಕೂಡಿ ಬರಬೇಕು ಅಂತ ಹೇಳುವುದಿದೆ. ಆ. ಅದು ಬರಲಿಲ್ಲ, ನನಗೂ ಅಂತಹ ಮನಸ್ಸು ಆಗಲಿಲ್ಲ. ಆಹಾ. ಒಂದು ವೇಳೆ ಆಯಿತು ಅಂತಾದ್ರೂ ಕೂಡ ನನ್ನ ಯೋಗ್ಯತೆಗೆ, ನನ್ನ ಅರ್ಹತೆಗೆ ಯೋಗ್ಯವಾದ ತರುಣಿಯೇ ಬೇಕು ತಾನೆ. ಹೌದು. ಹಾಗೆ ನೋಡೋಣ ನೋಡೋಣ ಎಂಬ ಹಾಗೆ ಆ ಸುಮ್ಮನೆ ಇದ್ದೇನೆ. ಉದ್ದೇಶವನ್ನೇ ಇಟ್ಟು ಬಂದವನು ನಾನು. ಹೇಗೆ? ವರಗಾಲನಿಯನುಗೆ ವರಗಾಲನಿಯನುಗೆ ಈಗಳೋರ್ವಳ್ ಸುರನರೋರಗರುಳ್ ಅವಳಿಗೆ ಈಗಳೋರ್ವಳ್ ಸುರನರೋರಗರುಳ್ ಅವಳಿಗೆ ಸರಿ ಇಲ್ಲ ಸಟೆ ಇದಲ್ಲ, ಸರಿ ಇಲ್ಲ ಸಟೆ ಇದಲ್ಲ, ಕಂಡರಿವೆ ಸರಿ ಜೋಡಿ ಎನ್ನುವರೆಲ್ಲ, ಕಂಡರಿವೆ ಸರಿ ಜೋಡಿ ಎನ್ನುವರೆಲ್ಲ. ಮನ್ಮಥನ ಕುದುರೆಯಂತೆ, ಮನ್ಮಥನ ಕುದುರೆಯಂತೆ ತೋರುವಳು ಉನ್ನತದಿ ಮದದಿ ಕಾಂತಿ, ತೋರುವಳು ಉನ್ಮತದಿ ಮದದಿ ಕಾಂತಿ. ಸನ್ಮತದಿ ನೋಡು ತಿಳಿದು, ಸನ್ಮತದಿ ನೋಡು ತಿಳಿದು, ವರಿಸಿದರೆ ಮನ್ಮನೋರಥಗಳಗುದು, ವರಿಸಿದರೆ ಮನ್ಮನೋರಥಗಳಗುದು. ವರಕಾಲ ನೇಮಿಯನುಗೆ ತದನಂತರ ಮಂತ್ರಿವರ್ಯರೇ, ನಿನಗೆ ಮದುವೆ ಮಾಡಬೇಕೆನ್ನುವಂತ ಉದ್ದೇಶದಿಂದಲೇ ಓಹೋ ಕಾಲನೇಮಿಯೇ ನನ್ನನ್ನು ಇಲ್ಲಿಗೆ ಕಳಿಸಿದವನಿದ್ದಾನೆ. ಹೌದೇ? ಅಂದ್ರೆ ಕಾಲನೇಮಿಯೇ ಕಳಿಸಬೇಕಾದ್ರೆ ಕಾರಣ ಇದೆ. ಯಾವುದು? ಅವನಿಗೆ ಒಬ್ಬಳು ಮಗಳಿದ್ದಾಳೆ. ಕಾಲನೇಮಿಗೆ, ದೊರೆಗೆ? ಹೌದು. ಹ್ಮ್. ಬೃಂದೆ ಎನ್ನುವ ಹಾಗೆ ಅವಳ ಹೆಸರು. ಬಹಳ ಚಂದದ ಹೆಸರು. ಹೆಸರಿಗೆ ತಕ್ಕುದಾಗಿ ಹ್ಮ್. ನೋಡುವುದಕ್ಕೂ ರೂಪವಂತೆಯೂ ಆಗಿದ್ದಾಳೆ. ಹೌದೇ? ಹಾ. ವಿದ್ಯೆ? ವಿದ್ಯೆ ವಿಚಾರವಾಗಿ ಎಲ್ಲಾ ವಿಚಾರವನ್ನು ತಿಳಿದವಳಿದ್ದಾಳೆ. ಸಮರ್ಥಳು ಇದ್ದಾಳೆ. ಹಾಗೆಂತ ಅವಳಿಗೂ ಯಾರಿಗೂ ಒಂದು ಮದುವೆ ಮಾಡಿಕೊಡುವುದಕ್ಕಾಗುತ್ತದ? ಹೌದು, ದೊರೆಯ ಮಗಳಲ್ವೇ? ಅಂತಹ ಯುವಕ ಯಾರು ಎನ್ನುವಾಗ ಯೋಚನೆ ಮಾಡಿದ್ರೆ ಹ್ಮ್. ನನಗೆ ತಿಳಿದ ವಿಚಾರವಾಗಿ ನೀನು ಅಂತ ಸಮರ್ಥ ಅಂತ ತಿಳಿಯಿತು. ಓಹೋ. ಪ್ರಭುಗಳಲ್ಲಿ ನಾನು ಹೇಳಿದಾಗ ಹ್ಮ್. ಹಾಗಾದರೆ ಅವನಲ್ಲಿ ಹೋಗಿ ಹೇಳು ಅಂತ ಹೇಳಿ. ಮತ್ತೆ ನೀವಿಬ್ಬರು ಮದುವೆಯಾದರೆ ಹ್ಮ್. ಮತ್ತೆ ಹೇಳಲಿಕ್ಕೆ ಇಲ್ಲ, ಅದು ಜೋಡಿಯ ವಿಚಾರವಾಗಿ. ಹೌದಾ? ಪ್ರತಿ ಮನ್ಮಥರ ಹಾಗೆ ಹೋ. ಅಷ್ಟು ಅಷ್ಟೂ ರೂಪವತಿಯಾಗಿರುವಂತಹ ಮಗಳು ಆ ಕುಂಭಕೇತ ದೊರಗಿದ್ದೇವೆಂತಾದ್ರೆ ಇನ್ನು ನಾನು ಆಲೋಚಿಸುವುದಕ್ಕಿದೆಯೇ?
ಪಿತನೆದುರಲಿ ಕೆಳಗಿಳಿದ ವೃಂದೆಯಳ ಪಿತನೆದುರಲಿ ಎಂದ ಮಾತನ್ನು ಕೇಳುವ ಚಂದವಾಯಿತು, ಸಂತೋಷವಾಯಿತು. ಸಂಕ್ರಾಂತಿಯ ದಿನ ನನ್ನ ಪಾಲಿಗೊದಗಿ ಬರ್ತಾ ಇದೆ, ಬಂದಿದೆ ಎಂಬುದರಲ್ಲಿ ಅನುಮಾನವಿಲ್ಲ. ನನ್ನ ನಿರೀಕ್ಷೆಯಲ್ಲಿಲ್ಲದೆ ಇದ್ರೂ ಯೋಗ ಕೂಡಿ ಬರುತ್ತದೆ. ನೀವಾಗಿ ಬಂದು ಹೇಳುತ್ತೀರಿ ಅಂತಾದ್ರೆ ನನ್ನ ಭವಿಷ್ಯದ ದಿನಗಳೇ ಬದಲಾಯಿತು ಎಂಬುದರಲ್ಲಿ ಅನುಮಾನವಿಲ್ಲ. ರಾಜಕೀಯವಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದೇನೆ, ಹೆಸರು ದಿಗಂತದಲ್ಲಿ ಮೆರೆಯುತ್ತಾ ಇದೆ. ಆದರೆ ವಾಮಭಾಗವನ್ನು ಅಲಂಕರಿಸುವಂತ ಸದ್ಗೃಹಿಣಿ ಬೇಕು, ಅಗತ್ಯ, ಅನಿವಾರ್ಯ ಎಂಬುದು ಇದುವರೆಗೂ ನನಗೆ ಸ್ಪಷ್ಟವಾಗಿ ತಿಳಿಯಲಿಲ್ಲ. ಮುತ್ಸದ್ದಿಗಳಾಗಿರುವಂತಹ ತಮ್ಮ ಆಗಮನದಿಂದ ನಮ್ಮ ಈ ಸಿಂಧುಮತಿಯೇ ಪಾವನವಾಯಿತು ಎಂಬುದರಲ್ಲಿ ಅನುಮಾನವಿಲ್ಲ. ಇನ್ನು ತಡ ಮಾಡುವುದರಲ್ಲಿ ಅರ್ಥವಿಲ್ಲ. ಮಣಿವ್ರತ ಸಿದ್ಧವಾಗಿದೆ. ತಳಿರು ತೋರಣಗಳಿಂದ ನಮ್ಮ ಪುರವನ್ನು ಶೃಂಗರಿಸಲ್ಪಟ್ಟಿದೆ. ಇನ್ನೇಕೆ ತಡ? ಹೊಸ ಕಿರೀಟ ಮತ್ತಷ್ಟು ಇನ್ನಷ್ಟು ಶೃಂಗರಿಸಿಕೊಂಡು ನಿಮ್ಮ ಜೊತೆಯಲ್ಲಿ ಇಲ್ಲಿ ಯಾರು ಕಾಣುವುದಿಲ್ಲ. ಇಲ್ಲೇ ಇದ್ದೇನೆ. ಬಲ್ಲಿ 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 ಬಂದುದನ್ನು ಕಳ ಕೇಳುತ್ತ ಕರೆದೊಯ್ದು ಮಂದಿರದೊಳು ಪಚರಿಸುತ್ತ ವೃಂದೆಯನ್ನು ಕಾಣಿಸುತ್ತಲಿ ಮನವೊಪ್ಪಿ ಮುಂದೆ ಬೇಡ್ದನು ಅವನಲ್ಲಿ. ಬಂದುದನ್ನು ಕಳ ಕೇಳುತ್ತ ನೀವು ನಮಸ್ಕಾರ ಮಾಡುವಾಗಲೇ ನಾನು ಹೇಳಿದ್ದೀನಿ, ಕುಳಿತುಕೊಳ್ಳುವುದಕ್ಕೆ ಹೇಳಿದ್ದೆ. ನೀವು ಕೂತ್ಕೊಳ್ಳಿ, ನಿಮ್ಮ ಬಗ್ಗೆ ಎಲ್ಲಾ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೇವೆ. ಹೌದಾ? ಮಾವಯ್ಯ, ಮಾವಯ್ಯ ಅಲಿಯಂದಿರೇ, ನಾನೆನಿಸಿದ್ದು ಮುದುಕ ಬಯೋ ಅಲ್ಲ. ಅಷ್ಟೇ ವಯಸ್ಸಾಗ್ಲಿ. ಆ, ಯುವಕನ ಹಾಗೆ ಕಾಣುತ್ತೆ. ಈಗ ಎಲ್ಲ ಸಿದ್ಧತೆ. ಇದೇ ಮದುಮಗ ಮದುಮಗ? ಆಗುವುದಲ್ಲ. ಓ, ಬಹಳ ಚಂದದ ಹುಡುಗ ಗುಂಡು ಹಾಯ್ತಾ ಇದ್ದಾರೆ. ಯಾವುದರಲ್ಲಿ ಯಾವುದರಲ್ಲಿ ಕುಡಿಯುವುದಕ್ಕೆ ಅವರು ಕುಡಿದು ತಗೊಳ್ಳುದಿಲ್ಲ. ಇಲ್ವಾ? ಎಲ್ಲ ಸಿದ್ಧತೆ ಆಗಿ ನಮ್ಮಲ್ಲಿ ಉಂಟು. ಈಗ ಮತ್ತೆ ಮಗಳ ಯಾರಲ್ಲಿ ಮಗಳ ಮದುವೆ ಯಾರಿಗೆ? ಯಾರಿಗೆ? ನನ್ನ ಮುದ್ದಿನ ಮಗಳು ನಿನಗೆ ಮದುವೆ. ಇಷ್ಟು ಬೇಗ ಅಂತ ಇವಳ ಪ್ರಾಯದಲ್ಲಿ ಅದೆಷ್ಟೋ ನನ್ನ ಜೊತೆಯಲ್ಲಿದ್ದಂತ ಗೆಳತಿಯರೆಲ್ಲ ಮದುವೆ ಆಗಿದೆ. ನಿನಗೆ ಸ್ವಲ್ಪ ತಡವಾಯಿತು. ಈಗ ಯಾರು ಹುಡುಗ ನೋಡು ಎಷ್ಟು ಚಂದ ಇದ್ದಾರೆ. ಮಗಳ ಒಪ್ಪಿಗೆ ಆಗಿದೆ. ಈ ಮಗಳನ್ನು ನೋಡಿರಿ ಸ್ವಾಮಿ. ಶೋಣಿತಾಪುರ ದೊರೆಗಳು ನಿಮಗೂ ಹಿನ್ನೆಲೆ ಆಶ್ರಯವಾಗಿರುವಂಥ ವಂಶವೋ ಹಿನ್ನೆಲೆಯೋ ಪ್ರಸಿದ್ಧಿಯೋ ಎಲ್ಲ ಇದೆ. ಅಂತಹ ನಿಮ್ಮ ಪುರದಲ್ಲಿ ಬೆಳೆದ ಆ ಮಗಳು ಹೇಗಿರಬಹುದು ಎಂಬುದನ್ನು ತರ್ಕಿಸಿಯೇ ಬಾಸಿಂಗವನ್ನು ಕಟ್ಟಿಕೊಂಡು ಬಂದಿದ್ದೇನೆ. ನನ್ನ ಎಣಿಕೆ ಏನಿದೆಯೋ, ನನ್ನ ಹೃದಯದಲ್ಲಿ ಯಾವ ರೀತಿ ನಾನು ಕಲ್ಪಿಸಿಕೊಂಡೇನೋ ತದ್ ರೀತಿಯಲ್ಲಿಯೇ ನೋಡುತ್ತಾ ಇದ್ದೇನೆ ನಿಮ್ಮ ಮಗಳನ್ನು. ಸಂತೋಷವಾಯಿತು. ವಿದ್ಯಾವತಿಯು ಗುಣವತಿಯು ಸನ್ನಡತೆಯ ಗೃಹಿಣಿ ನನಗೆ ಸಿಕ್ಕಿದ್ದು ನನ್ನ ಜನ್ಮದಲ್ಲಿ ಬಂದಿರುವಂತಹ ಪುಣ್ಯದ ಫಲ ಎಂಬುದಾಗಿ ಸ್ವೀಕರಿಸುತ್ತಾ ಇದ್ದೇನೆ. ಆಶೀರ್ವಾದ ಮಾಡಿ ಕಳಿಸಿಕೊಡ್ಬೇಕು. ಇದು ಸಾಂಕೇತಿಕವಾದಂತ ಮದುವೆ. ಆಯ್ತಪ್ಪ, ನನಗಷ್ಟು ಬೇಕು ಅಂತ ಇಲ್ಲ. ಆದರೆ ವಿಜೃಂಭಣೆಯ ಮದುವೆ ನಮ್ಮವರೆಲ್ಲ ಓಲೆ ಕೊಡ್ಬೇಕಷ್ಟೇ. ನಾಳೆ ಆದರೂ ಆಯ್ತು, ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಿದ್ದೇನೆ. ಇಲ್ಲಿಯೇ ಒಂದು 4 ದಿವಸ ಇದ್ದು ಆಮೇಲೆ ನಿಮ್ಮ ಪುರವನ್ನು ಸೇರಬಹುದು. ಮೆರೆದಿರುವ ವಾರ್ತೆಯು ಕೇಳಿದ್ದ ಶಂಕ
ಶಂಖ ಶಂಬರ ರಾಗು ಕೇತು ಸಾಲ್ವಾದ್ಯಗಿಲ ದೈತ್ಯೇಯ ಪರಿವಾರ ನಡೆ ತಂದು ಕಾಣಿಸಲು ಅವರವರ ಮನ್ನಿಸುತ್ತ ಇಂತೆಂದ ಮೆರೆದಿರುವ ವಾರ್ತೆಯ ಕೇಳು ನೋಡುವುದಕ್ಕಾಗಿ ಬಂದಿದ್ದಾರಂತಲ್ಲ ಹೀಗೆ ಬರಲಿ. ಬನ್ನಿರೈ ಗುಣಪ ಭೋಜರು ಶೌರ್ಯ ಗುಣದಿ ಬನ್ನಿರೈ ಗುಣಪ ಭೋಜರು ಶೌರ್ಯ ಗುಣದಿ ಸಂಪನ್ನ ಬಲಾಢ್ಯರೆಂದೆನುತ್ತ ಬನ್ನಿರೈ ಗುಣಪ ಭೋಜರು ಶೌರ್ಯ ಗುಣದಿ ಸಂಪನ್ನ ಬಲಾಢ್ಯರೆಂದೆನುತ್ತ ಮನ್ನಿಸುತ್ತಲೇ ರಾಹು ಕೇತುಗಳ ಕಾಯ ಮನ್ನಿಸುತ್ತಲೇ ರಾಹು ಕೇತುಗಳ ಕಾಯ ಭಿನ್ನವಾಗಿ ಉದ ಕಂಠೆನ್ನುತ್ತ ಬನ್ನಿರೈ ಗುಣ ಭೋಜರ ಶೌರ್ಯ ಗುಣದಿ ಸಂಪನ್ನ ಬಲಾಢ್ಯರೆಂದೆನುತ್ತ ಬನ್ನಿರೈ 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 ಗುಣಪವಾಜ್ಯರು ರಾಕ್ಷಸರು ಹೆಣ ತಿನ್ನುವವರು ಎಂಬುದೇ ಪ್ರಸಿದ್ಧಿ. ಆದರೆ ಹೆಣ ತಿನ್ನುವವರೆಲ್ಲ ರಾಕ್ಷಸರು ಆಗಿರುವುದಿಲ್ಲ. ಮತ್ತೆ ಪ್ರಸಿದ್ಧರಾಗಿ ಸರಿ ವಿವೇಕವಂತರಾಗಿರುವಂತ ರಾಕ್ಷಸರು ಹಾಗೆಲ್ಲ ತಿನ್ನುವವರು ಅಲ್ಲ. ಪ್ರಪಂಚದಲ್ಲೊಂದು ಪ್ರತೀತಿ ವಿರೋಧಿಗಳು ಈ ರೀತಿಯಾಗಿಯೇ ವಿಮರ್ಶೆ ಮಾಡುತ್ತಾ ಇದ್ದಾರೆ, ಕೊಂಡಾಡುತ್ತಾ ಇದ್ದಾರೆ. ಇರಲಿ, ಬಲ್ಲಿದರು ನೀವು, ಪರಾಕ್ರಮಿಗಳು ನೀವು ಎಂಬುದರಲ್ಲಿ ಯಾವ ಅನುಮಾನವೂ ಇಲ್ಲ. ಬಂದಂತ ನಿಮಗೆ ಸರಿಯಾದಂತ ಆಸನವನ್ನು ನೀಡಿದ್ದೇನೆ, ಸತ್ಕರಿಸಿದ್ದೇನೆ. ತನುವಿದೆ ಶಿರವಿಲ್ಲ ಶಿರವಿದೆ ತನುವಿಲ್ಲ ತನುವಿದೆ ಶಿರವಿಲ್ಲ ಶಿರವಿದೆ ತನುವಿಲ್ಲ ಘನ ಮಹಿಮಂಗೆ ಭಂಗವನು ಜನನ ಸ್ವಭಾವವೋ ಕೊನೆಗಾರು ಕೈದುದು ಜನನ ಸ್ವಭಾವವೋ ಕೊನೆಗಾರು ಕೈದುದು ತನಗೆನ್ನಿರೆನಲು ಸೂರಿದರು ಆಶ್ಚರ್ಯವಾಗುತ್ತಾ ಇದೆ ನಿಮ್ಮನ್ನು ನೋಡಿದಾಗ. ತನುವಿದೆ, ಶಿರವಿಲ್ಲ. ಶಿರವಿದೆ, ತನುವಿಲ್ಲ. ಎಲ ಎಲ, ಹೀಗೊಂದು ಪ್ರಾಣಿ, ಹೀಗೊಂದು ಜಂತು, ಹೀಗೊಂದು ಜೀವಿ ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿಯೇ ನಾವು ಎಣಿಸಿದ್ದು. ಇದೆಯಲ್ಲ ದೃಷ್ಟಾಂತ. ಹಾಗಾದರೆ ಹೇಗಾಯಿತು ಎಂಬುದು ಬೇಕಲ್ಲ. ಜನ್ಮ ಸ್ವಭಾವದಿಂದಲೇ ನಿಮಗೆ ಇದೇ ರೀತಿಯಾಗಿ ಬಂದದ್ದೇ ಅಲ್ಲ. ಹುಟ್ಟಿದ ಆಮೇಲೆ ಯಾವುದೋ ಕಾರ್ಯ ಕಾರಣದಿಂದ ಇನ್ನೊಬ್ಬರಿಂದ ಗೈಯಲ್ಪಟ್ಟದ್ದೇ ಇದು. ನೀವು ಯಾರು? ನೀವೆಲ್ಲಿಂದ ಬಂದವರು? ಇಲ್ಲಿಗೆ ಬರುವುದಕ್ಕೆ ಕಾರಣವೇನು? ಹೀಗಾಗುವುದಕ್ಕೆ ಕಾರಣವೇನು? ನನ್ನಿಂದ ಏನಾಗಬೇಕು ಹೇಳಿವಿರೇ? ಲಾಲಿಸಿ ಕೇಳಯ್ಯ ಪೂರ್ವ ವೃತ್ತಾಂತಗಳೆಲ್ಲ ಉರಿಯೋಳಿವರೆಗೆ ಈ ಪರಿ ನಮ್ಮನು ಊರ್ವಿಯೋಳಿವರೆಗೆ ಈ ಪರಿ ನಮ್ಮನು ಓರ್ವರು ಹೇಳಿದುದಿಲ್ಲ. ಪೂರ್ವ ಮಾರಾಧಿಪ
ಶುಭವಾಗಲಿ. ಇಷ್ಟರವರೆಗೆ ಹ್ಮ್. ನಮ್ಮನ್ನು ನೋಡಿದವರು ಹ್ಮ್. ನಮ್ಮ ಹತ್ತಿರ ಬಂದವರಲ್ಲ. ಹೌದೇ? ಆದರೆ ಇಂದು ಹ್ಮ್. ನಮ್ಮನ್ನು ನೋಡಿ ಹ್ಮ್. ಪ್ರಶ್ನೆಯ ಸುರಿಮಲೆಯನ್ನೇ ಕೇಳುತ್ತಿದ್ದೀರಿ. ಹೌದು. ನೀವು ಯಾರು? ಹ್ಮ್. ಎಲ್ಲಿಂದ ಬಂದವರು? ಹೌದು. ನೀವು ಈ ರೀತಿ ಹುಟ್ಟುವಾಗ್ಲೇ ಹೀಗೆ ಎಂಬುದಾಗಿ. ಅದು ನಾನು ಕೇಳಿ ಆಯ್ತಲ್ಲ. ಹೌದು, ಆದ್ರೆ ನಾನು ಹುಟ್ಟುವಾಗ ಹೀಗಿರ್ಲಿಲ್ಲ. ಇರುವಾಗ ಸರಿ ಇತ್ತು. ಹೌದಾ? ಹೌದು. ಹಾಗಾದ್ರೆ ಈ ರೀತಿ ದುರವಸ್ಥೆ ದಯನೀಯ ಸ್ಥಿತಿ ಬರುವುದಕ್ಕೆ ಕಾರಣವಾದರು ಏನಪ್ಪ? ಕಾರಣ ಉಂಟು. ಹ್ಮ್. ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಆ ದೇವತೆಗಳು ಮತ್ತು ನಮಗೆ ಸಮುದ್ರ ಮಥನ ಕಾಲದಲ್ಲಿ ನಾವೊಂದು ದೇವತೆಗಳ ಮೋಸದಿಂದ ಅರಿಯ ಚಕ್ರಾಘಾತಕ್ಕೆ ಒಳಗಾಗಿ ಸರ್ಪಾನೆಂಬಂತ ರಾಕ್ಷಸನಾದಂತ ನಾವು ರಾಹುಕೇತುಗಳಾದೆವು. ಸ್ವರ್ಭಾನುನಾಮಕ. ಈಗ ರಾಹುಕೇತುಗಳು ಸಮುದ್ರ ಮಥನ ಏನಿದು ಏನಿದು ಅರ್ಥ ನನಗಾಗುವುದಿಲ್ಲ. ನೀವ ಸುರರೆಲ್ಲ ಶರದಿಯ ಮಧ್ಯದಲೇತಕ್ಕೆ ಫುಲ್ಲ ಲೋಚನ ನಿಮ್ಮ ಗಂಟಲ ಕೊಯ್ದನದೇಕೆ ಎಲ್ಲವನ್ನು ನೀವೆನಗೆ ಮಾಜದೆ ಸೊಲ್ಲಿಸಲು ಬೇಕೆಂದು ತವಕಿಸೆ ನಿಲ್ಲದು ಸಿರಿದರಾಗ ರಣಮಲ್ಲರು ಬಲ್ಲಿದವರೈ ಪ್ರಾರಂಭದಲ್ಲಿಯೇ ಬಲ್ಲಿದವರು ನೀವು ಎಂಬುದನ್ನು ತಿಳಿದುಕೊಂಡವರು ನಾನು. ಪ್ರಾಪಂಚಿಕವಾಗಿರುವಂತಹ ಜ್ಞಾನ, ರಣತಂತ್ರ, ಪರಾಕ್ರಮ ಇದೆಲ್ಲವೂ ನಿಮ್ಮಲ್ಲಿ ನಾನು ನೋಡಿದೆ. ಆದರೆ ನೀವು ಆಡುತ್ತಿರುವಂತಹ ಮಾತಿಗೂ ನಿಮ್ಮ ಶರೀರಕ್ಕೂ ಹೊಂದಾಣಿಕೆ ಆಗುವುದಿಲ್ಲ. ಯಾಕೆಂದ್ರೆ ಸಮುದ್ರವನ್ನು ಮಥಿಸಿದರಂತೆ, ಸಮುದ್ರ ಮಥನ ನಡೆಯಿತಂತೆ. ಅದಲ್ಲ, ಆ ಕಾಲದಲ್ಲಿ ಪುಲ್ಲಲೋಚನ ಚಕ್ರವನ್ನು ಬಿಟ್ಟ ಸ್ವರ್ಭಾನುನಾಮಕ ಈ ರೀತಿಯಾಗಿ ರಾಹುಕೇತುಗಳಾಗಿ ಪರಿವರ್ತನೆ ಆಗುವುದಕ್ಕೆ ಕಾರಣವೇನು? ಚಕ್ರ ಪ್ರಯೋಗ ಆತ ಮಾಡುವುದಕ್ಕೆ ಕಾರಣವೇನು? ಎಲ್ಲ ಸವಿಸ್ತಾರವಾಗಿ ಕೇಳುವಂತಹ ತವಕರು. ಸಂಜಾತನೆ ಮುದದಿ ಲಾಲಿ ಸೈಶರದಿ ಸಂಜಾತನೆ ಮುದದಿ ಹಾಲುಗಾಡಲ ಕಡೆದಿಗುದ ಸಂತಸದಿ ಮುನಿಪ ದುರ್ವಾಸನು ದೇವೇಂದ್ರ ಕೊಲಿದು ಮುನಿಪ ದುರ್ವಾಸನು ದೇವೇಂದ್ರ ಕೊಲಿದು ಘನ ಮಾಲಿಕೆಯ ಕೋಡೆ ಅಮರೇಂದ್ರ ತೆಗೆದು ಮನದಿ ಗರ್ವದಿ ಐರಾವತ ಕಿಡಲದನು ಮನದಿ ಗರ್ವದಿ ಐರಾವತ ಕಿಡಲದನು ಕ್ಷಣ ಕೋಪಿ ಕಂಡು ಕ್ರೋಧದಿ ಶಪಿಸಿದನು ಲಾಲಿಸೈ ಶರದಿ ಸಂಜಾತನೆ ಮುದದಿ. ಅಯ್ಯೋ, ರಾಹುಕೇತುಗಳೇ, ಸಮುದ್ರ ಮಥನ ನಡೆಯುವುದಕ್ಕೂ ಒಂದು ಕಾರಣ ಉಂಟು. ಏನಪ್ಪ? ಈ ಹಿಂದೆ ದೇವೇಂದ್ರ ತನ್ನ ಐರಾವತವನ್ನು ಏರಿ ಮೆರವಣಿಗೆ ಹೊರಟಿದ್ದ. ಓಹೋ. ಆ ಸಂದರ್ಭದಲ್ಲಿ ದುರ್ವಾಸರ ಆಗಮನವಾಯಿತು. ದುರ್ವಾಸ ಮಹಾಮುನಿಗಳಾಗಮನ. ಹೌದು. ಬರುವಾಗ ಬರಿಗೈಯಲ್ಲಿ ಬಂದವರಲ್ಲ, ಮತ್ತೆ ಒಂದು ಹೂವಿನ ಮಾಲೆಯನ್ನು ತಂದಿದ್ದು. ಮಾಲಿಕೆಯನ್ನು? ಹೌದು. ಏನು ಮಾಡಿದ್ರು? ಅದನ್ನು ದೇವೇಂದ್ರನಿಗೆ ಕೊಟ್ಟರು. ಓಹೋ. ದೇವೇಂದ್ರ ಅದನ್ನು ತೊಡಲಿಲ್ಲ, ಮತ್ತೆ ಬದಲಾಗಿ ತಾನು ಏರಿದಂತ ಆನೆಗೆ ಕೊಟ್ಟ. ಅಹಂಕಾರದಿಂದ ವರ್ತಿಸಿದ. ಹೌದು. ಆನೆಯ ಸೊಂಡಿಲಿಗೆ ಕೊಟ್ಟ. ಆ ಸೊಂಡಿಲು ಏನು ಮಾಡಿತು? ಕಾಲಡಿಗೆ ಹಾಕಿ ಪುಡಿ ಪುಡಿ ಮಾಡಿತು. ದೇವೇಂದ್ರನಿಗೆ ಅಷ್ಟು ಮದ. ಮತ್ತೆ ಹವ ಏರಿದ ಆನೆಗಿರ್ದ ಇಲ್ಲದೆ ಇರ್ತದ, ಪುಡಿ ಮಾಡದೆ ಉಳಿದೀತು. ಮತ್ತೇನಾಯಿತು? ಇದನ್ನು ನೋಡಿದಂತ ದುರ್ವಾಸರು ದೇವೇಂದ್ರನಿಗೆ ಶಾಪವನ್ನು ಕೊಟ್ಟರು. ಯಾವ ರೀತಿ? ನಿನ್ನ ಸ್ವರ್ಗವೆಲ್ಲವೂ ರಾಕ್ಷಸರ ಪಾಲಾಗಲಿ, ಅಲ್ಲಿರುವಂತಹ ಸುವಸ್ತುಗಳೆಲ್ಲವೂ ಶರದಿ ಪಾಲಾಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟರು. ಪರಿಣಾಮ? ಆದ್ದರಿಂದ ಆ ಸಂದರ್ಭದಲ್ಲಿ ನಮಗೊಬ್ರು ಚಕ್ರವರ್ತಿ. ಅದ್ಯಾರು? ಬಲಿ ಚಕ್ರವರ್ತಿ. ಓಹೋ, ಇಲ್ಲಿಂದಲೇ ಪ್ರಣಾಮ. ಹೌದು, ಅವರಿದ್ರು.
ಹ್ಮ್. ಅವರ ಜೊತೆ ಸೇರಿ ಹ್ಮ್. ನಾವೆಲ್ಲರೂ ದೇವಲೋಕಕ್ಕೆ ಮುತ್ತಿಗೆ ಹಾಕುವುದೆಂಬುದಾಗಿ ಯೋಚಿಸಿದ್ವಿ. ಹ್ಮ್. ಹಾಗಂತ ಹ್ಮ್. ದೇವಲೋಕಕ್ಕೆ ಮುತ್ತಿಗೆ ಹಾಕಿ ದೇವಲೋಕವನ್ನು ಪಡೆದ್ವಿ. ಹೌದಾ? ಆದ್ರೆ ಅಲ್ಲಿ ಸುವಸ್ತು ಇರ್ಲಿಲ್ಲ, ಪೀಠ ಇತ್ತು. ಕೇವಲ ಪೀಠದಿಂದ ಏನು? ಹೌದು. ಯಾವ ಸುವಸ್ತು ಇಲ್ಲದೆ ಇರುವಂತಹ ಸ್ವರ್ಗ ನರಕ ಸದೃಶ. ಹಾಗಂತ ಸೋತಂತ ದೇವೇಂದ್ರ ಪುನರಪಿ ನಮ್ಮ ಬಳಿಗೆ ಬಂದ ಪುನಃ. ಹೌದು. ಸೋಲಲ್ಪಟ್ಟವನು. ಹೌದು. ಅವ ತಂತ್ರಗಾರಿಕೆ ಬಿಡ್ಲಿಕ್ಕಿಲ್ಲ. ಬರುವುದಕ್ಕೂ ಕಾರಣ ಉಂಟು. ಹ್ಮ್. ಬಂದೊಂದು ಮಾತನಾಡಿದ. ಹೇಗೆ? ಈ ಸಲ ನಾವು ಶರದಿಯನ್ನು ಮತನ ಮಾಡುವ. ಮತನ ಮಾಡಿದ್ರೆ ಹ್ಮ್. ಕಳೆದು ಹೋದಂತಹ ಸುವಸ್ತುಗಳೆಲ್ಲವೂ ಹ್ಮ್. ಪುನರಪಿ ಸ್ವರ್ಗವನ್ನು ಸೇರ್ತಾರೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಮತ್ತೆ ಅದರ ಜೊತೆಗೆ ಸಮುದ್ರ ಮತನ ಕಾಲದಲ್ಲಿ ಅಮೃತವೂ ಸಿಗುತ್ತದೆ. ಅದನ್ನು ಕುಡಿದೆ ಅಂತಾದರೆ ಮರಣವೇ ಬಾರದು ಎಂಬುದಾಗಿ ಅವ ಜರ ಮರಣ ವರ್ಜಿತವಾಗಿರುವಂತ ಅಮೃತಪಾನದಿಂದ ಸ್ಥಿರವಾಗಿ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಿದೆ. ಹೌದು. ಏನಾಯಿತು? ಹಾಗಂತ ದೇವೇಂದ್ರನ ಮಾತಿಗೆ ಒಪ್ಪಿದ್ವಿ. ಆದ್ರೆ ನಾವೊಂದು ಮಾತನ್ನು ಕೇಳಿದವರು. ಹೇಗೆ? ನಮಗೆ 2 ಪಾಲಾಗ್ಬೇಕು, ನಿಮಗೆ 1 ಪಾಲು ಅಂತ. ಹೌದಲ್ಲ? ಯಾಕೆಂದ್ರೆ ನಾವು 66 ಕೋಟಿ ದೇವತೆಗಳಿದ್ದೇವೆ, ದಾನವರಿದ್ದೇವೆ. ನ್ಯಾಯ ನಿಮ್ಮದು. ಹೌದು, ಅವರು 33 ಕೋಟಿ. ಹೌದೌದು. ಹಾಗಂತ ನೀವು ನ್ಯಾಯ ಬಿಟ್ಟಿಲ್ಲ, ನನಗದು ಸಂತೋಷ. ಅದು ಹಾಗಂತ ದೇವೇಂದ್ರ ಅದಕ್ಕೆ ಒಪ್ಪಿದ. ಹಾಗೂ ದೇವತೆಗಳು ಮತ್ತು ಅಸುರರು ಸೇರಿ ಸಮುದ್ರವನ್ನು ಮತನ ಮಾಡಿದ್ವಿ. ಮತಿಸಿದ್ರಿ? ಹೌದು. ಎಲ್ಲ ಸುವಸ್ತುಗಳು ಸಿಕ್ಕಿ ಬಂದ ವಸ್ತುಗಳೆಲ್ಲ ಸುರರು ಬಚ್ಚಿಟ್ಟು ಒಂದು ಪಂಕ್ತಿಯೊಳ್ಳು ಅಮೃತ ಸೇವಿಸಲೊಟ್ಟು ಮಂದಿ ಘೋಷದಿ ನಾನು ಸವಿಯಲೊಂದಿಷ್ಟು ಅಂದು ಸೂಚಿಸೇಟಿನ ಹರಿಚಕ್ರ ಬಿಟ್ಟು ಕಟಿಯಲಿ ದೇಗವೆಂದರದಾದು ತಂದು ಬಿಡು ಕಣ್ಣರೆಲ್ಲ ರಾಮರಾಗರಂದು ಬಂದ ವಸ್ತುಗಳೆಲ್ಲ ಸುರರು ಬಚ್ಚಿಟ್ಟು. ರಾಹುಕೇತುಗಳೇ, ಕಳೆದು ಹೋದಂತಹ ಸುವಸ್ತುಗಳೆಲ್ಲವೂ ಪುನರಪಿ ಸ್ವರ್ಗಕ್ಕೆ ಸೇರಿತು. ಯಾಕೆ? ಸ್ವರ್ಗದಲ್ಲಿ ಆಡಳಿತ ನಮ್ಮದಿದ್ದದ್ದು ಬಲಿ ಚಕ್ರವರ್ತಿ. ಹೌದಲ್ಲ? ಹಾಗಾಗಿ ಅದಕ್ಕೆ ನಾವು ಸಂತೋಷ ಪಟ್ಟೆವು. ಆದ್ರೆ ಕೊನೆಗೆ ಅಮೃತ ಬಂತು. ಅಮೃತ? ಹೌದು. ಅಮೃತ ಬಂದಾಕ್ಷಣ ತಮಗೆ ತಮಗೆ ಎಂಬುದಾಗಿ ನಮ್ಮಲ್ಲಿ ಚರ್ಚೆ ಆಯ್ತು. ರಾಕ್ಷಸರು, ಹೌದು, ಆ ದೇವತೆಗಳು ನಾವು ಮೊದಲು ಕುಡಿತೇವೆ ಎಂಬುದಾಗಿ. ಆದ್ರೆ ನಮ್ಮ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಓರ್ವಾಕಿ ತರುಣಿ ಬಂದು. ಹೌದೇ? ಹೌದು. ಆ ಪಂಗಡದಲ್ಲಿ ಈ ಪಂಗಡದಲ್ಲಿ ಇಲ್ಲದೆ ಇರುವಂತ ತರುಣಿ ಎಲ್ಲಿಂದ ಬಂದಳಪ್ಪ? ಅದು ಗೊತ್ತಾಗ್ಲಿಲ್ಲ. ಹಾಗಂತ ತರುಣಿ ಬಂದೊಂದು ಮಾತನಾಡಿದ್ದು. ಹೇಗೆ? ಈ ಅಮೃತವನ್ನು ನಾನು ಬಡಿಸುತ್ತೇನೆ ಎಂಬುದಾಗಿ. ಸರಿಯಾಗಿ. ಹೌದು. ದೇವತೆಗಳದ್ದು ಪಂಕ್ತಿಯಲ್ಲಿ ಕುಳಿತುಕೊಳ್ಳಿ, ರಾಕ್ಷಸರನ್ನು ಪಂಕ್ತಿಯಲ್ಲಿ ಕುಳಿತುಕೊಳ್ಳಿ ಎಂಬುದಾಗಿ ಆಡಿದ್ದು. ಹಾಗಂತ ನಾವು ಕುಳಿತುಕೊಂಡೆವು. ಹಾಗಂತ ನಾನು ಸ್ವಲ್ಪ ತಲೆ ಓಡಿಸಿದೆ. ಹೇಗೆ? ಈ ತರುಣಿ ಬಂದಿದ್ದಾಳೆ, ಮೊದಲಾಗಿ ದೇವತೆಗಳಿಗೆ ಬಡಿಸುವುದಕ್ಕೆ ಪ್ರಾರಂಭಿಸಿದ್ದು. ಹಾಗಾಗಿ ನಾನು ದೇವತೆಗಳ ಪಂಕ್ತಿಯಲ್ಲಿ ಹೋಗಿ ಕೂತಿ. ನೀನು ಸುಲಭದಲ್ಲಿ ಬಿಡುವವನಲ್ಲ. ಹಾಗಂತ ದೇವತೆಗಳ ಪಂಕ್ತಿಯಲ್ಲಿ ಕೂತಾಕ್ಷಣ ಅಮೃತವನ್ನು ಕುಡಿಯುವಂತ ಯೋಚನೆ ಮಾಡಿ ಗಂಟಲಿಗೆ ಹೋದ ತಕ್ಷಣ ಸೂರ್ಯಚಂದ್ರರ ಹೇಳಿಕೆ ಆಯಿತು. ದೇವತೆಗಳ ಪಂಕ್ತಿಯಲ್ಲಿ ಸರ್ಪಾಣ ಎಂಬಂತ ರಾಕ್ಷಸ ಕೂತಿದ್ದಾನೆ ಎಂಬುದಾಗಿ. ಹಾಗಾಗಿ ಆ ತರುಣಿಯಲ್ಲಿದ್ದಂತಹ ಸೌಟು ಚಕ್ರವಾಯಿತು, ನನ್ನ ಶಿರ ಛೇದಿಸಲ್ಪಟ್ಟಿತ್ತು. ಹಾಗಾದರೆ ನಿಮ್ಮ ಶಿರ ಛೇದಲ್ಪಡುವುದಕ್ಕೆ ಕಾರಣ ಆ ದೇವತೆಗಳು. ನಿಮಗೆ ಅನ್ಯಾಯ ಮಾಡುವುದಕ್ಕೆ ದೇವತೆಗಳು. ಆ ದೇವತೆಗಳಿಂದ ನಿಮಗೆ ಈ ರೀತಿ ಆಯಿತು. ಯಾಕಂದ್ರೆ
ದೇವತೆಗಳು ಸುಮನಸ್ಕರು ಎಂಬುದಾಗಿ ಪ್ರತೀತಿ, ಒಳ್ಳೆಯ ಮನಸ್ಸಿನವರು ಎಂಬುದಾಗಿ. ಆದರೆ ಅವರು ದುರ್ಗುಣವಂತರು ಎಂಬುದು ಕೇವಲ ನಿಮಗೆ ಮಾಡಿದ ಅನ್ಯಾಯದಿಂದ ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಸರಿಯಾಗಿ ನಿಮ್ಮನ್ನು ದುಡಿಸಿದರು, ಎಲ್ಲ ವೈಭವಗಳನ್ನು, ಭೋಗಗಳನ್ನು, ಸುವಸ್ತುಗಳನ್ನು ಅವರು ಪಡೆದುಕೊಂಡು ನಿಮಗೆ ಅನ್ಯಾಯ ಮಾಡಿದರು, ದೌರ್ಜನ್ಯವೆಸಗಿದರು ಅಂತಾದ್ರೆ ಇದನ್ನು ಸಹಿಸಿಕೊಂಡು ಸುಮ್ಮನೆ ಇರುವವನಲ್ಲ. ಸರಿಯಾಗಿ ದೇವತೆಗಳಿಗೆ ಬುದ್ಧಿಯನ್ನು ಕಲಿಸ್ತೇನೆ, ಶಿಕ್ಷೆಯನ್ನು ಕೊಡುತ್ತೇನೆ. ಮತ್ತೆ ಆತ ಇದ್ದವನಲ್ಲ ಅಧಿಕ ಪ್ರಸಂಗಿ, ಯಾರು ಸೂರ್ಯ, ಅವನಿಗೆ ಯಾಕೆ ಬೇಕಿತ್ತು? ಅಲ್ಲ, ದೇವತೆಗಳು ಮತ್ತು ದಾನವರಿಗೆ ಆಗುತ್ತಿರುವಂತಹ ವಾದ ವಿವಾದ ಅವನಿಗೆ ಮಧ್ಯಪ್ರವೇಶವ ಅಗತ್ಯ ಇತ್ತೆ. ಮೊದಲು ದೇವತೆಗಳನ್ನು ನೋಡಿಕೊಳ್ಳುತ್ತೇನೆ, ಆಮೇಲೆ ಅವನನ್ನು ನೋಡಿಕೊಳ್ಳುತ್ತೇನೆ. ಆದರೆ ಯಾವುದಕ್ಕೂ ಸಮಯ ಕಾದು ನೋಡೋಣ. ಈಗ ಸರಿಯಾದ ಸಮಯವಲ್ಲ, ಆ ಸಮಯ ಬಂದಾಗ ನಿಮಗೆ ಹೇಳುತ್ತೇನೆ. ಈಗ ವಿಶ್ರಾಂತಿಯನ್ನು ಪಡೆಯಿರಿ. ನೋಡೋಣ ಮತ್ತೆ ನೋಡೋಣ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ: ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಟ್ಟು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ. ಹಾಗೆ ನಾಳಿನ ದಿನ ಕಾಟಿಪಲ್ಲ ಎಂಬಲ್ಲಿ ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿ ಕೃಪೆಗೆ ಪಾತ್ರರಾಗಬೇಕು. ಕಥಾಭಾಗವನ್ನು ಮುಂದುವರಿಸುವಲ್ಲಿ ಭಾಗವತರಲ್ಲಿ ಹಾಗೂ ಸಭಿಕರಲ್ಲಿ ಅನುಮತಿ ಕೇಳುತ್ತಿದ್ದೇವೆ. ನಮಗೆ ಇತ್ತ ವೈಕುಂಠದಲ್ಲಿ ಶ್ರೀ ಪುರುಷೋತ್ತಮನೋ ಕಾಣಿಸಿಕೊಳ್ಳುವುದು ಭಗವದ್ಭಕ್ತರ ಅಂತರಂಗದ ಭಕ್ತಿಯ ಭಾವಕ್ಕನುಗುಣವಾಗಿ. ಪ್ರಾಪಂಚಿಕರಾದಂತಹ ಮಂದಿಗಳೆಲ್ಲ ಹಲವು ವಿಷಯವಾಗಿ ಪ್ರಶ್ನೆಯನ್ನೇ ಮುಂದುವರಿಸಿಕೊಂಡು ಕೊನೆಗೆ ಅನೇಕರಿಂದ ಅನೇಕ ಉತ್ತರಗಳನ್ನು ಪಡೆದುಕೊಂಡವರು ಇದ್ದಾರೆ. ಬೀಸುವ ಗಾಳಿಯ ಹಿಂದಿರುವ ಶಕ್ತಿ ಯಾವುದು? ಉರಿಯುವ ಅಗ್ನಿಯ ಹಿಂದಿರುವಂತಹ ಶಕ್ತಿ ಯಾವುದು? ನಭದಲ್ಲಿ ಸೂರ್ಯಚಂದ್ರರು ಹೇಗಿರ್ತಾರೆ? ಹೀಗೆಲ್ಲ ಅನೇಕ. ನದಿಯ ನೀರಿನಲ್ಲಿ ತಂಪುಂಟು, ಹೂವಿನಲ್ಲಿ ಕಂಪಿದೆ, ಕೋಗಿಲೆಯ ಕಂಠದಲ್ಲಿ ಇಂಪು ತುಂಬಿಕೊಂಡಿದೆ. ಇದೆಲ್ಲ ಯಾಕಾಯಿತು ಎನ್ನುವಾಗ ಕೆಲವರು ಹೇಳಿದ್ರು, ಇದರ ಹಿಂದೆ ಅವ್ಯಕ್ತವಾದಂತಹ ಮಹಾನ್ ಶಕ್ತಿಗಳುಂಟು, ಅವರನ್ನು ಭಗವಂತ ಎನ್ನುವ ಹಾಗೆ ಕಂಡುಕೊಂಡರು. ಹಾಗಿರ್ತಾರೆ, ಸೃಷ್ಟಿಗೊಬ್ಬ, ಪಾಲನೆಗೊಬ್ಬ, ಲಯಕ್ಕೊಬ್ಬ ಎನ್ನುವ ಹಾಗೆ ಸೃಷ್ಟಿಯವನಿಗಾಗಿ ಒಂದು ರೂಪವನ್ನು ಕಲ್ಪಿಸಿದರು, ಲಯಾಧಿಕಾರಿಗೂ ಒಂದು ರೂಪವನ್ನು ಕಲ್ಪಿಸಿದರು. ಪಾಲನೆಯನ್ನು ಮಾಡುವವನು ವಿಷ್ಣುವೆಂದು, ಚತುರ್ಭುಜನೆಂದು, ಶ್ರೀವತ್ಸವಕ್ಷನೆಂದು, ತುಳಸೀಮಾಲೆಂದು, ಸ್ನೇರವದನನೆಂದು, ವೈಕುಂಠವಾಸಿ ಅಥವಾ ಕ್ಷೀರಸಾಗರದಲ್ಲಿ ಮನೆ ಮಾಡಿದವ, ಹೀಗೆಲ್ಲುವ ಹಾಗೆ ಬಹುಬಗೆಯಾಗಿ ಕಂಡುಕೊಂಡವರು. ಭಾವುಕರು ಅಂತರಂಗದಲ್ಲಿ ಹೇಗೆ ಕಂಡರು ಅದಕ್ಕನುಗುಣವಾಗಿ ನಾವು ನಡೆಯುತ್ತಾ ಇರಬೇಕಾದ್ದು ದೇವನಾದವನಿಗೆ ಕರ್ತವ್ಯ. ಶರಣರಿಗೆ ಬಾಗಿ ನಡೆಯುವುದು ಯಾಕೆ ಅಂತಾದ್ರೆ, ಶರಣತ್ವವು ಲೋಕದಲ್ಲಿ ನೆಲೆಯಾಗಿರಬೇಕು ಎನ್ನುವಂಥ ಉದ್ದೇಶಕ್ಕಾಗಿಯೇ ಆಗಿದೆ. ಕಾಲವೆಷ್ಟೋ ಆಯಿತು ಬಿಡು, ನಮ್ಮ ಕರ್ತವ್ಯಕ್ಕಾಗಿ ನಾವು ಮುಂಬರಿಯಬೇಕು ಅಂತಾದರೆ ನಮಗೆ ಸಹಕಾರಿಗಳಾಗಿ ಬೇಕು ಎನ್ನುವುದಕ್ಕೆ ಪ್ರಕೃತಿ ರೂಪೇರಾಗಿ ಒಬ್ಬೊಬ್ಬರನ್ನು ತಾವು ವಿವಾಹವಾಗುವ ಮೂಲಕವಾಗಿ ಕಾರ್ಯವನ್ನು ಸುಸಾಂಗವಾಗಿ ನಡೆಸಿಕೊಂಡು ಬಂದವರು. ನೋಡಿದ್ರ ಹೇಳುವುದು ಹಿಂದಿನಿಂದ ಅಥವಾ ಮುಂದಿನಿಂದ. ಭಾಗವತೋತ್ತಮರು ಸಾಗಿದ್ದಾನಂತೆ ವೈಕುಂಠದಲ್ಲ ಕ್ಷೀರವಾರಿಧಿಯಲ್ಲಿ ನವರತ್ನ ಖಚಿತವಾದ ಶೃಂಗಾರಮಯ ಪೀಠದಲ್ಲಿ ತಾನು ಸದಾ ಸ್ಮಿತಮುಖನಾಗಿ ತಾನಿದ್ದಾನೆ.
ಎನ್ನುವಂತವರ ಹೇಳಿಕೆಯನ್ನು ಕೇಳಿಸಿಕೊಂಡಾಗ ನಮಗೆ ಬಹಳ ಸಂತೋಷ. ಸೇರಿದವರು ಎಷ್ಟು ಮಂದಿ ಅಂತಲ್ಲ, ಇರುವವರು ಎಷ್ಟು ಮುಕ್ತರಾಗಿದ್ದಾರೆ. ಭುವಿಯಲ್ಲಿ ಮಾಡಿದಂತಹ ಕರ್ಮವು ಕೊನೆಗೊಂಡು ಕೆಲವರು ಇನ್ನು ಭಾರತ ಲೋಕ ಬೇಕು ಎನ್ನುವುದಕ್ಕಾಗಿ ಬಯಸಿದ್ರೆ ಕೆಲವರಿಗೆ ಸಾಮೀಪ್ಯ, ಕೆಲವರಿಗೆ ಸಾಲೋಕ್ಯ, ಕೆಲವರಿಗೆ ಸಾರೂಪ್ಯ, ಇನ್ನು ಕೆಲವರಿಗೆ ಸಾಯುಜ್ಯ ಎಂಬೀ ಪದವುಗಳನ್ನು ಒದಗಿಸಿ ಕೊಟ್ಟವರು ನಾವುಗಳಿದ್ದೇವೆ. ಆಗಾಗ ಬರುವವರಿಗೆ ಕಡಿಮೆ ಇಲ್ಲ, ಹೋಗುವವರಿಗೆ ಕಡಿಮೆ ಇಲ್ಲ, ನಮಗೇನು ಕೆಲಸ ಇಲ್ಲ. ಲೋಕದಲ್ಲಿ ಏನಾದರೂ ಆಗಬೇಕು ಅಂತಾದ್ರೆ ಬಂದು ಹೇಳುವವರು ಎಷ್ಟೋ ಮಂದಿಗಳಿರ್ತಾರೆ. ಹೀಗೆ ನಾನು ಯೋಚನೆ ಮಾಡುತ್ತಾ ಒಂದು ಅಂತರಂಗವನ್ನು ತೆರೆದಿರಿಸೋಣ ಎನ್ನುವುದಕ್ಕಾಗಿ ಆಡುತ್ತಾ ಇದ್ರೆ ಮೊದಲು ನನ್ನ ಮಾತನ್ನು ಕೇಳುವಾಗ ಒಂದು ಒಳ್ಳೆಯ ಉತ್ಸುಗಳಾಗಿದ್ದೇನೆ ಅಂತ ಧ್ವನಿ ಕೇಳಿತು. ಬರಬರುತ್ತಾ ಇದ್ದಾಗ ನನ್ನಡೆಗಿದ್ದ ಮುಖ ಒಂದು ಸ್ವಲ್ಪ ತಿರುಗಿತು. ಮುಖ ಮೇಲಿಲ್ಲ ಕೆಳಗಿದೆ. ಪ್ರತಿಕ್ರಿಯೆಯಲ್ಲಿ ಉತ್ಸಾಹವಿಲ್ಲ, ಏನೋ ಒಂದು ನೀರಸ ಭಾವ. ನಿನಗೇನಾಯ್ತು? ಮತ್ತೆ ಎಂತದ್ದು ಸ್ವಾಮಿ? ಎಂತದೇ? ಯಾವಾಗ ನೋಡಿದ್ರು ಕೇಳಿದ ಮಾತುಗಳನ್ನೇ ಕೇಳುವುದು. ಕೇಳದ ಮಾತು ಕೇಳಬೇಕಾ? ಹೊಸ ವಿಚಾರವೇ ಇಲ್ಲ ನಿಮ್ಮಲ್ಲಿ. ನಾನು ಕೇಳಿದ ಮಾತು ಕೇಳು, ನೀನು ಕೇಳಬಾರದ್ದನ್ನು ಕೇಳುವ ಉತ್ಸಾಹವು ಅಂತ ಯೋಚನೆ ಮಾಡಿ. ಅಲ್ಲ, ನೀವು ಆಡುವಂತಹ ಮಾತುಗಳನ್ನು ಪ್ರತಿನಿತ್ಯ ನಾನು ಕೇಳುವವಳೆ. ಎಷ್ಟು ಹೇಳುದಪ್ಪ, ಇದನ್ನೇ ಬಿಟ್ರೆ ಬೇರೆ ಹೇಳಲಿಕ್ಕಿಲ್ಲ. ಬದಲಾವಣೆ ಇಲ್ಲ ನಿಮ್ಮಲ್ಲಿ? ಏನು ಬದಲಾವಣೆ ಇಲ್ಲ? ಇಲ್ಲ ಸ್ವಾಮಿ. ಹೊಳತನ್ನು ಕೇಳಿ ಸಾಕಾಗಿ ಎಷ್ಟು ಎಂದು ಕೇಳುವುದು ನಾನು? ಈಗ ಹೊಸತನ್ನು ಯಾರು ಹೇಳುವುದಪ್ಪ? ಅಲ್ಲ, ನಾನು ಯೋಚನೆ ಮಾಡುವುದು. ಹೊಸತನ್ನು ಹೇಳಬೇಕು ಅಂದ್ರೆ ಹೊಸತನವನ್ನು ಕಂಡುಕೊಳ್ಳುವವನಾಗಬೇಕಾಗ್ತದೆ. ಹಾಗಿರುವಾಗ ಲೋಕವನ್ನು ಸಂಚರಿಸಿ ಬಂದವನು ಯಾವನಾದ್ರು ಇದ್ರೆ ಆಗ ನಮಗೆ ಗೊತ್ತಾಗ್ತದೆ, ಬಿಟ್ಟರೆ ಬೇರೆ ಗೊತ್ತಾಗ್ತದೆ. ಈಗ ಹೊಸತ್ತುಂಟು ಅಂತ ನಾವು ಹುಡುಕಿಕೊಂಡು ಹೋಗ್ಲಿಕ್ಕೆ ಉಂಟು? ಮತ್ತೆ ನಮ್ಮಲ್ಲಿಗೆ ಯಾರಾದ್ರೂ ಬಂದು ಹೇಳುವ ಕ್ರಮ ಅದಲ್ವಾ? ನಮ್ಮಲ್ಲಿಗೆ ಯಾರು ಬರ್ಲಿಕ್ಕೆ ಉಂಟು ಸ್ವಾಮಿ? ಅದು ಹೊಸ ವಿಚಾರವನ್ನು ಇಟ್ಟುಕೊಂಡು ಯಾರು ಬಂದಾರು ಅಲ್ಲ, ಯಾರು ಬರ್ತಾರೆ ನಮ್ಗೆ ಅರ್ಥ ಆಗುದಿಲ್ಲ. ನೋಡುವ, ಎಲ್ಲಾದ್ರೂ ಬಂದ್ರೆ ಗೊತ್ತಾಗ್ತದೆ. ಯಾವಾಗ ನೋಡಿದ್ರು ಇದೇ ಆಯ್ತು ನಿಮ್ಗೆ. ಜಯ ನಮೋ ನಾರಾಯಣ ಭವ ಭಯ ನಿವಾರಣ. ಜಯ ನಮೋ ನಾರಾಯಣ ಮಹಾರಾಜನಗನಿನು ದಾನವಂತಗನಿನು ಶರಣರ ಪುರಿಯುವ ಕಾಮಧೇನು ವೇಗೆ. ಜಯ ನಮೋ ನಾರಾಯಣ ನಾರಾಯಣ ಜಯ ಜಯ. ನಾರಾಯಣ ನಾರಾಯಣ ಅಚ್ಯುತ ಅನಂತ ಹೃಷಿಕೇಶ ದಾಮೋದರ ನಾರಾಯಣ ಅದೆಂತದ್ದು ಧ್ವನಿ ಎಂತದ್ದು? ನಾರಾಯಣ. ಚಿಂತೆ ವಿರಗಿದನೆದ್ದು ಅನಂತ ಜಯನನು ಬಂದು ವಾಣಿ ಕಾತನನು ಗಣ ಕರವ ಪಿಡಿದಿಂತೆಂದ. ಅಪರೂಪ ದರ್ಶನ ಏನಿದು ಚೋದ್ಯವು ತಪಸಿ ಬಾರೆಂದೆನುದ. ಆ ಆ ಆ ಅಪರೂಪ ದರ್ಶನ ಏನಿದು ಚೋದ್ಯವು ತಪತಿ ಬಾರೆಂದೆನುದ. ಕೃಪೆಗಿಂದಾಸನವೇರಿಸುತ್ತ ಅತ್ತಿಗಳ್ ಕೃಪೆಗಿಂದಾಸನವೇರಿಸುತ್ತ ಅತ್ತಿಗಳ್ ಉಪಚರಿಸಿದರೆಂದನು. ಅಪರೂಪ ದರ್ಶನ ಏನಿದು ಚೋದ್ಯವು ತಪತಿ ಬಾರೆಂದೆನುದ. ನಾರದ ಮಹರ್ಷಿ ನಾರಾಯಣ. ಏನೋ ಒಂದು ಯೋಚನೆಯ ಗುಂಗಿನಲ್ಲೇ ಇದ್ದವ ನಾನು. ಓ ಹಾಗಿರುವಾಗಲೇ ಹಾ ಪಕ್ಕನೆ ನಾರಾಯಣ ನಾಮಸ್ಮರಣೆ ಹೌದು. ಯಾರಿಂದಿರಬಹುದು ಅಂತ ಯೋಚನೆ ಆಯ್ತು ನನಗೆ. ಓ ಮತ್ತೆ ಗೊತ್ತಾಯ್ತು, ಹ್ಮ್ ಮಹತಿ ನಿನಾದ ಹೌದು. ನಾರಾಯಣನ ನಾಮಸ್ಮರಣೆ ಓ ಇಚ್ಛಾ ಮಾತ್ರದಿಂದ ಗಮಿಸಬಲ್ಲ ಸಾಮರ್ಥ್ಯ ಓ ಹೊಂದಿದವನು ಬೇರೆ ಯಾರು? ಹ್ಮ್ ವಾಣಿಕಾಂತನ ಅನುಗ ಓ ಅಂದ್ರೆ ಹೆತ್ತವಳು ವಾಣಿಯಲ್ಲ, ಅಲ್ಲ. ವಾಣಿಯ ಗಂಡನಾದ ಬ್ರಹ್ಮನು ಮಾನವ
ಪಡೆದವ ಹೌದು. ಎನ್ನುವುದನ್ನ ವಾಣಿಕಾಂತನ ಅಣುಗ ನೀನು ಹಾ. ಕೂತ್ಕೊಳ್ಳಿಕ್ಕೆ ಕೂಡ್ತದೆ, ವಾ. ಆಗುದಿಲ್ಲ. ಇಲ್ಲ. ಧಿಮ್ಮನೆ ಎದ್ದ. ವಾ. ಆಗ ಹೇಳಿದ್ರು ಹಾ. ಚಿಂತೆ ವಿರಹಿತನೆದ್ದು ಧಿಮ್ಮನೆ. ವಾ. ಚಿಂತೆ ಇಲ್ಲದವನು ಧಿಮ್ಮನೆ ಯಾಕೆ ಯಾಕೆ ಹೇಳಬೇಕು? ಕೇಳ್ಬೇಕು. ಬಂದವನ ವಿಶೇಷ ಅದು. ಓ. ಅಲ್ಲೇ ನಿಂತದ್ದಲ್ವ? ಹಾ, ನಾರಾಯಣ. ಆ ಕೈ ಕೊಡು. ಓ. ಹೀಗೆ ಬಾ, ಹೀಗೆ ಬಾ, ಆ, ಹೀಗೆ ಬಾ. ಎಲ್ಲಿ ಎಲ್ಲಿ ಎಲ್ಲಿ? ವಾಣಿಕಾಂತನೊಳಗನ ಕರ ವಾ. ಸರಸಿರು ಹವ ಪಿಡಿದು ವಾ. ಕರ್ಕೊಂಡು ಬಂದದ್ದು. ವಾ. ಹೇಗೊಂದು ಪೀಠ ಕೊಡ್ಲ? ವಾ. ಆಗಲಿದೆ. ಕೊಡುವುದೇ. ವಾ. ಯಾಕೆ ಹೇಳು? ಹಾ. ನಾನು ಗೃಹಸ್ಥ. ವಾ. ನನ್ನ ಮನೆಗೆ ಬರುವಾಗ ವಾ. ಆದರ ಉಪಚಾರಗಳು ಸರಿಯಾಗಿಲ್ಲದೆ ಹೋದ್ರೆ ವಾ. ಲೋಕಕ್ಕೆ ಕೆಟ್ಟ ಆದರ್ಶ ತೋರಿಸಿಕೊಟ್ಟ ಹಾಗಾಗ್ತದೆ. ನಿಜ ನಿಜ. ನಿನ್ನ ಯೋಗ್ಯತೆಗೆ ಸರಿಯಾದ ಹೌದೋ ಅಲ್ಲೋ ಗೊತ್ತಿಲ್ಲ, ಹಾ. ಆದ್ರೂ ಪೀಠವನ್ನಿರಿಸಿದ್ದೇನೆ. ವಾ. ಆಸೀನನಾಗಬೇಕು ಒಂದು. ನಾರಾಯಣ ನಾರಾಯಣ. ಉಪಚಾರ ಮಾಡ್ತೇನೆ. ವಾ. ಉಪಚಾರ ಮಾಡುದು ಯಾಕಾಗಿ ಅಂತ 4 ಮಾತು ಮೊದಲು ಹೇಳಲಿಕ್ಕುಂಟು. ಹಾ. ಅಪರೂಪದ ದರ್ಶನ. ಹೌದು. ಈಗ ಎಲ್ಲರೂ ಬಂದ್ರೆ ದರ್ಶನವು ಅಲ್ಲ. ಅಲ್ಲ, ಎಲ್ಲರೂ ನೋಡುವುದು ದರ್ಶನವು. ಅಲ್ಲ. ಕೆಲವರು ನೋಡ್ತಾರೆ ಕಣ್ಣಿಂದ, ಇಂಥದ್ದು ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ದರ್ಶಿಸುವ ವಿಧಾನ ಬೇರೆ. ಬೇರೆ. ಆ ವ್ಯಕ್ತಿಯ ವ್ಯಕ್ತಿತ್ವದ ಆಳವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾಣುವಂತ ಬಗೆ. ವಾ. ಆದ್ರಿಂದ ಹಾ. ಅಪರೂಪ ದರ್ಶನ ವಾ. ಬರಬೇಕಾಗಿತ್ತು. ಹಾ. ಕೆಲ ಸಮಯ ಆಯ್ತು ಬಾರದೆ. ವಾ. ಚೋದ್ಯ ಹಾ. ಏನಪ್ಪ ಇತ್ತೀಚೆಗೆ ನಾರದ ಬರಲಿಲ್ಲ, ಓ. ಏನೋ ಅವನಿಗೆ ಕೆಲಸವೇ ಇಲ್ಲದೆ ಹೋಯಿತು ಹಾ. ಅನ್ನೋ ಹಾಗೆಲ್ಲ ಒಂದು ಕ್ಷಣ ಹಾದು ಹೋದ. ಹಾ. ಹಾ. ಆಗ ನೆನಪಾಯ್ತು ಮಾಡಬೇಕಾದ ಉಪಚಾರ. ಓ. ಕುಳ್ಳಿರಿಸಿದ್ದೇನೆ, ನಿಜ. ಪಾದಕ್ಕೆ ಬಾಧ್ಯ, ಆಗಲಿ. ಪೃಷ್ಠಕ್ಕೆ ಪೀಠ, ಹಾ. ಕೈಗಳಿಗೆ ಅರ್ಘ್ಯ, ನಾರಾಯಣ ಮುಖಕ್ಕೆ ಆಚಮನ, ನಾರಾಯಣ ಉದರಾಗ್ಯ ಹಾಲುಂಟು ಹಣ್ಣುಂಟು ಯಾವುದಾದ್ರೂ ಬೇಕಾದ್ರೂ ಸ್ವೀಕರಿಸಬಹುದು. ನಾರಾಯಣ. ಉಣ್ಣುವ ಅಭ್ಯಾಸ ಇದ್ರೆ ವಾ. ಬಹಳ ಒಳ್ಳೆಯದು. ಹ್ಮ್. ಬಂದವನಿಗೆ ಉಪಚಾರವಾಯಿತು ಎನ್ನುವಲ್ಲಿಗೆ ವಾ. ಗೃಹಸ್ಥರಾಗಿ ನನಗೊಂದು ಸಮಾಧಾನ ಎನ್ನುವುದು ಬಂದೇ ಬಂತು. ವಾ. ಆಗ ಮಂತಗಳಿ ಪ್ರಶ್ನೆ, ಏನು? ಮನೆ ಉಂಟು, ಹಾ. ಇಲ್ಲ. ಹೆಂಡತಿ ಇದ್ದಾಳೆ, ಇಲ್ಲ. ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳಿದ್ದಾರೆ. ಇಲ್ಲ. ಅಲ್ಲ, ಹಾಗಲ್ಲ. ಗೃಹಸ್ಥನಾಗಿದೆಯೋ? ಇಲ್ಲ. ಮಕ್ಕಳಿದ್ದಾರೋ? ಇಲ್ಲ. ಮನೆ ಇಲ್ವೋ? ಇಲ್ಲ. ಉಂಟು. ಉಂಟು. ಲೋಕವೇ ಮನೆ. ಲೋಕವೇ ಮನೆ. ಮಕ್ಕಳಿದ್ದಾರೋ? ಓ. ಲೋಕದ ಮಂದಿಗಳು ಮಕ್ಕಳು. ನಾರಾಯಣ ಸ್ವಕಲ್ಯಾಣ ಉಂಟು? ಹಾ. ಇಲ್ಲ. ಹಾ. ಲೋಕ ಕಲ್ಯಾಣಕ್ಕೊಂದು ರಹದಾರಿ ನಾರಾಯಣ. ಆಗಿರುವಂತ ಮಹಿಮ ಓ. ಮನೆಯಲ್ಲೇ ಇದ್ರೆ ಎಲ್ಲಿಂದ ಬಂದದ್ದು ಅಂತ ಕೇಳಲಿಕ್ಕುಂಟು? ಇಲ್ಲ. ಇಲ್ಲ. ಕೇಳದ ನಿವೃತ್ತಿ ಉಂಟು? ಓ, ಇಲ್ಲ. ಅದು ಇಲ್ಲ. ಯಾಕೆ ಕೇಳಬೇಕು? ಹಾ. ಬಂದವ ಯಾಕೋ ಬಂದವನಿರ್ತಾನೆ ಎಂಬ ಕಾರಣಕ್ಕಾಗಿ. ಹಾ. ಅಪರೂಪ ದರ್ಶನ ಓ. ಎತ್ತಣಿದಿಂದ ಬಂದದ್ದು. ಹಾ. ಇನ್ನೆತ್ತ ಗಮನ. ಓ. ಪೃಥ್ವಿಗೆ ಹೋಗಿದ್ದೀರಾ? ಹ್ಮ್. ಭೂಮಿಗೆ ಹಾ. ಅಲ್ಲೇನಾದ್ರೂ ಹೊಸ ವೃತ್ತಾಂತ ಓ. ಕೇಳಿ? ಹ್ಮ್. ಪೃಥ್ವಿಯೊಳಗೆ ಏನಾದ್ರೂ ಹೊಸ ವೃತ್ತಾಂತಗಳಿದ್ದರೆ ವಾ. ಕೇಳುವ ಜನ ಹಾ. ಹಳತ್ತು ಕೇಳಿ ಕೇಳಿ ಸಾಕಾದ ಹೋಗಿದ್ದಾರೆ. ಓ. ಓ. ಹಾಗೊಂದು ಹೊಸ ವಿಷಯ ಕೇಳಬೇಕು ಅಂತ ಓ. 2 ಕಿವಿ ತೆರೆದು ಕಾಯುವುದು. ಹೌದೇ? ಇದ್ರೆ ಹೇಳಬಹುದೇ? ಓ, ನಾರಾಯಣ ನಾರಾಯಣ ನಾರಾಯಣ. ಲಕ್ಷ್ಮೀಶ ಕೇಳ್ತವ ಚರಣ ಜಗಳನು
ಯಾಕೆ ಗೊತ್ತಾಯ್ತು. ಸುಮ್ಮಗೆ ಬರಲಿಲ್ಲ. ಮತ್ತೆ ಪಾದಗಳನ್ನು ಕಾಣಬೇಕು, ಪೂಜಿಸಬೇಕು ಎಂಬುದಾಗಿ ಬಂದವ ನಾನು. ಆಯ್ತಾ ವಾ. ಆಯ್ತಾ ಹಾ. ಕಂಡಾಯ್ತಾ? ಕಂಡಾಯ್ತು. ಹೋಗುದಾ? ಓ, ಹೋಗುದಾ? ಇಲ್ಲ ಮತ್ತೆ ಇಲ್ಲ, ಹೇಳುವುದನ್ನು ಹೇಳಲೇಬೇಕಲ್ಲ. ಹೇಳಲಿಕ್ಕೆ ಒಂದದ್ದು. ನಾರದ ಬಂದ್ರೆ ಸುಮ್ಮನೆ ಬರ್ತಾನ? ಓ, ಬರೇತ ವಚನವನ್ನು ಇಚ್ಛಿಸಿ ಎಂಬ ಅಪೇಕ್ಷೆಯಿಂದ ಬಂದದ್ದಲ್ಲ. ಅಲ್ಲ, ಈಕ್ಷಿಸುವಲ್ಲಿ ಜೊತೆ ಅಪೇಕ್ಷೆ ಬೇರೆ ಉಂಟು. ಬೇರೆ ಉಂಟು. ಎಂತದ್ದು? ಭೂಲೋಕ ತಿರುಗಿದೆ ದೇವರೇ. ಓ, ಲೋಕದರಿಗೆ ಬಂದದ್ದು. ಹೌದೌದು. ಏನಂತೆ ಭೂಲೋಕದಲ್ಲಿ? ಭೂಲೋಕದಲ್ಲಿ ಬಹಳ ಹೆಸರುವಾಸಿಯಾದ ಪಟ್ಟಣ ಸಿಂಧೂವತಿ. ಹ್ಮ್. ಆ ಪಟ್ಟಣಕ್ಕೆ ಒಡೆಯ ಒಡೆಯ ಜಲಂಧರ, ವೀರನೂ ಹೌದು. ಎಂತ ಜಲಂಧರವ? ಜಲಂಧರ, ಕಳ ಜಲಂಧರ. ಕಳ ಜಲಂಧರ. ಹೌದು ಹೌದು ಹೌದು. ಏನ್ ಮಾಡ್ತಾನೆ? ವಾ. ಏನ್ ಮಾಡ್ತಾನೆ? ಸಿಂಧೂವತಿ ಪಟ್ಟಣದ ಒಡೆಯನಾಗಿದ್ದಾನೆ. ಪ್ರಸ್ತುತ ಹೇಗಿದ್ದಾನೆ? ಪ್ರಸ್ತುತ ಪ್ರಖ್ಯಾತನಾಗಿದ್ದಾನೆ. ಪ್ರಖ್ಯಾತ. ಎಲ್ಲವರನ್ನೂ ಸೋಲಿಸಿದ್ದಾನೆ ಭೂಲೋಕದಲ್ಲಿ. ಮತ್ತೆ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಮೆರೆದು ಇದೀಗ ಹಾ. ಸ್ವರ್ಗದತ್ತ ಕಣ್ಣು ಹಾಯಿಸ್ತಾ ಇದ್ದಾನೆ. ಸೇನೆಯನ್ನು ನಿರ್ವಹಿಕೊಂಡು ನೆರೆದುಕೊಂಡಿದ್ದಾನೆ. ಲೋಕವನ್ನು ಏರುವಂತಹ ಮನಸ್ಸನ್ನು ಹಾ. ಅವ ಈ ಕಾಲಕ್ಕೆ ಮಾಡಿದ್ದಾನೆ. ಸಿದ್ಧನಾಗಿದ್ದಾನೆ, ತಯಾರಾಗಿದ್ದಾನೆ. ಅಲ್ಲ, ವಾ. ಅಲ್ಲಿಗೆ ಹೋಗಬೇಕು ಅಂತ ಆದ್ರೆ ವಾ. ಯಾರದ್ದಾದ್ರೂ ಹೇಳಿಕೆ ಏನಾದ್ರೂ ಇಲ್ಲಲ್ಲ. ಅವನ ಬುದ್ಧಿಯಿಂದ ಅಲ್ಲ, ನಂಬಿಕೆ ಇಲ್ಲ. ಅವನಿಂದಲ್ಲ. ವರರಾಗು ಕೇತುಗಳ ಮತವ ಕೈಗೊಂಡು ವರರಾಗು ಕೇತುಗಳ ಮತವ ಕೈಗೊಂಡು ಹರೆಯಲ್ಲವನು ಸ್ವಾಧೀನವ ಮಾಡಿಕೊಂಡು ಸುರಲೋಕ ಆಳಬೇಕೆಂಬಾತಿಗೊಂಡು ಸುರಲೋಕ ಆಳಬೇಕೆಂಬಾತಿಗೊಂಡು ಶರಣಿ ದೋಷಗೂಳೆದುವುದು ಮಗದಂಡು ಓ ಲಕ್ಷ್ಮೀ ರಮಣ. ನಾರದ ಆ ಜಲಂಧರದ ಅಂತಿಂತವನಲ್ಲ, ಸಾಮರ್ಥ್ಯವಂತ, ವೀರಾದಿವೀರ, ಶೂರಾದಿಶೂರ. ಸಾಹಸ ಸಂಪನ್ನವಾಗಿ ತಾನು ಮೆರೆಯುತ್ತಿದ್ದಾನೆ. ಹೌದು. ಅವನ ಮೆರೆತ ಮೊರೆತಗಳು ಯಾವ ಮಟ್ಟಕ್ಕೆ ಬಂದು ಓ, ನಿಂತಿವೆ? ಅದು ಹೇಳಿ ಪ್ರಯೋಜನ ಇಲ್ಲ. ಅವನ ಸ್ವಯಂ ಬುದ್ಧಿ ಅಲ್ವೇ ಅಲ್ಲ. ಸ್ವಂತ ಬುದ್ಧಿಗಿಂತ ಹೆಚ್ಚು ಬೇರೆಯಾಗಿದೆ. ಹೌದೌದು. ಯಾರಾದ್ರೂ ಸೇರಿದ್ರು ಇತ್ತೀಚೆಗೆ? ಜತೆಗಾರರಿದ್ದಾರೆ, ಯಾರು ಸೇರಿಕೊಂಡವರು? ರಾಹುಕೇತುಗಳು ಇರುವರು. ಯಾವ ರಾಹುಕೇತುಗಳು? ನಮ್ಮ ಅಂದಿನ. ನಾವು ವರ ಕೊಟ್ಟವರಲ್ಲ. ಹೌದು. ಅವರಿಗೆ ಒಂದು ಶ್ರೇಷ್ಠ ಸ್ಥಾನವನ್ನು ಕೊಡಲಾಗಿದೆ. ಆ, ಸ್ವರ್ಭಾನು ಇಕ್ಕಡಿಯಾದಾಗ ವಾ, ಅಮೃತ ಬಿಂದು ಒಳಗೆ ಹೋಯಿತು ಎನ್ನುವುದಕ್ಕಾಗಿ ವಾ, 2 ಜಾಗಗಳಿಗೂ ಜೀವವನ್ನು ಕೊಟ್ಟು ಹೌದು ಗ್ರಹಗತಿಗಳಲ್ಲಿ ಸೇರಿ ಅವರಿಗೆ ಎತ್ತರವಾದ ಸ್ಥಾನ ಕೊಟ್ಟಿದೆ. ಹೌದು. ಈಗ ಎತ್ತರದಲ್ಲಿದ್ದವರು ಕೆಳಗಿಳಿದ ಕೆಳಗಿಳಿದಿದ್ದಾರೆ. ಇವರು ಏನು ಮಾಡಿದ್ರು? ಜಲಂಧರನ್ನು ಸೇರಿದ್ದಾರೆ. ಸೇರಿ ಅವನಿಗೆ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ. ಅವರ ಮತ ಮತ ಏನಂತೆ? ಮತ್ತೇನಿಲ್ಲ. ಹಾ. ಈ ಪ್ರಪಂಚ ಮಾತ್ರ ನಿನಗೆ ಸಾಲದು, ಸ್ವರ್ಗವೂ ನಿನ್ನದಾಗಬೇಕು. ಈ ಶರದಿ ಮತದ ಕಾಲದಲ್ಲಿದ್ದವರು ಅದೇ ಕಥೆ ಎಲ್ಲ ಹೇಳಿಬಿಟ್ರೆ ಹೇಗೆ? ಹೌದು. ಹಾಗಾಗಿ ಇದನ್ನು ಕೇಳಿ ಜವ ಏನು ಮಾಡಿದ? ಅವ ಸಿದ್ಧನಾಗೇ ಬಿಟ್ಟ. ಸ್ವರ್ಗವನ್ನು ಭೂಲೋಕವನ್ನು ಸ್ವಾಧೀನಪಡಿಸಿ ಆಯಿತು. ಸ್ವರ್ಗವನ್ನು ಪಡೆಯಲೇ ಪಡಿಬೇಕು. ಅದಕ್ಕಾಗಿ ಮಹಾದಂಡನ್ನೇ ಸಿದ್ಧಪಡಿಸಿದ. ಶರದಿಯಂತೆ ಉಕ್ಕೇರುವ ಹೌದು 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 ದಂಡು ಹೌದು. ಸಿದ್ಧವಾಗಿದೆ. ಈಗಲೋ ಆಗಲೋ ಯಾವಾಗ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸ್ವರ್ಗಲೋಕವನ್ನು ಮುತ್ತಿಗೆ ಮಾಡಿಯೇ ಮಾಡ್ತಾನೆ, ಸಂಶಯವೇ ಇಲ್ಲ. ಅರೇ ಓ ಮುನಿ ಶ್ರೇಷ್ಠ, ಓ ಏನಿದೆ? ಹಾ, ಏನಿದೆ ಪೊಸವಾರ್ತೆ ಮುನಿಪತೆ ನೀನೆಂದುದೋದ ಕೇಳುವುದಲ್ಲದೆ ನಾನರಿಯೆ.
ನಾ ಕೇಳ್ತದಲ್ಲದೆ ವಾ ಅವನ ವಿಷಯವಾಗಿ ನನಗೆ ಗೊತ್ತೇ ಇಲ್ಲ. ಹೌದೇ? ಹೌದು, ಹಾ ಆ ದಾನವೇಂದ್ರ ಎಲ್ಲಿ ಜನಿಸಿದ ಓ ಹಾ ಕೇಳಿ ಹಾ ಹಾ ಗೊತ್ತಾಯ್ತಾ? ಓ ಗೊತ್ತಾಯ್ತು ಆ ಗೊತ್ತಾಯ್ತು. ದಾನವೇಂದ್ರ ಅದೆಲ್ಲಿ ಜನಿಸಿದ? ಎಲ್ಲಿ ಜನಿಸಿದ? ಏನವನ ಹಿಂದೆ ಮುಂದೆ, ಓ ಯಾರವರನ್ನು ಸಲಹಿದವರು, ಹಾ ಯಾರವನಿಗೆ ಅಧಿಕಾರ ಕೊಟ್ಟವರು, ಓ ಎಲ್ಲಿ ಅವನ ಭದ್ರವಾದ ನೆಲೆ ಹಾ ಮುಂದಾದ್ರೂ ಗೊತ್ತಾಗಬೇಕೋ ಬೇಡ. ಹೌದು. ಒಂದು ಮೇಲ್ಮೆಯಿಂದ ಹೇಳಿ ಮುಗಿಸುದು. ಓ ನಾನು ಹೇಳುವಾಗ ಏನು ಹೇಳಿದೆ? ಹಾ. ಫಸ್ಟ್ ಹೌದು ಅಂತ ಆದ್ರೆ ಸಂಪೂರ್ಣವಾಗಿ ಹೇಳಬೇಕು. ಹೇಳ್ಬೇಕು. ಒಬ್ಬರಿಗೆ ಆಸಕ್ತಿ ಹುಟ್ಟುವಾಗ ಬೇಕು, ಹಾ. ನಿರಾಸಕ್ತಿ ಇರುವಾಗ. ಓ ಇದು ನನಗೆ ಗೊತ್ತೇ ಇಲ್ಲ. ಹಾ. ಒಮ್ಮೆ ಪೂರ್ಣ ವಿಷಯ ಹೇಳ್ಬೋದಾ? ಓ. ಎಲ್ಲಿ ಹುಟ್ಟಿದವ? ಹಾ ಜಲಂಧರ ಹಾ. ದೇವರ ದೇವ. ಮುರಮದನಳ ಕಳೇಶನು ಶರದಿಯೊಳು ಜನಿಸಿದ್ದ ಶರದಿಯೊಳು ಜನಿಸಿದ್ದ ಗಡಗ ವರದುರುಳನವನತಿ ಕಾಲ ನೇಮಿಯ ತರಣೆಯವಗೆ ವರದುರುಳನವನತಿ ಕಾಲ ನೇಮಿ ತರಳೆಯವಗೆ ರಾಣಿಗಡ ಮತ್ತವಗೆ ಮುದದುಳು ವಾಣಿಯ ರತನ ವರದ ಬಲದಲ್ಲಿ ಕೌಣಪನು ಮೆರೆಯುತ್ತಲಿರುವನು ಶೋನಿಯೊಳಗೆ ಓ ದೇವರ ದೇವ. ನಾರದ ಹಾ ಖಳ ಜಲಂಧರ ಹುಟ್ಟಿದ್ಯಲ್ಲಿ ಅಂತ ಕೇಳ್ತಾ ಇದೀಯಾ? ಹುಟ್ಟಿದ ಒಂದು ಸ್ಥಳ ಬೇಡ್ವೆ? ಹೌದೌದು. ಎಲ್ಲಿ? ಶರದಿಯಲ್ಲಿ ಹುಟ್ಟಿದವ. ಎಲ್ಲಿ ಹುಟ್ಟಿದ? ಶರದಿಯಲ್ಲಿ ಸಮುದ್ರದಲ್ಲಿ. ಹೌದು. ನಡೆದರೆ ಓ ಎಲ್ಲಿ ಹುಟ್ಟಿದ್ದು? ಶರದಿಯಲ್ಲಿ. ಶರದಿಯಲ್ಲಿ ಹುಟ್ಟಿದ್ದೆ. ಹೌದಮ್ಮ. ಸ್ವಾಮಿ ಒಳ್ಳೆಯದುಂಟು ವಿಷಯ. ಶರದಿಯಲ್ಲಿ ಹುಟ್ಟಿದ್ದಂತೆ. ಸರಿ ಸರಿ, ಮುಂದೆ ಮುಂದೆ ಮುಂದೆ. ವಾ, ಅದು ಹೇಗೆ ಹೇಗೆ ಎಂಬುದಾಗಿ ಗೊತ್ತಿಲ್ಲ. ಅದು ಬೇಡ. ವಾ, ಜಲದಿಯೊಳು ಹುಟ್ಟಿದನು ಗಡ, ವಾ. ಅಲ್ಲಿ ಹುಟ್ಟಿದ. ಹೌದು. ಆಮೇಲೆ ಆಮೇಲೆ ಹುಡುಗ ಸಣ್ಣ ಸಣ್ಣ ಹುಡುಗನಾಗಿದ್ದಾಗ ಈಗ? ವರ್ಣದೇವನೇ ಸಾಕಿದ. ಹೌದು. ಹೆಸರು ಕೊಟ್ಟ ಮಗು. ಸರಿ. ವರ್ಣ ಸಾಕಿದ. ಸಾಕಿ. ಬ್ರಹ್ಮದೇವರೇ ನಾಮಕರಣ ಮಾಡಿದ್ರು. ಸರಿ. ಆಮೇಲೆ ಸರದಿಯಲ್ಲಿ ಹುಟ್ಟಿದವನು ಏನಾಯ್ತು ಈಗ? ಸಿಂಧುಮತಿ ಒಡೆಯನಾದ. ವರ್ಣ ಕೊಟ್ಟ. ಹೌದು. ಅಧಿಕಾರ. ಬ್ರಹ್ಮದೇವನ ವರವನ್ನು ಪಡೆದ. ಬಲ ಪಡೆದ. ಹೌದು. ಹೆಸರು ಹೇಗಂತೆ ಸ್ವಾಮಿ? ಓ, ಹೆಸರು ಜಲಂಧರ. ಜಲಂಧರ. ಸರಿ. ಮದುವೆಯೂ ಆಯಿತು. ಸ್ವಾಮಿ ವಾ, ಯಾವಾಗ ಮದುವೆ ಆದದ್ದು? ಕಳೆದು ಹೋಯ್ತು ಕೆಲವು ಸಮಯವಾಯಿತು. ಸ್ವಾಮಿ ಮದುವೆ ಆಗಿದೆ ಅಂತೆ. ಹುಡುಗಿಯಲ್ಲಿ ಇವಳು ಕೇಳು. ಹುಡುಗಿಯಲ್ಲಿ ಇವಳು ಸ್ವಾಮಿ. ಕಾಲನೇಮಿಯ ಮಗಳು. ಯಾವ ಕಾಲ ನೀವು? ನಮ್ಮ ಅದು ಎಲ್ಲಿಯವ? ನಮ್ಮ ಶೋಣಿತಪುರದವ. ಒಳ್ಳೆಯವನ ಕೆಟ್ಟವನು? ಅಯ್ಯೋ ಅವರಷ್ಟು ಕೆಟ್ಟವರು ಬೇರೆ ಯಾರಿಲ್ಲ. ದುರುಳ ಕಾಲನೇಮಿಯ ಮಗಳು ದುರ್ಗಾ ಎಂಬವಳನ್ನು ತಂದೆ ಎಂಬವಳನ್ನು ಮದುವೆಯಾಗಿದ್ದಾನೆ. ಮದುವೆಯಾಗಿದ್ದಾನೆ. ಈಗ ಇದೀಗ ಕಳರ ಜೊತೆಯಲ್ಲಿ ಸೇರಿದ್ದಾನೋ. ಒಂದು ಕಡೆಯಿಂದ ಶೋಣಿತದ ಬಲ, ಬಲ, ಮತ್ತೊಂದು ಇವರಿಬ್ಬರ ಬಲ, ಹೌದು, ಆಮೇಲೆ ರಕ್ಕಸ ಘಟನದ ಬಲ, ಬಲ, ಎಲ್ಲ ಬಲ ಸೇರಿ ಬ್ರಹ್ಮನ ವರ ಬಲ, ವರಬಲ. ವಾ, ಈಗ ಎಲ್ಲವನ್ನು ಸೇರಿಸಿಕೊಂಡು ಸ್ವರ್ಗಲೋಕಕ್ಕೆ ದಾಳಿಗೆ ಸಿದ್ಧನಾಗಿದ್ದಾನೆ. ಹೌದಾ? ಆಗಲೂ ಈಗಲೂ ಮತ್ತೊಮ್ಮೆ ಸಿದ್ಧನಾಗಿದ್ದಾನೆ. ಸಿದ್ಧನಾಗಿದ್ದಾನೆ. ಹೊರಟಿಲ್ಲ, ಹೊರಡ್ತಾ ಹೊರಡುವ ಸಿದ್ಧತೆಯಲ್ಲಿದ್ದಾನೆ. ಇದ್ದಾನೆ. ನಾರದರೇ ನೋಡಿ, ವಾ, ಇದು ಓ, ವಿಚಾರ ಇನ್ನೇನಾದ್ರೂ ಉಂಟಾ ಅಥವಾ ಮುಗಿಯಿತ? ಓ, ಅಷ್ಟೇ ಅಮ್ಮ, ಅಷ್ಟೇ. ಅಷ್ಟೇ ಹೌದೌದು ಸ್ವಾಮಿ. ಓ, ಗೊತ್ತಾಯ್ತು ಸ್ವಾಮಿ. ನಾನೇನು ಹೇಳಲಿಕ್ಕೆ? ಓ, ಗೊತ್ತಾಯ್ತು. ನಾನೇನು ಹೇಳಲಿಕ್ಕಿಲ್ಲ. ಇನ್ನೊಮ್ಮೆ ಹೋಗ್ತೀರಾ ನಾರದ್ರೆ ಎಂಬುದಾಗಿ. ನಾನು ಹೇಳಲಿಲ್ಲ, ನಾನು ಹೇಳಲಿಲ್ಲ, ನಾನು ಹೇಳಲಿಲ್ಲ. ಆಗಲಿ, ಕಥೆ ಇಷ್ಟೇ. ನಾನು ಬರಲಮ್ಮ, ಬರ್ತೀನಿ. ನಾರಾಯಣ ಒಳ್ಳೆಯದು. ಅಚ್ಯುತ. ಇನ್ನೇನಾದ್ರೆ ಕೊನೆಗೆ ಬಾ. ಅನಂತ ಆಗಲಿ, ಅನಂತ. ನಾರದ ಮುನಿಪನು ತೆರಳಲು ಬಳಿಕಿದ್ದ
ಸಿರಿಯರದನ ಚರಣಾಬ್ಜಗೆ ಮಣಿಯುತ್ತ ಕರಮುಗಿಸುತ್ತೇಳು ನಗುತ್ತ ಮನುಮತ ಜನಕ ನಿಲಾಲಿಸಿ ಗೆಲ್ನಾಯ ಮನಸ್ಸಿನುಳಿರುವುದನು ಆ ಆ ಆ ಆ ಮನುಮಥ ಜನಕ ನಿಲಾಲಿಸಿಗೆನ್ನಯ ಮನಸ್ಸಿನೊಳಿರುವುದನು ಎನ್ನಯ ಮನಸ್ಸಿನೊಳಿರುವುದನು ಏನೋವಿ ನಿನ್ನೊಡನದ ನಡೆಸಿ ಕೊಡುವಿಯನೇ ಏನೋವಿ ನಿನ್ನೊಡನದ ನಡೆಸಿ ಕೊಡುವೆಯನೇ ಎನೆ ಮುದ್ದಿಸುತ್ತಲೆಂದನು ಎನ್ನುವೆ ನಿನ್ನೊಡನದ ನಡೆಸಿ ಕೊಡುವೆಯನಿಗೆನೆ ಮುದ್ದಿಸುತ್ತಲೆಂದನು ಆ ಮನುಮತ ಜನಕಲಿಸಿಗೆನ್ನಯ ಮನಸ್ಸಿನೊಳಿರುವುದನು ಎನ್ನಯ ಮನಸ್ಸಿನೊಳಿರುವುದನು ನಾನಿಲ್ಲಿದ್ದೇನೆ. ಅಲ್ಲ ನಾನಿಲ್ಲಿದ್ದೇನೆ. ಅವ ಬರುವಾಗ ಒಮ್ಮೆ ಹೋದ್ರೆ ಸಾಕು ಅಂತ ಕಾಯ್ತು. ಈಗ ಹೋಗುವಾಗ ಬೆನ್ನು ಕಾಣುವ ತನಕ ಮತ್ತೆ ನೋಡ್ತೀನಿ. ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಹೇಳ್ಕೊಟ್ಟು ಬಂದದ್ದ ದೇವರೇ ವಂದಿಸಿಕೊಂಡಿದ್ದೇನೆ. ವಂದನೆಯಲ್ಲಿ ಎಂತದ್ದು ಒಂದು ಹೊಸತನ ಉಂಟು. ಇದು ನಮಸ್ಕಾರದಲ್ಲಿ ಒಂದು ಚಮತ್ಕಾರ. ಚಮತ್ಕಾರ. ಅದು ಸರಿ ಉಂಟು, ಕೈ ಸರಿ ಉಂಟು. ಇದು ನಿಮ್ಮ ಕಾಲು. ಅದು ಕಾಲಿಲ್ಲ, ಇದು ಒಂದು ಹೊಸತಲ್ವಲ್ಲ. ಅಷ್ಟೆಲ್ಲ ಸುತ್ತು ಬರುವುದು ಬೇಡ ನೀನು. ಏನೋ ಒಂದು ಹೇಳಲಿಕ್ಕುಂಟು, ಗೊತ್ತಾಗ್ತದೆ. ಸ್ವಾಮಿ ಓ ಇದು ಯಾವುದು? ಇದು ಕೈವೆರಳು. ಅದು ನನಗೂ ತಿಳಿದಿದೆ. ಮತ್ತೆಂತದ್ದು? ಹೀಗೆ ಬನ್ನಿ ಅಂತೆ. ಹೇಗೆ? ಓ ಮನುಮತ ಜನಕ. ಅದೇನು ಹೊಸ ಇವತ್ತೊಂದು? ಅಲ್ಲ ಹಾಗೆ ಕರಿವೇನು ಹಾಗೆ ಆದದ್ದು. ನೋಡೋಣ ಅದೇನು. ಯಾಕೆ ಹನುಮಂತನಿಗೆ ಪಿತ ನೀವು? ಹೌದಪ್ಪ ಸ್ವಾಮಿ ನಿಮ್ಮ ಮನಸ್ಸಿನಿಂದಲೇ ಹುಟ್ಟಿಕೊಂಡವನಾತ. ಅದು ವಿಚಾರ ಮತ್ತೇನಲ್ಲ. ಯಾವುದೇ ಇಷ್ಟರವರೆಗೆ ಈ ಲಕ್ಷ್ಮಿಯ ಜೀವನದಲ್ಲಿ ಯಾವುದನ್ನು ಕೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ನೀವಲ್ಲ. ನಾ ಕೇಳುವ ಮುಂಚಿತವಾಗಿ ನನ್ನ ಮನದಿರವನ್ನು ಅರ್ಥವಿಸಿಕೊಂಡು ಏನು ಎತ್ತ ಮಾಡಬೇಕು ಎನ್ನುವಂತಹ ಪ್ರಪಂಚದ ಸಮತೋಲನವನ್ನು ಕಾಪಿಟ್ಟುಕೊಳ್ಳುವಂತಹ ನಿಮಗೆ ಈ ಮಡದಿಯೊಬ್ಬಳು ಹೆಚ್ಚಾದಳೆ ಹೇಳಿ? ಆಗ್ಲಿಕ್ಕುಂಟು? ಖಂಡಿತ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಪ್ರಪಂಚಕ್ಕೆ ಯಾವ ರೀತಿಯಲ್ಲಿ ಹೊಣೆಗಾರಿಕೆಯನ್ನು ನೀವು ಹೊತ್ತವರು, ಯಥಾ ಪ್ರಕಾರವಾಗಿ ಸಂಸಾರದಲ್ಲೂ ನೀವು ಸಾಗಿಸಿಕೊಂಡು ಬಂದವರೇ. ದೇವರೇ ಇದು ಯಾವುದು? ಈ ಹೊತ್ತಿಗೆ ನನ್ನ ಮನದಲ್ಲೊಂದು ಆಸೆ ಸ್ವಾಮಿ. ಮನದೊಳಗೊಂದು ಆಸೆ? ಹೌದು. ಎನ್ನ ಮನದೊಳಗಿರ್ಪುದ. ಎಂತದ್ದು? ಒಂದು ವೇಳೆ ನಾದ ಹೇಳಿದೆ ಎಂದಾದರೆ ಅದನ್ನು ನೀವು ನಡೆಸಿಕೊಡುವಿರಾ? ಮುದ್ದು ನಿನಗೇನು ಕಡಿಮೆ? ಸುರತ ಸೌಭಾಗ್ಯ ಸಂಪನ್ನೇ
ತುಂಬೆ ಗುರುಳೆ ನೀನು ಒರೆ ನಿನ್ನ ಮನದಿಟ್ಟ ಅರೆ ನಿಮಿಷದೊಳದ ಒರೆ ನಿನ್ನ ಮನದಿಟ್ಟ ಅರೆ ನಿಮಿಷದೊಳದ ಕರುಣಿ ಬೆನೆನೆ ಪೇಳ್ದಳು ಒರೆ ನಿನ್ನ ಮನದಿಟ್ಟ ಅರೆ ನಿಮಿಷದೊಳದ ಕರುಣಿ ಬೆನೆನೆ ಪೇಳ್ದಳು ಆಗ ಸುರದ ಸೌಭಾಗ್ಯ ಸಂಬಂಧಿ ಮಂತ್ರಿಗೆ ನೀವು ನನ್ನಲ್ಲಿ ಯಾವುದೇ ವಿಷಯವನ್ನು ಕೇಳಬೇಕಾಗಿ ಬರ್ತದೋ ಬರಬೇಕಾದ್ರೆ ನನ್ನ ಕೊಡುಗೆಯಲ್ಲಿ ಕೊರತೆ ಆಗಿರಬೇಕು. ನಿನಗೆ ಏನು ಕಡಿಮೆ? ಸುರತ ಸೌಭಾಗ್ಯ ಸಂಪನ್ನಿ, ಸುರತ ಸುಖದಲ್ಲೂ ಸಂಪನ್ನಿ, ಜನ್ಮದಿಂದಲೇ ನಿಲ್ಲುವಂತ ಲಕ್ಷಣ ಕಂಡಲ್ಲೂ ಲಕ್ಷ್ಮಿ ಅಂತ ನಿನಗೆ ಹೆಸರು ಅಲ್ವಿ? ಭಾಗ್ಯ ಸಂಪನ್ನಳಾದವಳಿಗೆ ಮತ್ತೆ ಕೊಡುಗೆ ಯಾಕೆ? ಅವಶ್ಯಕತೆ ಇಲ್ಲ. ಹಾಗೆ ನನ್ನ ಅಪೇಕ್ಷೆ ಹೊಸತಾಗಿ ಬಂತು ಅಂತ ಹೇಳುವಾಗ ಅದನ್ನು ಇಲ್ಲ ಅಲ್ಲ ಮಾಡುವುದಿಲ್ಲ ಕೊಡುವುದಿಲ್ಲ ಅಂತ ಹೇಳುವ ಗಂಡನು ನೀ ಪಡೆದಿದ್ದುಂಟು. ಅಯ್ಯೋ ಖಂಡಿತ ಇಲ್ಲ. ನನ್ನ ಪ್ರಿಯೇ ನೀನು. ಕೇಳಿದ್ರೆ ಪ್ರಿಯವಾದನೆ ಹೌದಲ್ಲ? ಹೌದು. ಆಹಾ, ನೋಡುವಾಗ ನಿನ್ನ ಮುಖವನ್ನು ನೋಡಿ ಕಮಲದ ಆಳದಲ್ಲಿರುವಂತ ಮಧುವನ್ನು ಹೀರುವುದಕ್ಕೆ ದುಂಬಿಗಳು ಸಾಲು ಸಾಲಾಗಿ ಬರ್ತವಂತೆ. ಮುಖ ಕಮಲದಲ್ಲಿ ಎಂದು ಅದನ್ನು ಕಮಲವೆಂದು ಭಾವಿಸಿ ಭ್ರಮರ ಸಾಲುಗಳೇ ಒಂದು ಮುಂಗುರುಳೆ ತಾನು ಕುಳಿತುಕೊಂಡಿತು ಎನ್ನುವ ಹಾಗೆ ಮರಿ ದುಂಬಿಗುರುಳನ್ನು ಹೊಂದಿವಳು, ಗುಂಗುರಾದ ಕೂದಲನ್ನು ಹೊಂದಿದವಳು ನೀನು. ಈಗ ಅಷ್ಟೆಲ್ಲ ನೀನು ಯೋಚನೆ ಮಾಡಬೇಡ. ಒರೆ ನಿನ್ನ ಮನದಿಷ್ಟವ ಆರೆ ಕ್ಷಣದಲ್ಲಿ ಈಗ ನೆರವೇರಿಸಿಕೊಡ್ತೇನೆ. ನಡೆಸಿಕೊಡುತ್ತೀರಾ ಅರೆ ಕ್ಷಣ ಸ್ವಾಮಿ? ಎನ್ನಿಲ್ದ ಬಳಿಕೋ ಜನಿಸಿದ ಪಿತಗೆ ಎನ್ನಿಲ್ದ ಬಳಿಕೋರ್ವ ಜನಿಸಿದ ಪಿತಗೆ ಸಂಪನ್ನ ಜಲಧರನು ಎನ್ನಿಲ್ದ ಬಳಿಕೋರ್ವ ಜನಿಸಿದ ಪಿತಗೆ ಸಂಪನ್ನ ಜಲಧರನು ಸಂಪನ್ನ ಜಲಧರನು ಪುಣ್ಯದಿಂದೆ ನಗರಿಗಿದು ಪುಣ್ಯದಿಂದೆ ನಗರಿಗಿದು ಎನ್ನ ಅನುಜನ ಕಣ್ಣಾರೆ ಕಾಣಬೇಡ ಅನುಜನ ಕಣ್ಣಾರೆ ಕಾಣಬೇಡ ಕಾಣಬೇಡ ಈಗ ಬನ್ನಿ ಅಂತೆ. ಹೇಗೆ? ಇದು ಯಾವುದು? ನಾನು ಹುಟ್ಟಿಕೊಂಡದ್ದು ಎಲ್ಲಿ? ನೀವು ಹುಟ್ಟಿದ್ದಿಲ್ಲಪ್ಪ? ಶರದಿಯಲ್ಲಿ. ಹೌದು. ಶರದದ್ದ ಸ್ವಾಮಿ. ಅರ್ಥದಲ್ಲ, ನೀನೇ ಹೇಳುವುದಕ್ಕೆ ಹೊರಟವಳು. ಇದು ನೀನು ಅದನ್ನು ಹೇಳಿದ್ರೆ ಕೇಳಿಸಿಕೊಳ್ಳುವ ಮನಸ್ಸು ನನಗೆ. ನಾನು ಹುಟ್ಟಿಕೊಂಡದ್ದು ಶರದಿಯಲ್ಲಿ ಅಲ್ವೇ? ಹೌದು. ಸಮುದ್ರನಿಗೆ ರಾಜ. ಹೌದು. ವರುಣ ವರುಣದೇವ ಅವರ ಮಗಳಾಗಿ ಹಾ. ಹುಟ್ಟಿಕೊಂಡಂತಹ ವೇಳೆಯಲ್ಲಿ ಯವ್ವನಸ್ಥಳಾಗಿ ಬೆಳೆದು ನಿಂತವಳು ನಾನು ಅಲ್ವೇ? ಹೌದು. ಆ ಹೊತ್ತಿಗೆ ನನ್ನ ತಂದೆಯವರು ಏನು ಮಾಡಿದರು? ಏನ್ ಮಾಡಿದ್ರು? ಸ್ವಯಂವರವನ್ನು ಏರ್ಪಡಿಸಿದರಂತೆ. ಹೌದಪ್ಪ. ಕಣ್ಣಿಗೆ ಗೋಚರವಾದದ್ದು ಯಾರು ಸ್ವಾಮಿ? ಎಷ್ಟು ಮಂದಿ? ಸಾಮಾನ್ಯದವರಲ್ಲ. 99. ಅಷ್ಟು ಮಂದಿಗಳಲ್ಲಿ ನನ್ನ ದೃಷ್ಟಿಗೆ ಬಿದ್ದವರು ಯಾರು? ನೀವೇ.
ಪರಮ ಪಾವನ ಮೂರ್ತಿ ನೀವು ಸ್ವಾಮಿ. ನಿಮ್ಮನ್ನೇ ಮದುವೆಯಾದವಳು. ಅಷ್ಟು ಮಾತ್ರವಲ್ಲ, ಮತ್ತೆ ಚಂಚಲವಾದ ಜಲರಾಶಿಯಲ್ಲಿ ಹುಟ್ಟಿದಂತಹ ನಾನು ಅಚಂಚಲವಾದ ಸ್ಥಳವನ್ನು ಅಪೇಕ್ಷಿಸಿದವಳು. ಹೌದು, ತವ ವಕ್ಷಸ್ಥಳದಲ್ಲಿ ನನಗೆ ಸ್ಥಾನಮಾನವನ್ನು ನೀವು ಕೊಟ್ಟವರು. ನಿನ್ನದೇ ಅಲ್ವೋ? ನನ್ನದೇ, ಇದೆಲ್ಲವೂ ನನ್ನದೇ. ಮತ್ತೇನೇನು? ಆದರೆ ವಿಚಾರ ಇರುವುದು ಹೀಗೆ. ಇದು ನಿನ್ನ ವಿಷಯ, ನೀನು ಬೇರೆಂತದ್ದು ಹೇಳಲಿಕ್ಕೆ ಉಂಟು ಈಗ. ಅಲ್ಲ, ನಾನು ಹುಟ್ಟಿದ್ದು ಶರದಿಯಲ್ಲಿ. ಹೌದು, ವಿಚಾರ ನೆನಪಿಡಿ. ನೀನು ಹುಟ್ಟಿದ್ದು ಶರದಿಯಲ್ಲಿ, ನಾನು ಹುಟ್ಟಿದ್ದು ಶರದಿಯಲ್ಲಿ. ನನ್ನಿಂದ ಬಳಿ ಕೋರುವ ಹುಟ್ಟಿದಾನಂತೆ. ಅದು ಯಾರವ? ನಿನ್ನಿಂದ ಮತ್ತೆ ಹುಟ್ಟಿದವ? ಏನು ಸ್ವಾಮಿ, ನೀವು ನಾರದನಾಡಿದಂತಹ ಮಾತನ್ನು ಕೇಳಲಿಲ್ಲವೇ? ನಾನು ದೂರದಲ್ಲಿ ನಿಂತರು ನೀವಾಡುವಂತಹ ಮಾತಿಗೆ ನಾನು ಹೊಂದಾಣಿಕೆಯನ್ನು ಇಲ್ಲದಿದ್ದರು ದೂರದಲ್ಲಿ ಎಲ್ಲವನ್ನು ಶ್ರವಣಿಸಿದ್ದೇನೆ. ಏನಂತೆ ಸ್ವಾಮಿ, ನಾರದರಲ್ಲಿ ಒಳ್ಳೆ ವಿಚಾರ ಉಂಟು. ಹೌದು, ಏನು ಒಳ್ಳೆ ವಿಷಯ ಹೇಳಿದ್ರು? ಒಳ್ಳೆ ವಿಚಾರ ಹೇಳ್ತಾರೆ ಅವರು. ಯಾವ ವಿಷಯದು? ಅಲ್ಲ, ನನ್ನಿಂದ ಬಳಿ ಕೋರುವ ಜನಕನಿಗೆ ಹುಟ್ಟಿದಾನಂತೆ. ಯಾರವ? ಸಂಪನ್ನ ಜಲಂಧರ. ಕಳ್ಳ ಜಲಂಧರ ಅಂತ ಹೇಳಿದ್ದು. ಅದರಿಗೆ ಸಂಪನ್ನ ಅದ್ದೇಗೆ? ನನಗೆ ಸಂಪನ್ನ ಜಲಂಧರ. ಹಾಗೆಲ್ಲ ಉಂಟು, ಬೇಕಾದಾಗೆಲ್ಲ ಬದಲಾವಣೆ ಉಂಟಲ್ವ? ನೀವು ಇಲ್ಲಿ ಬನ್ನಿ. ಸಂಪನ್ನ ಜಲಂಧರನು ಇದು ಅವ ನನ್ನಿಂದ ಮತ್ತೆ ಹುಟ್ಟಿದ್ದು. ಹಾಗಾಗಿ ಏನಾಗ್ತಾನೆ, ಸಂಬಂಧದಲ್ಲಿ ನನಗೆ ಸಹೋದರ, ನಿಮಗೆ ಭಾವ. ಇಷ್ಟರವರೆಗೆ ಗೊತ್ತಿರ್ಲಿಲ್ಲ ಇದು, ಇಷ್ಟರವರೆಗೆ ಗೊತ್ತಿರ್ಲಿಲ್ಲ ಅದು. ಇಷ್ಟರವರೆಗೆ ಗೊತ್ತಿರ್ಲಿಲ್ಲ, ಆದ್ರೆ ನನ್ನಯ ಪುಣ್ಯದಿಂದ ಇದೆಲ್ಲವೂ ನನಗೆ ತಿಳಿಯಿತು. ಓ, ಎನ್ನಯ್ಯ ಪುಣ್ಯ ವಶದಿಂದ ದೊರೆಯಿತು, ತಿಳಿಯಿತು ನನಗೆ. ಹೋಗೀತಲ್ಲ, ಯಾವುದು ತಿಳಿದಾಯ್ತಲ್ಲ, ಅಲ್ಲಿಗೆ ಬಿಡುವುದ? ಮತ್ತೆ ನಿಮ್ಮ ಭಾವನನ್ನು ನೋಡ್ಲಿಕ್ಕಿಲ್ವಾ? ನನ್ನ ಭಾವನ, ನನ್ನ ಸಹೋದರನನ್ನು. ಸ್ವಾಮಿ, ನನ್ನ ಮನದಾಸೆ ಮತ್ತೆ ಯಾವುದು ಅಲ್ಲ, ನನ್ನ ತಮ್ಮನನ್ನು ಕಾಣಬೇಕು, ತವರು ಮನೆಗೆ ಒಮ್ಮೆಯಾದರೂ ಭೇಟಿ ಕೊಡಬೇಕು ಎನ್ನುವ ಹಾಗೆ ಮನದಾಸೆ ಆಗಿದೆ. ಬನ್ನಿ, ಒಮ್ಮೆ ಹೋಗಿ ಬರುವ. ಎಲ್ಲರೂ ಜನ ಕಾಣಬೇಡ ಅಲ್ಲೋ? ಕಾಣಬೇಡ, ಜನ ಕಾಣಬೇಡ. ಆಹಾ, ಕಾಣಬೇಡ, ಕಾಣಬೇಡ, ಕಾಣಬೇಡುವೋ ಅನ್ನುವ ಹಾಗೆ. ಹೌದೇನೆ, ನೋಡ್ಬೇಕು. ಅಘೋದೇ ಗುಣಮಣಿ ಜಲದಿ ಪುಟ್ಟಿಗಗಳ ಮುಖದ ಉತ್ಸಾಹಕ್ಕೂ ಒಳಗಿನ ಭಾವಕ್ಕೂ ವ್ಯತ್ಯಾಸ ಇಷ್ಟಿರ್ತದೆ ಗೊತ್ತು. ಅಂತರಂಗದಲ್ಲಿ ಒಂದು ಭಾವ ಇಟ್ಟುಕೊಂಡು ಮುಖದಲ್ಲಿ ಬೇರೊಂದು ಭಾವವನ್ನು ಕಾಣಿಸಿಕೊಡಬಲ್ಲವ ಇದ್ರೆ ನಾನೊಬ್ಬನೇ. ನಿನ್ನಲ್ಲಿ ಕೇಳಬೇಕಾಗ್ತದೆ. ಹೌದೇನೆ ಗುಣಮಣಿ ಸ್ವಾಮಿ, ಶರದಿಯಳು ಹುಟ್ಟಿದವ ನಿನಗೆ ಸಹಭಾವ. ಹೌದಪ್ಪ. ಆದ ಮೇಲೆ ಮತ್ತೆ ಸಹಭಾವ ಆದ ಮೇಲೆ ಜಲದಿಗಳು ಅನೇಕ ಜೀವವರ್ಗಗಳು ಹುಟ್ಟುತ್ತವೆ. ಹೌದು. ಮತ್ಸ್ಯ, ಕೂರ್ಮ, ಜಲವರಾಹ, ಬೇರೆ ಬೇರೆ ಸರೀಸೃಪಗಳು ಏನೆಲ್ಲ ಹುಟ್ಟಿಕೊಳ್ತವೆ. ಈಗ ಅವುಗಳೆಲ್ಲ ನಿನಗೆ ಸಹಭಾವರೇ ಅಲ್ವಾ ಸ್ವಾಮಿ? ಹೇಳಿದ್ದು ಅದು ಹೇಗಾಗುವುದು? ಮತ್ತೆ ಮಾನವರಿಗೆ ಮಾನವರ ಧರ್ಮ, ಮೃಗಗಳಿಗೆ ಮೃಗಗಳ ಧರ್ಮ, ವನ್ಯಜೀವಿಗಳಿಗೆ ಅವರದ್ದೇ ಆದಂತಹ ಧರ್ಮ, ಅದಕ್ಕೆ ಅದರ ಧರ್ಮ, ಅದರದ್ದೇ ಧರ್ಮ. ಜಲರಾಶಿಯಲ್ಲಿರುವುದಕ್ಕೆ ಅದರದ್ದಾದಂತಹ ಧರ್ಮ ಎನ್ನುವುದಿದೆ. ಸ್ವಾಮಿ, ಇವರಿಗೆ ಬುದ್ಧಿ ಉಂಟು, ಅವರಿಗೆ ಬುದ್ಧಿ ಇಲ್ಲ. ನನ್ನ ತಮ್ಮ ಬುದ್ಧಿಜೀವಿ. ಹೌದಲ್ಲ, ಅವನಿಗೆ ಬುದ್ಧಿ ಉಂಟು. ಹಾಗಾಗಿ ಸಂಬಂಧವನ್ನು ಒಟ್ಟು ಮಾಡಿದ್ದು ನಾನು. ಅದಕ್ಕೆ
ಸ್ವಾಮಿ ಅವರನ್ನು ಇವರನ್ನು ಒಂದು ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ಬರುವ. ನೋಡಿ ಬರಬೇಕು. ಬೇಡ ಬೇಡ, ಅವನು ಹೇಳಿದ್ದಾನೆ ಏನು? ಕೂಳನಾದ ಕಾಲನೇಮಿಯ ಮಗಳನ್ನು ಮದುವೆಯಾಗಿದ್ದಾನೆ. ರಾಹು ಕೇಳದಗಳ ಮತ ಬಂದಿದೆ. ಈ ಕಾಲಕ್ಕೆ ಸೇನೆಯನ್ನು ಸೇರಿಸಿಕೊಂಡು ದೇವಲೋಕ ದಾಳಿ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಆಗಿರುವಾಗ ಅಂತವರ ಮನೆ ಕೆಟ್ಟವರ ಮನೆಗೆಲ್ಲ ಹೋಗ್ಲಿಕ್ಕೆ ನನಗೆ ಸ್ವಾಮಿ ಅವ ಮದುವೆ ಆದದ್ದು ಕಾಲನೇಮಿಯ ಮಗಳನ್ನು. ಹೌದೌದು. ಒಳ್ಳೆಯವಳು ಸ್ವಾಮಿ. ನೀನು ನೂಲಿನ ಹಾಗೆ ಸೀರೆ ಬಿಡು. ಯಾಕೆ? ಅಪ್ಪನ ಹಾಗೆ ಮಗಳು. ಅಲ್ಲ, ನೀವು ಮತ್ತೊಂದು ವಿಚಾರವನ್ನು ಸರಿಯಾಗಿ ಕೇಳಲಿಲ್ಲ. ಎಂತದ್ದು? ನನ್ನ ತಮ್ಮ ಸ್ವಂತ ಬುದ್ಧಿಯಿಂದ ಇಷ್ಟೆಲ್ಲ ಮಾಡಿದ್ದಲ್ಲ. ನೋಡು, ಬುದ್ಧಿ ಇಲ್ಲದವನ ಮನೆಗೆ ಯಾಕೆ ಹೋಗುದು? ಹಾಗಲ್ಲ ಸ್ವಾಮಿ, ನೀವು ಕೇಳಲಿಲ್ವ ನಾರದ? ಮತ್ತೆ ನೀವು ಎಷ್ಟು ಹೊತ್ತು ಮಾತನಾಡಿದ್ದು ಎಂತದ್ದು? ಅಲ್ಲ, ಯಾವ ಕೇಳಿದ್ದಾನೆ? ಅವ ನಾರದ ಹೇಳಿದೆ ಅಂತ. ಸ್ವಂತ ಬುದ್ಧಿ ಇಲ್ಲದವನ ಮನೆಗೆ ಯಾಕೆ ಹೋಗುದು? ಹಾಗಲ್ಲ ಸ್ವಾಮಿ, ಮತ್ತೊಬ್ಬರ ದುರ್ಬೋಧನೆ ಪ್ರಚೋದನೆ ಅವರ ಮಾತು ಕೇಳಿ ಮಾಡಿದವ ಸ್ವಾಮಿ. ಇನ್ನೀಗ ಅವ ಕೆಟ್ಟ ಮಾತನ್ನು ಕೇಳಿದಾನೆ. ನಾವಿರುವರು ಹೋಗಿ ಒಳ್ಳೆಯ ಮಾತನ್ನು ಹೇಳಿದ್ರೆ ಕೇಳಲಿಕ್ಕಿಲ್ಲ. ಅಸ್ತ್ರ ಇವಳಿಗೆ. ಯಾರ್ಯಾರ ಮಾತನ್ನು ಕೇಳ್ತಾನೆ, ಕೆಟ್ಟವರ ಮಾತನ್ನು ಕೇಳಿದವನು ಯಾಕೆ ಒಳ್ಳೆಯವರ ಮಾತನ್ನು ಕೇಳಲಾರ? ಒಂದು ನಮ್ಮ ಮಾತನ್ನು ಕೇಳದಿರ್ತಾನೆ. ನಮ್ಮ ಸಂಬಂಧ ಉಂಟು ಅಂತ ಹೇಳಿಕೊಂಡ್ರೆ ಯಾಕೆ ಒಳ್ಳೇದಾಗ್ಲಿಕ್ಕಿಲ್ಲ? ಮತ್ತೆ ವಿಷಯ ಹೌದು, ಆದ್ರೆ ಇವತ್ತು ಬೇಡ. ಮತ್ತೊಮ್ಮೆ ಮತ್ತೆ 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 ಸ್ವಾಮಿ ಭಾಷೆ ಕೊಟ್ಟಿದ್ದೀರಿ. ಇದೊಂದು ಕಷ್ಟ. ಆರಂಭದಲ್ಲೇ ಭಾಷೆ ಪಡ್ಕೊಳ್ಳೋದಕ್ಕೆ ಹೇಳಿದ ಕೆಲಸ ಆಗ್ಲಿಕ್ಕಿಲ್ಲ ಅಂತ ಗೊತ್ತುಂಟು. ಅದಕ್ಕೆ ಭಾಷೆಯನ್ನು ನೋಡ್ಕೊಂಡು ಮತ್ತೆ ನೀವು ಆ ಕೈ ತಟ್ಟಿ ಹೇಳಿದ್ದೀರಲ್ಲ, ಅದನ್ನ ನಡೆಸಿಕೊಡ ಇದ್ರೆ ನಿಮಗೆ ಸರಿ ಆಗ್ತದೋ? ನಿಮಗೆ ಭಾಷೆ ಉಂಟಾ? ನೇರ ಕೇಳಲಿಕ್ಕಿಲ್ಲ. ಭಾಷೆ 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 ಅಂತ ಹೇಳುದು ಅರ್ಥ ಆಗ್ತದೆ ನನಗೆ. ನನ್ನ ಕೈಯೊಳಗೆ ಹೋಗ್ಲೇಬೇಕಾ? ಹೋಗ್ಲೇಬೇಕು. ಒಂದು ಪ್ರಮೇಯ ಬಂತಲ್ಲ. ಅಪ್ರಮೇಯರಿರಲಾಲಿಸಿ ಕೇಳಿ ರುಮೆಯನು ಸುಪ್ರಿಯನೊಡಂಬಡಿಸಲಾರದಿರೆ ಕ್ಷಮೆಯನು ಸುಪ್ರಕಾಶನು ತಾನೆ ಮನವೊಲಿಸುತ್ತಾಕ್ಷಣ ಸಂಚರಿಸಲೆಂದಿರುವರು ವಿಪ್ರವೇಶವ ತಾಳಪೇಳ್ದ ಎಲೆಗಾತೆ ಕೇಳ್ ಕ್ಷಿಪ್ರದಿಂ ತೋರ್ಪೆ ನಿನ್ನನು ಜನಂ ಬಾವೆನುತ ಎಷ್ಟು ಹೇಳಿದ್ರು ಇದನ್ನು ಒಡಂಬಡಿಸಲಿಕ್ಕೆ ನನಗೆ ಸಾಧ್ಯವೇ ಆಗುವುದಿಲ್ಲ. ರಮೆಯನ್ನು ಒಡಂಬಡಿಸಲಾಗದೆ ಹೋಗ್ಬೇಕಾದ್ರೆ ಹೋಗುವ. ಹೋಗುದಾ? ಬನ್ನಿ ಹೋಗುವ. ಎಲ್ಲಿಗೆ? ಅಲ್ಲಿ ಹೇಗೆ? ಹೀಗೆ ಮತ್ತೆ ಹೀಗೆ. ಈಗ ನೀನು ಹೇಳಿದ ಮಾತನ್ನು ಸ್ವೀಕರಿಸಿ ಒಪ್ಪಿಕೊಳ್ಳೋಣ. ನಾನು ಹೇಳಿದ ಮಾತನ್ನು ಬಿಟ್ಟು ಹೋಗುದಾ? ಈ ಸೀರೆ ಆಗ್ಲಿಕ್ಕಿಲ್ಲ, ಬೇರೆ ಉಟ್ಟು ನಿನಗೆ ಸೀರೆ ಎಷ್ಟು ಬೇಕಾದ್ರೂ ಇದ್ದೀತು. ಸೀರೆ ಉಡುವುದಕ್ಕೆ ಮೊದಲು ಬೇರೆ ಯೋಚನೆ ಬೇಡುವ. ಏನು ನಾವು ಹೋಗುವುದು ಯಾಕಾಗಿ ಅಂತ ಬೇಡುವ. ಯಾಕೆ? ನೀನು ಹೇಳಿದ ಮಾತನ್ನು ಸ್ವೀಕರಿಸಿ ಎನ್ನುವ ನನ್ನ ಮಾತನ್ನು ಬಿಟ್ಟಿದ್ದೇನೆ ಅಂತ ಅರ್ಥ ಅಲ್ಲ. ನಾರದರು ಹೇಳಿದ ಮಾತನ್ನು ಸ್ವೀಕರಿಸಿಕೊಂಡು ನಿನ್ನ ಮಾತನ್ನು ಸ್ವೀಕರಿಸಿಕೊಂಡು ಅವ ಯಾವುದು ಹೇಗೆ ಎಂದು ನಿರ್ಣಯ ಆಗಬೇಕೋ ಬೇಡುವ. ಹಾಗಾದ್ರೆ ಏನು ಮಾಡುವುದು? ನಿರ್ಣಯ ಆಗಬೇಕು ಅಂತ ಅದೊಂದು ಪರೀಕ್ಷೆ ಮಾಡಬೇಕಾಗ್ತದೆ. ಈಗ ತಮ್ಮನಿಗೆ ಒಂದು ಪರೀಕ್ಷೆಯ? ಹೌದೌದು. ಹೇಗೆ? ಹೇಗಿದ್ದಾನೆ ಅವನಂತರ ತಿಳ್ಕೊಳ್ಳಿಕ್ಕೆ ಹೀಗೆ ಮಾಡುವ. ಹೇಗೆ? ನಾವೊಂದು ವೇಷ ಮಾಡಿ ಹೋಗುವ. ಯಾರು? ನಾವು ವೇಷ ಮಾಡುವುದು? ಯಾವ ವೇಷ ಸ್ವಾಮಿ? ವಿಪ್ರಾಕಾರ, ಬ್ರಾಹ್ಮಣ ವೇಷ. ಬ್ರಾಹ್ಮಣರ ವೇಷ? ಹೌದೌದು. ಯಾರು ನೀವ? ಹೌದು. ಒಳ್ಳೆ ವಿಚಾರ, ಬನ್ನಿ ವೇಷ ಮಾಡಿ ಹೋಗುವ. ಎಲ್ಲಿ ಬಾ? ಯಾವೊಬ್ಬ ಹೇಗೆ ಅಂತ ಬೇಡುವ. ಸಕಲರಿಂದಲೂ ಮನ್ನಣೆ ಪಡೆಯಬಹುದಾದ ವೇಷ. ವೃತ್ತ ವಿಪ್ರಾಕಾರದಿಂದ ನಾನು ಹೊರಡು ಹೋಗೋಣ. ವೃದ್ಧ ನೀವಲ್ವೇ ಆಗುದು? ಬನ್ನಿ, ಎಲ್ಲ ಸಿದ್ಧತೆ ನಾನು ಮಾಡಿಕೊಡ್ತೇನೆ. ನಾನೊಬ್ಬ ಹಣ್ಣು ಉದಕ ಹೋಗುದು, ನೀನು ಜವ್ವಂತಿ ನನ್ನ ಜೊತೆಗೆ ಬರುದು. ಏನ್ ಲೆಕ್ಕ ಹಾಕ್ತಾರೆ? ಏನ್ ಲೆಕ್ಕ ಹಾಕ್ತಾರೆ? ಏನು ಹಾಕ್ಯಾರು? ನನ್ನ ಜೊತೆಗೆ ನೀನು ಬರುವುದು ಹೌದು ಅಂತ ನನ್ನ ಹಾಗೆ ನೀನು ವೇಷ ಮಾಡಬೇಡು. ಯಾರು? ನೀನೊಂದು ಮುದುಕಿ ಆಗು. ಕುಳಿತುಕೊಳ್ಳಿ ಸ್ವಾಮಿ. ಹೆಣ್ಮಕ್ಕಳಿಗೆ ಮುದುಕಿ ಆಗುದು ಅಂದ್ರೆ ಆಗುದಿಲ್ಲ. ನಾನು ಮುದುಕಿ ಆಗುದು? ಗಂಡ ಮುದುಕಾಗುವ, ಹೆಂಡತಿ ಮುದುಕಿ ಆದ್ರೆ ನಾನು ಹೀಗೆ ಬರ್ತೇನೆ, ನೀವು ಮುದುಕರಾಗಿ ಬನ್ನಿ. ಅದಾಗ್ಲಿಕ್ಕೆ ಬೇಕು. ನಾನು ವೃದ್ಧ ಬ್ರಾಹ್ಮಣನಾಗು, ನೀನು ವೃದ್ಧೆಯಾಗಿ ಬರಬೇಕು. ಆಗ್ಲಿ, ನಂಗೆ ತಮ್ಮನನ್ನು ಕಾಣಬೇಕು. ಅವನನ್ನು ಹೋಗಿ ಪರೀಕ್ಷೆ ಸ್ವಾಮಿ. ವಿಷಯ ಎಲ್ಲ ಇಲ್ಲಿ ಎದ್ದೆ ಹೇಳುದು. ಅವ ಹೇಗೆ ಪ್ರತಿಕ್ರಿಯೆ ಕೊಡ್ತಾನೆ ಅಂತ ನೋಡೋಣ. ಸ್ವಾಮಿ, ಒಂದು ವೇಳೆ ಪ್ರತಿಕ್ರಿಯೆಯಲ್ಲಿ ಎಲ್ಲಿಯಾದ್ರೂ ಬೈದ್ರೆ ಬ್ರಾಹ್ಮಣರಿಗಾಯ್ತು. ಹಾಗಾದ್ರೆ ಒಳ್ಳೆಯ ವಿಚಾರ ಇದ್ರೆ ನಮಗಾಯ್ತು. ಹಾಗಾದ್ರೆ ತಡ ಮಾಡುವುದು ಹೋಗುವ. ಪಟ್ಟದರ ಜಯದಗೀತ ನಡೆದರ ದೃಷ್ಟಿಗೋಚರಿಸಲು ಜಲೋದರ ತಟ್ಟ ನಿದಿರ್ಕೊಂಡು ಎರಗಿ ಉಪಚರಿಸುತ್ತ ನುಡಿದಿದನು. ಕರುಣಾಳುಗಳೇ ನೀವು ಪರಿಪೂರ್ಣ ವೃತ್ತರು.
ಕಾಡಿನಿಂದ ಕರೆ ತಂದಿದ್ದೇನೆ. ಆ. ಯೋಗ್ಯವಾಗಿರುವಂತ ಆಸನವನ್ನು ನೀಡಿದ್ದೇನೆ. ಹೌದು. ಅರ್ಘ್ಯ, ಪಾದ್ಯ, ನೈವೇದ್ಯ, ಮಂಗಳಾರತಿ, ಆಸನ ಇದೆಲ್ಲವನ್ನು ನೀಡಿದ್ದೇನೆ. ಸ್ವಾಮಿ, ಸಂತೃಪ್ತಿಯಿಂದ ಸಂತೋಷದಿಂದ ಮನ ತುಂಬಿ ನೀವು ಸಾಕಾಯಿತು ಅಂತ ಹೇಳುವಲ್ಲಿವರೆಗೆ ನನ್ನ ಆತಿಥ್ಯವೇ. ಅಷ್ಟು ತೃಪ್ತಿ. ಹೌದಾ? ಏನು ತೊಂದರೆ ಆಗಕೂಡದು ನಿಮಗೆ. ಯಾಕೆ ಹೇಳಿದೆ ನಾನು? ವಯೋವೃದ್ಧರು ತಾವು ಕೇವಲ ವಯಸ್ಸಿನಲ್ಲಿ ವೃದ್ಧಿಯನ್ನು ಹೊಂದಿದವರಲ್ಲ, ವೃದ್ಧರಲ್ಲ, ಜ್ಞಾನದಲ್ಲಿ ವೃದ್ಧಿಯನ್ನು ಹೊಂದಿದವರು, ಮಾನಸಿಕವಾಗಿಯೂ ವೃದ್ಧತೆಯನ್ನು ಎಲ್ಲ ವಿಚಾರದಲ್ಲಿಯೂ ವೃದ್ಧಿಯನ್ನು ಹೊಂದಿದವರು ತಾವು. ಕರುಣಾಳುಗಳು ತಾವು ಎಂಬುದನ್ನರಿತೆ. ಸ್ವಾಮಿ, ನಿಮ್ಮನ್ನು ನೋಡಿದಾಗ ಏನು ತೇಜಸ್ಸು, ಏನು ವರ್ಚಸ್ಸು, ಆಹಾ ಅಂತಹ ನಿಮ್ಮನ್ನು ನೋಡಿದಾಗ ನನ್ನಲ್ಲಿ ಒಂದು ಸಂಶಯ ಹುಟ್ಟುವುದು. ದೇವಲೋಕದಿಂದ ಇಳಿದು ಬಂದವರೇ ದೇವತೆಗಳೇ ಅಲ್ಲ, ಪಾತಾಳದಿಂದ ಎದ್ದು ಬಂದ ದಾನವಾದಿಗಳೇ ಅಲ್ಲ, ನರರೇ. ನರರಲ್ಲಿ ಹೌದು ಅಂತಾದ್ರೆ ನೀವು ಯಾರು? ಇಂತಹ ಈ ವಯಸ್ಸಿನ ಸಂದರ್ಭದಲ್ಲಿಯೂ ಕೂಡ ಈ ರೀತಿಯಾಗಿ ಅಲೆದಾಡುತ್ತಾ ತಿರುಗಾಡುತ್ತಾ ಇದ್ದೀರಿ. ಅಂತೂ ನನ್ನ ಈ ಪುರಕ್ಕೆ ಬಂದು ಪುರವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ, ನನ್ನನ್ನು ಕೃತಾರ್ಥರನ್ನಾಗಿಸಿದ್ದೀರಿ. ಸ್ವಾಮಿ, ನನ್ನಿಂದ ಏನಾಗಬೇಕು ತಿಳಿಸಿದ್ದೇ ಹೌದು ಅಂತಾದ್ರೆ ನಿಮಗೆ ಆಗಬೇಕಾದನ್ನು ಸೇವೆ ಮಾಡುವುದಕ್ಕೆ ನಾನಿದ್ದೇನೆ. ಸ್ವಾಮಿ, ಏನು ಹೇಳಿ ನಿಮ್ಮ ಬಾಯಿ. ಧನುಜೇಜ ಅವಧರಿಸು ವನಧಿಯೋಳು ನೀ ಜನಿಸೆ, ವನಧಿಯೋಳು ನೀ ಜನಿಸೆ, ಘನತೆಗಿಲ್ದಿರುವೆ ಎಂಬುದನು ಮುನಿಪನಾರದನೆಂದು ಎನಗೆ ಬೇಳಿದನು. ಮುನಿಪನಾರದನೆಂದು ಎನಗೆ ನಿನ್ನನು ನೋಡಿ ಬಂದೆ ಅದರಿಂದ, ನಿನ್ನನು ನೋಡ ಬಂದೆ ಅದರಿಂದ. ಧನುಜೇಶ ಜ್ಞಾನನಿಧಿಗಳು, ನೀನು ಹೇಳಿದಲ್ಲ, ದೇವನು ದೈತ್ಯನು ಇನ್ನು ಬೇರೆ ಯಾರು ಹೇಳಿದ್ಯಲ್ಲ? ಬೇರೆ ಏನೋ ಹೇಳಿಲ್ಲ. ಅಲ್ಲ, ನೀನು ನರರಲ್ಲಿ ಉತ್ತಮರಾದ್ರೆ ಯಾರು? ಹೌದೌದು, ನಾವು ಅವರೆಲ್ಲ ಅಲ್ಲಪ್ಪ, ಮತ್ತೆ ಸಾಮಾನ್ಯ ಬ್ರಾಹ್ಮಣರು ನಾವು. ಬ್ರಾಹ್ಮಣರು ಅಂತ ನೋಡಿದ್ರೆ ಗೊತ್ತಾಗುತ್ತದೆ. ಹಾಗೆ ವಯಸ್ಸಿನ ವರಿಷ್ಠತೆ, ಹೌದೌದೌದು, ವಯಸ್ಸಾದ್ರೂ ನಡೆದಾಡುವ ಕ್ರಮ, ಜೋಳಿಗೆ. ಹೌದೌದು. ಆದ್ರೆ ವಯಸ್ಸಾಯ್ತಂತ ನಾವು ಮನೆಯಲ್ಲೇ ಬಿದ್ದುಕೊಂಡ ಬ್ರಾಹ್ಮಣರಲ್ಲ. ಹಾಗೆ ಬ್ರಾಹ್ಮಣರು ಇರುವುದೂ ಇಲ್ಲ. ನಾವು ನಿತ್ಯ ಸಂಚರಣ ಮಾಡುವವರು ನಾವು. ಆದ್ದರಿಂದಲೇ ಅವರು ಬ್ರಾಹ್ಮಣರಾಗುತ್ತಾರೆ. ಹೌದಪ್ಪ, ನಾವು ಹೀಗೆ ಸಂಚಾರ ಮಾಡುತ್ತಾ ಮಾಡುತ್ತಾ ಇವಳು ನನ್ನ ಧರ್ಮ ಪೋತಿನಿ. ವಂದಿಸಿಕೊಂಡೆ, ವಂದಿಸಿ. ಏನು ಶುಭಾಗ್ಲಿ ಶುಭವಾಗಿ. ಅದೊಂದು ಕಡಿಮೆ ಹಾಗೆ ನಾವು ಇವಳು ಹೇಳಿದ್ಲು, ಇವರೇ ಏನು ಅಂದ್ರೆ ಅವರೇ ಇವರೇ ಕರೆಯುವ ನನ್ನೊಂದು ಪ್ರೀತಿಯಿಂದ ಸತಿಪತಿಗಳ ಅನ್ಯೋನ್ಯತೆ, ದಾಂಪತ್ಯ. ಹೌದೌದೌದೌದು. ಹಾಗೆ ನನ್ನನ್ನು ಕರೆದ್ರು. ಇದು ಇವತ್ತು ಬೇಡ, ನಾವು ತಿರುಗಾಟ ಮಾಡುದು, ಇವತ್ತೊಂದು ದಿನ ನಾವು ಮನೆಯಲ್ಲಿ ಕೂರುವ ಅಂತ. ಹೌದಪ್ಪ, ಸ್ವಲ್ಪ ಆದ್ರೂ ಈ ವಯಸ್ಸಿನ ನನಗೂ ಬೆನ್ನು ನೋವು ಆಗುದಿಲ್ಲಪ್ಪ. ಬೆನ್ನು ನೋವು ಏನು ಮಾಡೋದು? ನಿಮಗಿಂತ ಸಣ್ಣ ಪ್ರಾಯದಲ್ಲಿ ಸೊಂಟ ನೋವು. ಹೌದು, ಏನು ಮಾಡುವುದು? ಹೌದು, ಅದು ಕಾಲ ದೋಷವೋ ಕರ್ಮದ ಫಲವೋ ಎರಡೂ ಹೌದು. ಹಾಗೆ ನಾನು ಮನೆಯಲ್ಲಿ ಕೂತಿದ್ದ ಕಾಲಕ್ಕೆ ಅವರು ಬಂದ್ರು. ಯಾರು? ನಿಮ್ಮ ಭಾವನ?
ಮತ್ತೆ ನಾರದರು ನಾರದರು ಅದು ಯಾರು ನಿಮ್ಮ ನಾರದರು? ನಮ್ಮ ನಾರದರಲ್ಲ, ಮತ್ತೆ ಅವರು ನಾರದರು ಬ್ರಹ್ಮ ಮಾನಸ ಪುತ್ರ ದೇವಮುನಿಗಳು, ದೇವಮುನಿ ನಾರದ ಮಹರ್ಷಿಗಳು. ನಾರಸ ಈಗ ಬ್ರಾಹ್ಮಣರ ಮನೆಗೆ ಹೋಗುವುದಕ್ಕೆ ತೊಡಗಿದ್ರೆ ಹಾಗೆ ಅಂತಲ್ಲ, ನಮ್ಮ ಹತ್ತಿರ ಬಂದು ನಮ್ಮ ಸುಖ ಕಷ್ಟಗಳನ್ನೆಲ್ಲ ವಿಚಾರಿಸಿ ಹೋಗ್ತಾ ಇರ್ತಾರೆ. ಬಂದ್ರಪ್ಪ. ಆಮೇಲೆ ಅವರು ಕೂಡ ನಿತ್ಯ ಸಂಚಾರದಲ್ಲಿ ಇರುವವರಲ್ಲ, ಸ್ವಲ್ಪ ಮಾತುಕತೆ ಹೀಗೆಲ್ಲ ನಡೆಯಿತು. ಆಮೇಲೆ ನನಗೊಂದು ವಿಷಯವನ್ನ ಹೇಳಿದ್ರು. ಭೂಲೋಕದಲ್ಲಿ ಜಲಂಧರನೊಬ್ಬ ಇದ್ದಾನಂತೆ. ಇನ್ನ ವಿಷಯ ಅಲ್ಲಿವರೆಗೆ ಮುಟ್ಟಿದೆ. ಈಗ ಅಲ್ಲಿವರೆಗೆ ಮುಟ್ಟಿದೆ. ಜಲಂಧರನೊಬ್ಬನಿದ್ದಾನಂತೆ, ಬಲು ಪರಾಕ್ರಮಿಯಾಗಿ ಮೆರೆಯುತ್ತಿದ್ದಾನೆ. ಬಲು ಪರಾಕ್ರಮಿಯಾಗಿ ಮೆರೆಯುತ್ತಿದ್ದಾನೆ ಎಂಬುದಾಗಿ ಹೇಳಿದ್ರು. ಕಡೆಗೊಂದು ಮಾತು ಹೇಳಿದ್ರು. ಹೇಗೆ? ಅವನು ಜಲದಲ್ಲಿ ಹುಟ್ಟಿದು. ಹಾಗೆ ಇದನ್ನು ಕೇಳಿ ನನ್ನ ಹೆಂಡತಿ, ಅವಳಿಗೆ ಒಂದೇ, ನಿನ್ನನ್ನು ಕಾಣಬೇಕು, ನಿನ್ನನ್ನು ನೋಡಬೇಕು, ನಿನ್ನಲ್ಲಿ ಮಾತಾಡಬೇಕು. ಒಂದೇ. ಧನ್ಯನಾದೆ. ಕಂಡರಲ್ವಾ ತಾಯಿ? ಹೌದು. ಸಂತೋಷ ಆಯಿತಲ್ಲ? ಸಂತೋಷ. ಆಶೀರ್ವಾದ ಮಾಡಿದ್ರೆ ನಾನು ಕೃತಾರ್ಥನಾಗುತ್ತೇನೆ. ಹಾಗೆ ನಾವು ನೋಡಿ ಹೋಗುವ ಅಂತ ಬಂದದ್ದು. ಇದು ವಿಷಯ ಅದಲ್ಲಪ್ಪ. ನೀನು ಗ್ರಹಿಸಿದ್ದು ಹೀಗೆ, ನೀನೇ ಒಬ್ಬನು ಜಲದಲ್ಲಿ ಹುಟ್ಟಿದ್ದು. ಹೌದಲ್ಲ? ನೀನು ಗ್ರಹಿಸಿದ್ದೀಯ? ಗ್ರಹಿಸುದಲ್ಲ, ಸತ್ಯ. ಸತ್ಯಪ್ಪ. ನೀನೇ ಒಬ್ಬನೇ ಅಂತ ಗ್ರಹಿಸಿದ್ದು ತಪ್ಪು ಅಂತ ಹೇಳಿದ್ದು. ಹೇಗೆ ತಪ್ಪು? ನಿನಗಿಂತ ಮೊದಲು ಹುಟ್ಟಿದವರಿದ್ದಾರೆ. ಯಾರದು? ಕೇಳಪ್ಪ. ವನಧಿ ಮಥನದ ವೇಳೆ ಜನಿಸಿದಳು ರಮೆಗೆಂಬ ಹನಪೆದರು ಗಿರಿಯಾಗೆ ನಿನಗೆ. ವನಧಿ ಮಥನದ ವೇಳೆ ಜನಿಸಿದಳು ರಮೆಗೆಂಬ ಘನಪೆದರು ಗಿರಿಯಾಗಿ ನಿನಗೆ. ಎನಗೆ ರಮಣಿಯು ಆದಿನಾರಾಯಣ ಕೆನ, ಎನಗೆ ರಮಣಿಯು ಆದಿನಾರಾಯಣ ಗದ ಎನಲೆಂದ ಜಲಂಧರನೋ. ನೀನು ನಿನಗಿಂತ ಮೊದಲು ಹುಟ್ಟಿದವರಿದ್ದಾರೆ ಅಂತ ಹೇಳಿದ್ದಲ್ಲ, ಬೇರೆ ಯಾರು ಅಲ್ಲ. ಅಂದು ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಲ್ಲಿ ಹುಟ್ಟಿಕೊಂಬಳ ಒಬ್ಬಳಿದ್ದಾಳೆ, ಲಕ್ಷ್ಮೀದೇವಿ. ನೀವೊಂದು ಹಿರಿಯವರ ಜೊತೆಯಲ್ಲಿ ಬೇಕು ಅಂತ ಹೇಳುವುದು ಗೊತ್ತಿತ್ತು ನನಗೆ, ಗೊತ್ತಿತ್ತು. ಮತ್ತೆ ಮೊದಲೇ ಯಾಕೆ ಮರೆತೋಗಿತ್ತು ನನಗೆ. ಒಂದೊಂದ್ಸಲ ಯಾವುದು ಎಲ್ಲಿ ಮಾತಾಡಬೇಕಾದ ಮರೆತೋಗಿ, ನಾನು ಅದನ್ನು ನೆನಪುಟ್ಟಿಸ್ಲಿಕ್ಕೆ ಅಂತಲೇ ಬಂದದ್ದು. ಮತ್ತೆ ಹಾಗೆ ಈಗ ನೀ ಸಂಬಂಧದಲ್ಲಿ ಲಕ್ಷ್ಮೀ ದೇವಿ ನಿನಗಕ್ಕ. ಅಕ್ಕ ಏನು ಮಾಡೋಣ? ಅಕ್ಕ. ಹೌದು. ಇವಳು ನನ್ನ ಹೆಂಡತಿ. ನಿಮ್ಮ ಹೆಂಡತಿ ಅಲ್ಲಿ ಇರಲಿ, ಇವಳು ನನ್ನ ಧರ್ಮ ಪತ್ನಿ. ನಿಮ್ಮ ಧರ್ಮಕ್ಕೆ ಪತ್ನಿ ಇರಲಿ ಅಲ್ಲಿ. ಆದ್ರೆ ನನ್ನ ಅಕ್ಕನನ್ನು ನೋಡಬೇಕು ಎನ್ನುವಂತ ತವಕಾಶೆ ಇತ್ತು ಮನಸ್ಸಿನಾಳದಲ್ಲಿ. ನೋಡುವ ಇಂದಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು, ನಾಡಿದ್ದಲ್ಲ ಮತ್ತೊಂದು ದಿನ ನೋಡುವಂತ ಯೋಗ, ಆ ಭಾಗ್ಯ ಬಂದೀತು ಎನ್ನುವಂತ ಆಶಯದಿಂದಿದ್ದೇನೆ. ನಿಮಗೀಗ ಬೇಕು. ಈಗ ನಿನಗೆ ನಾರಾಯಣ ದೇವರು ಹೌದು, ಬಾವ ನನಗೆ. ಲಕ್ಷ್ಮೀ ದೇವಿ ಅಕ್ಕ. ಹೌದು. ನಾರಾಯಣ ದೇವರು ಬಾ. ಅವರಿಗೆ ಏನಾಯ್ತು? ತಲೆ ತಿರುಗಿತ? ಬಾವ ನಾರಾಯಣ ನಾರಾಯಣ ದೇವರು ಸ್ವಾಮಿ. ತಮ್ಮ ನಿಮ್ಮ ಎರಡು ಹಲ್ಲು ತುಂಬಾ ಉಪದ್ರ ಕೊಡ್ತಾರೆ. ನೀವು ಎಂತದ್ದು ಹೇಳುದು ಅಂತ ನನಗೆ ಅರ್ಥ ಆಗುವುದಿಲ್ಲ. ಈ ಅಲ್ಪ ವಿರಾಮ, ಪೂರ್ಣ ವಿರಾಮ ನೀವು ಒಟ್ಟು ಯಾವುದು ನಿಲ್ಲಿಸಬೇಕು, ಎಲ್ಲಿ ನಿಲ್ಲಿಸಬೇಕು? ಬಾವ, ನಾನು ಅಕ್ಕ, ನಿನಗೆ ಅಕ್ಕ, ನಿನಗೆ ಬಾವ, ಹೀಗೆ ಒಟ್ಟು ಹೇಳ್ತಾ ಇದ್ದೀನಿ. ಯಾವುದು ವಿಷಯ ಉಂಟು ಬಾವ ಅಲ್ಲಿ ನಾರಾಯಣ ದೇವರು. ಅಲ್ಲ, ನೀವು ಬಾವ ಅಂತ ಕರೆದದ್ದಕ್ಕೆ ನಾನು ಅಂತ ಅಂದದ್ದಲ್ಲ. ನೀವು ವಿಷಯ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಹೂಗುಟ್ಟಿದ್ದು. ಹಾಗೆ ಇದು ನಾರಾಯಣ ದೇವರು ಬಾವ ಆದ್ರೆ ಇವೆಲ್ಲ ನಾನು ಇವಳ ಗಂಡ. ನಾರಾಯಣ ದೇವರು ಯಾರಿಗೆ ಬಾವ? ನನಗೆ ಬಾವ. ನಿಮ್ಮ ಗಂಡ ಅಲ್ಲಿಯೇ ಇರಲಿ, ಅವರ ಗಂಡ ಅಲ್ಲಿಯೇ ಇರಲಿ, ಅದಕ್ಕೂ ಇದಕ್ಕೂ ಜೋಡಿಸುವುದು ಬೇಡ. ನಾರಾಯಣ ದೇವರು ನನ್ನ ಬಾವ. ಅರ್ಥ ಆಗುವ ಹಾಗೆ ಇರ್ತೇನೆ. ಇದು ನಾರಾಯಣ ದೇವರು ಮತ್ತೆ ಲಕ್ಷ್ಮೀ ದೇವಿ ಏನಾಗಬೇಕು? ನನಗೆ ಅಕ್ಕ ಮತ್ತು ಬಾವ ಅವರ ಸಂಬಂಧ ಹೇಳಿ. ಗಂಡ ಹೆಂಡತಿ. ನಾನು ಇವಳಿಗೆ ಗಂಡ, ಇವಳು ಹೆಂಡತಿ. ಅಯ್ಯೋ ದೇವರೇ, ಈ ಬ್ರಾಹ್ಮಣರನ್ನು ಸ್ವಲ್ಪ ವಯಸ್ಸಿನಲ್ಲಿ ಹೀಗಾದ್ರೆ ಹಾಗೆ ಕೆಪ್ಪೋ ಮುಪ್ಪೋ ಅವರು ಇಲ್ಲಿ ಅಲ್ಲಿ
ಏನು ಹೇಳ್ತಾ ಇಲ್ಲ ಇದ್ದೀರಿ ನೀವು? ಇಲ್ಲ ನಾವು ಊಟ ಮಾಡಿ ಬಂದಿದ್ದೇವೆ. ಹೌದಾ? ಊಟ ಆಯ್ತು ನಾವು. ಅದಲ್ಲ, ವೈಕುಂಠದಲ್ಲಿ ಅವರು ಸತಿಪತಿಗಳು. ಹೌದು. ಅದರ ಆದರ್ಶದಿಂದ ನೀವು ಇಲ್ಲಿ ಸತಿಪತಿಗಳಾಗಿರಲು ಬಹುದು. ಅದರ ಆಕ್ಷೇಪ ಮಾಡುವುದಿಲ್ಲ. ಆದ್ರೆ ನನ್ನ ಅಕ್ಕ ಬಾವ ಅಲ್ಲಿಯೇ ಇದ್ದಾರಲ್ಲ, ಸಾಕಲ್ವಾ? ಸಾಕು. ನಿನಗೆ ಸರಿಯಾಗಿ ಅರ್ಥ ಆಗ್ಬೇಕಲ್ವಾ? ಹೌದು. ಈಗ ನೋಡು, ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣ, ಲಕ್ಷ್ಮೀದೇವಿ ನಾಳು ಇರುವರೇ. ಸುಲಭವೇ ಎನ್ನ ಗಜ್ಜೆಯು ವಿಷ್ಣುವೆಂದರೆ ತಿಳಿ ಮುದಿ ಹಾರುವ ಬಡಹಾರುವರೇ ಕೇವಲ ಇನ್ನೊಬ್ಬರಿಂದ ಸಿಕ್ಕಿದ್ದನ್ನು ಪಡೆದು ತಿಂದು ಬದುಕುವಂತಹ ಬ್ರಾಹ್ಮಣೋತ್ತಮರು ಎಂಬುದಾಗಿ ಗೌರವದಿಂದ ಆದರದಿಂದ ಕರೆತಂದು ಮನ್ನಿಸಿ ಸಕಲ ವ್ಯವಸ್ಥೆಯನ್ನು ಮಾಡಿದೆ ಅಂತ ಆದ್ರೆ ನನ್ನ ಸೌಜನ್ಯವನ್ನು ದೌರ್ಬಲ್ಯ ಅಂತ ತಿಳಿದು ಮಾತಾಡ್ತಾರೆ. ಏನು ನಾನು ನಿಮ್ಮ ಭಾವನ ನೀವು ನನಗೆ ಭಾವನ ಅಕ್ಕನ? ಇಲ್ಲಿಂದ ಹೋದ್ರೆ ಒಳ್ಳೆಯದು, ಮರ್ಯಾದೆ ಸಿಕ್ಕಲಿಕ್ಕಿಲ್ಲ. ನಾನು ಮತ್ತೆ ಏನು ಮಾಡ್ತೇನೆ, ನೀವು ಹೋಗ್ತೀರಾ ಇಲ್ವೇ? ನನ್ನ ಅಕ್ಕ ಭಾವ ನಾರಾಯಣ ದೇವರು ಎಲ್ಲಿ, ಇವರ ಹಣೆ ಬರ ಎಲ್ಲಿ? ಇದು ನಾನೇ ಭಾವ, ನೀನು ಒಪ್ಪಿಕೊಂಡು ನಾನೇ ನಾರಾಯಣ ದೇವ, ಒಳ್ಳೆ ಲಕ್ಷ್ಮೀ ದೇವ. ಸರಿ ನೋಡಂತೆ ನಮ್ಮ ಶ್ರೀಮಂತಿಗೆ ಏನು? ದೇವರಿಗೆ ದೇವೋತ್ತಮನಾಗಿರುವಂತಹ ಚತುರ್ಭುಜಗಳನ್ನು ಹೊಂದಿರುವಂತಹ ಆ ಮಹಾ ಪಾಲನಾ ಕರ್ತೃವಾಗಿರುವಂತಹ ಅವನ ಯೋಗ್ಯತೆಯಲ್ಲಿ ಅವರ ಹೆಸರನ್ನು ಹೇಳಿ ಬದುಕಬಹುದು ಎಂಬುದಾಗಿ ಇಲ್ಲಿಗೆ ಏನನ್ನಾದರೂ ಬಂದು ಮಾತಾಡಿದ್ರೆ ಕುತ್ತಿಗೆ ಕೈ ಹಿಡಿದು ಹೊರದ್ದಾಗುವುದಾದೀತು ಜಾಗ್ರತೆ. ಈಗ ಇವೊಂದು ವಿಷಯ ಮಾಡುವ, ನಿನಗೆ ಯಾವ ವಿಷಯ ಮಾಡ್ಲಿಕ್ಕೂ ಇಲ್ಲ, ಹೋದ್ರೊಳ್ಳೆ. ಆಯ್ತಾಯ್ತು, ಹೋಗ್ತೇನೆ. ಬ್ರಾಹ್ಮಣರು ಅಂತ ಮರ್ಯಾದೆ ಸಿಗ್ಲಿಕ್ಕಿಲ್ಲ, ಗೌರವ ಕೊಡ್ಲಿಕ್ಕಿಲ್ಲ. ಹೋಗ್ತೇನೆ. ಈಗ ನಾರಾಯಣ ದೇವರು ಬಂದ್ರೆ ನೀನು ಒಪ್ಪಿಕೊಳ್ತೀಯ? ದೇವರು ಬಂದ್ರೆ ಒಪ್ಪದ ಇರುವುದಕ್ಕುಂಟೆ, ತಪ್ಪುವುದಕ್ಕುಂಟೆ. ನಿನಗೆ ಅವರ ಮೇಲೆ ಭಕ್ತಿ ಉಂಟಾ ಇಲ್ವಾ? ಭಕ್ತಿ ಇಂದು ನಿನ್ನೆಯೋ ಹುಟ್ಟಿನ ಆರೋಗ್ಯದಿಂದಲೇ ಭಕ್ತಿ ಭಾವ ಇದೆ. ಉಂಟಲ್ವಾ? ನೀನು ಮನಸ್ಪೂರ್ವಕವಾಗಿ ಅವರನ್ನೇ ಸ್ಮರಿಸು, ಕಾಣುತ್ತಾರೆ ನಿನಗೆ. ನೋಡು ನೋಡು, ನಾರಾಯಣ ನಾರಾಯಣ ಲೋಕಪಾಲಕ ಭಗವಂತ. ಎತ್ತಿಸಬೇಡಿ ಅಂತ ಹೇಳಿದ್ರೆ ಮತ್ತೆ ಮಾರಿ ಹಿಡಿದವರೇ. ಅಷ್ಟು ಸಿಟ್ಟು ಮಾಡಿಕೊಳ್ಳುವ ಮಗು. ನಿಮ್ಮ ಕಪಾಲಕ್ಕೆ ಒಂದು ಬಡಿದ್ರೆ ನಿನ್ನ ಅನನ್ಯವಾದ ಭಕ್ತಿ ಉಕ್ಕೇರಿ ಬರ್ಬೇಕು. ಇನ್ನು ಇವುಗಳಿಗೆ ನಾನು ಉಕ್ಕೇರಿ ತೋರಿಸಿ ಬರ್ಬೇಕು, ಅಷ್ಟು ಉಕ್ಕೇರಿ ಬರ್ಬೇಕು. ಕಾಣ್ತಾರೆ ನನ್ನಲ್ಲಿ ಭಕ್ತಿ. ಇವರು ಹೇಳುವುದು ಒಮ್ಮೆ ಪ್ರಯತ್ನಿಸು, ಬರ್ತಾರೆ. ನೋಡು ನೋಡು ನೋಡು. ಶಂಕ ಮೆರೆವ ಕಿರೀಟ ಕುಂಡಲವ ಪರಿಶೋಭಿಸುವ ಭುಜ ಕೀರ್ತಿ ವೈಜಯಂತಿ ಕೊರಳ್ ಹಾರ ಪದಕಾವಳಿಗಳ ಕರದುಳ್ ಕಡಿಮೈತರ ಬಳಿಯದೆಯ ವರಪಿದಾಂಬರದುಡುಗೆಯನು ಸರಪಣಿಡಾಬುನೇವಳ ಸುತ್ತೆಸೆಯ ಕಿರುಬೆರಳಿನ ಹೊನ್ನ ಗುಂಗುರವ ಹರಗ ನೀವು ಪರಬ್ರಹ್ಮ ಸ್ವರೂಪರ
ದರ್ಶಿಸಿ ಹರಿ ಸರ್ವೋತ್ತಮ ಎಂದು ಚರಣಗಾನದನ ಹರಗರ ನೋಡಿದೆ 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 ಸ್ವರ ಕೋಟಿ ಲಾವಣ್ಯ ವರ ಶಂಕ ಸುದರ್ಶನ ಭುಜ ಕೀರ್ತಿ ವೈ ಜಯಂತಿಯ ಹಾರ ಪದಕ ಮುತ್ತಿನ ಹಾರ ಪೀತಾಂಬರ ಪಟ್ಟೆಯ ಸೀರೆ ಕರ್ಣ ಕುಂಡಲಗಳು ಹಾ 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 ಮುದ್ರೆ ಉಂಗುರ ಕಿರೀಟ ಚತುರ್ಭುಜಗಳಿಂದ ಕಂಗೊಳಿಸುತ್ತಿರುವಂತ ಲೋಕಪಾಲಕ ಮಾಧವ ಲೋಕೈಕ ನಾಯಕ ಓ ತಂದೆಯೇ ಜಗದ ದೇವರೇ ಏನು ಮಾಡೋಣ ಸ್ವಾಮಿ ಏನು ಮಾಡೋಣ ನಿಮ್ಮನ್ನೇ ಅನವರತ ಧ್ಯಾನಿಸುತ್ತಾ ಸಂಸ್ತುತಿಸುತ್ತಾ ನೋಡಬೇಕು ಎಂಬುದಾಗಿ ಆಗ್ರಹಿಸುತ್ತಿದ್ದರೂ ಕೂಡ ಇಳಿದು ಬಂದಾಗ ನಿಮ್ಮನ್ನರಿಯುವುದಕ್ಕೆ ನನಗೆ ಅಸಾಧ್ಯವಾಗಿ ಹೋಯಿತು. ನನ್ನ ಈ ಪರಿಸ್ಥಿತಿಗೆ ನಾನೇನೆಂದುಕೊಳ್ಳಲಿ? ಪರಮ ಪಾತಕಿಯಾಗಿ ನಿಮ್ಮನ್ನು ಜರೆಯುವುದರ ಮೂಲಕ ನಿಂದಿಸುವುದರ ಮೂಲಕ ನಾನೊಬ್ಬ ಪರಮ ಪಾತಕಿ ಅನ್ನಿಸಲ್ಪಟ್ಟೆ. ಸ್ವಾಮಿ, ನಿಮ್ಮನ್ನು ತಿಳಿದುಕೊಳ್ಳುವುದಕ್ಕೆ ನನಗೆ ಅಸಾಧ್ಯವಾಗಿ ಹೋಯಿತಲ್ಲ. ಹರ ಹರನೇ ಸರ್ವೋತ್ತಮ, ನೀನೇ ಪರದೈವ ಸ್ವರೂಪಿ, ನೀನೇ ಇಳಿದು ಬಂದಾಗ ತಿಳಿಯುವುದಕ್ಕೆ ನನಗಾಗದೆ ಹೋಯಿತಲ್ಲ. ಹರ ಸರ್ವೋತ್ತಮ, ಧನ್ಯರಾದೆ ಧನ್ಯರಾದೆ ಸ್ವಾಮಿ, ಕ್ಷಮಿಸು. ಸಾಕು ತೀರಿದು ಬೆದರಬೇಡೆನುತ ಖಳನ ಮಸ್ತಕವನ್ನೆಗಗುತ ಪಾಕಶಾಸನ ವಂದ್ಯ ಕರುಣಾ ಕಟಾಕ್ಷ ವೀಕ್ಷಣದಿ ಶೋಕ ಬಿಡು ನೀ ಅರಿಯದಾಡಿದವಾಗು ಮನಸ್ಸಿಗೆ ತರಿವು ನಾವು ದಿಟ ವ್ಯಾಕುಲವ ಪಡಬೇಡ ಬೇಕಾದಿಟ್ಟ ಬೇಡಿನಲ್ಲೂ ಓ ಭಗವಾನ್, ಸಾಕು ಸಾಕು ಸಾಕು, ಸೈರಿಸಿ. ಅಪರಾಧ ಮಾಡಿದೆ ಎನ್ನುವ ಹಾಗೆ ಪಶ್ಚಾತ್ತಾಪ ಭಾವದಿಂದಲೇ ದಗ್ಧಮಾಸನ ಮಾನಸನಾಗಿ ಆನತಮಸ್ತಕನಾಗುವ ಮೂಲಕವಾಗಿ ಕರವನ್ನು ಮುಗುಳನ್ನಾಗಿಸಿಕೊಂಡು ರಕ್ಷಿಸು ಎನ್ನುವ ಹಾಗೆ ಬೇಡುತ್ತಿರುವಂತಹ ನಿನ್ನ ಕುರಿತಾಗಿ ನನಗೆ ಖೇದವಿಲ್ಲ. ನಿನ್ನ ಕುರಿತಾಗಿ ಕರುಣೆಯು ಪ್ರೀತಿಯು ಖಂಡಿತವಾಗಿ ಇದ್ದೆ. ನೀನಾಡಿದಂತಹ ವಾಕುಗಳನ್ನು ಮನಸ್ಸಿಗೆ ನಾವು ತಂದುಕೊಂಡವನಲ್ಲ. ಯಾವನೋ ಇರಬೇಕು ಎನ್ನುವಂತಹ ಭಾವ ಅವರ ಕುರಿತಾಗಿ ಆಯಿತು. ಮೂಲವಾಗಿ ಲಕ್ಷ್ಮೀನಾರಾಯಣರ ಕುರಿತಾಗಿ ನನಗಿರುವಂತಹ ಆಸ್ತಿ ಎಷ್ಟು, ಶ್ರದ್ಧೆ ಎಷ್ಟು ಎನ್ನುವುದನ್ನು ನೀನು ಕಾಣಿಸಿದ. ನೀನು ಬೈದದ್ದಲ್ಲ, ನಾನು ಬಯಸಿಕೊಂಡದ್ದು. ನೊಂದುಕೊಳ್ಳಬೇಡ, ನಿನ್ನ ಮನಸ್ಸಿಗೆ ಏನು ಬೇಕೋ ಅದನ್ನು ಮಾಡಬಹುದಾಯ್ತಾ ಸ್ವಾಮಿ? ಒಳ್ಳಿತಾಯ್ತೇನೆನಲೆ ಭಾವಯ್ಯ ನೀ ನಿಮ್ಮಲ್ಲಿ ಕೈ ತಂದಿರುವುದಿಂದಿನಲೇ ಬಲ್ಲಿದನು ನಾನಿನ್ನ ಯೋಗ್ಯವಿದೆಲ್ಲ ಪ್ರಕಟಿಸಿ ನಿನ್ನು ಧರೆಯುಳು ಇಲ್ಲೆನಗೆ ಧರಿ ನಿಮ್ಮ ಕರುಣದೆ ಭಾವಯ್ಯ. ಶರೀರವನ್ನೇ ತಡವರಿಸುವುದರ ಮೂಲಕ ನನ್ನನ್ನು ಧನ್ಯನನ್ನಾಗಿಸಿದೆ. ಪರಮ ಸಂತೋಷವನ್ನು ಹೊಂದಿದ್ದೇನೆ ನಾನು. ದಿವ್ಯ ಮಂಗಳ ರೂಪವನ್ನು ನೋಡಿದ ಮೇಲೆ ಸಾರ್ಥಕ್ಯವಾಯಿತು. ಜೀವನದಲ್ಲಿ ಸಂತೋಷವನ್ನು ಅನುಭವಿಸುವಂತಹ ಸಕಾಲ ಬಂದೊದಗಿತು. ಧನ್ಯೋಸ್ಮಿ, ನಿನ್ನನ್ನು ಪೂಜಿಸುತ್ತಾ ಇದ್ದೇನೆ. ತಮ್ಮ, ಅಕ್ಕ, ಏನು ಹೊಸ್ತಿಲಲ್ಲಿ ನಿಂತು ಮಾತನಾಡಿಸುವುದ ಕ್ರಮ ಹೇಗೆ? ಇಲ್ಲ, ಈಗ ಬರಬೇಕು, ಈಗ ಮನೆಯೊಳಗೆ ಬರಬೇಕು ಅಂತ ನಿಂತುಕೊಳ್ಳಬೇಕು. ಹೀಗೆ ಬಾ. ಏನು? ಇಲ್ಲಿ ಬಾ. ಏನಕ್ಕ ಇದು ನಮ್ಮಲ್ಲೆಲ್ಲ ಕ್ರಮ ಹೇಗೆ? ಹೇಗೆ? ಮದುವೆಯಾದಂತಹ ಗೃಹಸ್ಥರು, ಹೌದು, ದಂಪತಿಗಳು ಜೊತೆ ಸೇರಿಕೊಂಡು ಪೂಜೆ ಮಾಡುವಂತಹ ಕ್ರಮ. ನಿಮ್ಮಲ್ಲಿ ಏನಾದ್ರೂ ಪರದೆ ಹಾಕಿ ಒಳಗೆ ಇಟ್ಟುಕೊಳ್ಳುವ ಕ್ರಮ ಉಂಟೆ ಹೇಗೆ? ಹೆಂಡತಿಯನ್ನು ತೋರಿಸಲಿಕ್ಕಿಲ್ಲ ಅಂತಿರಲು ಅಯ್ಯೋ ದೇವರೇ, ಹಾಗೇನು ಇಲ್ಲ ಅಕ್ಕ. ಭಾವ ತಪ್ಪಾಗಿ ಹೋಯಿತು. ಏನು ಕಾಣದೆ ಇರುವಂತಹ ನನ್ನ ಭಾವನನ್ನು ಕಂಡಾಗ ಎಲ್ಲ ಮರೆತು ಹೋಯಿತು. ಅಯ್ಯೋ, ಎಲ್ಲಿದ್ದೀಯ ನೀನು? ವೃದ್ಧೆ, ವೃದ್ಧೆ. ಅಲ್ಲ, ಇಷ್ಟು ದಿವಸ ಇಷ್ಟು ಜೋರಾಗಿ ಕರೀತಿರ್ಲಿ, ಇವತ್ತೇನು ನೀವು ಜೋರು ಕರೆಯುವಾಗ ನೀನು ಬರುವುದಿಲ್ಲ, ಬರುವಾಗ ನಾನು ಜೋರು ಕರೆಯುವುದಿಲ್ಲ. ಯಾರಿಗೆ ಕಿವಿ ಕೇಳಿಸಲಿಲ್ಲ ಅಂತ ಹೇಳಿ ಯಾರು ಹೇಳಿದ್ದು? ಹೌದೇನೆ? ಎಂತದ್ದು? ಈಗಲೂ ನೀನು ಬೇಗ ಬಾರದೇ ಇದ್ರೆ ಇನ್ನು ಯಾವಾಗ ಬರುವುದು? ಏನಾಯಿತು? ಯಾರು ಬಂದಿದ್ದಾರೆ ಗೊತ್ತುಂಟೇನೆ ನಿನಗೆ?
ನಮ್ಮ ಮನೆಗೆ ಹೌದು. ಈಗ ಯಾರೋ ಬಂದದಕ್ಕೆ ನೀವು ಇಷ್ಟು ಬೊಬ್ಬೆ ಹೊಡೆಯುವುದಾ? ಹಾ, ಹೌದು. ಯಾರು ಬಂದಿದ್ದಾರೆ? ನೆಂಟರು ಬಂದಿದ್ದಾರೆ. ನೆಂಟರು ಬಂದದ್ದಲ್ವಾ? ಹೌದು. ನೀವು ಅಷ್ಟು ಬೊಬ್ಬೆ ಹೊಡಿತಿ. ಅಯ್ಯೋ ದೇವರೇ, ಯಾವತ್ತು ಅತಿಥಿಗಳು ಬಂದಾಗ ದೇವರಿಗೆ ಸಮಾನ. ಇವತ್ತು ಹಾಗಲ್ಲ, ನೆಂಟ್ರು ದೇವರೇ ಅತಿಥಿಗಳಾಗಿ ಬಂದಿದ್ದಾರೆ. ಅತಿಥಿ ಅಂತ ಹೇಳಿದ್ರೆ ದೇವರೇ ಅಲ್ವಾ? ಮತ್ತೆ ಪುನಃ ದೇವರಂತ ಹೇಳಲಿಕ್ಕಿಲ್ಲ. ಅಲ್ಲ, ಬೇರೆ ಅತಿಥಿಗಳು ಬೇರೆ, ಈಗ ದೇವರೇ ಅತಿಥಿಗಳಾಗಿ ಬಂದಿರುವುದು ಬೇರೆ. ಅರ್ಥ ಆಗ್ಲಿಲ್ಲ ಅಂತ ನನಗೆ. ನಿಮಗೆ ಅರ್ಥ ಆಗ್ಲಿಲ್ವಾ? ಕಾಡಲ್ಲಿ ಓ ದೇವ್ರೆ, ದೇವರು ನಮ್ಮ ಮನೆಗೆ ಬಂದದ್ದು. ಹೌದು. ಲಕ್ಷ್ಮೀನಾರಾಯಣರು. ಮತ್ತೆ ನಮ್ಮ ಮನೆ ಅಲ್ವಾ ಇದು? ಹೌದು, ಅದನ್ನೇ ಹೇಳಿದ್ದು. ಇದು ಇಲ್ಲಿ ನಿಲ್ಲಿಸಿ ನೀನೆಂತ ದೇವರನ್ನು ಕುಳಿತುಗೊಳಿಸಬೇಕು. ಬನ್ನಿ, 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 ಕುಳಿತುಕೊಳ್ಳಿ. ಇಂದಿರೆಯ ಅರವಿಂದ ನಾಭನನು ಕರವಿಳಿದು ಬರು ಆನಂದದಿಂದಲೇ ಯಾತು ತಾನನನು ಚಂದದಿಂದ ಕರೆದೊಯ್ದು ಕತ್ತುಗೆ ಕುಂದನೇರಿದು ತಿರುವರನು ನಲವಿಂದಲ ನೀರಿಜ ಪಾದ ದ್ವಂದ್ವವನು ಪೂರ್ಣೇಂದು ಮುಗಿಸಗ ಇದು ನೀವು ಆಚೀಚೆ ಹೋಗುದು ಬಿಟ್ರೆ ಉಪಚಾರ ಇಲ್ಲ ನಿಮ್ಮದು. ಸುಮ್ಮನೆ ನೀವು ಕೆಲಸ ಮಾಡಿದ್ದೇವೆ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ. ಇಲ್ಲಿ ಬಾರೆ. ಈಗ ಕುಳಿತು ಹೊಡಿಸಿದ್ದು ಹೌದು. ಹಾ. ಪೂಜೆ ಆಗಬೇಡುವ? ಹೌದು. ದೇವರಿಗೆ ಪೂಜೆ ಆಗಬೇಡುವ? ಹಾ. ಯಾರು ಮಾಡುವುದು? ನಾವೇ ಮಾಡ್ಬೇಕು. ನಾವೇ ಮಾಡೋಣ ಬಾ. ನೀರುತ್ತಾರೆ ಕಾಲು ತೊಳ್ಳಿಯೇ. ಅಯ್ಯೋ ದೇವರೇ, ತೋರಿಸಿ ನಿಮ್ಮ ಕಾಲು. ಯಾರ ಕಾಲು ತೊಳಿಗೆ? ಅಯ್ಯೋ ಏನಾಯ್ತು? ದೇವರ ಪಾದ ತೊಳಿಯೇ. ನನಗೆ ಪತಿಯೇ ದೇವರು. ನಾನು ದೇವರು ಹೌದು. ಮೊದಲು ದೇವರಲ್ಲಿ, ಆಮೇಲೆ ನಾನು. ನಾನು ಸೇರಿಕೊಳ್ತೇನೆ. ತೀರ್ಥ ಅಂತ ನಾನು ಸ್ವೀಕರಿಸಿ. ಆಮೇಲೆ ಬಾರೆ ಇಲ್ಲಿ. ಆಗಲಿಲ್ಲ. ಮತ್ತೆ ಮಂಗಳಾರತಿ. ಮಂಗಳಾರತಿ. ಮುಖಕ್ಕೆ ಮಂಗಳಾರತಿ ಬೆಳಗಬೇಕೆ? ನಿಮ್ಮ ಮುಖಕ್ಕೆ ಮಂಗಳಾರತಿ. ನಿಮ್ಮ ಮುಖಕ್ಕೆ ಅಯ್ಯೋ ದೇವರೇ, ದೇವರ ಮುಖಕ್ಕೆ, ದೇವರಿಗೆ ನನ್ನ ಅಕ್ಕರ ಮುಖಕ್ಕೆ. ಈಗೊಂದು ಮಂಗಳಾರತಿ ಬೆಳಗಿದೆ ಆರತಿ ಬೆಳಗಿದೆ ಮಂಗಳಾರತಿ ಬೆಳಗಿದೆ ಕಾಮಿನಿರನ್ನಳೆ ಸೋಮ ಸುಂದರಗೆ ಕಾಮಿನಿರನ್ನಳೆ ಸೋಮ ಸುಂದರಗೆ ಮಂಗಳಾರತಿ ಬೆಳಗಿದೆ ಆರತಿ ಬೆಳಗಿದೆ ಮಂಗಳಾರತಿ ಬೆಳಗಿದೆ ಆರತಿ ಬೆಳಗಿದೆ ಮಂಗಳಾರತಿ ಬೆಳಗಿದೆ ಶೋಭಾನೆ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಜಯ 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 ಜಯ. ನೀವು ಕುಣಿತ ಭಜನೆ ಮಾಡುವುದು ಬಿಟ್ಟರೆ ಬೇರೆ ನಿಮ್ಮ ಬಾಯಿಂದ ಬರ್ತಾ ಇಲ್ಲ. ಸ್ವಲ್ಪ ನನಗೆ ಕೆಪ್ಪ ಮುಕ್ಕು. ಎಂತದು? ಸೋಪಾನ ಹಾಡಿದ್ಯೇನೆ ಸರಿಯಾಗಿ? ಆ? ಎಲ್ಲ ಮುಗಿದ ಮೇಲೆ ಮತ್ತೆ ಅದರಲ್ಲಿ ಸರಿ ತಪ್ಪು ಹುಡುಕ್ಲಿಕ್ಕೆ. ಆಯ್ತಾ? ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ನಿಮ್ಮ ಭಕ್ತಿಗೆ ನಿಮ್ಮೀವರಿಗೆ ಮನದಿಚ್ಛೆಯಾಗುವುದು ಮಗಳ ಗೆಜ್ಜೆಗೆ ಉಚ್ಚರಿಸಿ ತಾನೀವೇ ನೀಗಲೆ ನಿಶ್ಚಯವು ಎಂದೆನಲು ಕೇಳುತ್ತ ಶ್ರದ್ಧಾಭಕ್ತಿಯ ಮೂಲಕವಾಗಿ ಅರ್ಚನೆಯನ್ನು ಮಾಡಿದವರು ಉಪಚರಿಸಿದವರು. ನಿಮ್ಮಿರುವರ ಹೆಚ್ಚಿನ ಭಕ್ತಿಯ ಭಾವಕ್ಕಾಗಿ ಮನ ಮೆಚ್ಚಿದವರಿದ್ದೇನೆ ಅಥವಾ ಮನ ಮೆಚ್ಚಿದವರಿದ್ದೇವೆ. ನಿಮ್ಮಿಬ್ಬರಿಗೆ ಅತಿ ಹೆಚ್ಚಿಗೆ ಯಾವುದು ಹೇಳಿ, ಬೇಕಾದ್ದು ಕೊಡ್ತೇನೆ. ಅಕ್ಕಮ್ಮ, ಬಾವ ಕೊಡ್ತೇನೇನೋ ಹಾಗೆ ಹೇಳಿದ್ದಾರೆ. ಬಾವಾ, ದಾಕ್ಷಿಣಿ ಇಲ್ಲದೆ ಕೇಳಿಬಿಡು. ಏನು ಬೇಕಾದ್ರೂ ಕೊಡ್ತಾರೆ. ಹೌದು, ನನ್ನ ಬಾವ. ಹೌದು. ಅಕ್ಕ ಕೇಳ್ತೇನೆ ನಾನು. ಹೀಗೆ ಬನ್ನಿ, ಹೀಗೆ ಬನ್ನಿ. ಬನ್ನಿ, 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 ಬನ್ನಿ. ನಿಮಗೆ ಹಿಂದಿನಿಂದ ಬರದಿದ್ರೆ ಮತ್ತೆ ಎಂತದ್ದು ಗೊತ್ತಾಗುದಿಲ್ಲ. ಅಕ್ಕ ಅಂತ ಹೇಳಿದ್ರೆ ಹೌದು, ನಾನು ಅವಳು ನೀವು ಏನು ಕೇಳಬೇಕು ಅಂತ ಹೇಳಿದ್ದಾರೆ. ನನ್ನ ಅಕ್ಕ ನನ್ನಲ್ಲಿ ಕೇಳಬೇಕು. ಅಕ್ಕ ಅಂತ ಕೇಳಿದ್ರೆ ಅಕ್ಕ ಏನು ಹೇಳುದು? ಅಕ್ಕಲ್ಲ ಹೇಳಿದ್ದು, ಏನು ಬೇಕಾದ್ರೂ ಕೇಳಿದ್ರು ಅನುಗ್ರಹಿಸ್ತಾರೆ ಎಂಬುದಾಗಿ. ನನ್ನನ್ನು ಕರಿಬೇಕಲ್ವಾ ನೀವು?
ಹೌದು, ನೀವು ನನ್ನನ್ನು ಕರೆಯುವುದ್ರಲ್ಲಿ ಇಲ್ಲ. ನನಗೆ ಕರೀತಿದ್ದೀರಾ? ನನ್ನಲ್ಲಿ ಒಂದು ಕೇಳದೆ ನೀವು ಅಲ್ಲಿ ಅವರಿಗೆ ಹೋಗಿ ಅಲ್ಲ, ಕೇಳಿ. ಅಲ್ಲ, ಅಲ್ಲ, ಇಲ್ಲಿ ಬೇರೆ ಈಗ ಏನು ಬೇಕಾದ್ರೂ ಕೇಳಿದ್ರೆ ಕೊಡ್ತಾರೆ. ಹೌದು, ಏನು ಕೇಳು? ನಾನು ಹೇಳ್ತೇನೆ, ನಾ ಹೇಳಿದ್ದನ್ನೇ ಹೋಗಿ ಕೇಳಬೇಕಲ್ಲ. ಇದು ನನಗೆ ನನಗೆ ಒಂದಷ್ಟು ಬಂಗಾರ ಬೇಕು ಹಾಕ್ಲಿಕ್ಕೆ. ಬಂಗಾರ? ಹೌದು. ಇದೆಂತದ್ದೇ? ಇದು ಬಂಗಾರವೇ, ಮತ್ತೆಂತದ್ದು? ಮತ್ತೆ ಇದೆಂತದ್ದು? ಇದು ಬಂಗಾರವೇ. ಇಷ್ಟು ಬಂಗಾರ ಎಲ್ಲಿಗೆ ಸಿಕ್ಕಿಸಲಿಕ್ಕೆ ಇನ್ನು? ಅಲ್ಲ, ಇದರದ್ದು ವಿನ್ಯಾಸ ಬೇರೆ ಉಂಟು, ಬೇರೆ ವಿನ್ಯಾಸದ್ದೊಂದು ಇಷ್ಟು ಕೊಡ್ಲಿ ಅಂತ. ಹೌದಾ? ಹೌದು. ನಿನಗೆ ಏನು ಹೇಳಬೇಕು? ಹೌದೇನೆ? ಇಲ್ಲಿ ಯಾವುದಕ್ಕೆ ಕೊರತೆ ಇದೆ ಹೇಳು? ಬಂಗಾರ ಎಷ್ಟು ಬೇಕಾದರೂ ಉಂಟು. ಮಾಡಿಸುವುದರ ಅವರ ಹತ್ರ ಮಾಡಿಸಿದರೆ ಆಯ್ತು. ಹಾಗಾದ್ರೆ ಅದು ಬೇಡ. ಅದು ಬೇಡವೇ? ಇನ್ನೊಂದು ಹೇಳ್ತೇನೆ, ಸೀರೆ ಅದೆಲ್ಲ ಉಂಟು ನಿನಗೆ. ನಾನು ಹೇಳ್ತೇನೆ, ಒಂದು 10 ಮಕ್ಕಳು ನಮಗೆ ಕರುಣಿಸುವ ಹಾಗೆ ಅವರಲ್ಲಿ ಬೇಡಿಕೊಳ್ಳಿ. ನಿಜವಾಗಿಯೂ ಬೇಕಾದದ್ದೇ. ಆದರೆ ಅದು ನಮ್ಮ ಪ್ರಯತ್ನದಿಂದ ಆಗಬೇಕೇ ಹೊರತು, ದೇವರ ಅನುಗ್ರಹ ಬೇಕೇ ಹೊರತು ದೇವರು ಕೇಳಿ ಪಡೆಯುವಂತದ್ದಲ್ಲ. ಅದು ಹೌದಲ್ಲ. ಅವರದ್ದು ಹೇಗೆ ಸೃಷ್ಟಿ ಹೇಳು? ಸಂಕಲ್ಪ ಸೃಷ್ಟಿಯಿಂದ 10 ಮಕ್ಕಳು ನಿಮ್ಮ ಜೊತೆಯಲ್ಲಿ ಬರಲಿ ಅಂತ ಕಳಿಸಿಕೊಟ್ರೆ ಅಲ್ಲವೇ? ಹೌದು. ಅದಾಗುತ್ತದ ನಮಗೆ? ಅದಾಗುವುದಿಲ್ಲ. ನಮಗೆ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಉಳಿಯುವಂತದ್ದು ಬೇಕು ನಮಗೆ. ಹೀಗೆ ಬನ್ನಿ. ಕೇಳ್ತೇನೆ. ಮನೆಯಲ್ಲಿ ನಿಚ್ಚಗಿರಬೇಕೆಂಬುದೆಮ್ಮಯ ಇಚ್ಛೆಗಿದೆ. ಮನೆಯಲ್ಲಿ ನಿಜವಾಗಿ ಇರಬೇಕೆಂಬುದೆಮ್ಮಯ ಇಚ್ಛೆಗಿದೆ. ಸಲಿಸಿಗಲೆಲ್ಲುದ ಮಚ್ಚರೂಪನಿಗೆರಗಲಿರುವರು ಎರಗಲಿರುವರು. ಸಚ್ಚರಿತರು ತಾವು ನಿಜವಾಗಿ ನಮ್ಮ ಮನೆಯಲ್ಲಿ ನಮ್ಮ ಇಚ್ಛೆಯಂತೆ ಮಚ್ಚರೂಪಿಯಾಗಿರುವಂತಹ ನೀನು ಅನುದಿನವೂ ಅನವರತವು ಇಲ್ಲಿಯೇ ನೆಲೆಗೊಳ್ಳಬೇಕು. ಇದೇ ನಮ್ಮ ಕೇಳಿಕೆ ಸ್ವಾಮಿ. ತಥಾಸ್ತು. ಅವರು ಏನು ಜೊತೆಯಾಗಿ ಮಾತನಾಡಿದರು, ನಮ್ಮಲ್ಲಿ ಬಂದು ಕೇಳಿದರು, ಇಲ್ಲಿ ನಿಲ್ಲಬೇಕೆನ್ನುವ ಹಾಗೆ ಆಡಿದರು. ನೀವು ಏನು ಒಪ್ಪಿಕೊಂಡದ್ದು? ಮತ್ತೆ ನಾನು ಭಕ್ತ ಪರಾಧೀನ. ನೀವು ಇಲ್ಲಿ ಒಪ್ಪಿಕೊಂಡ್ರೆ ಅಲ್ಲಿಗೆ ಮತ್ತೆ ವ್ಯವಸ್ಥೆಯನ್ನು ಅಲ್ಲಿಗೆ ಮಾಡುವುದು ಮತ್ತೆ ಅಲ್ಲ ವ್ಯವಸ್ಥೆ. ಈಗ ಮೊದಲು ಇಲ್ಲಿ ಅಲ್ಲ, ಮತ್ತೆ ಅಲ್ಲಿಗೆ ಜನ ಅಲ್ಲಿಗೆ ಜನ ಬರ್ತದೆ. ಆಗಲೇ ನಿಮ್ಮ ಇಚ್ಛೆ. ಸ್ವಾಮಿ ನಿಲ್ತಾರೆ ಇಲ್ಲಿ, ನನ್ನ ಭಾವ ಉಳಿತಾರೆ. ನಮಗಿನ್ನೇ ಹೇಳುದು ಆಯ್ತಲ್ಲ? ಹೌದು. ಏನು ಸುಮ್ಮನೆ ಕೂತ ಹಾಗಾಗುದಿಲ್ಲ. ಹೌದು. ಈಗ ನಾನು ನಾಳೆ ಹೇಳಲಿಕ್ಕಿಲ್ವ? ಮಾವನ ಮನೆಯಲ್ಲಿ ಹೋಗಿ ಕೂತ್ಕೊಂಡ, ಊಟಕ್ಕೆ ಬಿದ್ದ. ಏನ ಕೆಲಸ ಬೇಕು, ಉದ್ಯೋಗ ಬೇಕು, ಏನಾದ್ರೂ ಉದ್ಯೋಗ ಬೇಕು. ಉದ್ಯೋಗ ಇಲ್ಲ, ನಾವು ಸುಮ್ಮನೆ ಇರುವುದಿಲ್ಲ. ನಿಮಗೆ ಬನ್ನಿ 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 ಈಗಲೇ ಬನ್ನಿ ಬನ್ನಿ. ಇಲ್ಲಿ ಬಾರೆ. ಎಂತದ್ದು? ಭಾವನಿಗೆ ಉದ್ಯೋಗ ಅಂತೆ, ಕೆಲಸ ಬೇಕಂತೆ. ನನ್ನ ಭಾವನಿಗೆ ಎಂತ ಕೆಲಸ ಕೊಡುವುದೇ? ಎಷ್ಟು ಕೆಲಸ ಉಂಟು ಸ್ವಾಮಿ ಇಲ್ಲಿ. ಯಾವುದೇ ಮಾಡುದಿದ್ರೆ ಬೇಕಾದಷ್ಟು ಕೆಲಸ ನಮ್ಮಲ್ಲಿ ಉಂಟು. 1 2 ಸೂಚಿಸು. ನಾ ಹೇಳ್ತೇನೆ. ಇದು ಅವರನ್ನು ಭಾವನನ್ನು ಕಟ್ಟಿಗೆ ತರಲಿಕ್ಕೆ ಕಾಡಿಗೆ ಕಳಿಸಿಬಿಡುವ. ಎಂತದ್ದು? ಕಟ್ಟಿಗೆ ಅಡುಗೆ ಮಾಡ್ಲಿಕ್ಕೆ ಕಟ್ಟಿಗೆ ಎಲ್ಲ ಬೇಕಲ್ಲ. ಕಟ್ಟಿಗೆ ತರಲಿಕ್ಕೆ? ಹೌದು. ಏನು ಅವಸ್ಥೆ! ನನ್ನ ಭಾವನಿಗೆ ಕೆಲಸ ಕಟ್ಟಿಗೆ ತರುದಂತೆ. ನಿನಗೆ ಅದಾಗ್ಲಿಕ್ಕಿಲ್ವಾ? ಮತ್ತೆ ಹೀಗೆ ಬನ್ನಿ. ಅದಾಗ್ಲಿಕ್ಕಿಲ್ಲ. ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಆದಿತ್ತು. ಅದಕ್ಕೆ ಬೇರೆ ವ್ಯವಸ್ಥೆ ಇಲ್ಲವೇನೆ? ಮತ್ತೆಂತದ್ದು? ಅದಾಗುವುದಿಲ್ಲ. ಮತ್ತೆ ಒಳ್ಳೆ ಕೆಲಸ ಆಗಬೇಕು. ಯಾವುದು? ಅದು ಈಗ ಬಾ ಸ್ವಾಮಿ. ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡುತ್ತಾ ದೇವರಿಗೆ ನೀವು ಪುರೋಹಿತರಾಗಿರಬೇಕು ಸ್ವಾಮಿ. ದೇವರು ಯಾರು? ರಂಗನಾಥ್. ನಾನು ಯಾರು? ರಂಗನಾಥ್. ನಾನು ನನಗೆ ಪೂಜೆ ಮಾಡುದ? ಪೂಜೆ ಮಾಡುವುದು ರಂಗನಾಥನಿಗೆ. ಪಂಚ ಹಾಗೆ ಪೂಜೆ ಭಟ್ರಿಗೆ ಒಂದು ಉಪಾಧಿ ಅಂತ ಒಂದು, ಮೂಲ ಬೇರೆ ಉಂಟು. ಮೂರ್ತ ರೂಪ ಅಂತ ಪ್ರಪಂಚದಲ್ಲಿ ಮೂರ್ತಿ ಆರಾಧನೆಯ ಮೂಲಕವಾಗಿ ಫಲವನ್ನು ಪಡೆಯುವಂತಹ ಕ್ರಮ. ನಾನು ಪೂಜೆ ಭಟ್ರು. ಆದಿ ತಪ್ಪ. ನನ್ನ ಭಾವ ಒಪ್ಪಿದ್ರು. ಅವಳು ಹೊರಟು ಬೇರೆ ಅವಳು. ಇವರಲ್ಲಿ ಅಲ್ಲ, ನಿಮ್ಮದೇ ಎಲ್ಲ ವ್ಯವಸ್ಥೆ ಆದ್ರೆ ಮತ್ತೆ ನಾನು ಇಲ್ಲಿ ನಿಂತು ಏನು ಮಾಡುವುದಕ್ಕೆ? ನಾನಿನ್ನು ಅಲ್ಲ, ಕೆಲಸ ಕೊಟ್ಟದ್ದು ನಿಮಗೆ, ಹೌದು, ಇರುವುದಕ್ಕೆ ಹೇಳಿದ್ದು ನಿಮ್ಮನ್ನು. ನನಗೆ ಇಲ್ಲಿ ಮತ್ತೆ ಏನು ಕೆಲಸ? ನಾನು ಕೇಳಿ ಪಡೆದದ್ದೇನು? ಈಗ ನಾನು ಅವರೇ ಕೊಟ್ಟದ್ದ? ಈಗ ನಾನೇ ಕೇಳ್ಬೇಕಾ? ಮತ್ತೆ ಗಂಡನಿಗೆ ಕೆಲಸ ಆಯ್ತು, ಹೆಂಡತಿಗೆ ಕೆಲಸ ಇಲ್ಲ ಅಂತ ಹೇಳಿ ಇವ್ರಿಗೆ ಬಿಟ್ಟು ಹೋದದ್ದು. ನಿಮಗೆ ಕೆಲಸ ಇಲ್ಲ ಅಂತ ಚಿಂತೆಯ? ಏನು ಕೆಲಸ? ನಿಮ್ಗೆ ಕೆಲಸ ನಾನು ಹೇಳ್ತೇನೆ. ಯಾವುದು? ನೀವು ಬತ್ತಿ ಇಡ್ಲಿಕ್ಕೆ ಆದಿ. ಯಾರಿಗೆ? ಈಗ ಬತ್ತಿ ಇಡುವ ಕೆಲಸ ನನ್ನದ. ನನ್ನ ಹೆಂಡತಿಯಲ್ಲಿ ಕೆಲಸ ಇಲ್ಲ ಅಂತ ಚಿಂತೆ ಬೇಕೆ? ಕೆಲಸ ಉಂಟ ಅವಳದ್ದು. ತಮ್ಮ. ಮತ್ತೆ ಅವಳು ಬಿಟ್ಟಾಳ? ತಮ್ಮ, ನಿನ್ನ ಅಕ್ಕನಿಗೆ ಬತ್ತಿ ಇಡುವ ಕೆಲಸವಾಗಾದ್ರೆ ಯಾರಿಗೆ ಅಂತ?
ಯಾರಿಗೆಲ್ಲ ಯಾವುದಕ್ಕೆ ಅಂತ ಹೇಳಿ. ಯಾವುದಕ್ಕೆ ಯಾಕೆ ಹ? ಇದು ಬತ್ತಿ ಆರತಿಗೆ ಆರತಿ ತಟ್ಟೆಯನ್ನು ತಯಾರು ಮಾಡ್ಬೇಕಲ್ಲ, ಪೂಜೆಗೆ. ಪೂಜಾ ಸಾಮಗ್ರಿ ತಯಾರು ಮಾಡ್ಬೇಕು. ಮತ್ತೆ ಅವಳೀಗ ಅರ್ಥ ಎಲ್ಲ ಸರಿ ಮಾತಾಡ್ತಾಳೆ. ಆಯ್ತಾ? ಅರ್ಥ ಇಲ್ಲದೆ ಅವಳದ್ದು ಈಗ ಮಾತಾಡ್ತಾಳೆ ಅಂದ್ರೆ ಹಿಂದೆ ಮಾತಾಡ್ತಿರ್ಲಿಲ್ಲ ಅಂತ ಅಲ್ಲ, ಪೂಜೆಗೆ ಬತ್ತಿ. ಸರಿ, ಆಯ್ತಲ್ಲ, ಒಳ್ಳೆ ಕೆಲಸ. ಮತ್ತೆ ನಮ್ಮ ಬೇರೆ? ಬೇರೆ ಇವರನ್ನು ಬಾವಿಗೆ ಹಾಕುವ. ಮುಗಿಯಿತು ತಮ್ಮ. ಎಂತದ್ದೇ ಎಂತದ್ದೇ ಬಾವಿಗೆ ಹಾಕುದು. ಹಾಗಲ್ಲ, ಮತ್ತೆ ಇವರಿಗೆ ಶುದ್ಧೋದಕವನ್ನು ತರುವುದಕ್ಕೆ ಒಬ್ರು ಜನ ಬೇಡವಾ? ಇವರೇ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗುತ್ತದೆ. ಪೂಜೆಯ ಕುಳಿತ ಮೇಲೆ ನಾನು ಎದ್ದು ಹೋಗಿ ಬಾವಿಯನ್ನು ನಿಲ್ಲಿಸುದು. ಆಗುದಿಲ್ಲ. ಹಾಗಾಗಿ ಸಾಹಿತ್ಯ ಸಿದ್ಧತೆ ಬೇಕು ಅದು. ಹೌದು. ಬಾವಿಗೆ ಹಾಕುವ ಅಂತ ಹೇಳಿದ್ರೆ ನೀವು ತರುವ ಕೆಲಸ, ಆ ಕೆಲಸಕ್ಕೆ ಹಾಕುವ, ನಿಯೋಜಿಸುವ. ನಿಯೋಜಿಸುವ. ಮತ್ತೆ ಅರ್ಥ ಇಲ್ಲದವಳು ಮಾತಾಡ್ಲಿಕ್ಕಿಲ್ಲ ನನ್ನ ಹೆಂಡತಿ. ಇಲ್ಲ ಇಲ್ಲ, ನಿಮ್ಮ ಹೆಂಡತಿ ಅಲ್ವಾ, ನೀವೇ ಕಲಿಸಿಕೊಟ್ಟದ್ದೆಲ್ಲ. ಸರಿ, ಇದು ಇದು ಇಷ್ಟು ಮುಗಿದ್ರೆ ಇನ್ನು ಉಳಿದಂತ ಅರ್ಧ ದಿನದಲ್ಲಿ ಎಂತದ್ದು ಕೆಲಸ ಕೆಲಸ? ಅದೇ ಮಾಡ್ತಾ ಇರುದು. ಬೇರೆ ಕೆಲಸ ಇಲ್ವಾ? ಬೇರೆ ಕೆಲಸ ಉಂಟಮ್ಮ. ಯಾವುದು? ಹೆಂಡತಿ ಆದವಳ ಧರ್ಮ ಏನು ಗೊತ್ತಾ? ಹಾ. ಗಂಡನ ಸೇವೆಯನ್ನು ಮಾಡುವುದೇ ಪತಿವ್ರತ ಹೆಂಡತಿ. ಪತಿವ್ರತೆಯ ಧರ್ಮ ಅದು. ಹೆಂಡತಿ ಆದವಳ ಧರ್ಮ. ಶ್ರೀಮದ್ ರಮಾರಮಣ ಗೋವಿಂದ. ಗೋವಿಂದ. ನೀನ್ ಯಾಕೆ ಹೇಳಿದ್ದು? ನಿನಗೆ ಮಂಗಳಾರತಿ ಮಾಡಿದ್ದು ಅಂತ ಹೇಳಿದ್ದು ನಾನು. ಯಾರು? ಹೆಂಡತಿಗೆ ಗಂಡನ ಸೇವೆಯ ಧರ್ಮ ಅಂತ ಅವಳು ನೀನು ಹೇಳಿಕೊಡ್ಬೇಕು ನಿನಗೆ. ಈ ಸ್ವಾಮಿ, ನಾಳೆಯಿಂದ ನೀವು ಮಂಗಳಾರತಿ ನನ್ನ ಮಾಡಿ. ತಮ್ಮನ ಹೆಂಡತಿ. ನಾಳೆಯಿಂದ ನೀವು ಮಂಗಳಾರತಿ ಮಾಡಿ. ಅದಿರ್ಲಿ, ನಾನು ಮಂಗಳಾರತಿ. ದೇವ ಮಂದಿರದಲ್ಲಿ ಇಲ್ಲಿ ಹೀಗೆ ಬರಬೇಕು, ಹೀಗೆ ಬರಬೇಕು. ಒಂದಿನ ಸ್ವರಗೈದು ಬೆನೆನುದ ಒಂದು ದಿನ ಸ್ವರಗೈದು ಬೆನೆನುದ ಎಂದದೆ ಕರುಷದುಳ್ ವೃಂದೆಯ ಕರೆಯುತ್ತಿಲ್ದಾಗ ಅರಸನಿ ಕೇಳಿದೆಯ ನಿನ್ನೊಡ ಒರವೆನು ತರಿಯಾಗ ಅರಸನಿ ಕೇಳಿದೆಯ ನಿನ್ನೋಡ ಒರೆವೆ ನಿನ್ನಂತರೆಯ ನಿನ್ನೋಡ ಒರೆವೆ ನಿನ್ನಂತರೆಯ ಸುರನಗರದಿ ತಿರಿ ದುರಿದನ ತಗಿದಲೆ ಸುರನಗರದಿ ತಿರಿ ದುರಿದನ ತಗಿದಲೆ ದುರುಳರಿ ಕುಳಿತಿನ ಬರುವಿನ ಅರಸಿನಿ ಕೇಳಿದೆಯ ನಿನ್ನೋಡ ಒರೆವೆ ನಂತರೆಯ ನನ್ನ ರಸಿವೃಂದೆ, ಸ್ವಾಮಿ, ನನ್ನಂತರ್ಯದಲ್ಲಿ ಹುಟ್ಟಿರುವಂತಹ ಒಂದೆರಡು ವಿಚಾರವನ್ನು ಹೇಳಬೇಕು ಎಂಬುದಾಗಿ ಹಲವು ಸಮಯದಿಂದ ಕಾದಿದ್ದೆ. ಸರಿಯಾದಂತಹ ಸಂದರ್ಭ ಇದುವರೆಗೆ ಒದಗಿ ಬಂದದ್ದಿಲ್ಲ. ಇಂದು ಒದಗಿ ಬಂದಿದೆ, ಸದಾ ಆ ಕಾಲ ಬಂದು ಒದಗಿದೆ. ಅಲ್ಲಿ ಸ್ವರ್ಗಲೋಕವನ್ನು ಆಳುತ್ತಿರುವವರು ಸುರರ್ಗಳು ನಮ್ಮವರಿಗೆ ಅನ್ಯಾಯವನ್ನು ಮಾಡಿದ್ದಾರೆ, ಅಧರ್ಮವನ್ನು ಮಾಡಿದ್ದಾರೆ, ದೌರ್ಜನ್ಯವನ್ನು ಎಸಗುವುದರ ಮೂಲಕ ನಮಗೆ ತೊಂದರೆಯನ್ನುಂಟು ಮಾಡಿದ್ದಾರೆ. ಅಂತವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಅಲ್ಲಿರುವಂತಹ ಸಿರಿ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳಬೇಕು, ಅಲ್ಲದಿದ್ದರೆ ತನ್ನದಾಗಿಸಿಕೊಳ್ಳಬೇಕು ಎನ್ನುವಂತ ಹಂಬಲ ಸೂರ್ಯ ಲೋಕ ಕೈದುವೆನು, ಹೋಗಿ ಬರುತ್ತೇನೆ. ಸ್ವಾಮಿ, ಹಿತವಲ್ಲ ಇದು ಹಿತವಲ್ಲ, ಹಿತವಲ್ಲವಿದು ಅಸಂಗತವಾದ ಕಾರ್ಯ. ಪತಿಗೆ ನಿಲಾಲಿಸು ನಾನೆಂಬ ನುಡಿಯ ಹಿತವಲ್ಲ, ಇದು ಹಿತವಲ್ಲ. ಸುರವರನವನು ಸಾಮಾನ್ಯನೇ ಮೊದಲೇ, ಸುರವರನವನು ಸಾಮಾನ್ಯನೇ ಮೊದಲೇ, ದುರುಳರ ಮಾತಿದು ದಿಟವಲ್ಲ ತಿರಳೆ. ಸುರರುಳುಗಾದಿ ಜೀವಿಸಿದವರುಂಟೆ, ಸುರರುಳುಗಾದಿ
ಇದ್ದುಕೊಂಡು ಒಂದು ಮಾತಿಗೆ ಅವಕಾಶವಿದೆ. ಖಂಡಿತ ಕೇಳ್ತೇನೆ. ಸ್ಮೃತಿ, ಶ್ರುತಿ, ಮತಿ, ಮನುಷ್ಯನಾದವನು ಯೋಚಿಸಬೇಕಾದದ್ದು. ಸತ್ಯ. ಈ ಹಿಂದೆ ನಡೆದಂತಹ ಚರಿತ್ರೆಗಳ ಪುಟಗಳನ್ನು ಓದಿಯಾದ್ರೂ ತಿಳಿದಿರಬೇಕು. ಏನು? ಅದು ಇಲ್ಲವಾದರೆ ಯಾರಾದ್ರೂ ಕೇಳಿ ಆದ್ರೂ ತಿಳಿದಿರಬೇಕು. ಅದು ಎರಡೂ ಇಲ್ಲವಾದರೆ ಮತಿ, ನಾವೇ ಯೋಚಿಸುವುದಕ್ಕೆ ಸಾಧ್ಯ. ಮುಂದೇನಾಗುತ್ತದೆ ಅಂತ ಹೇಳುವುದು ನಮ್ಮ ಬುದ್ಧಿ. ಬುದ್ಧಿ ಆಗಾಮಿ ಅಂತ ಹೇಳುತ್ತದೆ ಅಲ್ವೇ? ಹೌದು. ನನ್ನ ಗಂಡ ಯಾವತ್ತಿದ್ರೂ ಬುದ್ಧಿಯಿಂದ ವ್ಯವಹರಿಸುವವರು, ಹೌದಲ್ಲ? ಹಿತವಾದ ಕಾರ್ಯವನ್ನೇ ಮಾಡುವವರು ನೀವು. ಸತ್ಯ. ಆದರೆ ಈ ಕಾರ್ಯ ಮಾತ್ರ ಹಿತವಲ್ಲ ಸ್ವಾಮಿ. ಪ್ರಭೋ, ಏನೇ ಅಸಂಗತವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ನೀವು ಮುಂದಾಗಿದ್ದೀರಿ. ಏನು ಸುಮನಸರು? ಏನು? ದೇವತೆಗಳು ಸಾಮಾನ್ಯದವರೇ, ದುರ್ಬಲರೇ. ಅವರೊಡನೆ ಕಾದಾಡಿ ಯಾರಾದರೂ ಜೀವಿಸಿದವರು ಉಂಟೆ ಪ್ರಭೋ? ಹಾಗಾಗಿ ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಸ್ವರ್ಗ ಲೋಕಕ್ಕೆ ಅಭಿಯೋಗವನ್ನು ಮಾಡುವಂತಹ ವಿಷಯವನ್ನು ಬಿಟ್ಟು ಇಲ್ಲಿಯೇ ಉಳಿದುಕೊಳ್ಳಿ ಪ್ರಭೋ, ಇಲ್ಲಿಯೇ ಉಳಿದುಕೊಳ್ಳಿ. ಸರಿಯಾದುದೇ ಸಾಧುವಾದುದೇ ಎಂಬುದು ನಾನು ಅವಲೋಕಿಸಬೇಕು. ಯಾಕಂದ್ರೆ ಸ್ವರಾರ್ಕಳು ದಿವ್ಯ ದೃಷ್ಟಿಯುಳ್ಳವರು, ದಿವ್ಯ ಕಾಂತಿಯುಳ್ಳವರು, ದಿವ್ಯ ದೇಹವುಳ್ಳವರು, ಶಕ್ತಿಯುಳ್ಳವರು ಹೌದಾದ್ರು ಅವರು ಅನ್ಯಾಯವನ್ನು ಮಾಡಿದರೆ ಅದನ್ನು ನೈತಿಕವಾಗಿ ತಪ್ಪು ಎಂಬುದಾಗಿ ಹೇಳುವುದರ ಮೂಲಕ ಅನ್ಯಾಯ ಆದವರಿಗೆ ನ್ಯಾಯವನ್ನು ತೆಗೆದು ಕೊಡಿಸುವಲ್ಲಿ ನಾನು ಮುಂದಾಗಲೇಬೇಕು. ಪ್ರಪಂಚದಲ್ಲಿ ಮೂಕ ಯಾರು ಹೇಳು? ಬಾಯಿ ಬಾರದೆ ಇದ್ದವನು ಮೂಕನಲ್ಲವೇ? ಮತ್ತೆ ಎಲ್ಲಿ ಅಪರಾಧ ಆಗುತ್ತೆ ಅದು ಯಾರು ತಪ್ಪನ್ನೆಸಗುತ್ತಾರೋ ಅಂತದ್ದನ್ನು ಪ್ರತಿಭಟಿಸದೇ ಇದ್ದರೆ, ಧ್ವನಿ ಎತ್ತದೇ ಇದ್ದರೆ ಅವನು ಮೂಕನಾಗುತ್ತಾನೆ. ಅವ ಮೂಕ ನಿಜವಾಗಿ. ಆದರೆ ನಾನು ಮೂಕನಾಗಿ ಮೂಕನಂತೆ ಇರುವುದಕ್ಕೆ ಸಾಧ್ಯವೇ? ಕಂಡು ಕಾಣದಂತೆ ನಟಿಸುವುದಕ್ಕೆ ಸಾಧ್ಯವೇ? ಅವರಿಂದ ಅಂತಹ ತಪ್ಪು ಏನಾಯಿತು? ಸಮುದ್ರ ಮಥನದ ಕಾಲದಲ್ಲಿ ನಮ್ಮವರ ದಾನವರನ್ನೆಲ್ಲ ದುಡಿಸಿದರು. ಒಂದೇ ಒಂದು ಫಲವನ್ನು ಸಂಭಾವನೆಯನ್ನು ಕೊಡದೆ ದೌರ್ಜನ್ಯವನ್ನೆಸಗುತ್ತಾರೆ. ಸರಿಯಾಗಿ ದುಡಿದಂತ ಬಲಿ ಚಕ್ರವರ್ತಿ ಇಂದು ಪಾತಾಳ ಲೋಕದಲ್ಲಿ ಕಷ್ಟವನ್ನು ಅನುಭವಿಸುತ್ತಾ ಇದ್ದಾನೆ ಅಂತಾದ್ರೆ ಸುರರ್ಗಳ ಕುತಂತ್ರ, ತಂತ್ರಗಾರಿಕೆ, ಮೋಸಗಾರಿಕೆ ಎಂಬುದರಲ್ಲಿ ಅನುಮಾನ ಇಲ್ಲ. ಆ ಮೋಸಕ್ಕೆ ಸರಿಯಾಗಿ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಹೊರಟಿದ್ದೇನೆ. ನೀನೇನು ಯೋಚಿಸಬೇಡ. ಅವರಿಗೆ ತಕ್ಕ ಪಾಠವನ್ನು ಕಲಿಸಿ ಬರುತ್ತೇನೆ. ಬಲಿ ವಿರೋಚನೆಗಳು ಏನು ದುರ್ಬಲರೇ ಪ್ರಭು? ಬಲಿ ವೈರೋಚನೆ ಹಿರಣ್ಯಕರು ದುರ್ಬಲರೇ ಬಳಲಿದಲ್ಲದೆ ಆಳಿದರೆ ಕ್ಷಣಕಾಲವಾದರೂ ಆಳಿದ್ದಾರೆ. ಕಳರುಳು ಕೂಡಿನಿ ವ್ಯರ್ಥದೆ ಪ್ರಾಣ ಕಳಕೊಳ್ಳಬೇಡಿಲ್ಲ ಮೋಗದ ರಮಣ ಮೋಗದ ಸ್ವಾಮಿ, ಅರಸಿ ನನ್ನ ಮಾತನ್ನು ಕೇಳಿಯೂ ಮತ್ತೆ ನೀವು ಮುಂದುವರಿದು ಹೋಗುತ್ತೇನೆ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರು, ಬಟ್ಟೆಯ ಮೇಲೆ ಮುಳ್ಳು ಬಿದ್ದರು, ಹರಿಯುವುದು ಬಟ್ಟೆಯೇ ತಾನೆ. ಮುಳ್ಳಿನ ಉಪಾಧಿಯಲ್ಲಿ ಅವರಿದ್ದಾರೆ, ಬಟ್ಟೆಯ ಉಪಾಧಿಯಲ್ಲಿ ನಾವಿದ್ದೇವೆ ಎನ್ನುವುದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು ಪ್ರಭು. ಮಾತ್ರ
ಮಾತ್ರವಲ್ಲ ಸಮುದ್ರ ಮಥನದ ವಿಷಯವನ್ನಾಡಿದ್ದೀರಿ ನೀವು. ಆದ್ರೆ ಅಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತವರು ಯಾರು? ಈಗ ನಮ್ಮ ಮನೆಯ ದೇವರಾಗಿ ಕುಳಿತಂತಹ ಶ್ರೀಮನ್ನಾರಾಯಣ ದೇವರಲ್ಲವೇ? ಸತ್ಯ. ಅವರ ಸಂಕಲ್ಪ ಇಲ್ಲದಿದ್ರೆ ಯಾವುದೂ ಕೂಡ ಒಂದು ಹುಲ್ಲು ಕಡ್ಡಿ ಅಲ್ಲಾಡುವುದಕ್ಕೆ ಸಾಧ್ಯವಿಲ್ಲ. ಅವರಿಗೆ ಅವರ ಬಲ ಇದ್ದ ಮೇಲೆ ಖಂಡಿತವಾಗಿ ನಮ್ಮೊಡನೆ ದಾಳಿಯನ್ನು ಮಾಡುವುದಕ್ಕೆ ಬರುತ್ತಾರೆ. ನಮ್ಮ ಪ್ರಾಣ ಉಳಿಯುವುದಕ್ಕೆ ಸಾಧ್ಯ ಉಂಟೆ. ಅದಕ್ಕಿಂತಲೂ ಮಿಗಿಲಾಗಿ ಈ ಹಿಂದೆ ಅದನ್ನು ಆಳುತ್ತೇನೆ, ಅವರನ್ನು ವಶಪಡಿಸುತ್ತೇನೆ ಎನ್ನುವ ಹಾಗೆ ಹೋದಂತಹ ಬಲಿ, ವೈರೋಚನೆ, ಹಿರಣ್ಯಕರು ಇವರೆಲ್ಲ ದುರ್ಬಲರೇ ಸ್ವಾಮಿ. ಒಂದು ಕ್ಷಣವಾದರೂ ವ್ಯೋಮ ಲೋಕವನ್ನು ಆಳಿದ್ದಾರೆ. ನಿಮ್ಮಿಂದಲೂ ಇದು ಅಸಾಧ್ಯ ಪ್ರಭು. ಹಾಗಾಗಿ ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಸುಮನಸರ ಪಾಲಿಗೆ ನೀವು ತುತ್ತಾಗಿ ನೀವು ಪ್ರಾಣವನ್ನು ಕಳೆದುಕೊಳ್ಳಬೇಡಿ ಪ್ರಭು. ಪ್ರಾಣವನ್ನು ಕಣ್ಣೀರನ್ನು ಸುರಿಸುತ್ತಿರುವಂತಹ ನಿನಗೆ ಅಭಯವನ್ನು ನೀಡುತ್ತೇನೆ. ನನ್ನ ಯೋಗ್ಯತೆ ಏನು? ನನ್ನ ಹುಟ್ಟಾದದ್ದು ಹೇಗೆ? ಸರಿಯಾಗಿ ಸಿಂಹಾವಲೋಕನವನ್ನು ಮಾಡಿದರೆ ಹರನ ಹಣೆಗಣ್ಣಿಂದ ಹುಟ್ಟಿದಕೊಂಡವನು ನಾನು. ಹರನ ಕೃಪಾ ದೃಷ್ಟಿ ನನ್ನ ಮೇಲಿದೆ. ಪರಮೇಷ್ಠಿಯ ವರದ ಬಲ, ವರುಣ ದೇವನ ಅನುಗ್ರಹ, ನಮ್ಮ ಮನೆಯಲ್ಲಿ ನಾರಾಯಣ. ಹಾಗಾದರೆ ಅದೆಲ್ಲ ಇರುವಾಗ ನಮಗೇನು ಕೊರತೆ ಉಂಟು? ಕೊರತೆ ಅಲ್ಲ, ನ್ಯಾಯ ಕೇಳುವುದಕ್ಕಾಗಿ ಹೋಗಿದ್ದೇನೆ. ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಮತ್ತೊಂದು ವಿಚಾರವೇ ಏನು? ನನ್ನ ಜನ್ಮಕ್ಕೆ ಕಾರಣಕರ್ತರು ಯಾರು? ಅವರು ನನ್ನನ್ನು ಕೊಲ್ಲುವುದಕ್ಕೆ ಬಾರದೇ ಇದ್ರೆ ನನಗೆ ಸಾವಿಲ್ಲ. ನಾನು ಸಾಯಬೇಕು ಅಂತಾದ್ರೆ ನನ್ನ ಸಹಧರ್ಮಿಣಿಯಾಗಿರುವಂತ ನಿನ್ನ ಮಾಂಗಲ್ಯ ಭಾಗ್ಯ ಅಲ್ಲ, ಪಾತಿವ್ರತ್ಯ ಕೆಟ್ಟಿದ ಆ ಮಾತ್ರದಿಂದ ಮಾತ್ರ ನನಗೆ ಮರಣ ಬರುವುದಕ್ಕೆ ಸಾಧ್ಯವಿದೆ. ತ್ರೈಮೂರ್ತಿಗಳು ಬಂದರೂ ನನ್ನನ್ನು ಕೊಲ್ಲಲಾರಲು. ನನ್ನ ಜೀವದ ಚೈತನ್ಯ ಇರುವುದು ಯಾರಲ್ಲಿ ಬಲ್ಲಯೋ? ಯಾರಲ್ಲಿ? ನಿನ್ನಲ್ಲಿ. ನಿನ್ನ ಹೃದಯ, ನಿನ್ನ ಮನಸ್ಸು ಅಚಲವಾಗಿ ದೃಢವಾಗಿ ಇರುವಲ್ಲಿಯವರೆಗೆ ಈ ಮಾಂಗಲ್ಯ ಭದ್ರವಾಗಿ ನಿನ್ನದಾಗುತ್ತದೆ. ಹೋಗು. ಆದೀತು ಪ್ರಭು. ಆದ್ದರಿಂದ ದೇವತೆಗಳೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ರಣಘೋಷ ಮೊಳಗಲಿ. ತರುಣೋಣ.
ಸಂಚರಿಸುತ್ತ ಐರಾವತವನ್ನು ಯಾರಿಕೊಂಡು ಬಂದವ ನೀನೇ ಏನೋ ಸುರಪಾಲ? ಈ ಸ್ವರ್ಗದಲ್ಲಿ ಐರಾವತವನ್ನು ಏರಿಕೊಂಡು ಬರುವ ಸುರಪಾಲ ಮಾತ್ರ. ಹೌದಾ? ಹಾಗಿದ್ರೆ ನಿನ್ನನ್ನೇ ಹುಡುಕುತ್ತಾ ಬಂದವನು ನಾನು. ಹಾಗೆ ನ್ಯಾಯವಾಗಿ ನಮಗೆ ಸಿಗಬೇಕಾದಂತಹ ಅಧಿಕಾರ ಮೋಸದಿಂದ ಪಡೆದವನು ನೀನು. ಆದ್ದರಿಂದಲೇ ಅದನ್ನು ಪ್ರಶ್ನಿಸುವುದಕ್ಕೆ ಬಂದವ ಸ್ವರ್ಗಕ್ಕೆ ದಾಳಿ ಮಾಡುವೆ ಎನ್ನುವಂತಹ ನಿರೀಕ್ಷೆಯನ್ನೇ ಇಟ್ಟುಕೊಂಡವನು ನಾನಲ್ಲ. ಯಾಕೆಂದರೆ ಕರುಣಪಾಲಿತ ಪುತ್ರ ನೀನು ನಮ್ಮನಿಂದಲೇ ನಾಮಕರಣ ಸಂಸ್ಕಾರಕ್ಕೆ ಒಳಪಟ್ಟವ. ನೀನು ಧರ್ಮದ ಪರವಾಗಿರಬೇಕಾಗಿತ್ತು, ಸುರ ಪಕ್ಷಪಾತಿಯಾಗಿರಬೇಕು. ಕೆಲವೊಮ್ಮೆ ನಿರೀಕ್ಷೆಯೂ ಮೀರಿದ್ದನ್ನು ಮಾಡಬೇಕಾಗುತ್ತದೆ. ಅದೇ ಆಲೋಚನೆ ಮಾಡುವುದು ನೀನು ಭಾವಿಸಿದ್ದೇ ತಪ್ಪಾಗಿ ಹೋಯಿತು. ಏನು? ಯಾಕೆಂದರೆ ಈ ಸ್ವರ್ಗ ಲೋಕದಲ್ಲಿ ಆ ರಾಕ್ಷಸರಿಗೆ ಯಾವುದೇ ಅಧಿಕಾರವಿಲ್ಲ, ಅದನ್ನು ಪಡೆಯುವಂತಹ ಯೋಗ್ಯತೆಯೂ ಅವರಿಗಿಲ್ಲ. ಯಾಕೆಂದರೆ ಸ್ವಯಂ ಸಾಧನೆಯ ಮೂಲಕವಾಗಿ ಧರ್ಮ ಮಾರ್ಗದಲ್ಲಿ ಗಮಿಸಿ 3 ಯಾಗಗಳನ್ನು ಮಾಡಿದಂತಹ ಪರಿಣಾಮವಾಗಿ 3 ಮೂರ್ತಿಗಳು ಒಲಿದು ಈ ಸ್ವರ್ಗದ ಅಧಿಕಾರವನ್ನು ನನಗೆ ದಯಪಾಲಿಸಿದವರು. ಸಮುದ್ರ ಮಥನ ಕಾಲದಲ್ಲಿ ನಮ್ಮವರನ್ನು ಯಾಕೆ ಬರಮಾಡಿಕೊಂಡದ್ದು ನೀನು? ಸಮುದ್ರ ಮಥನದ ಸಂಪೂರ್ಣ ನಿರ್ದೇಶನ ಯಾರದ್ದು? ಯಾರದ್ದು? ಯಾರದ್ದು ಹೇಳು? ಹರಿಯದ್ದು. ಹರಿಯಲ್ಲಿದ್ದಾನೆ ಈಗ. ಎಲ್ಲಿ? ಪಾಪಿ ನಿನ್ನ ಮನೆಯಲ್ಲೇ ಇದ್ದಾರೆ. ಅವನನ್ನು ಕೇಳುವುದು ಬಿಟ್ಟು ಇಲ್ಲಿಯವರೆಗೆ ಬಂದಿದ್ದೀಯಲ್ಲ ತಲೆಗೆಟ್ಟವರೇ. ಈಗ ನನ್ನಲ್ಲಿ ನಮ್ಮವರಲ್ಲಿ ಬಂದು ವಿಚಾರವನ್ನು ತಿಳಿಸಿದವರು ಯಾರು? ಯಾರು? ನಮ್ಮವರಾದಂತಹ ಬಲಿಚಕ್ರವರ್ತಿಯಲ್ಲಿ ಬಂದು ವಿಚಾರವನ್ನು ಹೇಳಿದವ ಯಾರು? ಯಾರು? ನೀನೇ. ಮತ್ತೆ ಯಾರು? ಹರಿಯ ನಿರೂಪಣೆ ಅಂತ ನಾನು ಬಂದು ಏನೇ ಆಗಲಿ ಪಂಥದಲ್ಲಿ ಇದ್ದದ್ದು ಏನು? ಬಂದಂತಹ ಸುವಸ್ತುಗಳು 2 ಅಂಶ ರಾಕ್ಷಸರ ಪಾಲಿಗೆ, 1 ಅಂಶ ದೇವತೆಗಳಾದ ಅಮೃತವನ್ನು ಬಡಿಸಿದ್ದು ಯಾರು? ಯಾರು? ಹರಿ ಇದ್ದಾರೆ, ಶ್ರೀಹರಿ ಇದ್ದಾರೆ. ಆ ಸಮಯದಲ್ಲಿ ಇದ್ದದ್ದು ಯಾರು? ಯಾರು? ಒಬ್ಬಾಕೆ ಹೆಣ್ಣು ಮಾತ್ರ. ಹೌದಲ್ವಾ? ಆ ಹೆಣ್ಣು ಯಾರು? ಯಾರೇ ಆಗ್ಲಿ ಆ ಸಮಯದಲ್ಲಿ ಶ್ರೀಹರಿಯೇ ಹೆಣ್ಣಿನ ರೂಪ. ಅದು ಮತ್ತೆಲ್ಲ ಗೊತ್ತಾದ. ನಿನಗೆ ದೂರ ಇದ್ದವರು ಯಾರು? ಯಾರು? ರಾಹು ಕೇತುಗಳು. ಮೊದಲು ಸ್ವರ್ಪಾಣುವಾಗಿ ಇದ್ದವರು. ಆ ಸ್ವರ್ಪಾಣುವಿನ ತಲೆ ಕಡಿದವ ಶ್ರೀಹರಿ ಇದ್ದಾರೆ. ಹಾಗಿದ್ರೆ ನಿನ್ನ ಪಕ್ಷದಲ್ಲಿ ನಮಗೆ ಮೋಸವಾಗುತ್ತದೆ ಅಂತಾದ್ರೆ ಅದನ್ನು ಪ್ರಶ್ನಿಸುವುದಕ್ಕಾಗಿ ಯಾವ ರೀತಿಯ ಮೋಸ? ಮತ್ತೆ ನಮಗೆ ಮೋಸ ಆಗ್ಲಿಲ್ವಾ? ಹೇಗೆ? ಈಗ ಬಂದಂತಹ ಸುವಸ್ತುಗಳಲ್ಲಿ ಪಾಲು ಸರಿಪಾಲು ಅಂತ ಹೇಳಿದವ ನನ್ನಲ್ಲಿ ಬಂದು ನೀನು. ಸರಿ. ಹೌದಾ? ನಿನ್ನಲ್ಲಿ ಬಂದು ಹೇಳಿದಲ್ಲ, ಬಲಿ ಚಕ್ರವರ್ತಿಯಲ್ಲಿ. ನಮ್ಮವರಲ್ಲಿ ಬಂದು ಹೇಳಿದ್ದು ನೀನು. ಹೌದಾ? ಹಾಗಿದ್ರೆ ಆ ರೀತಿಯಾಗಿ ನಡೆದುಕೊಳ್ಳಬೇಕಾದುದು ನಿಮ್ಮ ಧರ್ಮ. ಹೌದಾ? ಹಾಗೆ ನಡೆದುಕೊಂಡಿದ್ದೀರಾ? ದೇವತೆಗಳ ಪಂಕ್ತಿಯಲ್ಲಿ ಆ ಸ್ವರ್ಪಾಣಿ ಯಾಕೆ ಬಂದು ಕುಳಿತುಕೊಂಡದ್ದು? ಅದು ಅಧರ್ಮವೇ. ಅಧರ್ಮ ಅಲ್ಲ, ಅದು ನೀವು ಮೋಸ ಮಾಡ್ತೀರಿ ಅಂತ ತಿಳಿದೆ ಆತ ಬಂದು ಕುಳಿತದ್ದು. ಈಗ ಆ ಸಂದರ್ಭದಲ್ಲಿ ಆ ರಾಕ್ಷಸರ ನಾಯಕನಾಗಿದ್ದದ್ದು ಯಾರು? ಬಲಿಚಕ್ರವರ್ತಿ. ಅವನೇ ಮತ್ತೆ ಪ್ರಶ್ನಿಸುವುದಕ್ಕೆ ಬರಲಿಲ್ಲ. ಪ್ರಶ್ನಿಸುವುದಕ್ಕೆ ಬಂದವರು ನೀನು ಸುಮ್ಮನಿದ್ಯಾ? ಏನು? ನೀನು ಸುಮ್ಮನೆ ಅವನು ಬರಲಿಲ್ಲ, ಅವನು ಯಾಗ ಮಾಡಿದ್ದು. ಮತ್ತೆ ಹೌದು. ಇಲ್ಲ, ಮತ್ತೆ ಅವರನ್ನು ಕೇಳುವುದಕ್ಕೆ ನೀನ್ ಯಾಕೆ ಬಂದ? ಬಲಿಚಕ್ರವರ್ತಿಗೆ ತಲೆ ಬಿಸಿಲ್ಲದಿದ್ರು ಕೂಡ ಬಲಿಚಕ್ರವರ್ತಿಯ ಒಟ್ಟಿಗೆ ಇದ್ದವರು ಯಾರು? ರಾಕ್ಷಸರು. ಅವರಿಗೆ ಮೋಸ ಆಗಿದೆ. ಅವರಿಗೆ ಬೇಕಾಗಿದ್ದಂತಹ ಅಧಿಕಾರವು ಅಲ್ಲ ಅಮೃತವು ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ನಮ್ಮವರಿಗಾದಂತಹ ಮೋಸವನ್ನು ಪ್ರಶ್ನಿಸುವುದಕ್ಕೆ ಸಂಬಂಧಿಕರು ಆ ರಾಕ್ಷಸರು. ಮತ್ತೆ ಯಾರು? ಸಮುದ್ರ ಮಥನ ಮೊದಲು ನನಗೆ ಸಂಬಂಧ ಉಂಟು. ಸಂಬಂಧವಿದ್ದ ಕಾರಣವೇ ನಾನು ಏನು ಸಂಬಂಧ? ನನ್ನ ಮಾವ ಯಾರು? ಯಾರು? ನನ್ನ ಮಾವ ರಾಕ್ಷಸರಿಗೆ ಸೇರಿದವ. ಹಾಗಾಗಿ ಆ ರೀತಿ ಅವರಿ ಕಾಲನೇಮಿ ಇದ್ದಾನೆ. ಅವರಿಗಾದಂತಹ ಮೋಸವನ್ನು ಅಳಿಯನಾಗಿ ನಾನು ಬಂದು ಕೇಳ್ತಾ ಇದ್ದೇನೆ. ಇದನ್ನು ಪ್ರಶ್ನಿಸುವುದಕ್ಕೆ ಬಂದ್ರೆ ಉಡಾಪೆಯ ಉತ್ತರ. ಸಮುದ್ರ ಮಥನದ ಮೊದಲೇ ಆ ರಾಕ್ಷಸರು ದೇವಲೋಕಕ್ಕೆ ದಾಳಿ ಮಾಡಿದವರಿದ್ದಾರೆ. ಅದಕ್ಕೆ ತಕ್ಕುದಾದ
ಅದಕ್ಕೂ ಒಂದು ಕಾರಣ ಉಂಟು. ಅಕ್ಕನ ಮಕ್ಕಳು ಎನ್ನುವ ಹಾಗೆ ಪ್ರಶ್ನಿಸುವುದಕ್ಕೆ ಬಂದವರಿದ್ದೇವೆ. ಅಕ್ಕನ ಮಕ್ಕಳು ಇರುವಾಗ ತಂಗಿಯ ಮಕ್ಕಳಿಗೆ ಅಧಿಕಾರ ಉಂಟು? ಏನು ಹಿರಿಯರಿಂದ ಬಂದ ಬಳುವಳಿ ಅಲ್ಲ ಪುಣ್ಯಾತ್ಮ, ಸ್ವಯಂ ಸಾಧನೆ ಮೂಲಕವಾಗಿ ನಾನೇ ಸಂಪಾದಿಸಿದಂತಹ ಈ ಸ್ವರ್ಗವನ್ನು ಏನು ಯಾಕೆ ಬಿಟ್ಟು ಕೊಡಬೇಕು? ಹಾಗಿದ್ರೆ ಸ್ವರ್ಗವನ್ನು ಏರಬೇಕು ಅಂತಾದ್ರೆ 100 ಯಾಗ ಮಾಡ್ಲೇಬೇಕಾ? ಮಾಡಬೇಕು. ಹಾಗಿದ್ರೆ ನಾವು ಬರ್ಲಿಲ್ವ ಈಗ? ಹೊರಬಲವನ್ನು ಪಡೆದುಕೊಂಡು ಬಂದ. ಹಾಗಿದ್ರೆ ನಾನೊಬ್ಬ ಸಾಧಕ. ನೀನು ಬಂದಿರಬಹುದು, ಕ್ಷಣಿಕವಾಗಿ ನೀನು ಮತ್ತೆ ಗೆಲ್ಲಲೂಬಹುದು, ಆದರೆ ಶಾಶ್ವತವಾಗಿ ಸ್ವರ್ಗದ ಪೀಠ ನಿನಗೆ ದಕ್ಕುವುದಿಲ್ಲ. ಶಾಶ್ವತವಾಗಿ ನಮಗೆ ಬೇಕು ಅಂತಲೂ ಇಲ್ಲ. ಹಾಗಾದರೆ ಸಾಯುವುದಕ್ಕೆ ಸಿದ್ಧನಾಗಿ ಪಾಲಿದೆ ಪುರಗರ ಕಪರ್ತಿಗೆ, ಪಾಲಿದೆ ಶಿವಸಾಂಬಯ್ಯಪ್ಪನು, ಪಾಲಿಸೆ ಶಂಕರ ಶರಣವ, ಪಾಲಿಸೆಂದೆನುದ ಕಾಪಾಡಬೇಕು ಸ್ವಾಮಿ. ಕಾಳಿಗೆರೆಯುದ ಬರಳುವ ನಿರ್ಜರ ಜಾಲವನ್ನು ಸಂತೈಸಿ ಬೆದರದಿರಿ ಹೇಳಿ ರಕ್ಷಿಪೆ ಬಂದ ಭಯ ಏನೆನಲು. ಓಗೋ ದೇವಲೋಕವನ್ನು ಬಿಟ್ಟು ಕೈಲಾಸಗಿರಿಯನ್ನು ಏರಿಕೊಂಡಿದ್ದೀಯ. ಮುಖ ನೋಡಿದರೆ ಸುಖ ಕಾಣುತ್ತಾ ಇಲ್ಲ. ಏನಾಯಿತಯ್ಯ? ಏನು? ಹುಟ್ಟಿಕೊಂಡಂತಹ ಜಲಂಧರ ನಾಮಕನಿಂದ ಬಂದಂತಹ ಪರಿಭವ ಸ್ವಾಮಿ. ಹೌದೇ ಸ್ವಾಮಿ, ಬ್ರಹ್ಮನಿಂದ ವರವನ್ನು ಪಡೆದಂತಹ ಆತ ಭೂಲೋಕದ ಇಳಿಯ ನರರನ್ನು ವೀರರನ್ನೆಲ್ಲ ಗೆದ್ದ ಬಳಿಕ ನೇರವಾಗಿ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದ. ನಮ್ಮನ್ನು ಸ್ಥಾನಭ್ರಷ್ಟನನ್ನಾಗಿಸಿದ ಸ್ವಾಮಿ. ಹೌದೇ? ಅವನಿಂದ ಬಂದಂತಹ ಉಪಟಳ ನೀನೇ ರಕ್ಷಿಸಬೇಕು. ಚಿಂತೆಯನ್ನು ಮಾಡುವುದು ಬೇಡ. ಆದಷ್ಟು ಬೇಗನೆ ಆ ಯುದ್ಧರಂಗವನ್ನು ಪ್ರವೇಶ ಮಾಡೋಣ. ದುಷ್ಟನಾಗಿ ದುರಾತ್ಮನಾಗಿ ಮೆರೆಯುತ್ತಾ ಇರುವಂತಹ ಆ ಜಲಂಧರನಿಗೆ ಸರಿಯಾದಂತಹ ಶಾಸ್ತಿಯನ್ನು ಒದಗಿಸಿ ನಾನು ಕೊಡುತ್ತೇನೆ, ನಿಶ್ಚಿಂತೆಯಿಂದ. ಒಮ್ಮೊಮ್ಮೆಗೆ ರಣರಂಗದಿಂದ ಓಡಿ ಹೋದಂತಹ ರಣ ಹೇಳಿ ನೀನು ಮತ್ತೊಮ್ಮೆ ಬಂದೆಯಲ್ಲ. ಯಾವನೋ ಒಬ್ಬಾತ ಜೋಗಿಯನ್ನು ಕರೆದುಕೊಂಡು ಇಲ್ಲಿಗೆ ಬಂದವನಿದ್ದಿ, ಕೈಯಲ್ಲಿ ತ್ರಿಶೂಲ. ಇವನ ಒಂದು ರೂಪವೇ. ಯಾರೀತ? ಜಗನ್ನಾಥನ
ಸಂಪತ್ತಿದೆ, ಹಾ. ಒಂದು ಪುರವಿದೆ, ಹಾ. ಅದನ್ನೆಲ್ಲ ಒಳ್ಳೆಯದಕ್ಕಾಗಿ ವಿನಿಯೋಗ ಮಾಡಬಹುದಾಗಿತ್ತು. ಹೇಳಿಕೊಡುವವರು ಬಹಳಷ್ಟು ಮಂದಿಗೆ ಇರುತ್ತಾರೆ, ಅರೆದು ಕೊಡುವವರು ಇದ್ದಾರೆ ಅಂತ ಕುಡಿಯುವಂತ ನಾವು ಯೋಚನೆ ಮಾಡುವುದು ಬೇಡವಾ? ಹೇಳಿಕೊಟ್ಟಿದ್ದಾರೆ. ದೇವತೆಗಳ ಮೇಲಿನ ಹಗೆತನಕ್ಕಾಗಿ ದೇವಲೋಕವನ್ನು ಏರಿದ್ದೀಯಾ, ಲೋಕದ ಒಳಿತಿಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಆ ದೇವತೆಗಳು ನೋವನ್ನುಂಡರು ಅಂತಾದ್ರೆ ಲೋಕದ ಶಕ್ತಿಗಳಾದಂತಹ ನಾವು ಸುಮ್ಮನಿರ್ತೇವೆ ಅಂತ ಭಾವಿಸಿಕೊಂಡಿದ್ದೀಯಾ? ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಮಾಡಿರುವುದು ಅಪರಾಧ ಎಂದು ತಿಳಿಯಿತು ಅಂತಾದ್ರೆ ಈಗ ಹೋಗಿ ದೇವೇಂದ್ರನ ಕಾಲಿಗೆ ಬೀಡು, ಅವನಿಂದ ವಶಪಡಿಸಿಕೊಂಡಂತ ದೇವಲೋಕವನ್ನು ಕೊಟ್ಟೆ ಅಂತಾದ್ರೆ ಬದುಕುವುದಕ್ಕೆ ನಾನೇ ನಿನಗೆ ಅವಕಾಶ ಮಾಡಿಕೊಡುತ್ತೇನೆ. ನೀನು ಕಾಣುವುದಿಲ್ವ ನಿನಗೆ? ಏನು ತಿಳಿದು ಕೇಳುವುದ, ತಿಳಿಯದೇ ಕೇಳುವುದ? ನೀನು ಅಂತಹ ಮೂಢನಾಗಿ ಹೋದೆಯಾ? ಇಲ್ಲ ಅಲ್ವಾ? ಬಂದವನು ಕೈಲಾಸಾಧಿಪತಿ ಆಗಿರುವಂತಹ ಪರಮೇಶ್ವರನಿದ್ದಾನೆ. ನಾನು ತಿಳಿಯದೇ ಕೇಳಿದ್ದಲ್ಲ, ತಿಳಿದೇ ಕೇಳಿದ್ದೇನೆ. ಯಾಕೆ ಹೇಳು? ನನ್ನ ಪರಿಚಯ ನಿನಗೆ ಉಂಟೋ ಇಲ್ವೋ ಅಂತ ಕೇಳಲಿಕ್ಕೆ. ನಿನ್ನ ಪರಿಚಯವಾ? ಈ ಲೋಕವನ್ನೆಲ್ಲ ತಿಳಿದಿದ್ದೇನೆ. ನನಗೆ ನೀನು ತಿಳಿಯದೆ ಉಳಿಯುವುದಕ್ಕೆ ಸಾಧ್ಯ ಉಂಟು? ಖಂಡಿತವಾಗಿಯೂ ಇಲ್ಲ, ತಿಳಿದಿದ್ದೇನೆ. ನನ್ನ ಸೃಷ್ಟಿಗೆ ನೀನೇ ಕಾರಣನಂತೆ ಅದನ್ನು ಚೆನ್ನಾಗಿಯೇ ಬಲ್ಲವನಿದ್ದೇನೆ. ಆದರೆ ಮಗ ಎನ್ನುವುದನ್ನು ತಿಳಿದು ಕೂಡ ಇಲ್ಲಿಯವರೆಗೆ ನನ್ನನ್ನು ನೋಡುವುದಕ್ಕೂ ನನ್ನನ್ನು ಕಾಣುವುದಕ್ಕೂ ತಂದೆಯಾದಂತಹ ನೀನು ಬಂದಿದ್ಯಾ? ಮೇಲೆ ಕುಳಿತು ನೀವೆಲ್ಲ ನಮಗೆ ಕಾಣುತ್ತೀರಿ. ಯಾವ ರೀತಿಯಾದಂತಹ ನಡೆ ಉಂಟು ನಿನ್ನದು ಎನ್ನುವುದನ್ನು ತಿಳಿಯದೇ ಇರುವವನೇ ನಾನು ಏನೂ ಅಲ್ಲ. ಮೆರೆಯುವಷ್ಟು ಮೆರಿ ಎನ್ನುವಂತೆ ಬಿಟ್ಟಿದ್ದೇನೆ ಅಷ್ಟೇ. ಹಾಗಿದ್ರೆ ಮೇಲೆ ಕುಳಿತುಕೊಂಡು ನೀನು ನೋಡುತ್ತೀಂತಾದ್ರೆ ಮಗನನ್ನು ಬಳಿಗೆ ಕರೆದುಕೊಂಡು ಹೋಗುವುದಕ್ಕೆ ಅನಿವಾರ್ಯತೆ ಇಲ್ಲ. ಹಾಗಿದ್ರೆ ಯಾಕಾಗಿ? ನಿನ್ನ ಇಚ್ಛಾಪೂರ್ವಕವಾಗಿ ನಾನು ಸೃಷ್ಟಿಗೊಂಡದ್ದು ಹೌದಾ ಅಲ್ವಾ? ಹೌದು, ಇಚ್ಛಾಪೂರ್ವಕ ಅಂತ ಹೇಳಿದ ಏನೋ ಒಂದು ದೇವೇಂದ್ರನ ಮೇಲೆ ಕ್ರೋಧಕ್ಕಾಗಿ ನೀನು ಹುಟ್ಟಿಕೊಂಡೆ. ಅದರಿಂದ ಹುಟ್ಟಿದಂತಹ ಕಣ್ಣಿನ ಕಿಡಿಯಿಂದಲಾಗಿ ಅದರಿಂದ ಹುಟ್ಟಿಕೊಂಡವನು ನೀನು. ಪ್ರಾರಂಭದಲ್ಲಿ ಅದರಿಂದ ಆದದೊಂದು ದುಷ್ಟರ ನಾಶ ಏನೋ ಒಳಿತಾಯಿತು, ಅದರಿಂದ ಹುಟ್ಟಿಕೊಂಡವ. ಆದರೆ ನಾಶ ಮಾಡುವುದಕ್ಕೆ ಹುಟ್ಟಿಕೊಂಡಂತ ಆ ಕಿಡಿಯಿಂದ ಇಂಥನೋರ್ವ ದುಷ್ಟರು ಹುಟ್ಟಿಕೊಳ್ಳುತ್ತಾನೆ ಅಂತ ನಾನು ಹಾಗಿದ್ರೆ ನೀನು ಸೃಷ್ಟಿಸಿದ್ದಲ್ಲ, ಸೃಷ್ಟಿ ಮಾಡಿ ಹೋದದ್ದು. ಬಿಡು, ನಿನ್ನ ಒಂದು ಹುಟ್ಟಿನ ಬಗ್ಗೆ ನಿನಗೆ ಅಷ್ಟೊಂದು ತಾತ್ಸಾರ ಉಂಟು ಅಂತಾದ್ರೆ ನಾನೇ ನನಗೆ ತಾತ್ಸಾರಲ್ಲ. ದೇವರ ಮಗ ಅಂತ ಹೆಮ್ಮೆ ಬೇಕಾಗಿತ್ತು ನಿನಗೆ. ಹೆಮ್ಮೆ ಪಡ್ತಾ ಇದ್ದೆ. ಯಾವಾಗ ನೀನು ತಂದೆಯಾಗಿ ನಡೆದುಕೊಳ್ಳುತ್ತಾ ಇದ್ದರೆ ಮಗನಿಗಾದಂತಹ ಅನ್ಯಾಯ ಅದನ್ನು ಪ್ರಶ್ನಿಸುವುದಕ್ಕೆ ನಾನು ದೇವೇಂದ್ರನಲ್ಲಿ ಯುದ್ಧವನ್ನು ಮಾಡಿದಂತಾದ್ರೆ ಮಗನ ವಿರೋಧವೇ ಆ ದೇವತೆಗಳ ಪಕ್ಷಪಾತಿ. ಮಗನಾದರೂ ಸರಿದಾರಿಯಲ್ಲಿ ನಡಿಬೇಕಿತ್ತಲ್ಲ ಜಲಂಧರ. ಯಾರು ನಿನಗೆ ಬೇಡ ಅಂತ ಹೇಳ್ತಾ ಇದ್ರು? ಈಗ ದೇವತೆಗಳು ಯಾರು? ನಮ್ಮ ಅನುಗ್ರಹದಿಂದ ಪಡೆದುಕೊಂಡಂತ ದೇವಲೋಕದ ಪೀಠ ಹೌದಾ? ಅದರ ಮೇಲೆ ನೀನು ದಾಳಿ ಮಾಡುತ್ತಿ ಅಂತ ನಿನ್ನನ್ನು ಪ್ರಶ್ನೆ ಮಾಡಿದಾಗ ನಾನು ಬರದೆ ಮತ್ತೆ ಯಾರು ಬರುದೇ? ಈಗ ನೀನು ಮೊದಲು ಇರ್ಲಿಲ್ವಾ? ಯಾಕೆ? ನಾನು ದೇವಲೋಕಕ್ಕೆ ಬರುವ ಮೊದಲು ನೀನು ಇರ್ಲಿಲ್ವಾ? ಇದ್ದೆ. ಆಗ ನೀನು ಬಂದು ಬುದ್ಧಿ ಮಾತು ಹೇಳಬಹುದಿತ್ತು. ಯಾಕೆ ಹೇಳ್ಬೇಕು? ನೀನು ಬುದ್ಧಿಶೂನ್ಯನ, ಅವಿದ್ಯಾವಂತನ, ಅಜ್ಞಾನಿಯ ಅಲ್ಲ ಅಂತಾದ್ರೆ ನಿನ್ನನ್ನು ಮೊದಲು ಏನು ಹೇಳುವುದು ನಾನು? ಮಾಡುವುದಕ್ಕೆ ಯಾಕೆ ಬಂದದ್ದು ನೀನು? ಈಗ ಕಾರಣ ಉಂಟು. ತಪ್ಪು ಬೇಕು, ತಪ್ಪಿದ ಮೇಲೆ ಸರಿಯಾದ ಶಿಕ್ಷೆ ಕೊಡುವುದಕ್ಕಾಗಿ ಬಂದು ನಿಂತಿದ್ದೇನೆ. ಈಗ ನನ್ನನ್ನು ಪ್ರಶ್ನಿಸುವುದಕ್ಕೆ ಬಂದಂತಹ ನೀನು ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಹೇಳಿದಂತಹ ಮಾತಿಗೆ ತಪ್ಪಿದಂತಹ ಸುರಪಾಲ ಆ ಕಾಲದಲ್ಲಿ ನೀನು ಇದೆಯಲ್ಲ ಅಲ್ಲಿ. ಹೌದಪ್ಪ. ಈಗ ನೋಡಿ ಯೋಚನೆ ಮಾಡು. ಯಾವುದಕ್ಕೊಂದು ಪಾತ್ರತ್ವ ಎನ್ನುವುದು ಬೇಕಾಗುತ್ತದೆ. ಯಾರಿಗೋ ಯಾವುದೋ ಒಂದು ಸುವಸ್ತುಗಳನ್ನು ಕೊಡುವ ಹಾಗಿಲ್ಲ. ದೇವಲೋಕದಲ್ಲಿರುವಂತಹ ಅಮೃತವಾದರೂ ಉತ್ತಮರ ಕೈಗೆ ಸಿಗಬೇಕಾದ. ಹಾಗಿದ್ರೆ ನೀವು ಪಂಥವನ್ನು ಇಟ್ಟದ್ದು ಯಾಕೆ? ಪಂಥ ಯಾರು ಹೇಳಿದ ನಿನಗೆ ಪಂಥ ಅಂತ? ಸಿಗಬೇಕಾದದ್ದು ಲೋಕ ನಿಯಮಕನಾಗಿರುವಂತಹ ಶ್ರೀಹರಿಯ ನಿರ್ದೇಶನ. ಅದಕ್ಕೆ ನಾವೆಲ್ಲರೂ ಒಳಗೊಂಡೇ ಇರುತ್ತೇವೆ. ಹಾಗಿದ್ರೆ ನೀವು ಮೋಸ ಮಾಡಿದಂತಾಗ್ಲಿಲ್ವಾ? ಮೋಸ ಆಗುವುದಿಲ್ಲ. ಪಡೆದುಕೊಳ್ಳುವಂತ ಯೋಗ್ಯತೆ ಅವರಿಗಿಲ್ಲ ಅಂತ ಆಡುವುದು ನಾನು. ಈಗ ಪಡೆದುಕೊಳ್ಳುವಂತಹ ಯೋಗ್ಯತೆ ಬಲಿಗೆ ಇಲ್ಲ ಅಂತಾದ್ರೆ ಹರಿಯ ನಿರೂಪಣೆಯಂತೆ ದೇವೇಂದ್ರ ಬಲಿಗೆ ಯಾಕೆ ಬಂದದ್ದು? ಪುಣ್ಯಾತ್ಮ, ನಿನಗೆ ಹೇಳಿದ್ರೆ ಅರ್ಥ ಆಗ್ತದ? ಈಗ ಶ್ರೀಹರಿಯ ನಿರ್ದೇಶನ, ಶ್ರೀಹರಿಯೇ ಒಬ್ಬನೇ ಸಾಕಾಗ್ತದೆ ಹೌದಾ? ಸಮುದ್ರ ಮಥನವನ್ನು ಮಾಡುವುದಕ್ಕಾಗಿ. ಹಾಗಾದ್ರೆ 3 ಕೋಟಿ ದೇವತೆಗಳು ಅಥವಾ 66 ಕೋಟಿ ದೇವತೆಗಳ ವಿನಿಯೋಗ ಯಾಕಾದದ್ದು? ಇದರಿಂದ ಲೋಕಕ್ಕೊಂದು ಪಾಠ ಆಗಬೇಕು. ದೇವ ರಾಕ್ಷಸರಾದರೂ ಉತ್ತಮದ ದಾರಿಯಲ್ಲಿ ನಡೆದರು ಅಂತಾದರೆ ಅವರಿಗಾದರೂ ಸುವಸ್ತು ಸಿಗುತ್ತದೆ. ಅದನ್ನು ಬಿಟ್ಟು ದೌಷ್ಟತನದಿಂದ ಮೆರೆದರು ಅಂತಾದರೆ ಅವರದ್ದಾದ್ರೂ ಶಿರ ಕತ್ತರಿಸಲ್ಪಡುತ್ತದೆ. ಅವರಿಗೆ ಸಿಗಬೇಕಾದ ಪಾಠ ಮಾಡ ಬಂದಂತಹ ನಿನ್ನ ಪಾಠವನ್ನು
ವಿಶೇಷ. ಹಾಗಿದ್ದರೆ ಮುಂದೆ ಏನೆನ್ನುವಂತೆ ಯೋಚನೆ ಮಾಡಿದಾಗ ಈ ರಣರಂಗವನ್ನು ಪ್ರವೇಶ ಮಾಡು. ಅಲ್ಲಿ ಹೋರಾಟ ನಿನ್ನದು ನಡೆಯುತ್ತಲೇ ಇರಲಿ. ನಾನು ಸೇರಬೇಕಾದಲ್ಲಿ ಸೇರಿ ವಿಚಾರವನ್ನು ಯಾರಿಗೆ ತಿಳಿಸಬೇಕು ಅವರಿಗೆ ತಿಳಿಸುತ್ತೇನೆ. ಆಗಲಿ ನಡೆಯೋಣ. जय जय जगन्नाथ देव मन्मथतात जय दितिज कुलकाल भक्त जन परिपाल जय सुपर्णवरोध शौर्य निधि सद्भरित जय मोगनाग जय जया जय जया ಜಯ 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 ಏನಿದೈ ಆಶ್ಚರ್ಯ ಹರ ಮಹಾದೇವ ಸಾಧುರಾಗದೊಳೆನ್ನ ಸ್ಮರಿಸಿದೆ ಅಭವ ಪವರ ಆರೊಡನೆ ಸಂಭವಿಸಿದೆ ಮೂರು ಭುವನ ಗುಣಿಯ ನಿನ್ನ ಹವಗಿದಿರಾಗುವ ಸವಡಿಗರ ತೋರಿದರಿಗ ಸವರು ವೇಕ್ಷಣ ಕವನ ತಾನೆ ಮುದಲಿ ತವಗದಿ ಬೇಳೆ ನಯನ ಆಶ್ಚರ್ಯಕ್ಕೆ ನಾನು ಒಳಗಾದನಲ್ಲ. ಯಾಕೆ? ಅಭವ, ರಜತಗಿರಿಯಿಂದ ನೀನು ಸಂಪ್ರಾರ್ಥನೆ ಮಾಡಿದ್ದಲ್ಲ, ಅಲ್ಲ. ಯಾವುದೋ ಯುದ್ಧರಂಗದಲ್ಲಿ ನೀನಿತ್ತು. ನಿನಗೆ ಯಾರೊಡನೆ ಭವರ ಓಹೋ ಅಥವಾ ನಿನ್ನೊಡನೆ ಭವರವನ್ನು ಕಟ್ಟು ಗೆದ್ದುಕೊಳ್ಳಬಲ್ಲವರು ತ್ರಿಜಗದಲ್ಲಿ ಯಾರಿದ್ದಾರೆ? ಧನುರ್ವೇದಕ್ಕೆ ಅಧಿಪನಿ, ಓಹೋ ಸಕಲ ಶಸ್ತ್ರಶಾಸ್ತ್ರಗಳಿಗೆ ಅಧಿಪನಾಗಿದೆ. ಹಾಗಿರುತ್ತಾ ಒಂದು ರೀತಿಯ ಸೋಲಿನ ಛಾಯೆ ನಿನ್ನಲ್ಲಿ ಕಾಣುತ್ತದೆ. ಅಲ್ಲದೆ ಹೋದರೆ ನನ್ನನ್ನಾದರೂ ಸ್ಮರಿಸುವುದಕ್ಕುಂಟೆ. ಏನು ದೇವರೇ ಇಲ್ಲಿ ನೀವು? ದೇವ್ರೇ, ನಮ್ಮ ಗದಗೆ ಬಂದಂತಹ ಸಂಕಷ್ಟವನ್ನು ಏನು ಅಂತ ಹೇಳಿ ನೀನು ಯಾರ ಪುರವನ್ನು ಸೇರಿಕೊಂಡು ಅವನ ಮನೆಯ ದೇವರಾಗಿ ನೀನು ನಿನ್ನ ಕಾಲವನ್ನು ಕಳೆಯುತ್ತಾ ಇದ್ದೀಯೋ ಅಂತ ಜಲಂಧರನೇ ಜಲಂಧರ ಇಂತಹ ಸ್ಥಿತಿಗೆ ಕಾರಣನಾಗಿದ್ದಾನೆ. ಏನು ಮಾಡಿದ? ದೇವಲೋಕವನ್ನು ದಾಳಿ ಮಾಡಿದ ಅಸುರರನ್ನು ಸೋಲಿಸಿ ದೇವಲೋಕದ ಪೀಠವನ್ನು ವಶಪಡಿಸಿಕೊಂಡ. ಇದನ್ನು ಪ್ರಶ್ನಿಸುವುದಕ್ಕಾಗಿ ಮುಂದಂತಾದಂತ ನನ್ನನ್ನಾದರೂ ಸೋಲಿಸಿದ. ಅವನ ಮುಂದೆ ನೀ ಸೋತೆ. ಕೈ ಸೋತೆ. ಯಾಕೆ ಈ ರೀತಿ ಆಯಿತು? ಏನು ನನ್ನ ಪರಾಕ್ರಮದಲ್ಲಿ ಕುಂದು ಕಂಡಿದ್ದೀಯ? ಇಲ್ಲ ಅಲ್ವೇ? ಇಲ್ವೇ? ಅದೇ ಹೌದು ಅಂತಾದರೆ ಈ ಸ್ಥಿತಿ ಒದಗಿ ಬರುವುದಕ್ಕೆ ಕಾರಣವಾದದ್ದೇನು ಒಂದು ತಿಳಿಯುತ್ತಾ ಇಲ್ಲ ದೇವರೇ. ನೀ ಲಾಲಿಸುವೆಯಾ? ಲಾಲಿಸಾದರೆ ಸಾಂಬಾನಿನ್ನೊಳು ಕಾಳಗದುಳಿದಾನವಧಿಪನೋ ಸೋಲದಿರುವರೆ ಕಾರಣಗಳ ಬೇಳಲಿಗೆದು ಅಜನವರ ಬಲದಿಂದ ಬಾಧಿ ಸುಜನರನ್ನು ಪ್ರಾರ್ಥಿಸುವ ಮತ್ತ ರಜನಿ ಚರಣ ನಿಜ ಪತಿವ್ರತ ಚರಿತ ದಿವಗೆ ಸಾಂಬ ಶಿವನೇ, ಪರಮಾತ್ಮ, ಯುದ್ಧದಲ್ಲಿ ನಿನಗೆ ಸೋಲಾಗುವುದಕ್ಕೆ ಕಾರಣ ಏನು? ಒಂದು ಪ್ರಧಾನವಾದ್ದು ಅಜನ ವರಬಲ. ಓಹೋ ಅಜನವಿರುವುದು ಹೇಗೆ? ಪಡೆದವನ ಹೊರತಾಗಿ ಇನ್ನೊಬ್ಬರಿಂದ ಮರಣಬಾರದು. ಅದು ನಾನು ನಿನ್ನಿಂದ ಅವನಿಗೆ ಮರಣ ಬರಬೇಕು. ಹೋರಾಟ ಮಾಡಿದೆ, ನನಗೆ ಸೋಲು ಹೇಗೆ ಬಂತು? ಕಾರಣ ಉಂಟು. ಏನು? ಅವನ ಸತಿಯ ಪತಿವ್ರತಾ ಧರ್ಮವೇ ಅವನ ಸಂರಕ್ಷಣೆಗೆ ಕಾರಣವಾದ. ಹೌದೇ? ಎಂದು ತನಕ ಪತಿನಿಷ್ಠಳಾಗಿ ವ್ರತನಿಷ್ಠಳಾಗಿ ಅವಳಿರ್ತಾಳು, ಅದು ತನಕವೂ ಸೋಲು ಖಂಡಿತವಾಗಿ ಅವನಿಗೆ ಬರುವುದಿಲ್ಲ. ಸೋಲನ್ನು ನುಣಿಸುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಹಾಗಾದ್ರೆ ಇದೇ ರೀತಿಯಾದಂತಹ ಬದುಕು ಅವನದ್ದು. ನಾವೆಲ್ಲ ನೋವುಂಡೇ ಲೋಕದ ಮಂದಿಗಳೆಲ್ಲ ಬದುಕಬೇಕು ಅಂತ ಆಡುವುದ? ಅಲ್ಲ ಅಲ್ಲ, ಹಾಗಾಗಕೂಡದು. ಮತ್ತೆ ಪಿತೃಸ್ಥಾನಕ್ಕೆ ಲಗ್ಗೆ ಹಾಕಿದನೋ ಇಲ್ವೋ? ಹೌದು. ನಾನು ಮನೆಯಲ್ಲಿರುತ್ತಾ ರಮೆ ಹರಿಯರು ಮನೆಯೊಳಗಿರುತ್ತೀರಿ. ಯಾರಿದ್ದಾರೆ ನನ್ನನ್ನು ಕೇಳುವರು. ನಾವು ಮಾಡಿದ್ದು ನಡೆಯುತ್ತದೆ ಅಂತ ಒಂದು ತಪ್ಪು ಮಾತನ್ನಾಡಿದ, ತಪ್ಪು ಉಪಕ್ರಮ ಕೆಳಸಿದ. ನಮ್ಮಂತವರು ಮನೆಯೊಳಗಿದ್ದಾರೆ ಅಂತ ಅದನ್ನು ದುರ್ವ್ಯವಹಾರಕ್ಕಾಗಿ ಬಳಸಿಕೊಳ್ಳುವ ಹಾಗಿಲ್ವಲ್ಲ. ಉಪಯೋಗ ಆಯ್ತು ಅಂತ ತಿಳಿತೇನೆ. ಅವನಲ್ಲಿ ಒಂದು ಶಿಥಿಲ ಬಂತು. ಇದನ್ನು ಆಧರಿಸಿಕೊಂಡು ಅವನ ಸತಿಯ ಪಾತಿವ್ರತಾ ಧರ್ಮವನ್ನು ಶಿಥಿಲಗೊಳಿಸುವುದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನೀನು ಹೋಗು,
ಯುದ್ಧವನ್ನು ಮಾಡು. ಮಾಡುತ್ತಿರುವಾಗಲೇ ನಿನಗೆ ಅನುಕೂಲವಾದ ಸಿದ್ಧಿಸ್ತದೆ. ಹಾಗೇ ಆಗಲಿ. ಹೊರಟಲ್ಲ ದೇವ, ಏನು ಮಾಡೋಣ ಅನ್ನುವಂತೆ ಯೋಚಿಸಿದ ನಾನು ಮನೆಯೊಳಗಿನಿಂದ ಹೊರ ಬಂದು ಇವನಿಗೆಂತೂ ಕಾಣ ಸಿಕ್ಕಿರುವ ತದ್ರೀತಿಯಲ್ಲಿ ಅವನ ಸತಿಯು ಅವನನ್ನು ಬಯಸಿ ತಾ ಮನೆಯಿಂದ ಹೊರಡುವ ಹಾಗೆ ಆಗಲೇಬೇಕು. ಬರುತ್ತಿರುವಂತಹ ಕಾಲಕ್ಕೆ ಅವಳು ಭಯಗೊಳ್ಳುವುದಕ್ಕೆ ಬೇಕಾದ ಸ್ಥಿತಿಯನ್ನೊಂದು ನಿರ್ಮಾಣ ಮಾಡಿ ಊರ ಹೊರೆಯಲ್ಲಿ ವಿಶಾಲವಾದಂತಹ ವನವೊಂದನ್ನು ನಿರ್ಮಿಸಿ ಅಲ್ಲೇ ಒಬ್ಬ ಯತಿರೂಪವಾಗಿ ತಾನಿದ್ದುಕೊಂಡು ನಮಗೆ ಬೇಕಂತೆ ಕಾರ್ಯಾನುಕೂಲವನ್ನು ನಾನು ಮಾಡ್ತೇನೆ, ನೋಡೋಣ. ಕೇಳು ಶ್ರೀರಮೇ ಕರುಣ ಸಾಗರೇ, ನೀನು ಎನ್ನಯ ಮನದ ಚಿಂತೆಯ ಕಾಳಗಕ್ಕೆಂದು ಹೋದರ ಮಣನು ಆಲಯಕ್ಕೆಂದು ಬಾರನೇತಗೆ ನಿಮಿಷರಗಿದರು ನಿಗಮಸಿದ್ದರು ಅಮಿತ ಶೌರ್ಯರು ಏನಗೈದರು ಅಮಿತ ಅಮರ ಶ್ರೀಗರುಳ್ ರಮಿಸಿ ತೋತನೋ ಭಾಮಿನಿ ಮನೆ. ಕೇಳು ಶ್ರೀರಮೇ ಕರುಣ ಸಾಗರೇ, ನೀನು ಎಲ್ಲಯ ಮನದ ಚಿಂತೆಯ ಓ ಶ್ರೀರಾಮ, ನೀ ಕರುಣಾಸಾಗರಿಯಂತೆ ಲೋಕದ ಜನರಲ್ಲಿ ಬಿಂದು ಮಾತ್ರ ಕರುಣೆಯಾದರೆ ನೀನು ಮಾತ್ರ ಹಾಗಲ್ಲ, ಕರುಣೆಯ ಕಡಲು ನೀನಂತೆ. ನನ್ನ ಮನದ ಚಿಂತೆಯನ್ನು ಕೇಳುವೆಯ? ಏನಮ್ಮ? ದೇವಲೋಕವನ್ನು ಅಭಿಯೋಗ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ನನ್ನ ಪತಿದೇವರು ಸ್ವರ್ಗಕ್ಕೆ ಹೋದವರು. ಸರಿ, ಹೋಗಿ ಅದೆಷ್ಟೋ ದಿವಸಗಳು ಕಳೆದು ಹೋಯಿತು. ನನ್ನ ಪತಿದೇವರ ಸುಳಿವಿಲ್ಲ. ಇಂದು ಬರುತ್ತಾರೆ, ನಾಳೆ ಬರುತ್ತಾರೆ ಎನ್ನುವ ಹಾಗೆ ನಾನು ಮನದಿನಲ್ಲಿಯೇ ಚಿಂತೆಯನ್ನು ಮಾಡುತ್ತಾ ಇದ್ದರೆ ಇಷ್ಟರವರೆಗೂ ನನ್ನ ಪತಿದೇವರ ಮುಖವನ್ನು ನಾನು ಕಂಡವಳಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ದೇವತೆಗಳು ಕಪಟ, ಅವರಲ್ಲಿ ಎಲ್ಲವೂ ಸಿದ್ಧವಾಗಿಯೇ ಇದೆ. ಅವರ ಕಾಪಟ್ಯದಿಂದ ನನ್ನವರಿಗೆ ಏನು ಅನಾಹುತ ಆಯಿತು. ಅದಕ್ಕಿಂತಲೂ ಮಿಗಿಲಾಗಿ ರಂಭಾದಿ ನಾರಿಯರು, ಆಸುರಾಂಗನೆಯರು, ಅಮಿತ ಕಲೆಗಳನ್ನೇ ಪ್ರದರ್ಶಿಸುವವರು, ಅವರಿಗೆ ಮರುಳಾಗಿ ನನ್ನ ಪತಿದೇವರು ಅಲ್ಲಿಯೇ ಉಳಿದರು ಏನು? ಅಮ್ಮ, ನೀನಾದ್ರೂ ಹೇಳಮ್ಮ, ಎಲ್ಲಿದ್ದಾರೆ ನನ್ನ ಪತಿದೇವರು? ಏಕೆ ಮರುಗುವೆ ಸುಲಲಿತಾಗಿ ವಿವೇಕವಲ್ಲದನು, ಯಾಕೆ ರೆಯಗಿರಲೇಕೆ ಬಳಲುವೆ ನಾಕರಿಸಿರುವೆ ಪ್ರಿಯನ ನಾಗಲಿಲಯಕ್ಕೆ ಭೂಮಿಗೆಂಬೆಯದ ಕಡೆಯೊಳಿಗುವುದು ಸುಮ್ಮನೆ ವ್ಯಾಕುಲವ ಮರಿದೇಕೆ ಬಿಡು ಬಿಡು ತಾಕು ಸೈರಿಸಿ ಲೋಕಪಾಲರಿಗೆಂಟು ಕಾವಿದೆ ಲೋಕ ಲೋಕಗಳಲ್ಲಿ ಬಳಿದ ಆಕಾಶಾಸನ ಎಲ್ಲಿ ಕನುರಣದ ಕಡೆಯದೆಲ್ಲ ಅರಸುವೆ ಈ ಹೊತ್ತಿಗೆ ನಿನ್ನ ಮನದಲ್ಲಿ ಮೂಡಿದಂತಹ ಪ್ರಶ್ನೆಗಳೇನು ಸಹಜ. ಗಂಡನನ್ನು ಕಾಣದಂತಹ ತವಕ ನಿನ್ನಲ್ಲಿ ಹೆಚ್ಚಾಗುತ್ತಾ ಇದೆ. ಹೌದಮ್ಮ. ಮರುಗದಿರು, ಕೊರೆಗದಿರು, ಅಳಲದಿರು. ಬೃಂದೆ, ನಿನ್ನ ಗಂಡ ಹೊರಟದ್ದು ಸ್ವರ್ಗಕ್ಕೆ ಯುದ್ಧಕ್ಕೆಂದು. ಹೌದು. ಪರ ನಾರಿಯರನ್ನು ಕಾಣುವುದರ ಮುಖೇನವಾಗಿ ಅವರ ಬಲೆಯಲ್ಲಿ ಬೀಳುವವನು ನಿನ್ನ ಗಂಡನಲ್ಲ. ಚಿಂತಿಸದಿರು. ನಿನ್ನ ಗಂಡ ಬರಲಿಲ್ಲಂತಹ ಚಿಂತೆ ನಿನಗೆ ಬೇಡ. ನಾವೇ ಇಲ್ಲಿ ಇರುವಾಗ ಮತ್ತೊಂದು ಚಿಂತೆ ನಿನಗೇಕೆ? ಈ ಕೂಡಲೇ ನಾನೇ ತೆರಳಿ ನಿನ್ನ ಗಂಡನನ್ನು ಅರಸುತ್ತಾ ಬರುತ್ತೇನೆ. ಕಾಯುವಷ್ಟು ನನಗೆ ವ್ಯವಧಾನ ಇಲ್ಲ. ನನ್ನ ಗಂಡನನ್ನು ನಾನು ಕಾಣಲೇಬೇಕು. ನಾನು ಅವರು ಬರದಿದ್ದರೂ ಚಿಂತೆ ಇಲ್ಲ. ನಾನು ಅವರನ್ನು ಹುಡುಕಿಕೊಂಡು ಹೋಗುತ್ತೇನೆ. ಹೇ
ಬಲ್ಲೆದ ಘೋರಡವಿದೈತೆ ಸ್ವಾಮೀನು, ಆದಷ್ಟು ಶೀಘ್ರದಲ್ಲಿ ನಾನು ಬರುತ್ತೇನೆ ಎನ್ನುವಾಗ ಹೇಳಿ ಹೋದವರು ನೀವು. ಎಷ್ಟು ದಿವಸಗಳಾಯಿತು. ಮನೆಯಲ್ಲಿ ಒಬ್ಬಳು ಹೆಂಡತಿ ಇದ್ದಾಳೆ ಎನ್ನುವಂತಹ ಚಿಂತೆ ನಿಮಗುಂಟೆ? ಇದು ನಾನು ಹಾ, ನಿನ್ನ ಗಂಡ. ಎಲ್ಲ ಆದ್ಮೇಲೆ ಇದು ಎಲ್ಲ ಕಥೆ ಕೇಳಿ ಆದ್ಮೇಲೆ ರಾಮನಿಗೆ ಸೀತೆ ಏನಾಗ್ಬೇಕು ಹಾಗಾಯ್ತಲ್ಲ ಇದು. ನಾನು ಗಂಡ ಅಂತ ಗೊತ್ತಾಗ್ತದಲ್ವಾ? ಹಾ? ನಾನು ಗಂಡ ಅಂತ ಗೊತ್ತಾಗ್ತದೆ. ಅದರಲ್ಲಿ ಗೊತ್ತಾಗುದೇನುಂಟು? ನೀವು ನನ್ನ ಗಂಡನೇ ಅಲ್ಲ? ಹರಿ ಹರಿ ಹಾ? ಹರಿ ಮನೆಯಲ್ಲಿ ನಾರಾಯಣ ದೇವರು ಹೌದು. ಅವ್ರು ಮನೆಯಲ್ಲೇ ಇದ್ದಾರೆ, ನೀವು ಮಾತ್ರ ಇಲ್ಲ ಮನೆಯಲ್ಲಿ. ನಾನು ನಿಮ್ಮ ಗಂಡ ಅಲ್ಲ ಈಗ. ಹಾ? ನಾನು ಈಗ ಗಂಡ ಅಲ್ಲ ನಿನ್ನದು. ಅದೊಮ್ಮೆ ಗಂಡ ಇಲ್ಲ ಅಂತ ಆಗ್ಲಿಕ್ಕೆ ಉಂಟ? ಅಲ್ಲ ಅಲ್ಲ ಅಂತ. ಅಲ್ಲ ಅಂತ ಆಗ್ಲಿಕ್ಕೆ ಉಂಟ? ಅಂದ್ರೆ ಈಗ 3 ಲೋಕ ನನ್ನದು. 3 ಲೋಕದ ಅಧ್ಯಕ್ಷ ಅಲ್ವಾ ನಾನು? ಹೌದು. 3 ಲೋಕದ ಗಂಡ ಈಗ ನಾನು. ಹಾಗೆ ಈಗ ನೀನೇನಿಲ್ಲಿ? ನಿಮ್ಮನ್ನೇ ಹುಡುಕಿಕೊಂಡು ಬಂದ ನನ್ನನ್ನು ಹುಡುಕುತ್ತಾ ಬಂದದ್ದು? ಹಾಗಿದ್ರೆ ನಾನು ಕೂಡ ನಿನ್ನನ್ನೇ ನೋಡಬೇಕು ಅಂತ ಬಂದದ್ದು. ಇಲ್ಲಿ? ಹೌದು. ಇನ್ನು ನೀನು ದೂರ ಯಾಕೆ? ಹತ್ರವಾ? ಅದು ಹತ್ತಿರವೇ. ಹತ್ತಿರವಾ? ಹತ್ತಿರವೇ. ಈಗ ನನ್ನ ಮನೆಗೆ ಹೋಗ. ಎಂತದ್ದು ನೀವು ಹಾಗೆಲ್ಲ ಮಾತಾಡಬಾರ್ದು. ಇದು ಇದು ಅರಣ್ಯ. ಇದು ಈ ಕಾಡಿನಲ್ಲಿ ನೀವು ಅದನ್ನೆಲ್ಲ ಬೇಕಂತ ಕೇಳಿದ್ರೆ ಅರಮನೆಗೆ ಮನೆಗೆ ಹೋಗು, ಬನ್ನಿ. ಅಷ್ಟು ಪುರುಸೋತಿಲ್ಲ. ಹಾ. ಏನಿದ್ರು ಇಲ್ಲೇ ನಿನ್ನೊಂದು ಅಪ್ಪುಗೆ ಅಯ್ಯೋ, ಮರಣವೇ ಇಲ್ಲ ಅಂತ ಭಾವಿಸಿಕೊಂಡಿದ್ದೀಯಾ? ನಿನಗಿರುವಂತ ವರಬಲವೇನು? ಪಿತೃಸ್ಥಾನದಿಂದ ನಿನಗೆ ಮರಣ, ಅದು ಈಗ ಎದುರಾಗಿ ಬಂದು ನಿಂತಿದ್ದೇನೆ. ಇನ್ನೊಂದು, ನೀನು ಮೆರೆಯುತ್ತಾ ಇರುವುದು ಯಾವ ಉದ್ದೇಶದಿಂದ? ಯಾವ ಉದ್ದೇಶ? ನಿನ್ನ ಹೆಂಡತಿ ಪರಮ ಪತಿವ್ರತೆ ಇದ್ದಾಳೆ ಎನ್ನುವಂತೆ. ಈಗಲೂ ಇದ್ದಾಳೆ. ಯಾರು ಹೇಳಿದ್ದು? ನೀನು ತಪ್ಪಿದ್ದೀಯಾ? ಪಾತಿವ್ರತೆ ಎನ್ನುವುದು ಕೆಡಿತು ಹೋಗಿದೆ. ಹೀಗಿರುವಾಗ ನಿನ್ನ ಮರಣ ಸನ್ನಿಹಿತವಾಗಿದೆ.
ವಶಪಡಿಸಿಕೊಂಡು ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದವರು ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ಮಂಗಳಾರತಿಯನ್ನು ಹಿಡಿದು ನಿಂತುಕೋ ಎನ್ನುವಾಗ ಹೇಳಿ ಹೋದವರು. ಆದರೆ ಆ ಸುಮನಸುರಡೆ ಹೋರಾಟವನ್ನು ಮಾಡಿ ನಿಮ್ಮ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟಿರಾ ಪ್ರಭು. ಪರಿಪರಿಯಾಗಿ ನಿಮಗೆ ಬುದ್ಧಿಯ ಮಾತುಗಳನ್ನು ನಾ ಹೇಳಿದೆ. ಬೇಡ ಸ್ವಾಮಿ, ಅಂತವರೊಡನೆ ಯುದ್ಧ ಬೇಡ, ಅದು ಪ್ರಾಣಕ್ಕೆ ಸಚ್ಚಕಾರ ಎನ್ನುವ ಹಾಗೆ ಹೇಳಿದರು. ನನ್ನ ಮಾತನ್ನು ಧಿಕ್ಕರಿಸಿ ನೀವು ನಡೆದಿರಿ ಪ್ರಭು. ನಿಮ್ಮನ್ನು ಬಿಟ್ಟು ನನಗೆ ಬದುಕಿ ಉಳಿಯುವಂತಹ ಶಕ್ತಿ ಇಲ್ಲ ಸ್ವಾಮಿ. ಸತಿಯ ಅರ್ಧ ಪತಿಯಂತೆ, ಪತಿಯ ಅರ್ಧ ಸತಿಯಂತೆ, ಅಂತಹ ಪತಿಯನ್ನೇ ಕಳೆದುಕೊಂಡ ಮೇಲೆ ನಾನು ಬದುಕಿ ಉಳಿದು ಪ್ರಯೋಜನವಾದರೂ ಏನಿದೆ? ಹಾಗಾದರೆ ನಾವು ಮನಸ್ಸಿನಲ್ಲಿ ಧ್ಯಾನಿಸಿದ್ದು ನೆನೆಸಿದ್ದು ಏನು? ಸಾಕ್ಷಾತ್ ಶ್ರೀಮನ್ನಾರಾಯಣ ದೇವರೇ ನಮ್ಮ ಮನೆಯಲ್ಲಿರುವಾಗ ಖಂಡಿತವಾಗಿ ನಮಗೆ ಅವಘಡವನ್ನು ಬರುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಹಾಗೆ. ಆದರೆ ಶ್ರೀಹರಿಯೇ ನಮ್ಮ ಮನೆಯೊಳಗೆ ಇದ್ದು ನಿಮಗೆ ಇಂತಹ ದುಸ್ಥಿತಿ ಬಂತೆ, ಪ್ರಾಣವನ್ನು ಕಳೆದುಕೊಳ್ಳುವಂತಹ ದುಸ್ಥಿತಿ ನಿಮ್ಮ ಪಾಲಿಗೆ ಒದಗಿ ಬಂತೆ. ಹಾಗಾದರೆ ಶ್ರೀಹರಿಯ ಮನಸ್ಸು ಕಲ್ಲಾಗಿ ಹೋಯಿತೆ, ಕಲ್ಲಾಗಿ ಹೋಯಿತೆ. ಹೌದು, ನನಗೆ ವೈದವ್ಯ ದೀಕ್ಷೆಯನ್ನು ತಂದುಕೊಟ್ಟದ್ದು ಆ ಶ್ರೀಹರಿ. ಅವನ ಮನಸ್ಸು ಕಲ್ಲಾಗಿ ಹೋಯಿತಲ್ಲ. ಹಾಗಾದರೆ ಹಿಡಿದಿಕೋ ಈ ವೃಂದೆಯ ಶಾಪ. ಇನ್ನು ಮುಂದಕ್ಕೆ ನೀನು ಭೂಲೋಕದಲ್ಲಿ ಕಲ್ಲಾಗಿ ಹೋಗು, ಕಲ್ಲಾಗಿ ಹೋಗು, ಕಲ್ಲಾಗಿ ಹೋಗು. ಆದರೆ ನನ್ನ ಪತಿ ದೇವರಿಗೆ ವರವಿದ್ದದ್ದು ಏನು? ಎಲ್ಲಿಯವರೆಗೆ ನಾನು ಪಾತಿವೃತ್ಯವನ್ನು ಉಳಿಸಿಕೊಂಡು ಬರುತ್ತೇನೋ ಅಲ್ಲಿಯವರೆಗೆ ಅವರಿಗೆ ಮರಣವಿಲ್ಲ ಎನ್ನುವ ಹಾಗೆ. ನಾನು ಬದುಕಿದ್ದವರಿಗೆ ಮರಣ ಬಂತು ಅಂತಾದ್ರೆ ನನ್ನ ಪಾತಿವೃತ್ಯ ಕೆಟ್ಟು ಹೋಯಿತು, ನನ್ನ ಪಾತಿವೃತ್ಯ ಕೆಟ್ಟು ಹೋಯಿತು. ಹಾಗಾದ್ರೆ ಒಂದು ಕ್ಷಣ ನಾನು ಬದುಕಿ ಉಳಿಯಲಾರೆ. ನಾನೇನು ಮಾಡುತ್ತೇನೆ ಗೊತ್ತೇ? ಅಗ್ನಿಕೊಂಡವನು ರಚಿಸಿ ಸಾಗರಜ ವಿಷ್ಣುಗಳ ಮನವಾ ಸ್ಮರಿಸಿ, ಸಾಗರಜ ವಿಷ್ಣುಗಳ ಮನವಾರೆ ಸ್ಮರಿಸಿ, ಆವಗನು ಇಳಿದು ಅರಸನ ತಲೆಗೆ ಸಗಿದ ವಿರೋಧದಿ ವೃಂದಿ ಮಡಿದಳೆಲ್ದಿರುವುದ. ಪತಿದೇವನನ್ನು ಕಳೆದುಕೊಂಡ ಮೇಲೆ ನಾನು ಬದುಕಿ ಉಳಿಯುವುದರಲ್ಲಿ ಅರ್ಥವಿಲ್ಲ. ಅದರಲ್ಲಿಯೂ ನನ್ನ ಪಾತಿವೃತ್ಯ ಕೆಟ್ಟು ಹೋದ ಮೇಲೆ ನಾನು ಬದುಕಿ ಉಳಿಯುವುದಕ್ಕೆ ಅದು ಹೇಗೆ ಸಾಧ್ಯ? ಅದಕ್ಕೆ ಬೇಕಾಗಿ ಕಾಣುತ್ತಿದೆ ಅಗ್ನಿಕೊಂಡ. ಜಗದಗನೆ ಉರಿಯುತ್ತಿರುವಂತಹ ಅಗ್ನಿಗೆ ನನ್ನ ಪ್ರಾಣವನ್ನು ಅರ್ಪಿಸುತ್ತೇನೆ. ಮನಸಾರಿ ಲಕ್ಷ್ಮೀ ನಾರಾಯಣನ್ನೇ ಸ್ಮರಿಸಿದ್ದೇನೆ. ದೇವತೆಗಳೇ ನೋಡಿ, ನಾನು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಈ ಸ್ಥಿತಿಯನ್ನು ನೀವು ನೋಡಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಯಿತಲ್ಲ? ನನ್ನ ಪತಿದೇವರು ಎಲ್ಲಿಯೋ, ನಾನು ಕೂಡ ಅಲ್ಲೇ. ಅದಕ್ಕೆ ಬೇಕಾಗಿ ಉರಿಯುತ್ತಿರುವಂತಹ ಅಗ್ನಿಗೆ ನನ್ನ ದೇಹವನ್ನೇ ಅರ್ಪಿಸುತ್ತಿರುತ್ತೇನೆ. ಕೇಳುತ್ತಲ್ಲಿಗೆ ಲಕ್ಷ್ಮಿ ಬಂದಳತಿ ಬೇಗ, ತಾಳಿ ಚಿಂತೆಯ ಮನದಿ ಯೋಚಿಸಿದಳಾಗ, ಆಶ್ರಿತರಿಗೆ ಬಟ್ಟೆಯಾದ ಬಳಿಕೆಂದು ಈ ಸೃಷ್ಟಿಯೊಳಗಿರ್ಪುದು ಚಿತವಲ್ಲೆಂದು. ಏನ ಮಾಡಿಬಿಟ್ಟಿ? ಅಯ್ಯೋ ಅಯ್ಯೋ, ಈ ಕೃತಿಗಳು ನಮ್ಮ ಇರುವಿಕೆ ಇಲ್ಲಿರುವಂತಹ ವೇಳೆಯಲ್ಲಿ ನಮ್ಮನ್ನೇ ನಂಬಿಕೊಂಡು ನಮ್ಮನ್ನೇ ಆರಾಧಿಸಿಕೊಂಡು ಬಂದಂತಹ ಬೃಂದೆ ಜೀವನ ಈ ರೀತಿಯಾಗಿ ಹೋಯಿತೆ. ನನ್ನ ಕಣ್ಣ ಮುಂಭಾಗದಲ್ಲೇ ಅಗ್ನಿಕೊಂಡವನ್ನು ರಚಿಸಿ ಸುಟ್ಟು ಹೋದಳೆ. ಭಸ್ಮಿ ಭೂತಳಾಗಿ ಬಿದ್ದಿದ್ದಾಳೆ ಬೃಂದೆ. ತನ್ನ ಗಂಡನ ಪ್ರಾಣ ಹೋಯ್ತೆನ್ನುತ್ತ ಚಿಂತೆಗಾಗಿ. ಕಾರಣ ಅವರ ಮನೆಯಲ್ಲಿ ನಮ್ಮ ಇರುವಿಕೆ ಇದ್ದ ಮೇಲೂ ಇಲ್ಲ. ಅವಳಿ ಪ್ರಪಂಚವನ್ನು ಬಿಟ್ಟು ಹೋದ ಮೇಲೆ ನಾವೇ ಈ ಅನ್ಯಾಯಕ್ಕೆ ಕಾರಣರಾಗಿದ್ದೇವೆ. ಹಾಗಾದರೆ ಅವರೇ ಅಳಿದು ಹೋದ ಮೇಲೆ ಈ ಕ್ಷತಿಯೊಳು ನಾವು ಏಕೆ ಇರಬೇಕು? ಭಸ್ಮೀಭೂತಳಾಗಿರುವಂತಹ ವೃಂದೆ ಭಸ್ಮದ ಮೇಲೆ ನಾನು ಏನೆಲಲಿತಾಗಿ ಹೀನ ವೃತ್ತಿಯು ದಾನವನ ಸತಿಗಳಿದ ದಾವಾಗ್ನಿಯೊಳಗೆ ಇಂದು ಕಾರುವೆನಿರುವ ಅಂದವೇನೆನಲು ಉಡಲೆಂದಳಾಗಿಂದು ಮುಗಿ ಬಳಿಕ
ನೀನು ಯಾಕೆ ಸಾಯ್ಲಿಕ್ಕೆ ಹೊರಟೆ? ವೃಂದೆ ಸತ್ತಿದ್ದಾಳೆ. ನಾನಿದ್ದೇನಲ್ಲ. ನೀವಿದ್ದೀರಿ. ಅವಳ ಗಂಡ ಸತ್ತದಕ್ಕೆ ಅವಳು ಸತ್ತದ್ದು. ನಾನಿರುವಾಗ ನೀನು ಯಾಕೆ ಸಾಯಿದು? ಇಲ್ಲ ಸ್ವಾಮಿ, ನಾವಿಲ್ಲಿ ಇದ್ದ ಮೇಲೆ ಅವರು ಸತ್ತಿದ್ದಾರೆ. ಓ, ಅವರ ಮನೆಯೊಳಗೆ ನಾವಿರುತ್ತಲೂ ಅವಳು ಸತ್ತಿದ್ದಾಳೆ ಅಂತ ಆದ್ರೆ ಮತ್ತೆ ನಾವು ರಕ್ಷಣೆಯ ಹೊಣೆಯನ್ನು ಹೊತ್ತು ಏನು ಯಾಕೆ ನೀನಲ್ಲಿ ಕೂತುಕೊಳ್ತೀನಿ ಅಂತ ಆದ್ರೆ ನಾನು ಅಲ್ಲೇ ಇರ್ತೇನೆ. ಏನು ಯೋಚನೆ? ಅವಳು ಅಲ್ಲಿ ಇರ್ತಾಳಂತೆ. ಅವಳನ್ನು ಬಿಟ್ಟು ನಾನಿರುವುದು ಹೇಗೆ? ನಾನು ಅಲ್ಲೇ ಇರ್ತೇನೆ. ದೇವ್ರೆ, ಈ ಪ್ರಪಂಚ ಎಲ್ಲ ನಂಬಿರುವುದೇ ನಿನ್ನ ಮೇಲೆ ಅಲ್ವಾ? ಲೋಕದ ಪಾಲನಾ ಕರ್ತು ನೀನು ಅಲ್ಲಿರುವುದಾದ್ರೆ ಲಯದ ಕರ್ತವಾದ ನಾನೇನು ಮಾಡುವುದಕ್ಕೆ ಸಾಧ್ಯ? ನಾನು ಜೊತೆಯಾಗಿ ಬರ್ತೇನೆ. ಪಾರ್ವತಿ ಅವಳು ನಾನಿರುವಾಗ ಮತ್ತೆ ಜೊತೆಯಲ್ಲಿ ಬೇಡ? ಬ್ರಹ್ಮಶಾರದೇವರು ಅವರು ಒಟ್ಟಿಗೆ ಇರ್ತಾರಂತೆ, ಮೂರು ಮೂರ್ತಿಗಳು ಅಲ್ಲೇ ಇರುವ. ದೇವತೆಗಳು ಹೇಳ್ತಾರೆ ನಾವು ಅಲ್ಲೇ ಇರ್ತೇವೆ. ಅಲ್ಲ, ಅವರನ್ನು ರಕ್ಷಣೆ ಮಾಡುವವರು ಈಗ ಬೇಕಲ್ಲ? ಎಲ್ಲರೂ ಇಲ್ಲೇ ಇರ್ತಾರೆ ಅಂತ ಅಲ್ಲಲ್ಲಿಗೆ ಯಾರು ಯೋಚನೆ ಮಾಡಬೇಕಾದವರು ನೀವಲ್ವಾ? ಹಾಗಾಗ ನಾರದ ಮಹರ್ಷಿಗಳು ಹೇಳ್ತಾರೆ ನೀವೇ ಒಂದು ನಿರ್ಣಯ ಮಾಡಬೇಕು ಎನ್ನುವ ಹಾಗೆ. ಹೌದು ಅಂತಾದ್ರೆ ವೃಂದೆಗಾದಂತ ನೋವಿಗಾಗಿ ಅವಳ ದುಃಖ. ಈಗ ವೃಂದೆಗೊಂದು ಪಟ್ಟ ಕೊಟ್ರೆ ಹೇಗೆ? ಲಲನೆ ವೃಂದೆಗೆ ನೋವ ಚೆಲುವ ಕಟ್ಟಿ ರಚಿಸಿ ಲಲಿತವಾದ ತುಳಸಿಗೆಲ್ಲೋ ರಮೆಯಿಂದದರೋಳಿರಿಸಿ ನಳಿನ ಗರ್ಭಾಜ ಮರರನು ನೆಲೆಯಾಗಿರಲು ನಿಲ್ಲಿಸಿ ಬಳಲ ಬೇಡೆಂದೆ ಸಗಿಸಿರಿಯ ಛಲವ ಬಿಡದು ತರಿಸಿ ಹೀಗೆ ಮಾಡುವ. ಭಸ್ಮೀಭೂತಲಾದಂತ ವೃಂದೆ ಆ ಭಸ್ಮವನ್ನೇ ಕಲಸಿ ಅಂದವಾದಂತ ಒಂದು ಕಟ್ಟೆಯನ್ನು ಮಾಡೋಣ. ಲಲನ ವೃಂದೆ ಎಂಬ ಕಟ್ಟೆ. ಅದರ ನೆತ್ತಿಯ ಮೇಲೆ ಕುಳಿತಂತಹ ಲಕ್ಷ್ಮಿಯೇ ತರುಣ ತುಳಸಿ. ಅತುಲ್ಯವಾದದ್ದು ಎನ್ನುವ ಅರ್ಥದಿಂದ ಅದು ತುಳಸಿ. ಸರಿ. ಆದಿ ಮಧ್ಯಾಂತ್ಯದಲ್ಲಿ ಮೂರು ಮೂರ್ತಿಗಳ ಅಂತ ನಾವುಗಳು, ಶಾಖೋಪಶಾಖೆಯಲ್ಲಿ ದೇವತೆಗಳು ಎಲ್ಲರೂ ನೆಲೆಗೊಳ್ಳುವ ಮೂಲಕವಾಗಿ ಅವಳಿಗೊಂದು ಪಾವನವಾದಂತಹ ಸ್ಥಾನ. ಮಾತ್ರವಲ್ಲ, ವೃಂದೆಯು ಪರಮ ಪಾವನೆ ಇದ್ದಾಳೆ ಎನ್ನುವ ಹಾಗೆ ಲೋಕಕ್ಕೆ ನಾವಿರುತ್ತಾ ಸಾರೋಣ. ಸರಿ. ನಾವು ನೆಲೆಗೊಂಡಳು ಅಂತಾದ್ರೆ ಧರಿಸಬಲ್ಲ ಸಾಮರ್ಥ್ಯವುಳ್ಳಂತಹ ಪಾವನತ್ವಗಳಲ್ಲಿ ಉಂಟು ಏನೋ ನಿರ್ಣಯ ಆಯಿತೋ ಇಲ್ವೋ? ಹೌದು. ಅವ ಸತ್ತಿದ್ದಾನೆ, ಏನು ಮಾಡೋಣ ದೇವರೇ? ತಪ್ಪು ಮಾಡಿದರೆ ಹಾಗೆ ಆಗು ಅಲ್ವೇ? ನಾವು ಮನೆಯೊಳಗಿದ್ದೇವೆ ಅಂತ ಹೋದ್ರು ಬುದ್ಧಿ ಮಾಡ್ಲಿಕ್ಕೆ ಹೊರಟ ಎನ್ನುವ ಕಾಲಕ್ಕೆ ಅವನ ಅಳಿವನ್ನು ಕೈಯಾರೆ ತಾನು ತಂದುಕೊಂಡ. ಮತ್ತೆ ಯಾರು ಶಾಶ್ವತವಾಗಿ ಉಳಿಯುವುದಕ್ಕಾಗುವುದಿಲ್ಲ. ಅವನೊಳಗೊಂದು ದಾರಿ ಬೇಕಾಗಿತ್ತು, ಅವರೇ ದಾರಿಯನ್ನು ತೆರೆದುಕೊಟ್ಟದ್ದರಿಂದ ಅಳಿದು ಹೋದ. ಅವಳಿಗೊಂದು ಸ್ಥಾನಮಾನ ದೊರಕೊಂಡದ್ದರಿಂದ ನೀನು ಯೋಗ್ಯತಾವಂತಲಾದೆಯೇ ಇಲ್ವೋ? ಶಾಪವೊಂದನ್ನು ಕೊಟ್ಟಿದ್ದಾಳೆ. ಹೌದು. ಕಠಿಣ ಹೃದಯವಾದಂತ ನೀನು ಕಲ್ಲಾಗಿ ಹೋಗು. ಆಗಲಿ, ಎಲ್ಲಾ ಕಡೆಯಲ್ಲೆಲ್ಲ ಮತ್ತೆ ಗಂಡಕಿ ನದಿಯಲ್ಲಿ ಸಿಗಬಹುದಾದಂತಹ ಶಿಲೆ ಅದು ಶಾಲಿಗ್ರಾಮವಾಗ್ತದೆ. ಶಾಪದಲ್ಲಿ ಸ್ವೀಕರಿಸ್ತೇನೆ. ಶಾಲಿಗ್ರಾಮ ಶಿಲೆಯಾಗಿ ನಾನಿರುವಾಗ ಅದರ ನೆತ್ತಿಯ ಮೇಲೆ ತುಳಸಿಯ ದಳವನ್ನಿರಿಸಿ ಯಾರು ಅಭಿಷೇಚನ ಮಾಡ್ತಾರೋ ಅವರಿಗೆ ಅತುಲ್ಯವಾದಂತಹ ಲೋಕ ಸಿಗ್ತದೆ, ಪರಮ ದುರಿತಗಳು ದೂರವಾಗ್ತದೆ. ಸಕಲ ಎಂತದ್ದು ಅದು ಹೌದಲ್ಲ. ಈಗ ಈ ತುಳಸಿಯ ಕಟ್ಟೆಗೆ ಸುತ್ತು ಬಂದು ಮಂಗಲವತಿಯರು ತಾವು ಸಂಪ್ರಾರ್ಥನೆ ಮಾಡಿಕೊಂಡಾಗ ಅವರ ಬೇಡಿಕೆಯೆಲ್ಲ ಈಡೇರ್ತದೆ. ಈಡೇರುತ್ತದೆ ಭೂಲೋಕದ ನಿಯಮ ಏನು ಎನ್ನುವ ಹಾಗಾಗ್ತದೆ. ಹಾಗೆಂದು ಎಲ್ಲಾ ದಿವಸಗಳಲ್ಲಿ ಫಲವೋ? ಅದಲ್ಲದೆ ತಾನಿರಬೇಕು. ಒಂದು ದಿನ ನಿರ್ಣಯ ಮಾಡೋಣ. ಕಾರ್ತಿಕ ಶುದ್ಧ ದ್ವಾದಶಿ ಈ ದಿವಸವನ್ನು ತುಳಸಿಗೆ ವಿಶೇಷವಾದ ಪೂಜೆ. ಅಂದು ಎಲ್ಲಾ ವಿಶೇಷ ಒದಗಿ ಬಂದು ಫಲಪ್ರಾಪ್ತಿಯಾಗ್ತದೆ. ಉಳಿದ ದಿವಸದಲ್ಲಿ ಸಾಂಕೇತಿಕವಾಗಿ ಮಾತ್ರ ಇರ್ತದೆ. ಮುತ್ತೈದ ನಾರಿಯರು ಪ್ರಾತಃ ಕಾಲ ಸುಸ್ನಾತರಾಗಿ ಬಂದು ಜಲ ಸುರಿದು ಫಲವೊಂದು ಯೋಗ್ಯವಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಅವರ ಮನದ ಅಭೀಷ್ಟಗಳು ನೆರವೇರುತ್ತದೆ. ವೃಂದೆಗೂ ಶ್ರೇಷ್ಠತೆ ಬರ್ತದೆ. ಲಕ್ಷ್ಮಿಯು ಪೂಜನೀಯಳಾಗಿ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಹೊಂದುತ್ತಾಳೆ ಎನ್ನುವಲ್ಲಿಗೆ ವೃಂದಾ ಜಲಂಧರರ ಕತೆಗೆ ಒಂದು ಯೋಗ್ಯವಾದ ಮೌಲ್ಯ ಮುಕ್ತತೆ ಒದಗಿ ಬಂತು. ತುಳಸಿ ಜಲಂಧರ ಅಲ್ವ? ತುಳಸಿಯೇ ಇವಳು. ಜಲಂಧರನ ಮನೆಗೆ ಒಲುಮೆಯನ್ನು ಒದಗಿಸಿಕೊಟ್ಟವಳು. ಈ ಸುದೀರ್ಘವಾಗಿ ನಡೆದು ಬಂದಂತ ಒಂದು ಕಥನ, ಅದರಲ್ಲಿರುವಂತಹ ಸದಾಶಯವನ್ನು ಅರ್ಥ ಮಾಡಿಕೊಂಡು ಲೋಕದ ಮಂದಿಗಳು ನಡೆದು ತಾವು ಅನುಸರಿಸಿಕೊಂಡು ಮುಂದುವರಿದರೆ ಅವರೆಲ್ಲರಿಗೂ ಪಾವನೆಯು ಪ್ರಣವಾಕ್ಷರ ಪ್ರತಿಪಾದ್ಯ ಅಂತ ದುರ್ಗೆಯು ಸರ್ವದಾ ಸನ್ಮಂಗಳವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಪುಣ್ಯ ಕಥಾವಾಹಿನಿಗೆ ಮಂಗಳಾಚರಣೆಯನ್ನು ಹಾಡುವಲ್ಲಿ ಸಭ್ಯರಿಂದ ಅನುಮತಿಯನ್ನು ಬೇಡುವ. ಶ್ರೀ ಜನೇಂದ್ರಿಯರು ದೋಷದಿ ನಡೆದರು ತವರು ಕ್ಷತಿಯಿಂದ ಸೆಸೆಯ ತಳೆದು ಕೆಸಿಸೆ ಮುದದಿಂದ ಮಾಸದ ಕೀರ್ತಿಯ ಪಡೆಗೆರೆನುತ ಸರ್ವೇಶ
ಶ್ರೀ ಕಟೀಲು ದುರ್ಗಾ ಪರಮೇಶ್ವರ ಬಾಲ ಗೋವಿಂದ ಗೋವಿಂದ